विषद्वयात्मकम् ततो पञ्चविधर्मे पञ्चादयेते ततः विषद्वयात्मकम् परिवर्तयित्वा मध्यं प्रत्य मध्ये गन्तुं गत्वा प्रोषणीयवादं प्रत्य प्रस्तुतदयके Om
तदेव प्रत्यानीय उत्तरवरदं तदेव समार्थे तदेव अन्यं मन्त्रे प्राचीनकल्पस्य मणिराजे जनिताय वारिन्द्राजत्वराः शिवशिवसंगमास्य अद्यमध्यवादे सम्पूर्णलोका इन्द्राय जन्माम इत्युक्त्वा मम आद्यवागो भवते ओमज्ञाय स्वाहा ओमज्ञाय सोमाय स्वाहा सोमाय इदं माम ओम वाक्यमसंयोति ओम यतो वरदानवेन पुरस्तादग्नेरस्य कर्म क्रियमाणं संभिलक्ष्मे
Om
Jangan
Om
एकदन्तमुपास्महे कम्बुकण्ठी सुतां द्रोष्ठे सर्वाभरणभूषितां महासरस्वती देवी जिह्वाग्रे सन्निवेशिताम् अखिलाण्डकोटि ब्रह्माण्डनायकी पराशक्ति श्रीरमादेवी नमः सर्वचैतन्यरूपां तामाद्यां विद्यां च धीमहि बुद्धिं यो नः प्रचोदयात् सदाशिवसमारभ्य शङ्कराचार्यमध्यमाम् अस्मदाचार्यपर्यन्तं वन्दे गुरुपरम्पराम् हर शम्भो महादेव विश्वेशामरवल्लभ शिवशङ्कर सर्वात्मा नीलकण्ठ नमोऽस्तुते शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गम् लक्ष्मीकान्तं कमलनयनं योगिहृद्ध्यानगम्यम् वन्दे विष्णुं भवभयहरं सर्वलोकैकनाथम् लक्ष्मीरमण गोविन्द गोविन्द हर नमः पार्वतीपतये हर हर महादेव सिद्धिविनायक स्वामी की जय। देवागणनायका पालक देवागणनायका पालक देवागणनायका पालक मूषिक वाहन दोष विनाश मूषिक वाहन दोष विनाश देवागणनायका पालक देवागणनायका पालक करुणदया सार गिरिकल्यकुमार करुणदया सार गिरिकल्यकुमार संगीत का धार नीलदया सार संगीत का धार गणपति 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 संगीत का धार नीलदया सार नी बंधु दय तोर गौरी कुमार नी बंधु दय तोर गौरी कुमार देवागणनायका पालक देवागणनायका पालक मूषिक वाहन दोष विनाश मूषिक वाहन दोष विनाश देवागणनायका पालक देवागणनायक 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 सिद्धिविनायक स्वामी की जय। ಒಳಗಡೆ ಶ್ರೀ ಮಹಾಗಣಪತಿ ದೇವರಿಗೆ
ಅಭಿಷೇಕ ನಡೀತಾ ಇದೆ. ನಮಗೆ ಒಳಗೆ ಹೋಗ್ಲಿಕ್ಕೆ ಆಗದೇ ಇದ್ರೂ ಕೂಡ ಈ ಕೀರ್ತನೆಯಲ್ಲಿ ಕೂತಲ್ಲಿಂದಲೇ ನಮ್ಮೊಳಗಿರುವಂತ ಮಹಾಗಣಪತಿಗೆ, ನಮ್ಮೊಳಗಿರುವಂತ ಮಹಾಲಿಂಗೇಶ್ವರನಿಗೆ ಅಭಿಷೇಕ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅದು ನಾಮ ಸಂಕೀರ್ತನೆಯ ಮೂಲಕ ಚಿತ್ತವನ್ನ ಚೈತನ್ಯವಾಗಿಸುವಂತಹ ಶಕ್ತಿ ಇರುವಂತಹದ್ದು ನಾಮ ಸಂಕೀರ್ತನೆಗೆ. ಹರಿಕಥೆಯಲ್ಲಿ ನಾಮ ಸಂಕೀರ್ತನೆ ಎನ್ನುವಂತಹದ್ದು ಪ್ರಮುಖ ಭಾಗವಾಗಿದೆ. ಹಾಗಾಗಿ ಆಗಾಗ್ಗೆ ಈ ಸಂಕೀರ್ತನೆಯಲ್ಲಿ ತಾವು ಕೂಡ ಹಾಡುವ ಮೂಲಕ ಒಳಗಿರುವಂತಹ ಮಹಾಗಣಪತಿಗೆ ಅಭಿಷೇಕ ಮಾಡಬೇಕು ಅಂತೇಳಿ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಪುರಂದರದಾಸರ ಪ್ರಸಿದ್ಧವಾದಂತಹ ಕೀರ್ತನೆ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಹೆಮ್ಮೆಯಿಂದ ದೇಹಲಂಬ ಬೇಡಿ ಕಾಣಿರೋ, ಹೆಮ್ಮೆಯಿಂದ ದೇಹಲಂಬ ಬೇಡಿ ಕಾಣಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಅಟ್ಟಡುಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳಬಿಡನು, ಅಟ್ಟಡುಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳಬಿಡ, ಪೆಟ್ಟಿಗೆಯೊಳಗಿದ್ದ ಚಿನ್ನ ಕೊಟ್ಟೆನೆಂದರೆ ಯಮನು ಬಿಡನು, ಪೆಟ್ಟಿಗೆಯೊಳಗಿದ್ದ ಚಿನ್ನ ಕೊಟ್ಟೆನೆಂದರೆ ಯಮನು ಬಿಡನು, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಮಾಳಿಗೆ ಮನೆ ಇರಲಿ ಜೋಳಿಗೆ ಹೊಂದಿರಲಿ, ಮಾಳಿಗೆ ಮನೆ ಇರಲಿ ಜೋಳಿಗೆ ಹೊಂದಿರಲಿ, ಆಳು ಮಂದಿ ಶಾನೆ ಇರಲಿ ಕಾಲನು ತಾಬೆನ್ನ ಬಿಡನು, ಆಳು ಮಂದಿ ಶಾನೆ ಇರಲಿ ಕಾಲನು ತಾಬೆನ್ನ ಬಿಡನು, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಬೇಳ್ವೆ ನೆಂಟರಿಂಗೆ ಕರೆದು ಬೇಳೆ ಬೆಲ್ಲವನ್ನು ತಂದು, ಬೇಳ್ವೆ ನೆಂಟರಿಂಗೆ ಕರೆದು ಬೇಳೆ ಬೆಲ್ಲವನ್ನು ತಂದು, ನಾಳೆ ಮಗನ ಮದುವೆ ಎಂದು ತಾಳು ಎಂದರೆ ಯಮನು ಬಿಡನು, ನಾಳೆ ಮಗನ ಮದುವೆ ಎಂದು ತಾಳು ಎಂದರೆ ಯಮನು ಬಿಡನು, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಅರ್ತಿಯಿಂದ ಸಂಸಾರವ ವ್ಯರ್ಥವಾಗಿ ನೆಚ್ಚಬೇಡಿ, ಅರ್ತಿಯಿಂದ ಸಂಸಾರವನ್ನು, ಅರ್ತಿಯಿಂದ ಸಂಸಾರವ ವ್ಯರ್ಥವಾಗಿ ನೆಚ್ಚಬೇಡಿ, ಕರ್ತು ಪುರೋದರ ವಿಠಲನ ಭಕ್ತಿಯಿಂದಲೇ ಭಜಿಸಿರೋ, ಕರ್ತು ಪುರೋದರ ವಿಠಲನ ವಿಠಲ ವಿಠಲ ಕರ್ತು ಪುರೋದರ ವಿಠಲನ ಭಕ್ತಿಯಿಂದ ಭಜಿಸಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ, ಧರ್ಮವೆಂಬ ಸಂಬಳವ, ಧರ್ಮವೆಂಬ ಸಂಬಳವ
ಗಳಿಸಿಕೊಳ್ಳಿರೋ. ಪೆಟ್ಟಿಗೆ ತುಂಬ ಬೆಂಕಿ ಪೆಟ್ಟಿಗೆ ತುಂಬ ಕಡ್ಡಿ ಇದ್ರೂ ಕೂಡ ಊರು ಸುಡ್ಲಿಕ್ಕೆ ಒಂದೇ ಕಡ್ಡಿ ಸಾಕಾಗ್ತದೆ. ಹಾಗೆಯೇ ಪುರಂದರದಾಸರ ಇಡೀ ಕೀರ್ತನೆ, ಪುರಂದರದಾಸರು 4 ಲಕ್ಷಕ್ಕಿಂತಲೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಎಲ್ಲವೂ ಕೂಡ ಅಮೂಲ್ಯ ಕೃತಿಗಳೇ. ಅಂಥ ಕೀರ್ತನೆಗಳಲ್ಲಿ ಒಂದು ಕೀರ್ತನೆಯನ್ನು ಆಯ್ದುಕೊಂಡಿದ್ದೇವೆ. ಅದರ ಒಂದೇ ಒಂದು ಸಾಲು ಸಾಕಾಗ್ತದೆ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಎಂಥ ಅದ್ಭುತವಾದಂಥ ಸಾಲು ನೋಡಿ. ಇವತ್ತು ನಾವು ಲಾಭ ಇಲ್ಲದೆ ಯಾವುದೇ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ಹಾಗಿರುವಾಗ ಸಂಬಳ ಇಲ್ಲದೆ ನಾವು ಏನಾದರೂ ದುಡಿಲಿಕ್ಕೆ ತಯಾರಿದ್ದೇವೆ, ಏನೇ ಆದ್ರೂ ಮಾಡಲಿಕ್ಕೆ ತಯಾರಿದ್ದೇವೆ? ಖಂಡಿತವಾಗಿಯೂ ಇಲ್ಲ. ನಮ್ಮ ಹಿರಿಯರು ಮನುಷ್ಯ ಮುಖ್ಯವಾಗಿ 4 ಸಂಪಾದನೆ ಮಾಡಲೇಬೇಕು ಅಂತೇಳಿ ಹೇಳಿದರು. ಸನಾತನ ಸಂಸ್ಕೃತಿಯಲ್ಲಿ 4 ಪುರುಷಾರ್ಥ ಅಂತೇಳಿ ಕರೆದ್ರು. ಅದನ್ನು ಪುರುಷೈಹಿ ಆರ್ಜತೆ ಇತಿ ಪುರುಷಾರ್ಥ ಅಂದ್ರೆ ಪುರುಷನು ಆರ್ಜಿಸಲು ಸಂಪಾದನೆ ಮಾಡಲಿಕ್ಕೆ ಯೋಗ್ಯವಾದದ್ದು ಯಾವುದು, ಅದನ್ನು ಪುರುಷಾರ್ಥ ಅಂತೇಳಿ ಕರೆದ್ರು. ಇಲ್ಲಿ ಪುರುಷ ಅಂತೇಳಿ ಹೇಳಿದ್ರೆ ಗಂಡಸು ಅಂತೇಳಿ ಅರ್ಥವಲ್ಲ. ಈ ದೇಹ ಎನ್ನುವಂತಹ ಪುರದಲ್ಲಿ ಶೇತೆ ಅಂದ್ರೆ ಯಾರು ವಾಸವಾಗಿದ್ದಾನೋ ಅದು ಹೆಣ್ಣಾಗಿರಬಹುದು, ಗಂಡಾಗಿರಬಹುದು. ಅಂತೂ ಯಾರು ಜೀವಾತ್ಮ ವಾಸವಾಗಿದ್ದಾನೋ ಅವನು ಸಂಪಾದನೆ ಮಾಡಲಿಕ್ಕೆ ಯೋಗ್ಯವಾದದ್ದೆಲ್ಲವನ್ನು ಕೂಡ ಪುರುಷಾರ್ಥ ಅಂತೇಳಿ ಕರೆದರು. ಆ 4ರಲ್ಲಿ ಮೊದಲನೆಯದು ಯಾವುದು ಅಂತ ಹೇಳಿದ್ರೆ ಧರ್ಮ ಅಂತೇಳಿ ಹೇಳಿದರು. ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ, ಈ 4 ಪ್ರತಿಯೊಬ್ಬ ಜೀವನು ಕೂಡ ಸಂಪಾದನೆ ಮಾಡಲೇಬೇಕು ಅಂತೇಳಿ ಹೇಳಿದರು. ಅದರಲ್ಲಿ ಒಂದನ್ನು ಮಾತ್ರ ಪುರಂದರದಾಸರು ಈ ಕೀರ್ತನೆಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ನಾವು ಏನನ್ನ ಸಂಪಾದನೆ ಮಾಡಬೇಕು ಅಂತೇಳಿ ಇದ್ದೇವೆಯೋ ಅದರ ಮಹತ್ವ ನಮಗೆ ಗೊತ್ತಿರಬೇಕಾಗ್ತದೆ. ನಾನು ಕಾಲೇಜಿನಲ್ಲಿ ಉಪನ್ಯಾಸಕನಾಗಿರುವವನು. ಆಗಷ್ಟೇ ಕಾಲೇಜಿಗೆ ಸೇರ್ಪಡೆಗೊಂಡಂತ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳ್ತೇನೆ ನಾನು, ನೀನು ಈ ಕಾಲೇಜಿಗೆ ಯಾಕೆ ಸೇರಿದ್ಯಾ ಅಂತ ಹೇಳಿ. ಅವಾಗ ಸಾಧಾರಣವಾಗಿ ವಿದ್ಯಾರ್ಥಿಗಳು ಉತ್ತರ ಕೊಡ್ತಾರೆ, ಸರ್ ನಂಗೊಂದು ಡಿಗ್ರಿ ಮಾಡಬೇಕು, ಅದಕ್ಕೋಸ್ಕರ ಸೇರಿದ್ದೇನೆ. ನಾನು ಮತ್ತೆ ಪ್ರಶ್ನೆ ಕೇಳ್ತೇನೆ, ಡಿಗ್ರಿ ಯಾಕೆ ಮಾಡಬೇಕು ಅಂತ ಹೇಳಿ. ಅವಾಗ ಸಾಧಾರಣವಾಗಿ ವಿದ್ಯಾರ್ಥಿಗಳು ಹೇಳ್ತಾರೆ, ನಂಗೊಂದು ಒಳ್ಳೆ ಕೆಲಸ ಸಿಗ್ಬೇಕು ಸರ್, ಅದಕ್ಕೋಸ್ಕರ ನನಗೆ ಡಿಗ್ರಿ ಬೇಕು. ನಾನು ಕೇಳ್ತೇನೆ, ಒಳ್ಳೆ ಕೆಲಸ ಯಾಕೆ ಬೇಕು ಅಂತ. ಹಾಗೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಒಳ್ಳೆ ಕೆಲಸ ಯಾಕೆ ಬೇಕು ಅಂತ ಹೇಳಿದ್ರೆ ಒಳ್ಳೆ ಸಂಬಳ ಬರಬೇಕು, ಅದಕ್ಕೋಸ್ಕರ ಒಳ್ಳೆ ಕೆಲಸ ಬೇಕು. ಅಷ್ಟಕ್ಕೆ ಬಿಡೋದಿಲ್ಲ, ಕೇಳ್ತೇನೆ ನಾನು, ಒಳ್ಳೆ ಸಂಬಳ ಯಾಕೆ ಬೇಕು ಅಂತ ಹೇಳಿ. ಅವಾಗ ಸ್ವಲ್ಪ ಸಾಧಾರಣವಾಗಿ ನಮ್ಮ ಕಡೆ ಬರುವಂತಹದ್ದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸ್ವಲ್ಪ ಸಂಸ್ಕಾರ ಇರ್ತದೆ. ಅವ್ರು ಹೇಳ್ತಾರೆ, ಯಾಕಂತ ಹೇಳಿದ್ರೆ ಸರ್ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅದಕ್ಕೆ ಒಳ್ಳೆ ಸಂಸಾರ ಬೇಕು, ಒಳ್ಳೆ ಸಂಬಳ ಬೇಕು. ಬರೀ ಅಪ್ಪ ಅಮ್ಮನನ್ನು ಮಾತ್ರವಾ, ನಾಳೆ ದಿವಸ ನಿಮ್ಗೆ ಮದುವೆ ಆಗೋದಿಲ್ವಾ? ಹೌದು ಸರ್ ಮದುವೆ ಆಗ್ಬೇಕು. ಹಾಗಾದ್ರೆ ಹೆಂಡತಿ ಮಕ್ಕಳನ್ನ ನೋಡ್ಲಿಕ್ಕಿಲ್ವಾ? ಹೌದು ಹೆಂಡತಿ ಮಕ್ಕಳನ್ನ ನೋಡ್ಬೇಕು, ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಬೇಕು, ಅದಕ್ಕೆ ಒಳ್ಳೆ ಸಂಬಳ ಬೇಕು ಅಂತ ಹೇಳಿ. ಮತ್ತೆ ನಾನು ಕೇಳ್ತೇನೆ, ಹಾಗಾದ್ರೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿದ್ರೆ ನಿನಗೇನು ಪ್ರಯೋಜನ ಅಂತ ಕೇಳ್ತೇನೆ. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿದ್ರೆ ನಿನಗೇನು ಪ್ರಯೋಜನ ಅಂತ ಕೇಳ್ತೇನೆ. ಅವಾಗ ವಿದ್ಯಾರ್ಥಿಗಳು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರೆ, ಸರ್ ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿದ್ರೆ, ಹೆಂಡತಿ ಮಕ್ಕಳು ಚೆನ್ನಾಗಿದ್ರೆ ನಾನು ಕೂಡ ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯವಾಗ್ತದೆ. ನಾನು ಖುಷಿಯಾಗಿರ್ಬೇಕಾದ್ರೆ ಅವರನ್ನು ಚೆನ್ನಾಗಿ ಇಟ್ಟುಕೊಳ್ಳೇಬೇಕು, ಅಥವಾ ನಾನು ಚೆನ್ನಾಗಿದ್ರೆ ಅವರು ಕೂಡ ಖುಷಿಯಾಗಿರ್ತಾರೆ. ಆವಾಗ ನಾನು ಕೇಳ್ತೇನೆ, ಹಾಗಾದ್ರೆ ಇಷ್ಟೆಲ್ಲ ಹೇಳಿದೆಯಲ್ಲ, ಇದರ ಹಿಂದೆ ಇರುವಂಥ ಒಂದೇ ಒಂದು ಮೂಲಭೂತವಾದಂಥ ಆಕಾಂಕ್ಷೆ ಯಾವುದು ಅಂತ ಹೇಳಿದ್ರೆ ನಾನು ಖುಷಿಯಾಗಿ ಇರಬೇಕು, ನಾನು ಸಂತೋಷವಾಗಿ ಇರಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ನಾವು ಮಾಡಬೇಕು. ಪ್ರತಿಯೊಬ್ಬ ಜೀವನದ ಏಕೈಕ ಉದ್ದೇಶ ಅಂತ ಹೇಳಿದ್ರೆ ಸಂತೋಷವಾಗಿರಬೇಕು, ಆನಂದವಾಗಿರ್ಬೇಕು ಎನ್ನುವಂತಹದ್ದು ಜೀವನದ ಪ್ರತಿಯೊಬ್ಬ ಜೀವಿಯಾದವನ ಪ್ರತಿಯೊಬ್ಬನ ಲಕ್ಷ್ಯ ಆಗಿದೆ. ಹಾಗೆ ಸಂತೋಷವಾಗಿ ಇರಬೇಕು ಅಂತ ಹೇಳಿ ಆದರೆ ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಸಾಮಾನ್ಯವಾಗಿ ನಾವು ಅಂದುಕೊಳ್ತೇವೆ, ಈ ದೇಹವನ್ನು ಪೋಷಣೆ ಮಾಡಲಿಕ್ಕೆ ನನಗೆ ಸಂಬಳ ಬೇಕು ಅಂತ ಹೇಳಿ. ಆದ್ರೆ ದೇಹವೇ ನಶ್ವರವಾದದ್ದು, ದೇಹವೇ ಉಳಿಯುವಂತಹದ್ದಲ್ಲ.
ಯೋಚನೆ ಮಾಡಿ, ನಾವೆಲ್ಲ ಟಿವಿಯಲ್ಲಿರಬಹುದು ಅಥವಾ ಮೊಬೈಲ್ನಲ್ಲಿರಬಹುದು ಧಾರಾವಾಹಿಗಳನ್ನು ನೋಡ್ತಾ ಇರ್ತೇವೆ. ಇಂಥ ಸೋಪನ್ನು ಬಳಸಿ ನಿಮ್ಮ ತ್ವಚೆ ಮೃದುವಾಗಿರುತ್ತದೆ ಅಂತ ಹೇಳ್ತಾರೆ. ಎಂಥ ಸೋಪನ್ನೇ ಬಳಸಿದ್ರು ಕೂಡ ಸುಕ್ಕುಗಟ್ಟುವಂತ ಚರ್ಮವನ್ನು ನಾವು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಉಂಟೆ? ದೃಢವಾಗಿರಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟೆ? ಅದೆಂಥ ಹೇರ್ ಆಯಿಲ್ ಹಾಕಿದ್ರು ಕೂಡ, ಅದೆಂಥ ಬಣ್ಣವನ್ನು ಬಳಸಿಕೊಂಡ್ರು ಕೂಡ ನರೆಗೊಳ್ಳುವಂಥ ಬೆಳ್ಳಗಾಗುವಂಥ ಕೂದಲನ್ನ ಹಾಗೆ ಇರಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟೆ? ಉದುರುವಂಥ ಕೂದಲನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಈ ಶರೀರ ಹಿಗ್ಗುವ, ಕುಗ್ಗುವ, ಮುಗ್ಗುವ, ಮುದುಡುವ, ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವಂತಹ ಶರೀರ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಹಿಗ್ಗುತ್ತದೆ, ಮುಗ್ಗುತ್ತದೆ, ಮುದುಡ್ತದೆ, ಕೊನೆಯೊಂದು ದಿವಸ ಅಗ್ನಿಯಲ್ಲಿ ಬಿದ್ದು ದಗ್ಧವಾಗಿ ಹೋಗ್ತದೆ ಈ ಶರೀರ. ಶೀರ್ಯತೆ ಇತಿ ಶರೀರ. ಯಾವುದು ನಾಶದ ಕಡೆಗೆ ಚಲಿಸ್ತಾ ಇದೆಯೋ, ಯಾವುದು ಕ್ಷಣಕ್ಕೂ ಕೂಡ ನಾಶವಾಗ್ತಾ ಇದೆಯೋ ಅದನ್ನ ಶರೀರ ಅಂತೇಳಿ ಕರೆದು. ಹಾಗಾಗಿ ಈ ಶರೀರಕ್ಕೆ ಅಂಟಿಕೊಳ್ಬೇಡ, ಈ ದೇಹ ಶಾಶ್ವತವಾದದ್ದು ಅಂತೇಳಿ ತಿಳ್ಕೊಳ್ಬೇಡ. ಅದರ ಬದಲು ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಧರ್ಮ ಎನ್ನುವಂತ ಸಂಬಳವನ್ನ ಗಳಿಸಿಕೊಳ್ಳಬೇಕು. ಹಾಗಾದ್ರೆ ಧರ್ಮ ಅಂತ ಹೇಳಿದ್ರೆ ಇದನ್ನ ಸಂಪಾದನೆ ಮಾಡುವುದು ನಮಗೇನು ಲಾಭ ಎನ್ನುವಂತ ಪ್ರಶ್ನೆ ಖಂಡಿತವಾಗಿಯೂ ಬರ್ತದೆ. ಇದಕ್ಕೆ ದಾಸರು ಉದಾಹರಣೆ ಕೊಡ್ತಾರೆ. ಈ ಸಂಸಾರ ಎನ್ನುವಂಥದ್ದು ಒಂದು ಸಂತೆಯ ಹಾಗೆ ಅಂತ ಹೇಳಿ. ನೀವೆಲ್ಲ ಪಡುಬಿದ್ರಲ್ಲಿದ್ದೀರಿ, ಸಂತೆ ಅಂದ್ರೆ ನಿಮಗೆ ಕಲ್ಪನೆ ಇದೆ. ನಮ್ಮ ಮಂಗಳೂರಿನ ಮಕ್ಕಳಿಗೆ ಸಂತೆ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಯಾಕಂದ್ರೆ ಮಾಲ್ನಲ್ಲಿ ತಿರುಗಾಡ್ತಾ ಇರುವಂಥವ್ರು. ಸಂತೆ ವಾರಕ್ಕೊಂದು ದಿವಸ ನಡೆಯುತ್ತದೆ. ಆ ಸಂತೆಗೆ ಹಲವು ರೀತಿಯ ಜನ ಬರ್ತಾರೆ. ಬರುವಾಗ ಕೆಲವರು ಮೂಟೆ ಮೂಟೆ ಸಾಮಾನನ್ನು ಹೊತ್ತುಕೊಂಡು ಬರ್ತಾರೆ. ತಾವು ಬೆಳೆದಿರುವಂತ ಅಕ್ಕಿ ಇರಬಹುದು, ಗೋಧಿ ಇರಬಹುದು, ತರಕಾರಿ ಇರಬಹುದು, ಬಟ್ಟೆ ಬರೆ ಇರಬಹುದು, ಇವೆಲ್ಲವನ್ನು ಹೊತ್ತುಕೊಂಡು ಬಂದು ಸಂತೆಯಲ್ಲಿ ವಿಕ್ರಯ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಕೊನೆಗೆ ಸಣ್ಣ ಚೀಲದಲ್ಲಿ ಹಣ ಹಿಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಸಂತೆಗೆ ಬರುವಾಗ ಸಣ್ಣ ಚೀಲದಲ್ಲಿ ಹಣ ಹಿಡ್ಕೊಂಡು ಬರ್ತಾರೆ. ಸಂತೆಗೆ ತಮ್ಮ ದಿನಬಳಕೆಗೆ ಬೇಕಾದಂತ ಏನೆಲ್ಲ ವಸ್ತುಗಳು ಬೇಕೋ, ಅದು ಅಕ್ಕಿ ಇರಬಹುದು, ತರಕಾರಿ ಇರಬಹುದು, ಗೋಧಿ ಇರಬಹುದು, ತಿಂಡಿ ತಿನಿಸುಗಳು ಇರಬಹುದು, ಬಟ್ಟೆ ಬರೆ ಇರಬಹುದು, ಇವೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಹೋಗುವಾಗ ಮೂಟೆ ಮೂಟೆ ಸಾಮಾನನ್ನು ಹೊತ್ತುಕೊಂಡು ಹೋಗ್ತಾರೆ, ಗಾಡಿಯಲ್ಲಿ ಹಾಕೊಂಡು ಹೋಗ್ತಾರೆ. ಬರುವಾಗ ಸಣ್ಣ ಚೀಲದಲ್ಲಿ ಹಣ ಇಟ್ಕೊಂಡು ಬಂದವರು ಹೋಗುವಾಗ ಮೂಟೆ ಮೂಟೆ ಹೊತ್ತುಕೊಂಡು ಹೋಗ್ತಾರೆ. ಇದು ಕೆಲವರು. ಮತ್ತೂ ಕೆಲವರು ಇರ್ತಾರೆ, ಅವರು ಬರುವಾಗ್ಲೂ ಏನ್ ತರೋದಿಲ್ಲ, ಹೋಗುವಾಗ್ಲೂ ಏನ್ ತಕೊಂಡು ಹೋಗೋದಿಲ್ಲ. ಸಂತೆಗೆ ಏನ್ ಮಾತಾ ಬೈದೇರು, ವಾ ಸೀರೆ ತಂದು ಬೈದೇರು, ವಾ ಮೇಕಪ್ ಮಲ್ ತಂದು ಬೈದೇರು, ಒಂದೇನು ಮಾತು ತೂದು ಪೋಕ ಅಂತೇಳಿ ಟೈಮ್ ಪಾಸ್ಗೋಸ್ಕರ ಬರುವವರು ಕೂಡ ಇರ್ತಾರೆ. ಒಬ್ಬ ಬಂದಿದ್ದ, ಸುಮ್ಮನೆ ಬಂದಿರ್ಲಿಲ್ಲ, ಎಲ್ಲಿಂದಲೂ ಒಂದು ಕುದುರೆಯನ್ನ ಕದ್ದುಕೊಂಡು ಬಂದಿದ್ದ. ಆ ಕುದುರೆಯನ್ನ ತಂದು ಸಂತೆಯಲ್ಲಿ ಮಾರಾಟಕ್ಕಿಟ್ಟಿದ್ದಾನೆ. ತಮಗೆಲ್ಲ ಗೊತ್ತಿರಬಹುದು, ಈ ಕಳ್ಳತನ ಮಾಡುವವರಲ್ಲಿ ಕೂಡ ಒಂದು ನೀತಿ ಇರ್ತದೆ. ಏನು ನೀತಿ ಅಂತೇಳಿ ಹೇಳಿದ್ರೆ, ತಾವು ಕದ್ದುಕೊಂಡು ಬಂದಂತ ವಸ್ತುವನ್ನ ತಮ್ಮ ಬಳಕೆಗೋಸ್ಕರ ತಮ್ಮ ಹತ್ರ ಇಟ್ಕೊಳ್ಳೋದಿಲ್ಲ, ಅದನ್ನು ಬೇರೆಯವರಿಗೆ ಆದಷ್ಟು ಬೇಗ ಮಾರಾಟ ಮಾಡಿ ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅದರ ಒರಿಜಿನಲ್ ಮಾಲೀಕ, ಅದರ ನಿಜವಾದಂತ ಮಾಲೀಕ ಈ ವಸ್ತುವಿನ ಗುರುತು ಹಿಡಿದ್ರೆ ಅಪಾಯ ಕಟ್ಟಿಟ್ಟದ್ದು ಎನ್ನುವಂತ ಉದ್ದೇಶದಿಂದ. ಹಾಗಾಗಿ ಕದ್ದುಕೊಂಡು ಬಂದಿರುವಂತಹ ಕುದುರೆಯನ್ನ ಮಾರಾಟಕ್ಕಿಟ್ಟಿದ್ದಾನೆ. ಯಾರೋ ಒಬ್ಬಾತ ಬರ್ತಾನೆ, ಬಂದು ಕೇಳ್ತಾನೆ, ವಾ ಜಾತಿದ ಕುದುರೆ ಒಂದು. ಕದ್ದುಕೊಂಡು ಬಂದವನಿಗೆ ಜಾತಿ ಗೀತಿ ಎಲ್ಲ ಗೊತ್ತಿರ್ತದ. ಅವನು ಹೇಳ್ತಾನೆ, ತುಲೆ ಸ್ವಾಮಿ ಜಾತಿ ಮಾತ ಗೊತ್ತಿಡ್ಜಿ, ಕುದುರೆ ಬೋಡಿತ್ತಂಡ ಅದೊಂದು ಪೋಲೆ ಎಂಕಲ ಜಾತ್ಯತೀತ ರಾಷ್ಟ್ರ ಅಂಚ ಮಾತ ಇರ್ ಜಾತಿ ಕೇಂದ್ರ ಬಲ್ಲಿ ಅಂತ. ಸರಿ, ಏತಕ್ಕೊರ್ಪಾಯ ಕುದುರೆನ. ಕದ್ದುಕೊಂಡು ಬಂದವನು, ಅವನಿಗೆ ಕ್ರಯ ಗೊತ್ತಿರ್ತದೆಯಾ? ಆಲೋಚನೆ ಮಾಡಿ ಹೇಳ್ತಾನೆ, ತುಲೆ ಸ್ವಾಮಿ ಒಂಜ 5,000 ಕೊರ್ಲೆ, ಕುದುರೆದೆ ತೊಂದು ಪೋಲೆ. ಬಂದಂತ ಗಿರಾಕಿ ಯೋಚನೆ ಮಾಡ್ತಾನೆ, 50,000 ರೂಪಾಯಿ ಬೆಲೆ ಬಾಳುವಂತ ಕುದುರೆ ಇದು, ಇದನ್ನ 5,000ಕ್ಕೆ ಕೊಡ್ಲಿಕ್ಕೆ ತಯಾರಿದ್ದಾನೆ ಅಂತ ಹೇಳಿದ್ರೆ ಒಂದಂತೂ ಖಾತ್ರಿ ಆಯ್ತು, ಕುದುರೆ ಇವೊಂದು ಅಲ್ಲ. ಕುದುರೆ ಇವೊಂದಲ್ಲ ಅಂತ ಹೇಳಿದ್ಮೇಲೆ ಇವನು ಯಾಕೆ ಇಷ್ಟ ಹಣ ಕೊಡ್ಬೇಕು? ತುಲ ಮಾರಾಯ 5,000 ಮತ್ತೆ ಹೆಚ್ಚಾಣು ಅಂತ ಕಮ್ಮಿ ಮಲ್ಪಲ. ಇವನು ಯೋಚನೆ ಮಾಡ್ತಾನೆ, ಇನ್ನತ್ತ ಕಾಲೋಡು ಮಾತೆಲ್ಲ ಕಾಡಿ ತಿರುಗು ನಕ್ಕಲು ಕುದುರೆ ಏರಿಗೆ ಬೋಡು, ಅವು ಸ್ವಾಮಿ ಒಂಜಿ 4,000 ಕೊರ್ಲೆ ಕುದುರೆ ದತ್ತೊಂದು ಪೋಲೆ. ಈಗ ಇವನ 4,000 ಕೊಡ್ಲಿಕ್ಕೂ ಕೂಡ ತಯಾರಿಲ್ಲ, ಕುದುರೆ ಇವೊಂದಲ್ಲ ಅಂತ ಹೇಳಿ ಇವನು ಯಾಕೆ ಇಷ್ಟ ಹಣ ಕೊಡ್ಬೇಕು? ತುಲ ಮಾರಾಯ 4,000 ಮತ್ತೆ ಹೆಚ್ಚಾಂಡು ಅಂತ ಕಮ್ಮಿ ಮಲ್ಪಲ.
ಆ ಕೇರಿದ್ದ ಪಾತ್ರ ಸ್ವಾಮಿ 3,000 ಕೊರ್ಲೆ, ಕುದುರೆದ ತೊಂಪೋಲೆ. ಈಗ ಇವನು 3,000 ಕೊಡ್ಲಿಕ್ಕೂ ತಯಾರಿಲ್ಲ. ಕುದುರೆ ಇವಂದಲ್ಲ ಅಂತ ಹೇಳಿ ಇವನಿಗೆ ದುಡ್ಡು ಯಾಕೆ ಕೊಡ್ಬೇಕು? ನೋಡಪ್ಪ, ಕುದುರೆ ನೋಡೋದಕ್ಕೇನೋ ಚೆನ್ನಾಗಿಯೇ ಇದೆ, ಆದ್ರೆ ಬರೀ ಸೌಂದರ್ಯ ನೋಡಿ ತಕೊಂಡು ಹೋಗ್ಲಿಕ್ಕೆ ಇದೇನು ಹೆಣ್ಣ? ಕುದುರೆ ಹೇಗೆ ಓಡ್ತದೆ ಅಂತೇಳಿ ನೋಡ್ಬೇಕು. ಕದ್ದುಕೊಂಡು ಬಂದವನು ಅವನು ಹೇಳ್ತಾನೆ, ತುಲೆ ಸ್ವಾಮಿ ಇಂಕ ಕುದುರೆದ ಮಿತ್ತು ಕುಲ್ದು ಮಾತ ಅಭ್ಯಾಸ ಇಜ್ಜಿ ಈರೆ ಒಂದ್ಸರ್ತಿ ಒಂಜಿ ರೌಂಡ್ ಪೋದು ಬಲೆ ಕುದುರೆ ಎಂಚ ಬಲ್ಪುಂಡು ತೂಲೆ ಒಕ್ಕ ಕಾಸು ಕೊಡ್ದು ಕುದುರೆ ತಂತೋಲೆ. ಬಂದಂತ ಗಿರಾಕಿಗೆ ಅಷ್ಟೇ ಬೇಕಾಗಿದ್ದದ್ದು, ಕುದುರೆ ಮೇಲೆ ಹತ್ತಿ ಕೂತ ಒಂದು ಏಟು ಹೊಡೆದ, ಕುದುರೆ ಹೋಯ್ತು. ಹೋಯ್ತು ಅಂತ ಹೇಳಿದ್ರೆ ಹೋಯ್ತೆ, ಮತ್ತೆ ಬರಲೇ ಇಲ್ಲ. ಮಧ್ಯಾಹ್ನವಾಗ್ತಾ ಬಂತು, ಸಾಯಂಕಾಲವಾಗ್ತಾ ಬಂದಿದೆ, ಕತ್ತಲಾಗ್ತಾ ಇದೆ. ಸಂತೆಗೆ ಬಂದಿದ್ದವರೆಲ್ಲ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರೋ ಕೇಳಿದ್ರಂತೆ ಕಳ್ಳನ ಹತ್ರ, ಏನಪ್ಪ ಕುದುರೆ ವ್ಯಾಪಾರ ಆಯ್ತೇನೋ? ಕುದುರೆ ವ್ಯಾಪಾರ ಬೆಳಿಗ್ಗೆನ ಆಯ್ತು ಸ್ವಾಮಿ. ಎಷ್ಟು ಲಾಭ ಬಂತು? ಲಾಭ ಏನೋ ಬರ್ಲಿಲ್ಲ ಸ್ವಾಮಿ. ಅರೆ, ಲಾಭ ಇಲ್ಲದೆ ಯಾರಾದ್ರೂ ವ್ಯಾಪಾರ ಮಾಡ್ತಾರೇನೋ? ಹಾಗಾದ್ರೆ ನಷ್ಟವಾಯ್ತಾ? ನಷ್ಟವೂ ಆಗ್ಲಿಲ್ಲ ಸ್ವಾಮಿ. ಅರೆ, ಲಾಭವೂ ಇಲ್ಲ ನಷ್ಟವೂ ಇಲ್ಲ, ಇದೆಂಥ ವ್ಯಾಪಾರ ಮಾರಾಯ? ಹೋಗ್ಲಿ, ಎಷ್ಟ ಕೊಟ್ಟಿ ಈ ಕುದುರೆಯನ್ನ? ಅವಾಗ ಈ ಕಳ್ಳ ವ್ಯಾಪಾರಿ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತಾನಂತೆ, ನಾನು ಎಷ್ಟಕ್ಕೆ ತೆಗೆದುಕೊಂಡಿದ್ದೇನೋ ಅಷ್ಟಕ್ಕೆ ಕೊಟ್ಟು ಬಿಟ್ಟೆ. ಅಂದ್ರೆ ಇವ ಕದ್ದುಕೊಂಡು ಬಂದಿದ್ದ, ಮತ್ತೊಬ್ಬ ಹಾರಿಸಿಕೊಂಡು ಹೋದ. ಈ ಪ್ರಪಂಚವನ್ನ ಸಂತೆಗೆ ಹೋಲಿಸ್ತಾರೆ. ಈ ಪ್ರಪಂಚ ಎನ್ನುವಂತ ಸಂತೆಗೆ, ಈ ಸಂಸಾರ ಎನ್ನುವಂತ ಸಂತೆಗೆ ಬಂದ ಬಳಿಕ ನಾವೆಲ್ಲರೂ ಕೂಡ ಲಾಭ ಮಾಡಲೇಬೇಕು. ಇಲ್ಲಿ ಲಾಭ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಲ್ಲ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಹೆಮ್ಮೆಯಿಂದ ದೇಹ ನಂಬ ಬೇಡಿ ಕಾಣಿರೋ, ಹೆಮ್ಮೆಯಿಂದ ದೇಹ ನಂಬ ಬೇಡಿ ಕಾಣಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ. लख 84 योनि फिर कर यह नर जन्म भी पाया. ಕಬೀರದಾಸರು ಹೇಳ್ತಾರೆ, 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದ ಬಳಿಕ ಕೊನೆಯದಾಗಿ ಪುಣ್ಯ ವಿಶೇಷದಿಂದಾಗಿ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಿದ್ದೀಯಾ? ಬಂದ ಬಳಿಕ ಆಯಾ ವಯಸ್ಸಾಗಯ ಹೇಗೆ ಬಂದಿದ್ಯೋ ಹಾಗೆ ಹೋಗಿಬಿಟ್ರೆ ಏನು ಪ್ರಯೋಜನ? ಕತ್ತಲಲ್ಲಿ ಬಂದು ಬೆತ್ತಲಾಗಿ ಹಾಗೆ ಹೋಗಿಬಿಟ್ರೆ ಏನು ಪ್ರಯೋಜನ? ಹಾಗಾಗಿ ಈ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಬೇಕಾದ್ರೆ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಹೆಮ್ಮೆಯಿಂದ ದೇಹವ ನಂಬ ಬೇಡಿ ಕಾಣಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಏನು ಹಾಗಾದ್ರೆ ಧರ್ಮವನ್ನ ಸಂಪಾದನೆ ಮಾಡುವುದು ಅಂತ ಹೇಳಿದ್ರೆ ಏನರ್ಥ? ಧರ್ಮ ಎನ್ನುವಂತ ಸಂಬಳವನ್ನು ಸಂಪಾದನೆ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ಏನರ್ಥ? ಧಾರಣಾತ್ ಧರ್ಮ ಮಿಥ್ಯಾಹು. ಮಹಾಭಾರತ ಹೇಳ್ತದೆ, ಯಾವುದು ಧರಿಸಲು ಯೋಗ್ಯವಾದದ್ದು ಅಧರ್ಮ ಧರ್ಮ ಅಂತ ಹೇಳಿ ಕರೆದರು. ನಮ್ಮ ಶಾಸ್ತ್ರಗಳು ಮನುಷ್ಯನಾದವನು ತನ್ನ ಜೀವನವನ್ನ ಸಾರ್ಥಕಪಡಿಸಿಕೊಳ್ಬೇಕಾದ್ರೆ ಹೇಗೆ ನಡೀಬೇಕು ಎನ್ನುವುದನ್ನ ಸ್ಪಷ್ಟವಾಗಿ ಹೇಳಿವೆ. ಇದನ್ನ ಯಾವುದೇ ಡಿಗ್ರಿ, ಯಾವುದೇ ವಿಶ್ವವಿದ್ಯಾಲಯವೇ ಹೇಳಿಕೊಡ್ಲಿಲ್ಲ. ಆದರೆ ನಮ್ಮ ವೇದಗಳು ಹೇಳುತ್ತವೆ, ನಮ್ಮ ಶ್ರುತಿಗಳು ಹೇಳುತ್ತವೆ, ನೀನು ಹೇಗೆ ಬದುಕಬೇಕು, ಹೇಗೆ ಬದುಕೊಂಡ್ರೆ ನಿನ್ನ ಜೀವನ ಸಾರ್ಥಕವಾಗ್ತದೆ ಅಂತಲೇ ಹೇಳಿ. ತೈತ್ತಿರಿಯ ಉಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಆಗಿನ ಕಾಲದಲ್ಲಿ ಪದವಿಯನ್ನ ಪೂರೈಸಿಕೊಂಡು ಹೊರಟಂತ ವಿದ್ಯಾರ್ಥಿಗಳಿಗೆ ಗುರು ಒಂದು ಉಪದೇಶವನ್ನು ಮಾಡ್ತಾನಂತೆ. ಈಗೆಲ್ಲ ಕಾನ್ವೊಕೇಶನ್ ಅಂತೇಳಿ ಮಾಡ್ತಾರೆ, ಪದವಿ ಪ್ರದಾನ ಸಮಾರಂಭ. ಹಾಗೆಯೇ ಅಂತ ಪದವಿ ಪ್ರದಾನ ಸಮಾರಂಭದಲ್ಲಿ ಗುರುಕುಲದಲ್ಲಿ ಗುರುಗಳು ಪದವಿಯನ್ನು ಪೂರೈಸಿಕೊಂಡು ಹೊರಟಂತ ವಿದ್ಯಾರ್ಥಿಗಳಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ನೋಡು, ಯಾನಿ ಅನವದ್ಯಾನಿ ಕರಿಮಾಣಿ ತಾನಿ ಸೇವಿತವ್ಯಾನಿ ನೋಹಿತರ.
ಶಾಸ್ತ್ರಗಳು ಯಾವುದನ್ನ ಮಾಡಬೇಡ ಅಂತೇಳಿ ಹೇಳ್ತದೆ ಅದನ್ನ ಮಾಡಬಾರದು. ಶಾಸ್ತ್ರಗಳನ್ನು ಯಾವುದನ್ನ ಮಾಡಬೇಕು ಅಂತ ಹೇಳ್ತಾ ಇವೆಯೋ ಅದನ್ನ ಮಾಡಲೇಬೇಕು. ಏನದು? ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾತ್ಮ ಪ್ರಮದಃ. ಸತ್ಯವನ್ನೇ ಹೇಳಬೇಕು, ಧರ್ಮದಲ್ಲೇ ನಡೆಯಬೇಕು, ನಿರಂತರ ಅಧ್ಯಯನವನ್ನು ಮಾಡ್ತಾ ಇರಬೇಕು, ಸ್ವಾಧ್ಯಾಯವನ್ನು ಮಾಡ್ತಾ ಇರಬೇಕು. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ತಾಯಿಯಲ್ಲಿ ದೇವರನ್ನು ಕಾಣು, ತಂದೆಯಲ್ಲಿ ದೇವರನ್ನು ಕಾಣು, ವಿದ್ಯೆ ನೀಡಿದಂತ ಗುರುಗಳಲ್ಲಿ ದೇವರನ್ನು ಕಾಣು, ಮನೆಗೆ ಬರುವಂತ ಅತಿಥಿಗಳಲ್ಲಿ ದೇವರನ್ನು ಕಾಣು. ಇದು ನಮ್ಮ ಶಾಸ್ತ್ರ ಹೇಳುವಂತಹದ್ದು. ಇದನ್ನೇ ಪುರಂದರದಾಸರು ಎಷ್ಟು ಸುಂದರವಾಗಿ ಕೀರ್ತನೆಯಲ್ಲಿ ಹೇಳಿದ್ರು ನೋಡಿ. ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ, ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ. ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ, ರಾಗಿ ತಂದೀರ. ನವಕೋಟಿ ನಾರಾಯಣ ಎನ್ನುವಂತ ಹೆಸರನ್ನು ಪಡೆದಿದ್ದಂಥ ಆಗರ್ಭ ಶ್ರೀಮಂತರಾಗಿದ್ದಂಥ ಶ್ರೀನಿವಾಸ ನಾಯಕ ಅದೊಂದು ದಿನ ಇದು ಯಾವುದೂ ಕೂಡ ಶಾಶ್ವತವಲ್ಲ, ಈ ಸಂಪತ್ತು ನನ್ನೊಂದಿಗೆ ಉಳಿಯುವಂತಹದ್ದಲ್ಲ ಎನ್ನುವಂತ ನಿರ್ಧಾರವನ್ನ ಮಾಡಿ ಅವೆಲ್ಲವನ್ನು ಕೂಡ ದಾನ ಮಾಡಿ ಕಾಲಿಗೆ ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ವಿಜಯನಗರದ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಕುಣಿಯುತ್ತಾ ಕುಣಿಯುತ್ತಾ ಹೇಳ್ತಾರೆ, ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ, ರಾಗಿ ತಂದೀರ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು. ಹೇಗೆ ಯೋಗ್ಯರಾಗ್ಲಿಕ್ಕೆ ಸಾಧ್ಯ ಉಂಟು? ಧರ್ಮಾಚರಣೆಯ ಮೂಲಕ ಯೋಗ್ಯರಾದ. ಏನ್ ಮಾಡ್ಬೇಕು ಧರ್ಮಾಚರಣೆ ಮಾಡಬೇಕಾದ್ರೆ? ಮಾತಾ ಪಿತರನ್ನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ, ಮಾತಾ ಪಿತರನ್ನು ಸೇವಿಪರಾಗಿ ರೀತಿಯ ಬಾಳನ್ನು ಬಾಳುವರಾಗಿ, ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರೀತಿಯ ಬಾಳನ್ನು ಬಾಳುವರಾಗಿ. ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ. ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ. ಎಲ್ಲರೂ ಹಾಡ್ಬೇಕು. ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ, ವಿಠಲ 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 ಪಾಂಡುರಂಗ. ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರ, ರಾಗಿ ತಂದೀರ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಧರ್ಮದ ಸೂಕ್ಷ್ಮಗಳನ್ನು. ಅನ್ನದಾನವ ಮಾಡುವರಾಗಿ ಅನ್ನಛತ್ರವನ್ನಿಟ್ಟವರಾಗಿ. ಇವತ್ತು ನಾವೇನಾದ್ರೂ ಕಾಶಿಗೆ ಹೋಗ್ಬೇಕು ಅಯೋಧ್ಯೆಗೆ ಹೋಗ್ಬೇಕು ಅಂತೆಲ್ಲ ಹೇಳಿದ್ರೆ ಫ್ಲೈಟ್ ಬುಕ್ ಮಾಡಿ 2 ದಿವಸದಲ್ಲಿ ಹೋಗಿ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ಯೋಚನೆ ಮಾಡಿ, ಒಂದು 100 ವರ್ಷದ ಹಿಂದೆ ಎಲ್ಲ ಸೌಕರ್ಯಗಳು ಇಲ್ಲದೇ ಇದ್ದಾಗಲೂ ಕೂಡ ನಮ್ಮ ಹಿರಿಯರು ಹೋಗ್ತಾ ಇದ್ರು. ಇಲ್ಲಿಂದ ಕಾಶಿಗೆ ಹೋಗ್ತಾ ಇದ್ರು, ಮಥುರೆಗೆ ಹೋಗ್ತಾ ಇದ್ರು, ಅಯೋಧ್ಯೆಗೆ ಹೋಗ್ತಾ ಇದ್ರು. ಹೇಗೆ ಹೋಗ್ತಾ ಇದ್ರು? ಈಗಿನ ಹಾಗೆ ಲಾಡ್ಜಿಂಗ್ ಇಲ್ಲ, ಹೋಟೆಲ್ಗಳಿಲ್ಲ, ರೆಸಾರ್ಟ್ಗಳಿಲ್ಲ, ಯಾವುದೇ ಸೌಕರ್ಯಗಳಿಲ್ಲದಿದ್ದಂತಹ ದಿನಗಳಲ್ಲಿ ಕೂಡ ತೀರ್ಥಯಾತ್ರೆಗೆ ಹೋಗ್ತಾ ಇದ್ರು. ಯಾಕಂತ ಹೇಳಿದ್ರೆ ನಮ್ಮ ಶಾಸ್ತ್ರ ಹೇಳಿದಂತಹ ಮಾತು, ಅನ್ನದಾನವ ಮಾಡುವರಾಗಿ. ಯಾವುದೇ ಹಳ್ಳಿಗೆ ಹೋದ್ರು ಕೂಡ, ಯಾವುದೇ ಊರಿಗೆ ಹೋದ್ರು ಕೂಡ ಕರೆದು ಅನ್ನ ಹಾಕ್ತಾ ಇದ್ರು, ಆತಿಥ್ಯ ಮಾಡ್ತಾ ಇದ್ರು. ನೀವು ಯಾರ ಊರಿಂದ ಬಂದಿರಿ,
ಯಾವ ಜಾತಿಯವರು ಯಾವ ಧರ್ಮದವರು ಕೇಳ್ತಾ ಇರಲಿಲ್ಲ. ಕರೆದು ಅನ್ನ ಹಾಕ್ತಾ ಇದ್ರು. ಇವತ್ತಿಗೆ ಅದೆಲ್ಲವೂ ಕೂಡ ಮಾಸಿ ಹೋಗಿದೆ. ಕೊನೆ ಪಕ್ಷ ಸ್ವಲ್ಪವಾದರೂ ಅದು ಉಳ್ಕೊಳ್ಳಿ ಎನ್ನುವಂತಹ ಉದ್ದೇಶದಿಂದ ಈ ಬ್ರಹ್ಮ ಕಲಶೋತ್ಸವದಂತಹ ಸಮಾರಂಭಗಳಲ್ಲಿ ಅನ್ನದಾನ ಮಾಡುವಂತ ಸುಯೋಗವನ್ನು ನಮಗೆ ಕೊಡ್ತಾ ಇದ್ದಾರೆ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆಯ ಮಾಡುವರಾಗಿ. ನಿರಂತರ ಭಜನೆ ಮಾಡಿ ಅನುದಿನ ಭಗವಂತನನ್ನ ಭಜಿಸಿ ಅಂತೇಳಿ ಹೇಳ್ತಾರೆ. ಯಾಕಂತೇಳಿ ಹೇಳಿದ್ರೆ, ಈ ದೇಹವನ್ನ ನಂಬಿದ್ರೆ ಖಂಡಿತವಾಗಿಯೂ ಕೂಡ ಹಿಗ್ಗುವ, ಕುಗ್ಗುವ, ಮುಗ್ಗುವ, ಮುದುಡುವ, ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವಂತ ಶರೀರವೇ ಶಾಶ್ವತವಲ್ಲ ಅಂತ ಹೇಳಿದ ಮೇಲೆ, ಈ ಶರೀರದ ಮೂಲಕ ಸಂಪಾದನೆ ಮಾಡಿರುವಂತಹ ಆಸ್ತಿ, ಐಶ್ವರ್ಯ, ಕೀರ್ತಿ ಇವೆಲ್ಲವೂ ಕೂಡ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಅದೊಂದು ದಿವಸ ಕಬೀರ್ ದಾಸರು ಒಬ್ಬ ಆಗರ್ಭ ಶ್ರೀಮಂತರನ್ನ, ಸಾಹುಕಾರನ್ನ ಪ್ರಶ್ನೆ ಮಾಡ್ತಾರೆ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀರಲ್ಲ, ಇಷ್ಟೆಲ್ಲ ಆಸೆ ಮಾಡಿಟ್ಟಿದ್ದೀರಲ್ಲ, ಇದೆಲ್ಲ ಯಾರಿಗೋಸ್ಕರ ಅಂತ. ಅವಾಗ ಸಾಹುಕಾರ ಹೇಳ್ತಾರೆ, ಸ್ವಾಮಿ, ಯಾರ್ಯಾರಿಗೋಸ್ಕರ ನಾನು ಯಾಕೆ ಮಾಡ್ಲಿ? ನಾನು ಮಾಡಿದ್ದು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ. ಸರಿ, ಹೆಂಡತಿ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಲ್ಲ, ಯಾಕಾಗಿ ಅಂತ ಹೇಳಿದ್ರೆ, ಅವ್ರು ನನ್ನನ್ನೇ ನಂಬಿಕೊಂಡಿದ್ದಾರೆ, ಅದಕ್ಕೋಸ್ಕರ ಮಾಡಿದ್ದೇನೆ. ಕಬೀರ್ ದಾಸರು ಹೇಳ್ತಾರೆ, ಸ್ವಾಮಿ, ಈ ಪ್ರಪಂಚದಲ್ಲಿ ಯಾರೂ ಯಾರನ್ನೂ ನಂಬಿಕೊಂಡಿಲ್ಲ. ನಂಬಿಕೊಂಡಿರುವವರ ಹಾಗೆ ನಟನೆ ಮಾಡ್ತಾರೆ ಅಷ್ಟೇ. ಆದರೆ ಈ ಪ್ರಪಂಚದಲ್ಲಿ ನಾವು ನಂಬಬೇಕಾದದ್ದು ಪರಮಾತ್ಮನನ್ನು ಒಬ್ಬನನ್ನೇ. ಇಲ್ಲ ಸ್ವಾಮಿ, ನನ್ನ ಹೆಂಡತಿ ಮಕ್ಕಳು ನನ್ನನ್ನೇ ನಂಬಿಕೊಂಡಿದ್ದಾರೆ. ನೀವು ಹೇಗೆ ಹೇಳ್ತೀರಿ ನಂಬಿಕೊಂಡಿಲ್ಲ ಅಂತ ಹೇಳಿ? ನೋಡಿ, ನಾನು ನಿರೂಪಣೆ ಮಾಡಿ ತೋರಿಸ್ತೇನೆ. ಅದಕ್ಕೊಂದು ಸಣ್ಣ ನಾಟಕ ಮಾಡಬೇಕಾಗ್ತದೆ. ನೀವೇನಾದ್ರೂ ನಾಟಕದಲ್ಲಿ ಪಾತ್ರ ಮಾಡಿ ಅಭ್ಯಾಸ ಉಂಟೆ? ಯಜಮಾನ್ರ ಹತ್ರ ಕೇಳ್ತಾರೆ, ಸ್ವಾಮಿ, ನಮ್ಮೂರಿನಲ್ಲಿ ನಾಟಕ ಆದ್ರೆ ಹೀರೋ ಪಾತ್ರ ನನಗೇನೆ, ನಾನ್ ನಾಟಕ ಮಾಡ್ತೇನೆ. ಹಾಗಾದ್ರೆ ನಾಳೆ ದಿವಸ ಸಾಯುವ ನಾಟಕ ಮಾಡಬೇಕು ಅಂತ ಹೇಳಿದ್ರು. ಸೂಚನೆಗಳನ್ನ ಕೊಟ್ಟಿದ್ದಾರೆ ಕಬೀರ್ ದಾಸರು. ಮರು ದಿವಸ ಏನು ಮಾಡಬೇಕು ಅಂತ ಹೇಳಿ, ಮಾರನೇ ದಿವಸ ಬೆಳಗಾಗುವಂತ ಹೊತ್ತು, ಅವಾಗ ಸೂರ್ಯೋದಯ ಆಗ್ತಾ ಇದೆ, ಯಜಮಾನರು ಇನ್ನೂ ಎದ್ದಿಲ್ಲ. ಮಡದಿ ಬಂದು ಕರೀತಾ ಇದ್ದಾಳೆ, ಆದ್ರೆ ಹೇಳ್ತಾ ಇಲ್ಲ. ಮೈ ತಟ್ಟಿ ಎಬ್ಬಿಸಿದ್ಲು, ಆದ್ರೂ ಹೇಳ್ತಾ ಇಲ್ಲ. ಭಯವಾಯಿತು. ಮಕ್ಕಳನ್ನೆಲ್ಲ ಕರೆದು, ನೋಡಿ ಏನಾಯ್ತು, ಅಪ್ಪನಿಗೆ ಏನಾಯ್ತು ನೋಡಿ ಅಂತೇಳಿ ಕರೀತಾರೆ. ಆವಾಗ ಮಕ್ಕಳೆಲ್ಲ ಓಡಿ ಬಂದ್ರು, ನೋಡ್ತಾರೆ. ನೋಡುವಾಗ ಕೈ ಕಾಲೆಲ್ಲ ತಣ್ಣಗಾಗಿ ಹೋಗ್ಬಿಟ್ಟಿದೆ, ಅಂಥ ನಟ. ಆವಾಗ ಹಾಗಾದ್ರೆ ಏನ್ ಮಾಡೋಣ? ವೈದ್ಯರನ್ನ ಕರೆಸಿದ್ದಾರೆ. ವೈದ್ಯರು ಬಂದು ಪರೀಕ್ಷೆ ಮಾಡಿ ನೋಡಿ ಹೇಳ್ತಾರೆ, ಏನೂ ಪ್ರಯೋಜನ ಇಲ್ಲ. ಯಾರ್ಯಾರಿಗಾದ್ರೂ ಏನಾದ್ರೂ ಹೇಳಲಿಕ್ಕಿದ್ರೆ ಕೂಡ್ಲೇ ಹೇಳಿಬಿಡಿ. ಮಕ್ಕಳಿಗೆ ಪ್ರಯತ್ನ ಮಾಡೋಣ ಅಂತ ಹೇಳಿ, ಊರಲ್ಲಿ ದಾಸರಿದ್ದಾರೆ, ಸಂತರಿದ್ದಾರೆ, ಅವರನ್ನ ಕರೆಸಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಕಬೀರ್ ದಾಸರನ್ನ ಬರ್ಲಿಕ್ಕೆ ಹೇಳಿದ್ರು. ಕಬೀರ್ ದಾಸರು ಬಂದಿದ್ದಾರೆ. ರಾಮ್ 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 ಎನ್ನುತ್ತಾ ನಾಮಸ್ಮರಣೆಯನ್ನ ಮಾಡ್ತಾ ಬಂದಿದ್ದಾರೆ ಕಬೀರ್ ದಾಸರು. ಬಂದು, ನಿಮಗೆಲ್ಲರೂ ಕೂಡ ಯಜಮಾನರ ಪ್ರಾಣ ಮುಖ್ಯ ತಾನೆ? ಹೌದು. ಅವರು ಬದುಕಬೇಕು ತಾನೆ? ಹೌದು. ಅವರಿಗೋಸ್ಕರ ಏನು ಮಾಡ್ಲಿಕ್ಕೆ ತಯಾರಿದ್ದೀರಾ ನೀವು? ಹೌದು ಸ್ವಾಮಿ, ಅವರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿದ್ದೇವೆ. ಹಾಗಾದ್ರೆ ಒಂದು ಲೋಟ ಹಾಲು ತೆಗೆದುಕೊಂಡು ಬನ್ನಿ ಅಂತೇಳಿ ಹೇಳಿದರು. ಒಳಗೆ ಹೋಗಿ ಒಂದು ಬೆಳ್ಳಿ ತಟ್ಟೆಯಲ್ಲಿ ಹಾಲನ್ನು ಹಿಡ್ಕೊಂಡು ಬಂದರು. ಅದಕ್ಕೆ ಕೇಸರ, ಬಾದಾಮ್, ಸಕ್ಕರೆ ಎಲ್ಲ ಹಾಕೊಂಡು ಬಂದಿದ್ದಾರೆ. ಆ ಬೆಳ್ಳಿ ಲೋಟದಲ್ಲಿ ಹಾಲನ್ನು ಹಿಡ್ಕೊಂಡು ಬಂದು ಕಬೀರ್ ದಾಸರ ಕೈಯಲ್ಲಿ ಕೊಟ್ಟರು. ಕಬೀರ್ ದಾಸರು ಆ ತಟ್ಟೆಯನ್ನ ಕೈಯಲ್ಲಿ ಹಿಡ್ಕೊಂಡು ರಾಮ್ 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 ಅನ್ನುತ್ತ ಯಜಮಾನರ ಸುತ್ತ 3 ಪ್ರದಕ್ಷಿಣೆ ಬಂದ್ರು. ಆ ಬಳಿಕ ಹೇಳ್ತಾರೆ, ನೋಡಿ, ನಿಮ್ಮಲ್ಲಿ ಯಾರಾದ್ರೂ ಈಗ ಈ ಹಾಲನ್ನ ಕುಡಿದ್ರೆ ಯಜಮಾನರು ಎದ್ದು ಕೂತ್ಕೊಳ್ತಾರೆ. ಯಾರು ಕುಡಿತೀರಿ ಹೇಳಿ? ಎಲ್ಲರೂ ನಾನು ಕುಡಿತೇನೆ ಎಂದು ಏಕಪ್ರಕಾರವಾಗಿ ಮುಂದೆ ಬರ್ತಾ ಇದ್ದಾರೆ. ಒಂದು ಕ್ಷಣ ನಿಲ್ಲಿ. ನಿಮ್ಮಲ್ಲಿ ಯಾರಾದ್ರೂ ಈ ಹಾಲನ್ನ ಕುಡಿದ್ರೆ ಯಜಮಾನರು ಎದ್ದು ಕೂತ್ಕೊಳ್ತಾರೆ. ಆದರೆ ಯಾರು ಹಾಲನ್ನ ಕುಡಿಯುತ್ತಾರೋ ಅವರು ಸಾಯ್ಬೇಕಾಗ್ತದೆ ಅಂತ ಹೇಳಿ.
ಅಷ್ಟು ಹೇಳಬೇಕಾದ್ರೆ ಒಬ್ಬೊಬ್ಬರೇ ಹಿಂದಕ್ಕೆ ಸರಿಯಲಿಕ್ಕೆ ಶುರು ಮಾಡಿದ್ರು. ಕಬೀರ್ ದಾಸರು ಸಾಹುಕಾರ ಪತ್ನಿಯನ್ನು ಕೇಳ್ತಾಳೆ, ಅಮ್ಮ, ಬೆಳಗ್ಗಿನಿಂದ ಏಕಪ್ರಕಾರವಾಗಿ ಗೋಳೋ ಅಂತ ಹೇಳಿ ಅಳ್ತಾ ಇದ್ದೆ, ದೊಂಡೆ ಪಸೆ ಆರಿ ಹೋಗಿರ್ಬೇಕು, ಯಾಕೆ ಹಾಲು ಕುಡಿಬಾರದು? ಆವಾಗ ಆಕೆ ಹೇಳ್ತಾಳೆ, ಸ್ವಾಮಿ, ಹಾಲೇನೋ ಕುಡಿಬೋದಿತ್ತು, ಆದರೆ ಇತ್ತೀಚೆಗಷ್ಟೇ 10,000 ರೂಪಾಯಿ ಕೊಟ್ಟು ಹೊಸ ಎಮ್ಮೆಯನ್ನು ತಗೊಂಡಿದ್ದೇನೆ. ನಾನೇನಾದ್ರೂ ಸತ್ತರೆ ಆ ಎಮ್ಮೆ ಚಾಕರಿ ಮಾಡೋದು ಯಾರು? ಆಕೆಗೆ ಎಮ್ಮೆಯ ಚಿಂತೆ ಹೊರತು ಯಜಮಾನರ ಚಿಂತೆ ಇಲ್ಲ. ಕೊನೆ ಮಗನನ್ನ ಕರೆದು ಕೇಳ್ತಾಳೆ, ನೋಡು, ನೀನು ಅಂತ ಹೇಳಿದ್ರೆ ಪ್ರಾಣ ನಿನ್ನ ಅಪ್ಪನಿಗೆ, ನೀನ್ ಯಾಕೆ ಈ ಹಾಲನ್ನು ಕುಡಿಯಬಾರದು? ಆ ಸಣ್ಣ ಮಗ ಹೇಳ್ತಾನೆ, ದಾಸರೇ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆದರೆ ಮೊದಲು ಪ್ರಸಾದಕ್ಕೆ ಕರೆಯೋದು ನಮ್ಮ ಅಣ್ಣನನ್ನ. ಮೊದಲು ಅವನಿಗೊಂದು ಅವಕಾಶ ಕೊಟ್ಟು ನೋಡಿ, ಅವನು ಬೇಡ ಹೇಳಿದ್ರಲ್ಲ, ಆಮೇಲೆ ನೋಡು ಅಂತೇಳಿ ಹೇಳ್ತಾರೆ. ಸರಿ ಆಯ್ತು ಅಂತೇಳಿ ಹೇಳಿ ಹಿರಿಯ ಮಗನನ್ನ ಕರೀತಾರೆ. ಹಿರಿಯ ಮಗನನ್ನ ಕರೆದು, ನೋಡಪ್ಪ, ನಿನ್ನ ಮೇಲೆ ಬಹಳಷ್ಟು ಭರವಸೆ ಇಟ್ಟುಕೊಂಡಿದ್ರು ನಿಮ್ಮ ಅಪ್ಪ, ಪ್ರೀತಿ ಇಟ್ಟುಕೊಂಡಿದ್ರು, ನೀನ್ ಯಾಕೆ ಈ ಹಾಲು ಕುಡಿಬಾರದು? ಅವಾಗ ಆ ದೊಡ್ಡ ಮಗ ಹೇಳ್ತಾನೆ, ದಾಸರೇ, ನಿಮಗಂತೂ ಹಿಂದೆ ಮುಂದೆ ಯಾರೂ ಇಲ್ಲ, ನನಗೆ ಮಗ ಇದ್ದಾನೆ, ಈಗ 8 ವರ್ಷ ಆಗ್ತಾ ಉಂಟು, ಅವನಿಗೊಂದು ಉಪನಯನ ಮಾಡಬೇಕು, ಅವನ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕಬೇಕು, ಆಮೇಲೆ ಮಾತ್ರ ನಾನು ಸಾಯ್ಲಿಕ್ಕೆ ಸಾಧ್ಯ, ಬೇಕಾದ್ರೆ ನೀವೇ ಹಾಲು ಕುಡೀರಿ ಸ್ವಾಮಿ ಅಂತೇಳಿ ಹೇಳಿ ಅವನು ಹಿಂದಕ್ಕೆ ಸರಿದ. ಆಳು ಕಾಳುಗಳನ್ನು ಕರೆದ್ರು ಅವರು ಕೂಡ ಹಾಲು ಕುಡಿಲಿಕ್ಕೆ ತಯಾರಿಲ್ಲ. ಕೊನೆಗೆ ಮನೆಯಲ್ಲಿ ಒಂದು ಬೆಕ್ಕು ಇತ್ತು, ಆ ಬೆಕ್ಕನ್ನು ತೆಗೆದುಕೊಂಡು ಬರ್ತಾರೆ, ತಟ್ಟೆಯಲ್ಲಿ ಹಾಲನ್ನ ಹಾಕಿ ಬೆಕ್ಕನ್ನು ಮುಂದೆ ಬಿಟ್ಟು. ಬೆಕ್ಕು ಕೂಡ ಯೋಚನೆ ಮಾಡುತ್ತದೆ, ನಾನು ಈ ಮನೆಗೆ ಬಂದು 3 ವರ್ಷ ಆಯಿತು, ಈ 3 ವರ್ಷದಲ್ಲಿ ಒಂದು ದಿನವೂ ಕೂಡ ಒಂದು ತೊಟ್ಟು ಹಾಲನ್ನು ಪಾತ್ರೆಯಲ್ಲಿ ಬಿಟ್ಟವರಲ್ಲ, ಅಂತ ಕಂಜೂಸಿ ಜನ ಇವರು. ಹಾಗಿರುವಾಗ ಇವತ್ತು ಅವರಾಗಿ ಬಂದು ಬೆಳ್ಳಿ ತಟ್ಟೆಯಲ್ಲಿ ಹಾಲನ್ನು ನನ್ನ ಮುಂದೆ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತ ಹೇಳಿ ಅದಕ್ಕೂ ಅನ್ನಿಸಿದಂತೆ ಆ ತಟ್ಟೆಯ ಸುತ್ತ 3 ಸುತ್ತು ಬಂದು ಅದು ಕೂಡ ಬಾಲ ಮಡಿಸಿಕೊಂಡು ಹೋಯ್ತು. ಆವಾಗ ಕಬೀರ್ ದಾಸ್ ಹೇಳ್ತಾರೆ, ನೀವು ಯಾರೂ ಹಾಲು ಕುಡಿಲಿಕ್ಕೆ ತಯಾರಿಲ್ಲ ಅಂದ್ರೆ ನಿಮಗೆ ಯಾರಿಗೂ ಕೂಡ ಯಜಮಾನರ ಪ್ರಾಣ ಮುಖ್ಯ ಅಲ್ಲ, ನೀವು ಯಾರು ಅವರನ್ನ ನಂಬಿಕೊಂಡಿಲ್ಲ, ಆದ್ರೆ ನನಗೆ ಬೇಕು ನಿಮ್ಮ ಯಜಮಾನರು, ನಾನೇ ಕುಡಿತೇನೆ ಅಂತೇಳಿ ಹೇಳ್ತಾ ರಾಮ್ 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 ಎನ್ನುತ್ತಾ ಹಾಲನ್ನ ಘಟಘಟನೆ ಕುಡ್ದೇ ಬಿಟ್ರು. ಮೊದಲೇ ಸೂಚನೆಯನ್ನು ಕೊಟ್ಟಿದ್ರು, ಹೀಗೀಗ್ ಮಾಡಿದಾಗ ಎದ್ದು ಕೂತ್ಕೊಳ್ಬೇಕು ಅಂತೇಳಿ ಹೇಳಿ ದಡಕ್ಕನೆ ಎದ್ದು ಕೂತರು ಯಜಮಾನರು. ಸಾಹುಕಾರರು ಬಂದು ಕಾಲಿಗೆ ಬೀಳುತ್ತಾರೆ, ಕಬೀರ್ ದಾಸರೇ, ನನಗೆ ಅರ್ಥವಾಯಿತು, ನೀವು ಹೇಳಿದಂತ ತತ್ವ ಇವತ್ತು ನನ್ನ ಮನಸ್ಸಿಗೆ ಬಂತು. ಯಾರು ಇರುವರು ನಿನ್ನ ಹಿಂದೆ, ಯಾರು ಬರುವರು ನಿನ್ನ ಹಿಂದೆ, ಇತ್ತ ಬಾರೆಂದು ಯಮಭಟರು ಕರೆದೊಯ್ಯುವಾಗ, ಯಾರು ಬರುವರು ನಿನ್ನ ಹಿಂದೆ, ಯಾರು ಬರುವರು ನಿನ್ನ ಹಿಂದೆ, ಇತ್ತ ಸತಿಸುತರುಗಳು ಬರುವುದಿಲ್ಲ, ಸತಿಸುತರುಗಳು ಬರುವುದಿಲ್ಲ, ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ, ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ, ಕ್ಷಿತಿಮಾಲ್ಯ ಕ್ಷೇತ್ರ ಬರುವುದಿಲ್ಲ, ಕ್ಷಿತಿಮಾಲ್ಯ ಕ್ಷೇತ್ರ ಲಕ್ಷ್ಮೀಪತಿ ಎಂಬುವನಲ್ಲದೆ ಬೇರೆ ಗತಿಯಿಲ್ಲ, ಯಾರು ಬರುವರು ನಿನ್ನ ಹಿಂದೆ, ಯಾರು ಬರುವರು ನಿನ್ನ ಹಿಂದೆ. भाई बंधु और बहन साले सब पैसे के भाई, दिल का साथी नहीं कोई. कबीर दास ಹೇಳ್ತಾರೆ, भाई बंधु और बहन साले सब पैसे के भाई, ದಿಲ್ ಕಾ ಸಾಥಿ ನಹಿ ಕೋಯಿ, ಯಾರೂ ಕೂಡ ನಿನ್ನೊಟ್ಟಿಗೆ ಬರೋದಿಲ್ಲ. ಹಾಗಾಗಿ ರಾಮ ಭಜನ್ ಕೋ ದಿಯಾ ಕಮಲ ಮುಖ, ರಾಮ ಭಜನ್ ಕೋ ದಿಯಾ. ಈ ದೇಹವನ್ನ ಭಗವಂತ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನ ಸೇವೆ ಮಾಡ್ಲಿಕ್ಕೋಸ್ಕರ, ಅವನ ಭಜನೆ ಮಾಡ್ಲಿಕ್ಕೋಸ್ಕರ. ಹಾಗಾಗಿ
ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಹಿಗ್ಗುವ ಕುಗ್ಗುವ ಮುಗ್ಗುವ ಮುದ್ದುಡುವ ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವಂತ ಶರೀರವೇ ಶಾಶ್ವತವಲ್ಲ ಅಂತೇಳಿ ಹೇಳಿದ್ಮೇಲೆ, ಮಾಳಿಗೆ ಮನೆ ಇರಲಿ, ಜೋಳಿಗೆ ತುಂಬ ಹೊನ್ನಿರಲಿ, ಆಳು ಮಂದಿ ಶಾನೆ ಇರಲಿ, ಕಾಲನು ತಾ ಬೆನ್ನ ಬಿಡನು. ಬೇಳ್ವೆ ನೆಂಟರಿಗೆ ಕರೆದು ಬೇಳೆ ಬೆಲ್ಲವನ್ನು ತಂದು, ನಾಳೆ ಮಗನ ಮದುವೆ ಎಂದು ತಾಳು ಎಂದರೆ ಯಮನು ಬಿಡನು. ಮಗನಿಗೆ ಮದುವೆ ಅಂತೇಳಿ ಹೇಳಿ ಮನೆಯಲ್ಲೆಲ್ಲ ಸಂಭ್ರಮ, ಬಂಧು ಬಳಗದವರೆಲ್ಲ ಕರೆದಿದ್ದಾನೆ. ಏನು ಸಂಭ್ರಮ, ಏನು ಸಂತೋಷ. ನಾಳೆ ಬೆಳಿಗ್ಗೆ ಆದ್ರೆ ಮದುವೆ. ಆ ಹೊತ್ತಿಗೆ ಯಮಧರ್ಮರಾಯ ಪ್ರಾಣಹರಣ ಮಾಡಲಿಕ್ಕೆ ಬಂದು ಕರೆಯುವಾಗ, ನಾಳೆ ಮದುವೆ, ಮಗನ ಮದುವೆ, ಪ್ರೀತಿಯಿಂದ ಸಾಕಿದ್ದೇನೆ, ಈಗ ನಾಳೆ 4 ಅಕ್ಷತೆ ಕಾಳು ಹಾಕಿ ಆಮೇಲೆ ಬರ್ತೇನೆ ಅಂತ ಹೇಳಿದ್ರೆ ಯಮಧರ್ಮರಾಯ ಬಿಟ್ಟು ಹೋಗ್ತಾನೆಯೇ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಈ ಜೀವನ ಎನ್ನುವಂತಹದ್ದು ಅಶಾಶ್ವತವಾದದ್ದು. ಹಾಗಾಗಿ ಕನಕದಾಸರೆಷ್ಟು ಸುಂದರವಾಗಿ ಹೇಳ್ತಾರೆ, ಹುಟ್ಟಿಸಿದ ಸ್ವಾಮಿ ತಾನ್ ಹೊಣೆಗಾರನಾಗಿರಲು, ಹುಟ್ಟಿಸಿದ ಸ್ವಾಮಿ ತಾನ್ ಹೊಣೆಗಾರನಾಗಿರಲು, ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ ತಾಳು ಮನವೇ, ತಲ್ಲಣಿಸದಿರು ಕಂಡ ತಾಳು ಮನವೇ. ಕನಕದಾಸರು ಎಂತ ಅಪರೋಕ್ಷ ಜ್ಞಾನಿಗಳು ನೋಡಿ. ಇವತ್ತಿನ ಕಾಲದಲ್ಲಿ ಒಂದು ಕೆಜಿ ಕ್ಲಾಸಿನ ಮಕ್ಕಳಿನಿಂದ ಹಿಡಿದು ಮುದುಕರವರೆಗೆ ಎಲ್ಲರ ಬಾಯಿಯಲ್ಲಿರುವಂತ ಒಂದು ಪದ ಯಾವುದು ಅಂತೆಲ್ಲ ಹೇಳಿದ್ರೆ ಟೆನ್ಷನ್. ಟೆನ್ಷನ್ 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 ಅಂತೆಲ್ಲ ಹೇಳಿ 3 ಹೊತ್ತು ನಾವು ಜಪ ಮಾಡ್ತಾ ಇರ್ತೇವೆ. ಕನಕದಾಸರು ಅಪರೋಕ್ಷ ಜ್ಞಾನಿಗಳು. ಮುಂದೆ ಕಲಿಯುಗದಲ್ಲಿ ಈ ಟೆನ್ಷನ್ ಎನ್ನುವಂತಹದ್ದು ಎಲ್ಲರನ್ನು ಬಾಧಿಸುವಂತಹದ್ದು ಅಂತೇಳಿ ಅವರಿಗೂ ಗೊತ್ತಿತ್ತು. ಆ ಟೆನ್ಷನ್ ಎನ್ನುವಂತಹ ಪದಕ್ಕೆ ಸಮಾನಾರ್ಥಕವಾದಂತ ಕನ್ನಡದಲ್ಲಿ ಪದ ಯಾವುದು ಅಂತ ಹೇಳಿದ್ರೆ ಅದು ತಲ್ಲಣ ಅಂತ ಹೇಳಿ. ಹಾಗಾಗಿ ಕನಕದಾಸರು ನೋಡಿ, ತಲ್ಲಣಿಸದಿರು ಕಂಡೆ ತಾಳು ಮನವೇ, ತಲ್ಲಣಿಸದಿರು ಕಂಡೆ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡೆ ತಾಳು ಮನವೇ, ತಲ್ಲಣಿಸದಿರು ಕಂಡೆ ತಾಳು ಮನವೇ. ಧರ್ಮವನ್ನ ಆಚರಣೆ ಮಾಡಬೇಕು, ಭಗವಂತನನ್ನ ಆಶ್ರಯಿಸಬೇಕು. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದು. ಹಾಗಾದ್ರೆ ಧರ್ಮವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಆದ್ರೆ ನಾವೆಲ್ಲರೂ ಶಾಸ್ತ್ರಗಳನ್ನು ಓದಬೇಕು. ಸಾಧ್ಯ ಉಂಟೆ? ವೇದಶಾಸ್ತ್ರಗಳನ್ನು ನಾವೆಲ್ಲರೂ ಕೂಡ ಓದಿದವರಿಗೆ ನೆನಪುಳಿಯೋದಿಲ್ಲ, ಇನ್ನು ಏನು ಓದದಿದ್ದವರಿಗೆ ಅದು ನೆನಪಿಗೆ ಬರ್ಲಿಕ್ಕೆ ಸಾಧ್ಯ ಉಂಟೆ? ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸವಾಲುಗಳು ಬರುತ್ತಾ ಇರುವಂತ ಸಂದರ್ಭದಲ್ಲಿ ನಾನು ಹಾಗೆ ನಡೀಬೇಕು, ಹೀಗೆ ನಡೀಬೇಕು, ಹಾಗೆ ನಡೆದ್ರೆ ಅದು ಧರ್ಮವೋ, ಹೀಗೆ ನಡೆದ್ರೆ ಅದು ಅಧರ್ಮವೋ, ಇದನ್ನ ನಾವು ತೀರ್ಮಾನ ಮಾಡಬೇಕಲ್ಲ. ಧರ್ಮ ಹೇಳಿದ ಹಾಗೆ ನಡೀಬೇಕಲ್ಲ, ಶಾಸ್ತ್ರ ಹೇಳಿದ ಹಾಗೆ ನಡೀಬೇಕಲ್ಲ. ಅದು ಹೇಗೆ ಸಾಧ್ಯ? ಭಗವಂತನಿಗೂ ಗೊತ್ತುಂಟು ಇದು ಎಲ್ರಿಗೂ ಸಾಧ್ಯವಾಗುವಂಥದ್ದಲ್ಲ ಅಂತ ಹೇಳಿ. ಅದಕ್ಕಾಗಿ ಸರಳ ಮಾರ್ಗವನ್ನ ಭಗವಂತ ನಮಗೆ ಉಪದೇಶ ಮಾಡ್ತಾನೆ. 17 ಅಧ್ಯಾಯಗಳನ್ನ ಅರ್ಜುನನಿಗೆ ಬೋಧನೆ ಮಾಡಿದ ಬಳಿಕ ಕೊನೆಯದಾಗಿ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಂತಹದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನೋಡು ಅರ್ಜುನ, 17 ಅಧ್ಯಾಯಗಳಲ್ಲಿ ನಾನು ಬೇಕಾದಷ್ಟು ನಿನಗೆ ಬೋಧನೆಯನ್ನು ಕೊಟ್ಟಿದ್ದೇನೆ. ಈಗ ಒಂದು ಕೆಲಸ ನೀನು ಮಾಡಬೇಕು. ನಾನು ಹೇಳಿದ್ದನ್ನೆಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ, ನೀನು ಒಂದೇ ಮಾಡಬೇಕಾದದ್ದು, ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗು, ನನಗೆ ಶರಣಾಗು. ನನಗೆ ಶರಣಾದ್ರೆ
ನಿನ್ನನ್ನು ಉದ್ಧಾರ ಮಾಡ್ತೇನೆ. ಹೇಗೆ? ಧರ್ಮ ಮಾರ್ಗದಲ್ಲಿ ಮುನ್ನಡೆಸಿ. ಬುದ್ಧಿಯೋಗಂ ದದಾಮಿ. ನಿರ್ಣಯ ಮಾಡಿ ಭಗವಂತ ಪ್ರಚೋದನೆಯನ್ನು ನೀಡಬೇಕು. ಎಂಥ ಪ್ರಚೋದನೆ ಅಂತೇಳಿ ಹೇಳಿದರೆ, ನಾನು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಕೇವಲ ನನಗೆ ಮಾತ್ರ ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ಕೇವಲ ನನಗೆ ಮಾತ್ರ ಒಳಿತಾಗುವುದಲ್ಲ, ಇಡೀ ಲೋಕಕ್ಕೆ ಒಳಿತಾಗಬೇಕು, ಇಡೀ ಸಮಾಜಕ್ಕೆ ಒಳಿತಾಗಬೇಕು. ಅಂಥ ನಿರ್ಧಾರವನ್ನು ನಾನು ತೆಗೆದುಕೊಳ್ಳುವ ಹಾಗೆ ಮಾಡು ಅಂತೇಳಿ ಹೇಳಿ ಭಗವಂತನಲ್ಲಿ ನಾವು ಶರಣ ಆದರೆ ಆವಾಗ ಬುದ್ಧಿಗೆ ಪ್ರಚೋದನೆಯನ್ನ ಇತ್ತು ನಮ್ಮನ್ನ ಧರ್ಮ ಮಾರ್ಗದಲ್ಲಿ ಮುನ್ನಡೆಯುವಂತೆ ಮಾಡ್ತಾನೆ ಭಗವಂತ. ನಾವೆಲ್ಲರ ಕೇಳ್ತಾ ಇದ್ದೇವೆ, ದೊಡ್ಡ ದೊಡ್ಡ ಮಹನೀಯರೆಲ್ಲ ಆಗಿ ಹೋಗಿದ್ದಾರೆ, ಎಂತೆಂಥ ಮಹಾತ್ಮರೆಲ್ಲ ಆಗಿ ಹೋಗಿದ್ದಾರೆ. ವಲ್ಲಭಭಾಯಿ ಪಟೇಲರ ಹೆಸರು ತಾವೆಲ್ಲ ಕೇಳಿದ್ದೀರಿ. ವಲ್ಲಭಭಾಯಿ ಪಟೇಲರು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭ, ಒಬ್ಬ ರೈತ, ಬಹಳ ಬಡವ, ಅವನು ವಲ್ಲಭಭಾಯಿ ಪಟೇಲರ ಹತ್ರ ಬಂದು, ನೋಡಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ನನ್ನ ಜಮೀನನ್ನು ಕಸಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬ್ರಿಟಿಷರು, ನೀವೇ ನನ್ನನ್ನು ರಕ್ಷಣೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಕುಟುಂಬ ಬೀದಿ ಪಾಲಾಗ್ತದೆ, ನೀವು ಮಾತ್ರ ನನ್ನನ್ನು ಉಳಿಸ್ಲಿಕ್ಕೆ ಸಾಧ್ಯ ಉಂಟು, ನನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾಗ ಆ ಕೇಸನ್ನು ತೆಗೆದುಕೊಂಡು ಆ ರೈತನ ಪರವಾಗಿ ವಕಾಲತ್ತನ್ನ ಮಾಡ್ತಾ ಇದ್ದಾರೆ ವಲ್ಲಭಭಾಯಿ ಪಟೇಲರು. ತಿಂಗಳ ಕಾಲ ನಡೆಯಿತು. ಕೊನೆಯದಾಗಿ ಅಂದು ವಿಶೇಷವಾದಂತ ದಿನ, ಆ ದಿನ ಬೇಕಾದಂತ ಸಾಕ್ಷಿಗಳನ್ನೆಲ್ಲ ನೀಡಿ ತೀರ್ಮಾನ ಪ್ರಕಟವಾಗಬೇಕಾದಂತ ದಿನ. ವಲ್ಲಭಭಾಯಿ ಪಟೇಲರು ಬೇಕಾದಂತ ಎಲ್ಲಾ ತಯಾರಿಯನ್ನು ಮಾಡಿಕೊಂಡು ಕೋರ್ಟಿನಲ್ಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ, ಸಮರ್ಥವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ, ಈ ರೈತ ಯಾವುದೇ ತಪ್ಪನ್ನು ಮಾಡಲಿಲ್ಲ ಎನ್ನುವಂಥದ್ದನ್ನ. ಸುಮಾರು 11 ಗಂಟೆ ಹೊತ್ತಿಗೆ ಒಬ್ಬ ಜವಾನ ಬಂದು ಒಂದು ಚೀಟಿಯನ್ನು ಕೊಡ್ತಾನೆ. ಆ ಚೀಟಿಯನ್ನು ನೋಡಿದ ಕ್ಷಣ ಒಂದು ಕ್ಷಣ ಸ್ತಬ್ಧವಾಗಿ ಬಿಟ್ಟು ಆ ಚೀಟಿಯನ್ನ ಕಿಸೆಯೊಳಗೆ ಹಾಕಿದ್ರು, ವಕಾಲತ್ತನ್ನ ಮುಂದುವರಿಸಿದ್ರು. ಮಧ್ಯಾಹ್ನ 2:30 ತನಕ ಕಲಾಪ ನಡೆಯಿತು. ಕೊನೆಗೆ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ, ಈ ರೈತ ಯಾವುದೇ ತಪ್ಪನ್ನು ಮಾಡಲಿಲ್ಲ, ಅವನ ಜಮೀನನ್ನು ಅವನಿಗೆ ಬಿಟ್ಟುಕೊಡಬೇಕು, ಅವನನ್ನ ಗೌರವಾನ್ವಿತವಾಗಿ ಬಂಧಮುಕ್ತನಾಗಿಸಬೇಕು ಅಂತೇಳಿ ಹೇಳಿ ತೀರ್ಮಾನವನ್ನು ಕೊಟ್ಟ ಕ್ಷಣ ಆ ರೈತ ಓಡೋಡಿ ಬಂದು ವಲ್ಲಭಭಾಯಿ ಪಟೇಲರ ಕಾಲಿಗೆ ಬೀಳ್ತಾನೆ. ಸ್ವಾಮಿ, ನಿಮ್ಮಿಂದಾಗಿ ಇವತ್ತು ನನ್ನ ಪ್ರಾಣ ಉಳಿಯಿತು, ನನ್ನ ಕುಟುಂಬ ಬೀದಿ ಪಾಲಾಗುವುದರಿಂದ ನನ್ನನ್ನು ರಕ್ಷಣೆ ಮಾಡಿದಿರಿ, ನನ್ನ ಪಾಲಿಗೆ ನೀವೇ ದೇವರು ಅಂತ ಹೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಾಗ ವಲ್ಲಭಭಾಯಿ ಪಟೇಲರು ಸುತ್ತಮುತ್ತ ನೋಡ್ತಾರಂತೆ. ಜವಾನನನ್ನು ಕರೆದು ಹೇಳ್ತಾರೆ, ನನಗೆ ತಕ್ಷಣ ಮುಂಬೈಗೆ ಹೋಗ್ಬೇಕು, ಒಂದು ಕಾರಿನ ಏರ್ಪಾಡು ಮಾಡು. ಸುತ್ತ ಇದ್ದವರೆಲ್ಲ ಕೇಳ್ತಾರೆ, ಸ್ವಾಮಿ ಯಾಕೆ, ಏನಾಯಿತು? ಆಗ್ಲೇ ಬೆಳಿಗ್ಗೆ ಒಂದು ಸಂದೇಶ ಬಂದಿತ್ತು, ನನ್ನ ಮಡದಿಯ ದೇಹಾಂತವಾಗಿದೆ, ನನ್ನ ಹೆಂಡತಿ ತೀರ್ಕೊಂಡಿದ್ದಾಳೆ ಮುಂಬೈಯಲ್ಲಿ, ಮಕ್ಕಳು ಸಣ್ಣವರು, ಅವರ ಹತ್ರ ಯಾರೂ ಇಲ್ಲ, ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತ ಏರ್ಪಾಡನ್ನು ಮಾಡಬೇಕಾಗಿದೆ, ಮಕ್ಕಳಿಗೆ ಸಾಂತ್ವನ ನೀಡಬೇಕಾಗಿದೆ, ನಾನು ತಕ್ಷಣ ಮುಂಬೈಗೆ ಹೋಗಬೇಕಾಗಿದೆ ಅಂತೇಳಿ ಹೇಳುವಾಗ ಎಲ್ಲರೂ ಸ್ತಬ್ಧರಾಗಿ ಹೋಗಿಬಿಟ್ಟು. ಒಂದು ಕಡೆ ಮಡದಿ ತೀರ್ಕೊಂಡಿದ್ದಾಳೆ, ಮಕ್ಕಳಿಗೆ ಸಮಾಧಾನ ಸಾಂತ್ವನ ಹೇಳಲಿಕ್ಕೆ ಯಾರೂ ಇಲ್ಲ, ಅಂತ ಸ್ಥಿತಿಯಲ್ಲಿ ಮಕ್ಕಳಲ್ಲಿ ಕೊರಗುತ್ತಾ ಇರಬೇಕಾದ್ರೆ ಇಲ್ಲಿ ಏನೂ ಆಗಿಲ್ಲವೋ ಎಂಬಂತೆ ಯಾರೋ ಒಬ್ಬ ರೈತನ ಜಮೀನನ್ನು ಉಳಿಸ್ಲಿಕ್ಕೋಸ್ಕರ, ಅವನ ಪ್ರಾಣ ಉಳಿಸ್ಲಿಕ್ಕೋಸ್ಕರ ಮಧ್ಯಾಹ್ನದ ತನಕ ವಕಾಲತ್ತನ್ನ ನಡೆಸುವಂತ ಒಂದು ಮನಸ್ಥಿತಿ ಇಂಥ ಮಹಾತ್ಮರಿಗಲ್ಲದೆ ಇನ್ಯಾರಿಗೆಲ್ಲಿಗೆ ಸಾಧ್ಯ ಉಂಟು? ವಲ್ಲಭಭಾಯಿ ಪಟೇಲರ ಕಾಲಿಗೆ ಬಿದ್ದು ಎಲ್ಲರೂ ನಮಸ್ಕಾರ ಮಾಡ್ತಾರಂತೆ. ಸ್ವಾಮಿ, ನೀವು ಅಸಾಮಾನ್ಯರು. ವಲ್ಲಭಭಾಯಿ ಪಟೇಲರು ಧರ್ಮ ಸಂದಿಗ್ಧತೆಯ ಸ್ಥಿತಿಯಲ್ಲಿದ್ದರು. ಧರ್ಮ ಸಂದಿಗ್ಧತೆಯ ಸ್ಥಿತಿ ಏನು ಅಂತ ಹೇಳಿದ್ರೆ, ಒಂದು ಕಡೆ ಒಬ್ಬ ತಂದೆಯಾಗಿ ಒಬ್ಬ ಪತಿಯಾಗಿ ಮಾಡಬೇಕಾದಂತ ಕರ್ತವ್ಯ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ತನ್ನ ವಕಾಲತ್ತು ಧರ್ಮ, ವಕೀಲನಾಗಿ ತಾನು ಮಾಡಬೇಕಾಗಿದ್ದಂತ ಧರ್ಮ. ವಕೀಲನಾಗಿ ತಾನು ಮಾಡಬೇಕಾಗಿದ್ದಂತ ಧರ್ಮ ಏನು? ಈ ರೈತ ಯಾವುದೇ ತಪ್ಪು ಮಾಡಿಲ್ಲ, ಅವನು ನಿರಪರಾಧಿ ಎನ್ನುವುದನ್ನು ನಿರೂಪಿಸಬೇಕು, ಅವನ ಪ್ರಾಣ ರಕ್ಷಣೆ ಆಗ್ಬೇಕು, ಅವನ ಕುಟುಂಬದ ರಕ್ಷಣೆ ಆಗ್ಬೇಕು, ಇದು ತಾನು ಮಾಡಬೇಕಾಗಿದ್ದಂತ ಕರ್ತವ್ಯ. ಇಲ್ಲಿ ತನ್ನ ಕುಟುಂಬದ ರಕ್ಷಣೆಗಿಂತ ಆ ರೈತನ ಕುಟುಂಬದ ರಕ್ಷಣೆ ಇದು ಹೆಚ್ಚು, ಇದು
ಮೊದಲ ಆದ್ಯತೆ ಇದ್ದು ಎನ್ನುವಂತಹ ಭಾವನೆ ಅವರಿಗೆ ಬಂದಿತ್ತು. ಕಾರಣ ಧರ್ಮ ಅಧರ್ಮ ಯಾವುದು ಎನ್ನುವಂತ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಅವರಲ್ಲಿ ಇದ್ದ ಕಾರಣ. ಹಾಗಾಗಿ ಪುರಂದರದಾಸರು ಹೇಳುವಂತಹದ್ದು, ನಾವು ಏನಾದ್ರೂ ಸಂಪಾದನೆ ಮಾಡಬೇಕಾಗಿದ್ದರೆ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಪೆರ್ಮೆಯಿಂದ ದೇಹವ ನಂಬಬೇಡಿರೋ, ಪೆರ್ಮೆಯಿಂದ ದೇಹವ ನಂಬಬೇಡಿರೋ, ಧರ್ಮವೆಂಬ ಧರ್ಮದ ಆಚರಣೆಗೆ ಸುಲಭವಾದಂಥ ಸರಳವಾದಂಥ ಮಾರ್ಗ ಅಂತೇಳಿ ಹೇಳಿದರೆ ಭಗವಂತನನ್ನು ಆಶ್ರಯಿಸುವುದು. ನೀನೇ ನಡೆಸಬೇಕು, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನೀನೇ ನನಗೆ ದಾರಿ ತೋರಿಸಬೇಕು, ನೀನೇ ನನ್ನ ಬುದ್ಧಿಗೆ ಪ್ರೇರಣೆಯನ್ನು ಕೊಡಬೇಕು. ಈ ಪ್ರಾರ್ಥನೆ ನಿರಂತರವಾಗಿ ಕೂಡ ನಮ್ಮಲ್ಲಿ ನಡೆಯುತ್ತಾ ಇದ್ದರಲ್ಲಿ ಮಾತ್ರ ನಾವು ಧರ್ಮದ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈ ಉತ್ಸವ, ಈ ಸಮಾರಂಭ ಇವೆಲ್ಲವೂ ಕೂಡ ಅದಕ್ಕೆ ಪೂರಕ ಹೊರತು ನಿಜವಾಗಿಯೂ ನಾವು ಮಾಡಬೇಕಾದದ್ದು ಈ ಅನುಸಂಧಾನ ಎನ್ನುವಂತಹ ಸಂದೇಶದೊಂದಿಗೆ ಇಂದಿನ ಕಥಾ ಪ್ರವೇಶ ಮಾಡೋಣ. ಶರೀರ ಎನ್ನುವಂತಹದ್ದು ಅಶಾಶ್ವತವಾದದ್ದು. ಜಗತ್ತಿನಲ್ಲಿ ಜೀವನದಲ್ಲಿ ಸವಾಲುಗಳು ಕ್ಷಣ ಕ್ಷಣಕ್ಕೂ ಬರ್ತಾ ಇರ್ತವೆ. ಆದರೆ ಸವಾಲನ್ನು ಎದುರಿಸುವಂತಹ ಸಾಮರ್ಥ್ಯ ಭಗವಂತನಿಂದ ನಾವು ಪಡೆಯಬೇಕು. ನನ್ನೊಬ್ಬ ಮಿತ್ರರು ಬಹಳ ಕಷ್ಟಪಟ್ಟುಕೊಂಡು ಮಗನನ್ನು ಓದಿಸ್ತಾ ಇದ್ರು, ಇಂಜಿನಿಯರಿಂಗ್ ಓದಿಸ್ತಾ ಇದ್ರು. 3ನೇ ವರ್ಷದಲ್ಲಿ ಕಲಿಯುತ್ತಾ ಇದ್ದ ಆ ವಿದ್ಯಾರ್ಥಿ ಅದೊಂದು ದಿನ ಭಾನುವಾರ ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾನೆ ಮಗ. ಆವಾಗ ತಂದೆ ಬಂದು ಹೇಳ್ತಾರೆ, ನೋಡು ಪರೀಕ್ಷೆ ಹತ್ರ ಬರ್ತಾ ಉಂಟು, ಬೆಳಿಗ್ಗೆ ಮೊಬೈಲ್ ಹಿಡ್ಕೊಂಡು ಕೂತಿದ್ಯಲ್ಲ, ಯಾಕೆ ಓದ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಇಷ್ಟು ಹೇಳಿ ಮಾರ್ಕೆಟಿಗೆ ಹೋದ್ರು ಅವರು. ಮಾರ್ಕೆಟಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಕೋಣೆಗೆ ಬಾಗಿಲು ಹಾಕೊಂಡಿದೆ. ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗೀತಾ ಇಲ್ಲ. ಕೊನೆಗೆ ಬಾಗಿಲು ಒಡಿಬೇಕಾಯ್ತು. ಒಡೆದು ನೋಡುವಾಗ ಮಗನ ಹೆಣ ನೇತಾಡ್ತಾ ಇದೆ. ಇದು ನಾವು ಕಾಣ್ತಾ ಇರುವಂತ ಸಮಾಜ ಇವತ್ತು. ಒಂದು ಬುದ್ಧಿವಾದ ಹೇಳಲಿಕ್ಕೂ ಕೂಡ ತಂದೆ ತಾಯಿಗಳು ಬಹಳಷ್ಟು ಆಲೋಚನೆ ಮಾಡಬೇಕಾದಂತಹ ಸ್ಥಿತಿ ನಮ್ಮ ಸಮಾಜದಲ್ಲಿದೆ. ಅಷ್ಟು ಸೂಕ್ಷ್ಮವಾಗ್ತಾ ಇದೆ ನಮ್ಮ ಮಕ್ಕಳ ಮನಸ್ಸು. ಹಾಗಿರುವಾಗ ಮರಣವೇ ಎದುರಾಗಿ ಬಂದರೂ ಕೂಡ ಮರಣವನ್ನ ಮೀರಿ ನಿಲ್ತೇನೆನ್ನುವಂತಹ ಸ್ಥೈರ್ಯವನ್ನು ತೋರಿದಂತಹ ಮಾರ್ಕಂಡೇಯ ನಮ್ಮ ಯೋಜನಾಂಗಕ್ಕೆ ದೊಡ್ಡ ಆದರ್ಶವಾಗ್ತಾನೆ ಎನ್ನುವಂತಹ ಕಾರಣದಿಂದ ಮಹಾಲಿಂಗೇಶ್ವರನ ಈ ಸನ್ನಿಧಿಯಲ್ಲಿ ಆ ಭಕ್ತನಾದಂಥ ಮಾರ್ಕಂಡೇಯನ ದಿವ್ಯ ಚರಿತ್ರೆಯನ್ನು ನಾವಿವತ್ತು ಶ್ರವಣ ಮಾಡೋಣ. ಕಥಾ ಪ್ರಾರಂಭಕ್ಕೆ ಮೊದಲು ಹರಿಕಥಾ ಸಂಪ್ರದಾಯದಂತೆ ಎಲ್ಲರೂ ಸೇರಿ ಭಜನೆಯನ್ನು ಹಾಡೋಣ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಜೊತೆಗೆ ಭಜನೆ ಹಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. नमो पार्वती पतये हर हर, नमो पार्वती पतये हर हर, नमो पार्वती पतये हर हर, नमो पार्वती हर हर शंकर महदेवा, हर हर शंकर महदेवा, हर हर शंकर महदेवा, हर हर शंकर हर 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 महादेवा, हर 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 महादेवा, हर 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 शिव 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 सदा शिवा, शिव 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 सदा शिवा, नमो पार्वती पतये हर हर, नमो पार्वती पतये हर हर, नमो पार्वती पतये हर हर, हर हर शंकर महदेवा, हर हर शंकर महदेव, हर हर शंकर महदेवा. ಅಭಿಷೇಕ ಪ್ರಿಯೋ ಶಿವ ಅಂತೇಳಿ ಹೇಳ್ತಾರೆ ಆಗಮಶಾಸ್ತ್ರದಲ್ಲಿ. ಶಿವನಿಗೆ ಅತ್ಯಂತ ಶ್ರೇಷ್ಠವಾದಂಥ ಆರಾಧನೆ ಯಾವುದು ಅಂತ ಹೇಳಿದ್ರೆ ಅಭಿಷೇಕ. ನಮ್ಮೊಳಗಿದ್ದಾನೆ ಆ ಮಹಾಲಿಂಗೇಶ್ವರ.
ಹೇಗೆ ಶಿವಲಿಂಗದ ರೂಪದಲ್ಲಿ ಮಹಾಲಿಂಗೇಶ್ವರನ ನಾವು ಆರಾಧನೆ ಮಾಡ್ತೇವೆಯೋ ಹಾಗೆ ಚಿತ್ತದ ರೂಪದಲ್ಲಿ ಶಿವಲಿಂಗದ ರೂಪದಲ್ಲಿ ನಮ್ಮೊಳಗಿದ್ದಾನೆ ಮಹಾಲಿಂಗೇಶ್ವರ. ಆಗ್ಲೇ ಹೇಳಿದ ಹಾಗೆ ನಾವೇನಾದ್ರೂ ಅಭಿಷೇಚನ ಅವನಿಗೆ ಮಾಡಬೇಕು ಅಂತ ಹೇಳಿ ಆದ್ರೆ ಒಂದೇ ಉಪಾಯ, ಭಗವಂತನ ನಾಮ. ಆ ನಾಮ ಸಂಕೀರ್ತನೆಯ ಮೂಲಕ ನಮ್ಮೊಳಗಿರುವಂತ ಶಿವನಿಗೆ ನಾವು ಆರಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು, ಅಭಿಷೇಚನವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಪುರಂದರದಾಸರು ಒಂದು ಮಾತನ್ನು ಹೇಳ್ತಾರೆ, ತಾಳವನು ತಟ್ಟಿದವ ದುರಿತವನು ಅಟ್ಟಿದವ, ತಂಬೂರಿ ಮೀಟಿದವ ಭವಾಬ್ಧಿಯನು ದಾಟಿದವ, ತಾಳವನ್ನು ತಟ್ಟಿದವ ದುರಿತವನ್ನು ಅಟ್ಟಿದವ ಅಂತೇಳಿ ಹೇಳಿದರು. ನಾನು ಹೇಳಿದ್ದಲ್ಲ, ಪುರಂದರದಾಸರು ಹೇಳಿದಂತ ಮಾತು. ನಾವು ಚಪ್ಪಾಳೆ ತಡ್ತೇವೆ, ಯಾವ್ಯಾವುದಕ್ಕೆಲ್ಲ ಚಪ್ಪಾಳೆ ತಡ್ತೇವೆ. ಆದರೆ ಪುರಂದರದಾಸರು ಹೇಳ್ತಾರೆ, ಭಗವಂತನ ಭಜನೆಗಾಗಿ ತಾಳಯುಕ್ತವಾಗಿ ನೀನು ಚಪ್ಪಾಳೆ ತಟ್ಟಿದ್ರೆ ನೀನು ಮಾಡಿದಂತ ದುರಿತಗಳು, ನೀನು ಮಾಡಿದಂತ ದೋಷಗಳು ಅವೆಲ್ಲವೂ ಕೂಡ ದೂರವಾಗ್ತವೆ ಅಂತೇಳಿ. ಈಗ ನಾವೇ ಒಂದು ನಿರ್ಧಾರಕ್ಕೆ ಬರಬೇಕಾಗ್ತದೆ. ನಾನು ಹುಟ್ಟಿದಂದಿನಿಂದ ಇವತ್ತಿನವರೆಗೆ ಯಾವುದೇ ದೋಷ ಮಾಡಲಿಲ್ಲ, ಯಾವುದೇ ಪಾಪ ಮಾಡಲಿಲ್ಲ ಅಂತೇಳಿ ಹೇಳಿ ಎದೆ ಮುಟ್ಟಿ ಹೇಳುವಂಥವರು ಚಪ್ಪಾಳೆ ತಟ್ಟಿ ಭಜನೆ ಹೇಳೋದು ಬೇಡ. ಉಳಿದವರೆಲ್ಲರೂ ಕೂಡ ಕರತಾಡನಯುಕ್ತವಾಗಿ ಆ ಮಹಾಲಿಂಗೇಶ್ವರ ಪ್ರಸನ್ನ ಕಾಲದಲ್ಲಿರುವಂತಹ ಸಂದರ್ಭದಲ್ಲಿ ನಾಮ ಸಂಕೀರ್ತನೆಯ ಮೂಲಕ ಅವನನ್ನು ಸಂತುಷ್ಟಗೊಳಿಸೋಣ. ನಮೋ ಪಾರ್ವತಿ ಪತಯೇ ಹರ ಹರ, ನಮೋ ಪಾರ್ವತಿ ಪತಯೇ ಹರ ಹರ, ನಮೋ ಪಾರ್ವತಿ ಪತಯೇ ಹರ ಹರ, ನಮೋ ಪಾರ್ವತಿ ಹರ ಹರ ಶಂಕರ ಮಹದೇವ, ಹರ ಹರ ಶಂಕರ ಮಹದೇವ, ಹರ ಹರ ಶಂಕರ ಮಹದೇವ, ಹರ ಹರ ಶಂಕರ, ಹರ 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 ಮಹಾದೇವ, ಹರ 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 ಹರ, ಹರ 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 ಮಹಾದೇವ, ಹರ 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 ಹರ, ಶಿವ 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 ಸದಾ ಶಿವ, ಶಿವ 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 ಸದಾ ಶಿವ, ಮಹಾದೇವ ಸದಾ ಶಿವ, ಮಹಾದೇವ ಸದಾ ಶಿವ, ಸದಾ ಶಿವ ಮಹಾದೇವ, ಸದಾ ಶಿವ ಮಹಾದೇವ. ನಮೋ ಪಾರ್ವತಿ ಪತಯೇ ಹರ ಹರ, ನಮೋ ಪಾರ್ವತಿ ಪತಯೇ ಹರ ಹರ, ನಮೋ ಪಾರ್ವತಿ ಪತಯೇ ಹರ ಹರ, ಹರ ಹರ ಶಂಕರ ಮಹದೇವ, ಹರ ಹರ ಶಂಕರ, ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಸಿದ್ಧಿ ವಿನಾಯಕ ಸ್ವಾಮಿ ಕಿ ಜಯ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಭಾರತ್ ಮಾತಾ ಕಿ ಜಯ. ಗೃಹಸ್ಥಾಶ್ರಮ ಧರ್ಮವನೈದಿದ ಭೃಗು ಋಷಿ ಪೌತ್ರ ಮೃಕಂಡು ಮುನಿ. ಗೃಹಸ್ಥಾಶ್ರಮ ಧರ್ಮವನೈದಿದ ಭೃಗು ಋಷಿ ಪೌತ್ರ ಮೃಕಂಡು ಮುನಿ. ಸುಮತಿಯಾದ ಸತಿ ಮರುತ್ಮತಿಯೊಂದಿಗೆ, ಸುಮತಿಯಾದ ಸತಿ ಮರುತ್ಮತಿಯೊಂದಿಗೆ ಸಾತ್ವಿಕ ಜೀವನ ನಡೆಸುತ್ತಿದ್ದನು, ಸಾತ್ವಿಕ ಜೀವನ ನಡೆಸುತ್ತಿದ್ದನು. ಓಂ ನಮ ಶಿವಾಯ ಶಿವಾಯ ನಮ ಓಂ, ಓಂ ನಮ ಶಿವಾಯ ಶಿವಾಯ ನಮ ಓಂ, ಓಂ ನಮ ಶಿವಾಯ ಶಿವಾಯ ನಮ ಓಂ, ಓಂ ನಮ ಶಿವಾಯ ಶಿವಾಯ. ಓಂ ನಮ ಶಿವಾಯ ಶಿವಾಯ ನಮ ಓಂ, ಓಂ ನಮ ಶಿವಾಯ ಶಿವಾಯ ನಮ ಓಂ, ಓಂ ನಮ ಶಿವಾಯ ಶಿವಾಯ ನಮ ಓಂ, ಓಂ ನಮ ಶಿವಾಯ ಶಿವಾಯ ನಮ. ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ. ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ.
ನಮ ಪಾರ್ವತೀ ಪದಯೇ ಹರ ಹರ ಮಹಾದೇವ. ಸಕಲ ದೇವಾದಿ ದೇವತೆಗಳಿಂದಲೂ ಆರಾಧಿಸಲ್ಪಡುವಂತ ಭೃಗು ಮಹರ್ಷಿಯ ಪೌತ್ರ ಮೊಮ್ಮಗ ಭೃಗಂಡು ಮುನಿ ಮಡದಿಯಾದಂಥ ಮರುತ್ಮತಿಯೊಂದಿಗೆ ಸಾತ್ವಿಕವಾದಂಥ ಗೃಹಸ್ಥಾಶ್ರಮ ಜೀವನವನ್ನು ನಡೆಸ್ತಾ ಇದ್ದಾನೆ. ಪರಶಿವನ ಪರಮಭಕ್ತರಾಗಿದ್ದರು. ಹಾಗಾಗಿ ಜೀವನದಲ್ಲಿ ಯಾವುದಕ್ಕೂ ಕೂಡ ತಲ್ಲಣಗೊಂಡವರಲ್ಲ, ಪರಿತಪಿಸಿದವರಲ್ಲ. ಅವರಿಗಿದ್ದದ್ದು ಒಂದೇ ಒಂದು ಕೊರತೆ ಅಂತೇಳಿ ಹೇಳಿದರೆ ಮಕ್ಕಳಿಲ್ಲ ಎನ್ನುವಂತಹದ್ದು. ಆದರೂ ಕೂಡ ಭಗವಂತನಾದಂತಹ ಶಿವನೇ ತಮಗೆ ಸರ್ವಸ್ವ ಎನ್ನುವಂತಹ ಭಾವದಿಂದ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದ. ನಮ್ಮಲ್ಲಿ ಹೇಗಾಗಿದೆ ಅಂತೇಳಿ ಹೇಳಿದರೆ, ನಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇದ್ರೂ ಕೂಡ ಮತ್ತೊಬ್ಬರ ಜೀವನದಲ್ಲಿ ನೆಮ್ಮದಿಯನ್ನ ಕಂಡು ಸಂತೃಪ್ತಿಯನ್ನು ಪಡ್ಕೊಳ್ಳುವಂತಹ ಆ ಮನೋಭಾವ ನಮ್ಮಲ್ಲಿ ಕಡಿಮೆ ಆಗ್ತಾ ಉಂಟು. ಮನೆಯಲ್ಲಿ ಏನಾದ್ರೂ ಕರೆಂಟ್ ಹೋದರೆ ಮೊದಲು ಫ್ಯೂಸ್ ಚೆಕ್ ಮಾಡಬೇಕಾ ಅಥವಾ ಮೇನ್ ಸ್ವಿಚ್ ಆಫ್ ಆಗಿದಾ ಇದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು. ತಕ್ಷಣ ಕೇಳೋದು ಪಕ್ಕದ ಮನೆಯಲ್ಲಿ ಉಂಟಾ ನೋಡು ಅಂತ ಹೇಳಿ. ಅವರ ಮನೆಯಲ್ಲೂ ಕರೆಂಟ್ ಇಲ್ಲ ಅಂತ ಹೇಳಿ ನಮಗೆ ನೆಮ್ಮದಿ, ಅವರ ಮನೆಯಲ್ಲೂ ಕರೆಂಟ್ ಇಲ್ಲ ಅಂತ ಹೇಳಿ. ಯಾಕಂತೇಳಿ ಹೇಳಿದ್ರೆ ನಮ್ಮ ದೃಷ್ಟಿಯೆಲ್ಲ ಬಹಿರ್ಮುಖವಾಗಿದೆ, ಅಂತರ್ಮುಖವಾಗಿಲ್ಲ. ಇಲ್ಲಿ ಶಿವನ ಮೇಲಿನ ಅತೀವವಾದಂತಹ ಭಕ್ತಿಯಿಂದ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ರು ಕೂಡ ಸುತ್ತಲಿನ ಸಮಾಜ ಅವರನ್ನ ಕಂಡಲ್ಲಿ ಹೀಯಾಳಿಸ್ತಾ ಇತ್ತು, ಅಪಮಾನ ಮಾಡ್ತಾ ಇತ್ತು. ಮಕ್ಕಳಿಲ್ಲದವರು ಅಂತೇಳಿ ಹೇಳಿ ಕಂಡಲ್ಲಿ ಅವಹೇಳನ ಮಾಡ್ತಾ ಇದ್ರು. ಆ ಮರುತ್ಮತಿಯಂತೂ ಹೆಂಗಳೆಯರು ಸೇರಿದ್ದಂಥ ಸ್ಥಳಕ್ಕೆ ಹೋದ ತಕ್ಷಣ ಅಲ್ಲಿ ಅವಳನ್ನು ಕಂಡಾಕ್ಷಣ ಮಕ್ಕಳಿಲ್ಲದವಳು ಬಂಜೆ ಅಂತೇಳಿ ಹೇಳಿ ಹೀಯಾಳಿಸ್ತಾ ಇದ್ರು. ಹೀಗಿರುವಾಗ ಅದೊಂದು ದಿನ ಪಕ್ಕದ ಮನೆಯಲ್ಲಿ ಮಗುವನ್ನ ತೊಟ್ಟಿಲಲ್ಲಿ ಹಾಕುವಂತಹ ಸಂಭ್ರಮ. ಮಧ್ಯಾಹ್ನದ ಹೊತ್ತು ಜಾತಕರ್ಮಾದಿಗಳನ್ನು ನೆರವೇರಿಸಿ ನಾಮಕರಣವಾಗಿತ್ತು. ಸಾಯಂಕಾಲ ತೊಟ್ಟಿಲಲ್ಲಿ ಹಾಕಬೇಕಾದಂತ ಸಂದರ್ಭ. ಊರವರಿಗೆಲ್ಲ ಆಮಂತ್ರಣ ಹೋಗಿತ್ತು. ಸಾಲು ಸಾಲಾಗಿ ಜನ ಬರ್ತಾ ಇದ್ರು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ. ಆದರೆ ಮೃಕಂಡು ದಂಪತಿಗಳಿಗೆ ಮಾತ್ರ ಆಹ್ವಾನ ಇರಲಿಲ್ಲ. ಕಾರಣ ಇಷ್ಟೇ, ಮಕ್ಕಳಿಲ್ಲದವರು ಅಂತೆಲ್ಲ ಹೇಳಿ. ಆವಾಗ ಆ ಮರುತ್ಮತಿ ಬಾಗಿಲಲ್ಲೇ ನಿಂತುಕೊಂಡು ಕಾಯ್ತಾ ಇದ್ದಾಳೆ. ಈಗ ಬಂದು ಹೇಳಬಹುದು, ಮತ್ತೆ ಬಂದು ಹೇಳಬಹುದು ಅಂತೇಳಿ ಹೇಳಿ. ಆದರೆ ಕರೆ ಬರಲೇ ಇಲ್ಲ. ಸಾಯಂಕಾಲದವರೆಗೆ ಕಾಯ್ತಾ ಇದ್ದಾಳೆ ಬಾಗಿಲಲ್ಲೇ ನಿಂತುಕೊಂಡು. ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಹೇಗಿದ್ರು ಪಕ್ಕದ ಮನೆಯವರೇ, ನಾಳೆ ಹೇಳಿದ್ರಾಯ್ತು, ನಾಡಿದ್ದು ಹೇಳಿದ್ರಾಯ್ತು ಅಂತೇಳಿ ಹೇಳಿ ಆಲೋಚನೆ ಮಾಡಿರ್ತಾರೆ. ಕೊನೆಗಳಿಗೆಯಲ್ಲಿ ಮರೆತು ಹೋಗಿರ್ತದೆ. ನಾನು ಹೋದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಭಾವಿಸಿಕೊಂಡು ನೇರವಾಗಿ ಆ ಮನೆಗೆ ತೆರಳುತ್ತಾಳೆ. ಒಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿ ನೆರೆದಿದ್ದಂತ ಹೆಂಗಳೆಯರೆಲ್ಲ ಈ ಮರುತ್ಮತಿಯನ್ನು ಕಂಡಾಕ್ಷಣ ಮಕ್ಕಳಿಲ್ಲದವಳಿಗೆ ಇಲ್ಲೇನು ಕೆಲಸ, ಈ ಬಂಜೆಯ ದೃಷ್ಟಿ ಬಿದ್ರೆ ಚಿನ್ನ ಕೂಡ ಮಣ್ಣಾಗಿ ಹೋಗ್ತದೆ ಅಂತೇಳಿ ಹೇಳಿ ಹೀಯಾಳಿಸ್ಲಿಕ್ಕೆ ಶುರು ಮಾಡಿದ್ರು. ಆ ಮನೆಯ ಒಡತಿಯಂತೂ ಪಡಸಾಲೆಯಲ್ಲಿ ತೊಟ್ಟಿಲಲ್ಲಿ ಮಲಗಿಸಿದ್ದಂತ ಶಿಶುವನ್ನು ಎತ್ತಿಕೊಂಡು ದಡದಡನೆ ಒಳ ನಡೆದೇ ಬಿಟ್ರು. ಇದನ್ನ ಕಾಣ್ತಾ ಇದ್ದ ಹಾಗೆ ದೇವಾ ಧರಣಿ ದೇವಿಯ ಬಾಯಿ ಬಿರಿಯಲಾರಳೆ, ಹರದಿ ಅಗ್ನಿಯು ದಹಿಸಲಾರನೆ. ನಿಂತ ನೆಲ ಯಾಕೆ ಕುಸಿದು ಹೋಗಬಾರದು? ಧರಣಿ ದೇವಿಯ ಬಾಯಿ ಬಿರಿಯಲಾರಳೆ, ಹರದಿ ಅಗ್ನಿಯು ದಹಿಸಲಾರನೆ.
ಕುಸುಮದಂತಲ್ಲವೇ. ಇನ್ಯಾಕೆ ನಾನು ಬದುಕಿರ್ಬೇಕು? ಇನ್ನೆಷ್ಟು ಕಾಲ ಈ ಅಪಮಾನವನ್ನ ಸಹಿಸಿಕೊಂಡಿರ್ಬೇಕು? ಶಿವ, ನಾನು ಯಾಕೆ ಬದುಕಿರ್ಬೇಕು? ನಿಂತ ನೆಲೆ ಯಾಕೆ ಕುಸಿದು ಹೋಗಬಾರದು? ಧಾವಿಸ್ತಾಳೆ ಏಕಪ್ರಕಾರವಾಗಿ, ಓಡ್ತಾಳೆ. ಓಡೋಡುತ್ತಾ ಧುಮ್ಮಿಕ್ಕುವಂತ ಜಲಪಾತದ ಬಳಿಗೆ ಬಂದಿದ್ದಾಳೆ. ಇನ್ನಿರುವಂತಹದ್ದು ಒಂದೇ ದಾರಿ, ಈ ದೇಹ ತ್ಯಾಗ ಮಾಡಿಬಿಡ್ಬೇಕು. ತರಳರಿಗೆ ಜನ್ಮವೀಯದಂತ ಈ ಜನ್ಮ ಯಾಕೆ ಬೇಕು ಅಂತೇಳಿ ಹೇಳಿ ನಿರ್ಧಾರಕ್ಕೆ ಬಂದಿದ್ದಾಳೆ. ಧುಮ್ಮಿಕ್ಕುವಂತ ಜಲಪಾತದ ದಡದಲ್ಲಿ ನಿಂತಿದ್ದಾಳೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೀಗೆಂದು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಇನ್ನೇನು ಹಾರಬೇಕು. ಅಷ್ಟು ಹೊತ್ತಿಗೆ ಹಿಂಭಾಗದಿಂದ ಬಂದು ಯಾರೋ ತಡಕ್ಕನೆ ಹಿಡ್ಕೊಂಡು ಹಾಗಾಯಿತು. ಯಾರು ಅಂತ ನೋಡ್ತಾಳೆ. ಒಬ್ಬಾಕೆ ಕೊರವಂಜಿ ನಿಂತಿದ್ದಾಳೆ. ಮರುತ್ಮತಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತಾ ಇದ್ದಾಳೆ, ಹೇ ಮರುತ್ಮತಿ, ಎಂಥ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ಯಾ ನೀನು? ಋಷಿ ಪತ್ನಿ ಅಲ್ವೇ ನೀನು? ಧರ್ಮ ಯಾವುದು ಅಂತ ಹೇಳಿ ತಿಳ್ಕೊಂಡವಳು ನೀನು. ಹಾಗಿರುವಾಗ ಆತ್ಮಹತ್ಯೆ ಮಾಡಿಕೊಳ್ಳುವಂತಹದ್ದು ಎಂತ ಹೇಯ ಕೃತ್ಯ ಅಂತೇಳಿ ನೀನು ತಿಳಿದಿಲ್ವೇ? ಯಾಕೆಂತ ಹೇಯ ಕೃತ್ಯಕ್ಕೆ ತೊಡಗಿದ್ದೀಯಾ? ಚಿಂತಿಸದಿರು ಸತಿ ಮರುತ್ಮತಿ ಸುಮನೆ, ಚಿಂತಿಸದಿರು ಸತಿ ಮರುತ್ಮತಿ ಸುಮನೆ, ಚಿಂತಿಸದಿರು ಸತಿ ಸಂತತಿ ಸುಖ ಲಭಿಸುವುದತಿ ಶೀಘ್ರದಿ, ಸಂತತಿ ಸುಖ ಲಭಿಸುವುದತಿ ಶೀಘ್ರದಿ, ಚಿಂತಿಸದಿರು ಸತಿ ಮರುತ್ಮತಿ. ಕಾಂತನಾದ ಮೃಕಂಡುವಿನೊಂದಿಗೆ, ಕಾಂತನಾದ ಮೃಕಂಡುವಿನೊಂದಿಗೆ, ಶಾಂತನಾದ ಶಿವನನುಗ್ರಹ ಪಡೆಯೋ, ಶಾಂತನಾದ ಶಿವನನುಗ್ರಹ ಪಡೆಯೋ, ಚಿಂತಿಸದಿರು ಸತಿ ಮರುತ್ಮತಿ ಸೋಮನೆ, ಚಿಂತಿಸದಿರು. ಗೋಮತಿ ನದಿ ತೀರಕ್ಕೆ ತೆರಳು. ಅಲ್ಲಿ ನಿನ್ನ ಪತಿಯೊಂದಿಗೆ ಇದ್ದುಕೊಂಡು ನಿರಂತರವಾಗಿ ಶಿವನನ್ನ ಭಜಿಸು, ತಪಸ್ಸಿನಿಂದ ಶಿವನನ್ನ ಒಲಿಸಿಕೋ. ಯಾರು ಹೇಳಿದ್ರು ನಿನಗೆ ಪುತ್ರ ಸಂತಾನದ ಭಾಗ್ಯ ಇಲ್ಲ ಅಂತ ಹೇಳಿ? ಜಗತ್ತಿಗೆ ಗುರುವಾಗಬಲ್ಲಂತ ಯೋಗ್ಯತೆಯುಳ್ಳಂತ ಪುತ್ರನನ್ನ ನೀವು ಪಡೆಯುತ್ತೀರಾ. ಆದ್ರೆ ಅದನ್ನು ಪಡೆಯಬೇಕಾದ್ರೆ ಒಂದಿಷ್ಟು ತ್ಯಾಗ ಮಾಡಬೇಕು ನೀವು. ತ್ಯಾಗೇನೈಕೇನ ಅಮೃತತ್ವ ಮಾನಶು, ಶ್ರೇಷ್ಠವಾದದ್ದನ್ನ ಪಡೆಯಬೇಕಾದ್ರೆ ಅಲ್ಲಿ ತ್ಯಾಗ ಬೇಕು, ತಪಸ್ಸು ಇರಲೇಬೇಕು. ಹಾಗಾಗಿ ಶಿವನನ್ನ ತಪಸ್ಸಿನಿಂದ ಒಲಿಸಿಕೊಳ್ಳಿ ಅಂತೇಳಿ ಹೇಳಿದ್ದಾಳೆ. ಅಂತರ್ಧಾನಳಾಗಿದ್ದಾಳೆ. ಬಂದಿದ್ದಂತ ಕೊರವಂಜಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಜಗಜ್ಜನನಿಯಾದಂಥ ಪಾರ್ವತೀ ದೇವಿಯೇ. ಆ ಕೊರವಂಜಿಯ ರೂಪದಲ್ಲಿ ಬಂದು ಅಭಯವನ್ನ ನೀಡಿದ್ಲು, ಮಾರ್ಗದರ್ಶನವನ್ನ ನೀಡಿದ್ದಾಳೆ. ನೋಡಿ, ನಮ್ಮ ಹಿರಿಯರು ಎಂತೆಂಥ ಅದ್ಭುತವಾದಂಥ ಶಾಸ್ತ್ರಗಳನ್ನು ನಮಗೆ ಕೊಟ್ಟೆ ಹೋಗಿದ್ದಾರೆ ನೋಡಿ. ಮನುಷ್ಯ ಯಾವುದೇ ಸಂದರ್ಭದಲ್ಲಿ ಕೂಡ ಭರವಸೆಯನ್ನು ಕಳ್ಕೊಳ್ಬಾರದು, ಬದುಕಿನಲ್ಲಿ ಭರವಸೆಯನ್ನು ಕಳ್ಕೊಳ್ಬಾರದು ಎನ್ನುವಂಥ ಉದ್ದೇಶದಿಂದಾಗಿ ನಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕರುಣಿಸಿದ್ರು. ಆದ್ರೆ ನಾವು ಅದರ ಮಹತ್ವವನ್ನು ಅರಿತುಕೊಂಡಿಲ್ಲ. ಯಾರೋ ಒಬ್ಬಾತ ಜ್ಯೋತಿಷ್ಯರ ಬಳಿ ಹೋದಂತೆ, ಜ್ಯೋತಿಷ್ಯರ ಬಳಿ. ಜ್ಯೋತಿಷ್ಯರ ಹತ್ರ ಕೇಳಿದ, ಸ್ವಾಮಿ ತಾಪತ್ರೆ ಯಾವಾಗ ನೋಡಿದ್ರು ತಾಪತ್ರೆಯ, ಬದುಕೇ ಬೇಡ ಅಂತೇಳಿ ಅನ್ನಿಸಿದೆ, ಇನ್ನೆಷ್ಟು ಸಮಯ ಈ ತಾಪತ್ರೆಯ ನನಗೆ? ಅವಾಗ ಜ್ಯೋತಿಷ್ಯರು ಕುಂಡಲಿ ಎಲ್ಲ ನೋಡಿ ಹೇಳಿದ್ರಂತೆ, ನೋಡು ಮಾರಾಯ, ಇನ್ನೊಂದು 2 ತಿಂಗಳು ನಿನಗೆ ಕಷ್ಟ, ಆಮೇಲೆ ನಿನಗೆ ಅಭ್ಯಾಸ ಆಗ್ತದೆ ಬಿಡು ಅಂತೇಳಿ ಹೇಳಿದ್ರಂತೆ. ಇದು ನಾವು ಕಾಣ್ತಾ ಇರುವಂತಹದ್ದು. ಸ್ವಾಮಿ ಚಿನ್ಮಯಾನಂದರು
ಬಹಳ ಸುಂದರವಾದಂತ ಒಂದು ಮಾತನ್ನು ಹೇಳ್ತಾರೆ. ಶಾಸ್ತ್ರ ಇಸ್ ಆಲ್ವೇಸ್. ಆ ದಿನ ಉಪವಾಸ ಇರಬೇಕಾಗಿತ್ತು. ಮಧ್ಯಾಹ್ನ ಶಾಲೆ ಬಿಟ್ಟು ಇಬ್ರು ಬರ್ತಾ ಇದ್ದಾರೆ, ಕೇಶವ ಮತ್ತು ಮಾಧವ. ದಾರಿಯಲ್ಲಿ ಬರುವಾಗ ಹೊಟ್ಟೆ ಹಸಿವಿನಿಂದ ತಾಳ ಹಾಕ್ತಾ ಇದೆ. ಮಕ್ಕಳ ಕಿಸೆಯಲ್ಲಿ ಒಂದೊಂದು ಬೇಯಿಸಿದ ಗೆಣಸನ್ನ ಮಾರ್ಲಿಕ್ಕೆ ಇಟ್ಟಿದ್ಲು. ಹಿರಿಯರಿಗೆಲ್ಲ ಗೊತ್ತುಂಟು, ಹಿಂದಿನ ಕಾಲದಲ್ಲಿ ಇದೇ ಇತ್ತು. ಆ ಬೇಯಿಸಿಟ್ಟಂತ ಗೆಣಸನ್ನ ಮಾರ್ಲಿಕ್ಕೆ ಇಟ್ಟದ್ದನ್ನ ಕಂಡು ಮಕ್ಕಳ ಬಾಯಲ್ಲಿ ನೀರೂರಿತು. ಕಿಸೆಯಲ್ಲಿ ಹೇಗೋ 1 ರೂಪಾಯಿ ಇತ್ತು. ಆ 1 ರೂಪಾಯಿ ಕೊಟ್ಟು ಗೆಣಸನ್ನ ತಕೊಂಡ್ರು, ತಿಂದು. ಇದನ್ನು ಯಾರೋ ನೋಡಿದ್ರು. ನೋಡಿದವರು ಹೋಗಿ ನೇರವಾಗಿ ಆ ರೈತ ಶಾಂತಪ್ಪನತ್ತ ದೂರು ಕೊಟ್ರು. ಶಾಂತಪ್ಪ, ಪೋಂಡ್ ನಿನ್ನ ಮರ್ಯಾದೆ ಪೋಂಡ್. ದಾದಾಂಡ ಸ್ವಾಮಿ, ನಿನ್ನ ಮಗೆ ಇನಿ ಶಿವರಾತ್ರಿ ದಾನಿ ಸಾದಿದ ಬರಿಟ್ಟು ಬೇಯ್ಪಾದಿತ್ತನ ಕೆರಂಗ ತಿಂತೆ ಅಂತೇಳಿ ಹೇಳಿ. ನಮ್ಮ ಮಕ್ಕಳು ತಪ್ಪು ಮಾಡಿದ್ದನ್ನ ನಾವೇ ನೋಡಿದ್ರೆ ನಮಗೆ ಅಷ್ಟು ಸಿಟ್ಟು ಬರೋದಿಲ್ಲ. ಇದನ್ನು ಬೇರೆ ಯಾರಾದರೂ ನೋಡಿ ಬಂದು ನಮ್ಮ ಹತ್ರ ದೂರು ಹೇಳಿದ್ರೆ ನಮಗೆ ಸಿಟ್ಟು ಬರೋದು ಜಾಸ್ತಿ. ಹಾಗಾಗಿ ಒಂದು ಕೋಲು ತಯಾರು ಮಾಡಿಟ್ಟುಕೊಂಡ ಮಗ ಬರುವುದನ್ನೇ ಕಾಯ್ತಾನೆ. ಅವಾಗ ಮಗ ಬಂದಾಕ್ಷಣ ಇನ್ನು ಶಿವರಾತ್ರಿ ದಾನಿ ಬೇಪಾದಿತ್ತನ ಕೆರಂಗಿ ತಿಂದನ ಅಂತ ಹೇಳಿ 4 ಎಟ್ಟು ಹೊಡೆದೇ ಬಿಟ್ಟು. ಅವಾಗ ಮಗ ಬೊಬ್ಬೆ ಹೊಡಿತಾನೆ. ಕೋಲನ್ನು ಬಿಸಾಕಿದ ತಂದೆ ನೇರವಾಗಿ ಊರಲ್ಲಿದ್ದಂತ ಜೋಯಿಸರ ಹತ್ರ ಹೋಗ್ತಾನೆ. ಜೋಯಿಸರೇ ಒಂಜಿ ಕತೆ ಅಂಡತ್ತೆ ದಾದಾಂಡಿಯ. ಇನ್ನಿ ಶಿವರಾತ್ರಿ ದಾನಿ ಪಾಸ ಇಪ್ಪನಂಚಿನ ದಿನ ಎನ್ನ ಮಗೆ ಸಾದಿದ ಬರಿಟ ಬೇಪಾದಿತ್ತನ ಕೆರಂಗಿ ತಿಂತೆ ನೆಕ್ಕದಾಲ ಪರಿಹಾರಿ ತಂಡ ಪನ್ಲೆ ಸ್ವಾಮಿ. ಆವಾಗ ಶಾಸ್ತ್ರಿಗಳು ಒಳಗೆ ಹೋದ್ರು, ಗ್ರಂಥ ಎಲ್ಲ ಹಿಡ್ಕೊಂಡು ಬಂದ್ರು. ಗ್ರಂಥ ಎಲ್ಲ ನೋಡಿ ಹೇಳ್ತಾರೆ, ತುಲ ಮಾರಾಯ, ಇನ್ನಿ ಪಾಸ ಇಪ್ಪನಂಚಿನ ದಿನ ಕೆರಂಗಿ ತಿಂತಿನ ತಪ್ಪು ನೆಕ್ಕ ಪರಿಹಾರ ಉಂಡು. ಪರಿಹಾರ ಮಲ್ಪೊಡ ಹಾಕೊಂಡು ಒಂದು 700 ರೂಪಾಯಿ ಹಾಕೊಂಡು ನಿಕ್ಕತ್ತ ಆಜಿನುದಿಟ್ಟು ಸುಧಾರ್ಪಗ ಅಂತೇಳಿ ಹೇಳಿದ್ರು. ಕಿಸೆಯಿಂದ 600 ರೂಪಾಯಿ ತೆಗೆದುಕೊಟ್ಟ. ವಾಪಸ್ ಬಂದವನೇ ಮತ್ತೆ ಕೋಲು ಹಿಡ್ಕೊಂಡು ಹೊಡಿಲಿಕ್ಕೆ ಶುರು ಮಾಡಿದ ಏಕಪ್ರಕಾರವಾಗಿ. ಇನ್ನಿ ಎನ್ನ ಮರ್ಯಾದೆ ತತ್ತ ಹೇಳಿ ಹೊಡಿತಾನೆ ಏಕಪ್ರಕಾರವಾಗಿ. ಈಗ ಮಗ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಈ ಎಂಕದ ಯಾಕುನು ಆ ಜೋಯಿಸರ್ನ ಮಗೆ ಕೇಶವೇ ಆಲ ತಿಂತೆ ಕಿರಂಗ ಅಷ್ಟು ಹೇಳಬೇಕಾದ್ರೆ ಇವನಿಗೆ ಕುಂಡಲಿ ಜಾಗೃತವಾಯಿತು. ಮುಂದಿನ ಸುರುಕದಾಯ ಪಂತಜ ಆ ಕೋಲನ್ನು ಬಿಸಾಕಿದ. ನೇರವಾಗಿ ಜೋಯಿಸರ ಹತ್ರ ಹೋದ. ಜೋಯಿಸರೇ, ಕತೆ ಅಂಡತೆ ದಾದಾಂಡಿಯ ಅತಿಯೇ 300 ರೂಪಾಯಿ ಈರ್ ಪಾಡ್ಲೆ 300 ರೂಪಾಯಿ ಯಾನ್ ಪಾಡ್ವೆ ಒಂಜೇ ಖರ್ಚಿಟ್ಟು ಸುಧಾರ್ಪುಗ ಪರಿಹಾರ ದಾದಾಂಡಿಯ ಅತಿ ಇರ್ ನಮಗೆ ಕೇಶವೇ ಆಲ ಕೆರೆಂಗಿ ತಿಂತೆಗೆ ಪರಿಹಾರ ಮಲ್ಪೊಡ್ಸ. ಅಷ್ಟು ಹೇಳುವಾಗ ಮತ್ತೊಂದು ಗ್ರಂಥ ಹಿಡ್ಕೊಂಡು ಬಂದ್ರಂತೆ. ಅದನ್ನ ಮಗುಚಿ ಹಾಕಿ ಹೇಳ್ತಾರೆ, ತುಲಮಾರಾಯ ಪರಿಹಾರ ಮಲ್ಪೊಡೆ ಅಂಡ ಶಾಸ್ತ್ರದಾದ ಪನ್ಪುಂಡು ಪಂಡ ಕೇಶವನೊಡಗೂಡಿ ತಿಂದರೆ ಲೇಸು ದೋಷವು ಇಲ್ಲವಯ್ಯ. ಕೇಶವನ ಒಡಗೂಡಿ ತಿಂದರೆ ಲೇಸು ದೋಷವು ಇಲ್ಲವಯ್ಯ. ಕೇಶವನ ಒಟ್ಟಿಗೆ ತಿನ್ನಡ ಇಟ್ಟ ದಾಲ ದೋಷ ಇಜ್ಜಿ ಮಾರ ಪೋಲ ಅಂತೇಳಿ ಹೇಳಿ 600 ರೂಪಾಯಿ ತೆಗೆದುಕೊಟ್ರಂತೆ. ಕಾರಣ ಇಷ್ಟೇ, ನಾವು ಹೇಗೆ ನಮ್ಮ ಪರಂಪರೆಯಿಂದ ಬಂದಂಥ ಶಾಸ್ತ್ರಗಳನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತೇವೆ ಎನ್ನುವುದನ್ನು, ಇದರ ಬಗ್ಗೆ ನಾವು ಜಾಗೃತರಾಗಬೇಕಾಗಿದೆ. ಇಲ್ಲಿ ನಡೆದಂಥ ವಿಚಾರವನ್ನ ಮರುತ್ಮತಿ ಬಂದು ಪತಿಗೆ ಅರುಹಿದ್ದಾಳೆ. ಗೋಮತಿ ನದಿ ತೀರಕ್ಕೆ ತೆರಳಬೇಕು, ಅಲ್ಲಿ ಪರಶಿವನ ಕುರಿತಾಗಿ ತಪಸ್ಸನ್ನ ಆಚರಣೆ ಮಾಡಬೇಕು ಎಂಬುದಾಗಿ ಗಂಡನಿಗೆ ತಿಳಿಹಿದ್ದಾಳೆ. ಸತಿಪತಿಯರಿರುವರು ಸೇರಿಕೊಂಡು ಆ ಗೋಮತಿ ನದಿ ತೀರಕ್ಕೆ ತೆರಳಿದ್ದಾರೆ. ಅಲ್ಲಿ ನದಿ ತಟದಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡಿ ಪರಶಿವನನ್ನ ಕುರಿತು ಭಜಿಸ್ತಾರೆ, ಪೂಜಿಸ್ತಾರೆ, ಅರ್ಚಿಸ್ತಾರೆ. ನಿರಂತರವಾಗಿ ನಾಮ ಸಂಕೀರ್ತನೆಯನ್ನು ಮಾಡ್ತಾರೆ. ಶಂಭೋ ಮಹಾದೇವ ಸದಾ ಶಿವ, ಶಂಭೋ ಮಹಾದೇವ ಸದಾ ಶಿವ, ಶಂಭೋ ಮಹಾದೇವ. ಅಮಿತ ವರದಾತ ಸುರ
ಶಂಭೋ ಮಹಾದೇವ ಸದಾಶಿವ ಶಂಭೋ ಮಹಾದೇವ ಸದಾಶಿವ. ಪತಿಯಾದಂತಹ ಮೃಕಂಡ ತಪಸ್ಸಿನಲ್ಲಿ ಮಗ್ನನಾಗಿರುವಂತಹ ಸಂದರ್ಭದಲ್ಲಿ ಸತಿಯಾದಂತಹ ಮರುತ್ಪತಿ ಪತಿಗೆ ಬೇಕಾದಂತಹ ಎಲ್ಲಾ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದ್ದಾಳೆ, ಪತಿಯ ಸೇವೆಯನ್ನು ಮಾಡ್ತಾ ಇದ್ದಾಳೆ. ರಾಜಿತ ಗುಣಧಾಮ ಜಿತ ಕಾಮ, ರಾಜಿತ ಗುಣಧಾಮ ಜಿತ ಕಾಮ, ಸೇವಕ ಜನ ಪ್ರೇಮ ಪಾವನ ನಾಮ ಶಂಭೋ ಮಹಾದೇವ ಸದಾಶಿವ ಶಂಭೋ ಮಹಾದೇವ ಸದಾ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ 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 ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ. ಹರ ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಅದೊಂದು ದಿನ ಮರುತ್ಮತಿಯು ನಿದ್ರಾಪರವಶಳಾಗಿದ್ದಂತಹ ಸಂದರ್ಭದಲ್ಲಿ ಮೃಕಂಡುವಿನ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ ಪರಶಿವ. ಪ್ರತ್ಯಕ್ಷನಾಗಿ ಕೇಳ್ತಾ ಇದ್ದಾನೆ, ಹೇ ಮೃಕಂಡು, ನಿನಗೇನು ಬೇಕು ಕೇಳು. ಆವಾಗ ಮೃಕಂಡು ಸ್ತುತಿ ಮಾಡ್ತಾನೆ, ಶಂಕರನೇ ಗಂಗಾಧರನೇ ಹರನೇ ತ್ರಿಶೂಲಧರನೇ ಭವಭಯ ಹರನೇ ಭಕ್ತ ಪ್ರಿಯನೇ ಭಕ್ತವತ್ಸಲನೇ ತ್ರಿನೇತ್ರನೇ ತ್ರಿಲೋಕ ಸಂರಕ್ಷಕನೇ ತ್ರಿಶೂಲಧರನೇ ತ್ರಿಪುರ ಸಂಹಾರಿಯೇ ತ್ರಿಜಗವಂದಿತನೇ ಗಂಗಾಧರನೇ ಅಂಧಕಾಸುರಸೂದನನೇ ತ್ರಾಹಿ 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 ತ್ರಾಹಿ. ಶಿವಾಯ ನಮಃ ಮಹೇಶ್ವರಾಯ ನಮಃ ಶಂಭವೇ ನಮಃ ಪಿನಾಕಿನೇ ನಮಃ ಶಶಿಶೇಖರಾಯ ನಮಃ ವಾಮದೇವಾಯ ನಮಃ ಅಘೋರಾಯ ನಮಃ ತತ್ಪುರುಷಾಯ ನಮಃ ನೀಲಲೋಹಿತಾಯ ನಮಃ ಶಂಕರಾಯ ನಮಃ ಶೂಲಪಾಣಯೇ ನಮಃ ಖಟ್ವಾಂಗಿನೇ ನಮಃ ವಿಷ್ಣುವಲ್ಲಭಾಯ ನಮಃ ಶಿಬಿವಿಷ್ಟಾಯ ನಮಃ ಅಂಬಿಕಾನಾಥಾಯ ನಮಃ. ನನ್ನ ಪ್ರಾರ್ಥನೆಗೆ ಹೋಗೊಟ್ಟು ಬಂದೆಯಲ್ಲ ಸ್ವಾಮಿ, ನಾನು ಬಾಯ್ಬಿಟ್ಟು ಹೇಳಬೇಕೆ? ಸರ್ವಜ್ಞ ಮೂರ್ತಿಯಲ್ವೇ ನೀನು? ನಿನಗೆ ಅರಿವಿಲ್ವೇ? ಮಕ್ಕಳಿಲ್ಲದೆ ಈ ಸಮಾಜದಲ್ಲಿ ಅದ್ಯಾವ ರೀತಿ ಅವಹೇಳನ ಅಪಮಾನಕ್ಕೆ ನಾವು ಗುರಿಯಾಗ್ತಾ ಇದ್ದೇವೆ. ಹಾಗಾಗಿ ಈ ಅಪಮಾನಗಳಿಂದ ಮುಕ್ತಿಯನ್ನ ಪಡೆಯಲಿಕ್ಕೆ ಪುತ್ರ ಸಂತಾನವನ್ನ ನೀಡಬೇಕು. ಆವಾಗ ಪರಶಿವ ಕೇಳುತ್ತಾನೆ, ಹಾಗಾದ್ರೆ ದುಷ್ಟನು ದುರಾಚಾರಿಯು ದುಷ್ಕರ್ಮಿಯು ಲೋಕಕಂಟಕನೂ ಆದಂತ ಶತಾಯುಷಿಯಾದಂತ ಮಗನನ್ನು ಕೊಡ್ಲೆ? ಮೃಕಂಡು ಹೇಳ್ತಾನೆ, ಸ್ವಾಮಿ, ತಂದೆ ತಾಯಿಗಳು ಮಕ್ಕಳನ್ನು ಅಪೇಕ್ಷಿಸುವಂತಹದ್ದು ಯಾತಕ್ಕೆ? ಬಾಲ್ಯದಲ್ಲಿ ಆ ಮಗುವಿನ ಬಾಲಲೀಲೆಗಳನ್ನ ಕಂಡು ಸಂತೋಷ ಪಡುವುದಕ್ಕೆ. ಇನ್ನು ಆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇದ್ದ ಹಾಗೆ ಅವರ ಪ್ರತಿಭೆ, ಅವರ ಪಾಂಡಿತ್ಯ, ಅವರ ಕೀರ್ತಿ ಇವುಗಳನ್ನೆಲ್ಲ ಕಂಡು ಸಂಭ್ರಮ ಪಡುವುದಕ್ಕೋಸ್ಕರ. ಇನ್ನು ನಾವು ವೃದ್ಧರಾದಾಗ ಅವರು ನಮ್ಮ ಸೇವೆಯನ್ನ ಮಾಡುತ್ತಾ ಇರುವುದನ್ನ ಕಂಡು ನೆಮ್ಮದಿಯನ್ನ ಪಟ್ಟುಕೊಳ್ಳುವುದಕ್ಕೋಸ್ಕರ. ಇದು ಯಾವುದನ್ನೂ ಮಾಡದೇ ಇರುವಂತ ದುಷ್ಟನು ಲೋಕಕಂಟಕನು ಆಗಿರುವಂತ ಪುತ್ರನನ್ನು ಪಡೆಯುವುದಕ್ಕಿಂತ ಮಕ್ಕಳಿಲ್ಲದೆ ಇರುವುದು ಲೇಸು. ಎಂಥ ಮಾತು ನೋಡಿ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ ದೇವರಲ್ಲಿ, ಆದರೆ ಏನ್ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ನಮಗೆ ಗೊತ್ತಿರೋದಿಲ್ಲ. ಒಂದ್ಸಾರಿ ದೇವರ ಮುಂದೆ ಒಬ್ಬಾತ ಆಗರ್ಭ ಶ್ರೀಮಂತ ಪ್ರಾರ್ಥನೆ ಮಾಡ್ತಾ ಇದ್ದಂತೆ.
ಹೇ ಸ್ವಾಮಿ, ನನಗೆ ಇನ್ನು ಹಲವಾರು ಕೋಟಿ ಸಂಪಾದನೆ ಮಾಡುವ ಹಾಗೆ ಮಾಡು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನಷ್ಟು ಜಾಸ್ತಿ ಆಗುವ ಹಾಗೆ ಮಾಡು, ಇನ್ನು ಎಕರೆಗಟ್ಟಲೆ ಜಮೀನನ್ನು ನಾನು ಪಡ್ಕೊಳ್ಳುವ ಹಾಗೆ ಮಾಡು, ಇನ್ನು 4-6 ಇಂಡಸ್ಟ್ರೀಸ್ ನಾನು ಸ್ಥಾಪನೆ ಮಾಡಿಕೊಳ್ಳುವ ಹಾಗೆ ಮಾಡು ಅಂತೇಳಿ ಹೇಳಿ ಪ್ರಾರ್ಥನೆ ಮಾಡಿ ಹೋದ ಅಂತ. ಮತ್ತೊಬ್ಬ ಬಂದಿದ್ದಾನೆ, ಅವನು ಭಕ್ತ, ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನಗೆ ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯವನ್ನು ಕೊಡು ಅಂತ ಹೇಳಿ. ಮತ್ತೊಬ್ಬ ಬಂದ, ಅವನು ಕಳ್ಳ. ಅವನು ಹೇಳ್ತಾನೆ, ಹೇ ಭಗವಂತ, ನಾನು ಭಕ್ತಿ ಮುಕ್ತಿಯೆಲ್ಲ ಬೇಡಲಿಕ್ಕೆ ಬಂದದ್ದಲ್ಲ, ನೀನು ಕೊಡುವುದಾದರೆ ಇದಕ್ಕಿಂತ ಮೊದಲು ಒಬ್ಬ ಬಂದು ಹೋದಲ್ಲ, ಆಗರ್ಭ ಶ್ರೀಮಂತ ಕೋಟ್ಯಾಧೀಶ, ಅವನ ವಿಳಾಸ ಕೊಡು, ಅಡ್ರೆಸ್ ಕೊಡು, ಉಳಿದದ್ದೆಲ್ಲ ನಾನು ನೋಡಿಕೊಳ್ತೇನೆ ಅಂತೇಳಿ ಹೇಳಿದ. ಬೇಡುವುದಕ್ಕೂ ಕೂಡ ಒಂದು ಸಂಸ್ಕಾರ ಇರಬೇಕಾಗ್ತದೆ. ಇಲ್ಲಿ ಮೃಕಂಡು ಹೇಳ್ತಾನೆ, ಲೋಕಕ್ಕೆ ಬೆಳಕಾಗಬಲ್ಲಂತಹ ಸತ್ಪುತ್ರ ಸಂತಾನವನ್ನ ಕರುಣಿಸು ಅಂತೇಳಿ ಹೇಳುವಾಗ ಪರಶಿವ ಹೇಳ್ತಾನೆ, ಲೋಕಕ್ಕೆ ಗುರುವಾಗಬಲ್ಲಂತ ಯೋಗ್ಯತೆಯುಳ್ಳಂತಹ ಪುತ್ರ ಸಂತಾನವನ್ನ ನೀಡ್ತಾ ಇದ್ದೇನೆ, ಆದರೆ ಅವನಿಗೆ ಕೇವಲ 16 ವರ್ಷ ಆಯು ಅಂತೇಳಿ ಹೇಳಿ ಭಗವಂತ ಅಂತರ್ಧಾನನಾಗಿ ಬಿಟ್ಟ. ಆವಾಗ ಮೃಕಂಡು ಯೋಚನೆ ಮಾಡ್ತಾನೆ, ಹೇ ಶಂಕರ, ಇದೆಂಥ ಲೀಲೆ ನಿನ್ನದು. ಹಾಲನ್ನು ಕುಡಿಯುವಂತಹ ಪಾತ್ರೆಗೆ ಹುಳಿ ಹಿಂಡುವಂತ ಕೆಲಸ ಮಾಡಿದೆಯಲ್ಲ. ಮಗನು ಬೆಳೆದು ದೊಡ್ಡವನಾಗಿ ಪ್ರವರ್ಧಮಾನನಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಅವನ ಮರಣವನ್ನು ಕಾಣುವಂತಹ ಸ್ಥಿತಿಯನ್ನ ತಂದಿಟ್ಟೆಯಲ್ಲ. ಯಾಕೆ ಹೀಗೆ ಮಾಡಿದೆ? ಇರಲಿ, ಇದೆಲ್ಲವೂ ಕೂಡ ನಿನ್ನ ಇಚ್ಛೆಯೇ ಆಗಿದೆ. ಅಷ್ಟು ಹೊತ್ತಿಗೆ ಮರುತ್ಮತಿ ಎಚ್ಚೆತ್ತಿದ್ದಾಳೆ. ಅವಳಿಗೆ ನಡೆದಂತ ವಿಚಾರವನ್ನೆಲ್ಲ ಅರುಹುತ್ತಾನೆ ಮೃಕಂಡು. ಆದರೆ ಜನಿಸುವಂತಹ ಶಿಶುವಿಗೆ ಕೇವಲ 16 ವರ್ಷ ಆಯುಷ್ಯ ಎನ್ನುವಂತ ಸತ್ಯವನ್ನು ಮಾತ್ರ ಹೇಳಲಿಲ್ಲ. ಕಾರಣ, ಆ ಕಠೋರ ಸತ್ಯವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಮಡದಿಯಲ್ಲಿ ಇಲ್ಲ ಎನ್ನುವಂತಹ ಕಾರಣದಿಂದ ದಿನಗಳು ಉರುಳಿದವು. ಅದೊಂದು ದಿನ, ಶುಭ ದಿನದ ಶುಭ ಮುಹೂರ್ತದಲ್ಲಿ ಆ ಮರುತ್ಮತಿ ಗಂಡು ಮಗುವಿಗೆ ಜನ್ಮವನ್ನ ಇತ್ತಿದ್ದಾಳೆ. ಹೇಗಿತ್ತು ಆ ಮಗು? ಹುಣ್ಣಿಮೆಯ ಚಂದಿರನ ತೆರದಿ ಶೋಭಿಪ ಮೊಗವು, ಹುಣ್ಣಿಮೆಯ ಚಂದಿರನ ತೆರದಿ ಶೋಭಿಪ ಮೊಗವು, ಕೋಲ್ ಮಿಂಚಿನಂದದಿ ಸೆಳೆಯುವ ನೋಟವು, ಕೋಲ್ ಮಿಂಚಿನಂದದಿ ಕೇದಗೆಯ ಕೆಂಪಣ್ಣ ಚೆಲ್ಲುವ ಕಪೋಲಗಳು, ಕೇದಗೆಯ ಕೆಂಪಣ್ಣ, ಕೇದಗೆಯ ಕೆಂಪಣ್ಣ ಚೆಲ್ಲುವ ಕಪೋಲಗಳು, ಜ್ಞಾನ ವೈರಾಗ್ಯವ ಬೀರುತಿಹ ನಯನಗಳು, ಧೀರ ಗಂಭೀರ ಸುಂದರ ರೂಪು, ಧೀರ ಗಂಭೀರ ಸುಂದರ ರೂಪು, ಹುಣ್ಣಿಮೆಯ ಚಂದಿರನ ತೆರದು ಶೋಭಿಪ ಮೊಗವ, ಹುಣ್ಣಿಮೆಯ ಚಂದಿರನ ತೆರದು. ಎಂಥ ರೂಪ, ಎಂಥ ತೇಜಸ್ಸು, ಎಂಥ ವರ್ಚಸ್ಸು, ಎಲ್ಲರ ಕಣ್ಮಣಿಯಾಗಿತ್ತು ಆ ಮಗು, ಆ ಶಿಶು. ಜಾತಕರ್ಮಾದಿಗಳನ್ನ ನೆರವೇರಿಸಿ ಆ ಶಿಶುವಿಗೆ ಮೃಕಂಡೋ ಅಪತ್ಯಂ ಪುಮಾನ್, ಮೃಕಂಡುವಿನ ಮಗನಾದ ಕಾರಣ ಮಾರ್ಕಂಡೇಯ ಎನ್ನುವಂಥ ಅಭಿಧಾನವನ್ನ ಇಟ್ಟಿದ್ದಾರೆ. ಎಲ್ಲರಿಗೂ ಸಂತೋಷವನ್ನು ನೀಡ್ತಾ ಪ್ರವರ್ಧಮಾನಾಗ್ತಾ ಇದ್ದಾನೆ ಆ ಮಾರ್ಕಂಡೇಯ. ದೈವೇ ದ್ವಿಜೇ ಮಂತ್ರೇ ಭೇಷಜೇ ಗುರು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ.
ಕಳಿಸ್ಕೊಡಿ ಅಂತೇಳಿ ಹೇಳುವಾಗ ಕುತ್ತಿಗೆಗೆ ಬಂತು. ತೆಗೆದುಕೊಂಡು ಬಂದು ವಿದ್ಯೆ ಇಲ್ಲ, ಉದ್ಯೋಗ ಇಲ್ಲ, ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದೇನೆ, ನನಗೆ ತುರ್ತಾಗಿ 1,000 ರೂಪಾಯಿಯನ್ನ ಕಳುಹಿಸಿಕೊಡು ಅಂತೇಳಿ ಬರೆದಿದ್ದಾನೆ. ಆ ಪತ್ರವನ್ನು ಓದ್ತಾ ಇದ್ದ ಹಾಗೆ ಅಂಚೆ ಅಧಿಕಾರಿಯ ಕಣ್ಣಂಚಿನಲ್ಲಿ ನೀರೂರಿತು. ತನ್ನೆಲ್ಲ ಸಹೋದ್ಯೋಗಿಗಳನ್ನ ಕರೀತಾರೆ. ನೋಡಿ, ಎಂಥ ವಿಶ್ವಾಸದಿಂದ ಬರೆದಿದ್ದಾನೆ, ಎಂಥ ಭಾವನೆಯಿಂದ ಬರೆದಿದ್ದಾನೆ. ಇಂಥವರಿಗೆ ನಾವು ಸಹಾಯ ಮಾಡಿದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೂ ಕೂಡ ಆಗ್ತದೆ. ನಾನು 200 ರೂಪಾಯಿ ಕೊಡ್ತೇನೆ, ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಕೊಡಿ, ಸಂಗ್ರಹ ಮಾಡಿ ಇದನ್ನ ಆ ಯುವಕನ ವಿಳಾಸಕ್ಕೆ ಮನಿ ಆರ್ಡರ್ ಮಾಡೋಣ ಅಂತೇಳಿ ಹೇಳಿದ್ರು. ಆಯ್ತು ಅಂತೇಳಿ ಹೇಳಿದ್ರು. ಒಬ್ರು 100 ರೂಪಾಯಿ ಕೊಟ್ರು, ಮತ್ತೊಬ್ರು 200 ಕೊಟ್ರು, 300 ಕೊಟ್ರು, ಅಂತೂ 600 ರೂಪಾಯಿ ಸಂಗ್ರಹ ಆಯಿತು. ಆ 600 ರೂಪಾಯಿಯನ್ನ ಆ ಯುವಕನ ವಿಳಾಸಕ್ಕೆ ಮನಿ ಆರ್ಡರ್ ಮಾಡಿದ್ರು. ಕೆಲವೇ ದಿನಗಳಲ್ಲಿ ಮರುಟಪ್ಪಾಲ್ನಲ್ಲಿ ಮತ್ತೊಂದು ಪತ್ರ ಬಂದಿತ್ತು ಅದೇ ವಿಳಾಸಕ್ಕೆ. ಈಗ ಆ ಅಂಚೆ ಸಿಬ್ಬಂದಿ ತಕೊಂಡು ಬಂದು ಅದನ್ನು ಮತ್ತೆ ಅಂಚೆ ಅಧಿಕಾರಿ ಪೋಸ್ಟ್ ಮಾಸ್ಟರ್ ಕೈಯಲ್ಲೇ ಕೊಡ್ತಾರೆ. ಸರ್, ಇದನ್ನೇನು ಮಾಡ್ಬೇಕು ಹೇಳಿ. ಮತ್ತೆ ಅದೇ ವಿಳಾಸ, ಶ್ರೀಮನ್ನಾರಾಯಣ, ಕೇರ್ ಆಫ್ ಭಕ್ತ ಹೃದಯ, ವಯಾ ಭಕ್ತಿ ಮಾರ್ಗ, ವೈಕುಂಠ. ಈಗ ಮತ್ತೆ ಆ ಪತ್ರವನ್ನು ಒಡೆದು ಅಧಿಕಾರಿ ಓದ್ತಾರೆ. ಅದರಲ್ಲಿ ಬರೆದಿದ್ದಾನೆ ಯುವಕ, ಹೇ ಭಗವಂತ, ನೀನು ದಯಾಮಯ, ಭಕ್ತವತ್ಸಲ, ಕರುಣಾಸಾಗರ. ಇದ್ರಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ. ಹೇ ಭಗವಂತ, ನಾನು ಕಷ್ಟದಲ್ಲಿದ್ದೇನೆ, ನನಗೆ ತುರ್ತಾಗಿ 1,000 ರೂಪಾಯಿನ ಕಳುಹಿಸಿಕೊಡು ಅಂತೇಳಿ ನಾನು ಪ್ರಾರ್ಥನೆ ಮಾಡಿದೆ, ಬೇಡಿಕೊಂಡೆ. ನೀನು ಎಂಥ ಕರುಣಾಸಾಗರ ಅಂತ ಹೇಳಿದ್ರೆ, ನಾನು ಪ್ರಾರ್ಥನೆ ಮಾಡಿದ ಕೆಲವೇ ದಿನಗಳಲ್ಲಿ ನನಗೆ 1,000 ರೂಪಾಯಿನ ಕಳುಹಿಸಿಕೊಟ್ಟೆ. ಆದರೆ ಈ ಅಂಚೆ ಇಲಾಖೆಯವರಿದ್ದಾರಲ್ಲ, ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು, ಇವರು ಮಹಾನ್ ಖದೀಮರು. ನೀನು ಕಳಿಸಿಕೊಟ್ಟಂತ 1,000 ರೂಪಾಯಿಯಲ್ಲಿ 400 ರೂಪಾಯಿನ ಅವರೇ ಇಟ್ಟುಕೊಂಡು ಕೇವಲ 600 ರೂಪಾಯಿ ಮಾತ್ರ ನನಗೆ ಕಳಿಸಿಕೊಟ್ಟಿದ್ದಾರೆ. ಅವರ ಮೇಲೆ ನೀನು ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ಬರೆದಿದ್ದಾರೆ. ಭಗವಂತ, ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈಶಾವಾಸ್ಯ ಉಪನಿಷತ್ ಹೇಳ್ತದೆ, ಭಗವಂತ ಎಲ್ಲೆಡೆ ವ್ಯಾಪಕನಾಗಿದ್ದಾನೆ. ಎಳ್ಳು ಕೊನೆಯು ಮುಳ್ಳು ಮೊನೆಯು ಪೊಳ್ಳು ಬಿಲದ ಒಳಗೆ ಹೊರ ಎಲ್ಲ ಠಾವಿನಲ್ಲಿ ಲಕ್ಷ್ಮಿ ನಲ್ಲಲಿದ್ದಾನೆ. ಎಳ್ಳು ಕೊನೆಯು ಮುಳ್ಳು ಮೊನೆಯು ಪೊಳ್ಳು ಬಿಲದ ಒಳಗೆ ಹೊರಗೆ, ಎಳ್ಳು ಕೊನೆಯು ಮುಳ್ಳು ಮೊನೆಯು ಪೊಳ್ಳು ಬಿಲದ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕ್ಷ್ಮಿ ನಲ್ಲಲಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಯಾಕೆ ಚಿಂತೆ ಮಾಡಬೇಕು? ಎಲ್ಲೆಡೆ ಭಗವಂತ ವ್ಯಾಪಕನಾಗಿದ್ದಾನೆ. ಯಾವುದಾದ್ರೂ ರೂಪದಲ್ಲಿ, ಯಾವುದಾದ್ರೂ ಮಾಧ್ಯಮದ ಮೂಲಕ ಭಗವಂತ ಖಂಡಿತವಾಗಿ ಬಂದು ನಿನ್ನ ಕೈ ಹಿಡಿತಾನೆ, ನಿನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ನಾವು ಅವನಿಗೆ
ಮೊರೆ ಹೋಗ್ಬೇಕು ಅಷ್ಟೇ. ಇಲ್ಲಿ ಆ ಜನಿಸಿದಂತಹ ಮಾರ್ಕಂಡೇಯ ಓರಗೆ ವಿದ್ಯಾರ್ಥಿಗಳೊಂದಿಗೆ ಪ್ರವರ್ಧಮಾನಾಗ್ತಾ ಇದ್ದಾನೆ. ಅವನ ಅದ್ಭುತವಾದಂತಹ ಪ್ರತಿಭೆ, ಪಾಂಡಿತ್ಯ ಇವೆಲ್ಲವನ್ನು ಕಂಡು ಋಷಿಮುನಿಗಳೆಲ್ಲ ದಂಗಾಗಿ ಹೋಗಿದ್ದಾರೆ. ಎಲ್ಲರೂ ಬಂದು ಹಾಡಿ ಹೊಗಳ್ತಾ ಇದ್ದಾರೆ ಮೃಕಂಡು ದಂಪತಿಗಳಲ್ಲಿ, ಎಂಥ ಮಗನನ್ನು ಪಡೆದಿದ್ದೀರಾ, ಎಂಥ ಮಗನನ್ನು ಪಡೆದಿದ್ದೀರಾ ಅಂತ ಹೇಳಿ. ಅದೊಂದು ದಿನ ತನ್ನ ಓರಿಗೆಯ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಮಾರ್ಕಂಡೇಯ ಮರದ ಬುಡದಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಭಜನೆ ಹಾಡ್ತಾ ಇದ್ದಾನೆ. ಎಲ್ಲರನ್ನು ಸೇರಿಸಿಕೊಂಡು ನೋಡಲಾಗದೆ ದೇವ ನೋಡಲಾಗದೆ, ದೇವ ನೋಡಲಾಗದೆ, ದೇವ ನೋಡಲಾಗದೆ, ದೇವ ನೋಡಲಾಗದೆ, ದೇವ. ಕೂಡೆ ನಿಲ್ಲ ದಿಟ್ಟಿ ಮೂರು, ಕೂಡೆ ನಿಲ್ಲ ದಿಟ್ಟಿ ಮೂರು, ನಾಡಲೆ ಸುಮಾಡಲೆಲ್ಲ ನೋಡಲಾಗದೆ, ದೇವ ನೋಡಲಾಗದೆ, ದೇವ ನೋಡಲಾಗದೆ, ದೇವ ನೋಡಲಾಗದೆ. ಮಿಸುಕಲಿಯದೆಲ್ಲ ಮೋಹ ವಿಸರವೆಂಬವನವನುರುಹಿ, ಮಿಸುಕಲಿಯದೆಲ್ಲ ಮೋಹ ಬಸಿದವೆನಿಸಿ ರುದ್ರನಿಲ್ಲ, ಬಸಿದವೆನಿಸಿ ರುದ್ರ ಶಿವ ಶಂಕರ ಬಸಿದವೆನಿಸಿ ರುದ್ರನಿಲ್ಲ, ಮೊಸಲವಹ್ನಿ ನೇತ್ರದಿಂದ ನೋಡಲಾಗದೆ, ದೇವ ನೋಡಲಾಗದೆ, ದೇವ ನೋಡಲಾಗದೆ, ದೇವ. ನನ್ನ ಸುತ್ತಮುತ್ತ ಇದ್ದಂಥ ಮಕ್ಕಳಲ್ಲಿ ಕೂಡ ಸಂಸ್ಕಾರದ ಬೀಜವನ್ನು ಬಿತ್ತುತ್ತಾ ಇದ್ದ ಮಾರ್ಕಂಡೇಯ. ಅಂದಿನ ಕಾಲ ಪುರಾಣ ಕಾಲಕ್ಕೆ ಹೋಗ್ಬೇಕಾಗಿಲ್ಲ. ಈಗ ಒಂದು 50-60 ವರ್ಷಗಳ ಹಿಂದೆ ಕೂಡ ನಾವು ನೋಡಿದ್ರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತೇಳಿ ಹಿರಿಯರು ದೇವರ ಬೊಂಬೆಗಳನ್ನ ತಂದು ಕೊಡ್ತಾ ಇದ್ರು. ಇದು ರಾಮ, ಇದು ಕೃಷ್ಣ, ಇದು ಶಿವ, ಇದು ದುರ್ಗೆ, ಇದು ಹನುಮಂತ ಅಂತೇಳಿ ಹೇಳಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ದೇವರ ಬೊಂಬೆಗಳನ್ನು ತಂದು ಕೊಡ್ತಾ ಇದ್ರು. ಜೊತೆಗೆ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾ ಇದ್ರು. ಆ ಅಜ್ಜ ಅಜ್ಜಿ ನೋಡಿ ಇದು ರಾಮ, ಇದು ಸೀತೆ ಅಂತೇಳಿ ಹೇಳಿ ರಾಮಾಯಣದ ಕಥೆ ಹೇಳ್ತಾ ಇದ್ರು, ಮಹಾಭಾರತದ ಕಥೆ ಹೇಳ್ತಾ ಇದ್ರು. ಈಗ ಅಜ್ಜ ಅಜ್ಜಿ ಎಲ್ಲಿದ್ದಾರೆ? ಎಲ್ಲ ವೃದ್ಧಾಶ್ರಮದಲ್ಲಿದ್ದಾರೆ. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ಅಂತೇಳಿ ಹೇಳಿ ಅಪ್ಪ ಆಟಿಕೆ ಪಿಸ್ತೂಲ್ ತಂದು ಕೊಡ್ತಾನೆ. ತಾಯಿ ಆದವಳು ಆ ಪಿಸ್ತೂಲನ್ನ ತೆಗೆದು ಮಗನ ಕೈಯಲ್ಲಿ ಕೊಟ್ಟು ಪಪ್ಪನಿಗೆ ಶೂಟ್ ಮಾಡು ಅಂತೇಳಿ ಹೇಳ್ತಾಳೆ. ಆ ಆಟಿಕೆ ಪಿಸ್ತೂಲನ್ನ ಅಪ್ಪನ ಮುಂದೆ ಹಿಡಿದು, ಅಪ್ಪ ನನಗೆ ಚಾಕ್ಲೇಟ್ ಕೊಡಿ ಇಲ್ಲದ್ರೆ ಶೂಟ್ ಮಾಡ್ತೇನೆ ಅಂತ ಹೇಳಿ ಗದರಿಸಿ ಬೆದರಿಸಿ ಚಾಕ್ಲೇಟ್ ಕಿತ್ತುಕೊಳ್ಳುವಂತ ಮಗು ನಾಳೆ ಬೆಳೆದು ದೊಡ್ಡವನಾಗಿ ಆ ತಂದೆಯ ಮುಂದೆ ಅಸಲಿ ಪಿಸ್ತೂಲನ್ನು ಹಿಡಿತಾನೆ, ಆಸ್ತಿಯಲ್ಲಿ ಪಾಲು ಕೊಡು ಅಂತೇಳಿ ಕೇಳ್ತಾನೆ. ಇದು ನಾವು ಕಾಣ್ತಾ ಇರುವಂತ ಸಮಾಜ. ಇಲ್ಲಿ ಮಾರ್ಕಂಡೇಯ ಪ್ರವರ್ಧಮಾನಾಗ್ತಾ ಇದ್ದಾನೆ. ಅದೊಂದು ದಿನ ಮೃಕಂಡು ಕೊರಗುತ್ತಾ ಇರುವುದನ್ನ ಕಂಡು ಮರುತ್ಮತಿ ಕೇಳ್ತಾಳೆ, ಯಾಕೆ ಸ್ವಾಮಿ, ಏನು ಚಿಂತೆ? ಅವಾಗ ಮೃಕಂಡು ಹೇಳ್ತಾನೆ, ಏನೂ ಇಲ್ಲ. ಹಾಗಾದ್ರೆ ನಿಮ್ಮ ಮಗನ ಕೀರ್ತಿ, ಅವನ ಪ್ರತಿಭೆ, ಅವನ ಪಾಂಡಿತ್ಯ ಇದೆಲ್ಲವನ್ನ ಕಂಡು ಎಲ್ಲಿ ನನ್ನ ಮಗ ನನ್ನನ್ನೇ ಮೀರಿಸಿ ಬಿಡ್ತಾನೋ ಅಂತ ಹೇಳಿ ನೀವು ಕೊರಗುತ್ತಾ ಇದ್ದೀರಾ? ಮೃಕಂಡು ಹೇಳ್ತಾನೆ, ಯಾಕೆ ಹುಚ್ಚಿ, ಶಿಷ್ಯಾದಿಚ್ಛೇತ್ ಪರಾಭವಂ, ಶಿಷ್ಯನಿಂದ ಗುರುವಾದವನ್ನು ಪರಾಭವವನ್ನು ಇಚ್ಛಿಸಬೇಕಂತೆ. ಹಾಗೆ ಮಗನ ಕೀರ್ತಿಯನ್ನು ಕಂಡು ತಂದೆ ಹೆಮ್ಮೆ ಪಡ್ಕೊಳ್ಬೇಕಂತೆ.
ನಾನು ಯಾಕೆ ಚಿಂತೆ ಮಾಡಲಿ? ಹಾಗಾದ್ರೆ ಯಾಕೆ ಈ ರೀತಿಯಲ್ಲಿ ಕೊರಗ್ತಾ ಇದ್ದೀರಲ್ಲ, ಏನು ಕಾರಣ ಅಂತೇಳಿ ಹೇಳುವಾಗ, ಇವತ್ತು ಹೇಳಲೇಬೇಕು ಅಂತೇಳಿ ಹೇಳುವಾಗ ಮುರುಕಂಡು ಹೇಳ್ತಾ ಇದ್ದಾನೆ, ನೋಡು, ಇಷ್ಟು ವರ್ಷಗಳ ಕಾಲ ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಂತ ಒಂದು ಸತ್ಯವನ್ನು ನಾನು ಇವತ್ತು ನಿನ್ನ ಮುಂದೆ ಹೇಳ್ತಾ ಇದ್ದೇನೆ. ಯಾವ ಮಗನ ಪ್ರತಿಭೆ, ಪಾಂಡಿತ್ಯ, ಕೀರ್ತಿ ಇವೆಲ್ಲವನ್ನು ಕಂಡು ನಾವು ಹೆಮ್ಮೆ ಪಡ್ತಾ ಇದ್ದೇವೋ, ಸಂಭ್ರಮ ಪಡ್ತಾ ಇದ್ದೇವೋ, ಅಂತ ಮಾರ್ಕಂಡೇಯನಿಗೆ ಇನ್ನು ಕೇವಲ ಕೆಲವೇ ದಿನಗಳ ಆಯುಷ್ಯ ಮಾತ್ರ ಉಳಿದಿದೆ. ಅವನಿಗೆ ಕೇವಲ 16 ವರ್ಷ ಆಯು ಅಂತೇಳಿ ಹೇಳಿ ಪರಶಿವನ ಆದೇಶವಾಗಿದೆ. ಅಷ್ಟು ಹೇಳಬೇಕಾದ್ರೆ ಶಿವ ರುದ್ರ ಶಂಕರ ಮೂರ್ಛೆ ತಪ್ಪು ಬಿದ್ದಿದ್ದಾಳೆ ಮರುತ್ಮತಿ. ತಾಯಿಯ ಅಳುವಿಕೆಯ ಧ್ವನಿಯನ್ನು ಕೇಳಿ ಮಾರ್ಕಂಡೇಯ ಧಾವಿಸಿ ಬರ್ತಾನೆ. ಅಮ್ಮ, ಏನಾಯ್ತಮ್ಮ, ಏನಾಯ್ತು? ಅವಾಗ ಮೃಕಂಡು ನಡೆದಂತ ಘಟನೆಗಳನ್ನೆಲ್ಲ ಹೇಳ್ತಾನೆ. ತಾಯಿಯನ್ನು ಎಚ್ಚರಿಸಿ ಶುಶ್ರೂಷೆ ಮಾಡಿ ಹೇಳ್ತಾನೆ ಮಾರ್ಕಂಡೇಯ, ಅಮ್ಮ, ಇಷ್ಟಕ್ಕೆ ನೀನು ಅಳುವುದೇ? ಅಲ್ಲ, ಎಂಥ ತಾಯಿ ತಂದೆಯರು ನೀವು, ಇಡೀ ಲೋಕವೇ ಗರ್ವ ಪಟ್ಟುಕೊಳ್ಬೇಕಾದಂತ ಋಷಿಮುನಿಗಳು ನೀವು, ಆದರ್ಶ ಮಾತಾಪಿತೃಗಳು ನೀವು, ಪರಶಿವನನ್ನ ತಪಸ್ಸಿನಿಂದ ಒಲಿಸಿಕೊಂಡು ಪುತ್ರ ಸಂತಾನವನ್ನು ಪಡೆದಂತ ತಂದೆ ತಾಯಿಗಳು ನೀವು. ನಿಮ್ಮ ಬಗ್ಗೆ ನೀವು ಹೆಮ್ಮೆ ಪಟ್ಟುಕೊಳ್ಬೇಕು ಅಲ್ಲ. ಅದು ಬಿಟ್ಟು ನನಗೆ ಕೇವಲ 16 ವರ್ಷ ಆಯುಷ್ಯ ಅಂತೇಳಿ ನೀವು ಕಣ್ಣೀರು ಹಾಕ್ತಾ ಇದ್ದೀರಲ್ಲ, ಯಾವ ಶಿವನನ್ನ ಒಲಿಸಿಕೊಂಡು ನನ್ನನ್ನ ಪಡೆದಿರೋ ಇಲ್ಲಿ ಕೇಳಿ, ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ, ಪರರ ಆಸ್ತಿಯನ್ನ ನಾವು ದರೋಡೆ ಮಾಡಿಲ್ಲ, ಸತ್ಯದಲ್ಲೇ ನಡೆದಿದ್ದೇವೆ, ಧರ್ಮದಲ್ಲೇ ನಡೆದಿದ್ದೇವೆ, ನಿರಂತರವೂ ಕೂಡ ಭಗವಂತನ ಅನುಸಂಧಾನವನ್ನು ಮಾಡುತ್ತಾ ಯಜ್ಞದಂತೆ ಈ ಪ್ರತಿಯ ಕ್ಷಣವನ್ನು ಕೂಡ ನಾವು ಕಳೆದಿದ್ದೇವೆ ಬದುಕಿನಲ್ಲಿ. ಹಾಗಿರುವಾಗ ನಾವ್ಯಾಕೆ ಹೆದರಬೇಕು, ನಾವ್ಯಾಕೆ ಬೆದರಬೇಕು? ಯಾರನ್ನ ಒಲಿಸಿಕೊಂಡು, ಶಿವನನ್ನ ಒಲಿಸಿಕೊಂಡು ನನ್ನನ್ನ ಪಡೆದಿರೋ ಆ ಶಿವನನ್ನೇ ಒಲಿಸಿಕೊಂಡು ಮೃತ್ಯುವನ್ನು ನಾನು ಜಯಿಸಿ ಬರ್ತೇನೆ, ನನಗೆ ಆಶೀರ್ವಾದ ಮಾಡಿ. ನಮ್ಮ ಮಕ್ಕಳಿಗೆ ಈ ಕಥೆ ಹೇಳಬೇಕು. 4 ಮಾರ್ಕ್ ಕಡಿಮೆ ಬಂತು ಅಂತೇಳಿ ಹೇಳಿ ನೇಣು ಹಾಕೊಳ್ತಾರಲ್ಲ, ವಿಷ ಕುಡಿತಾರಲ್ಲ, ಮಕ್ಕಳಿಗೆ ಹೇಳಬೇಕು ಈ ಕಥೆಯನ್ನ. ಇನ್ನು ಹೇಳ್ತಾರೆ, ಅವರು ಲಂಚ ತಗೊಳ್ತಾರೆ, ಇವರು ಲಂಚ ತಗೊಳ್ತಾರೆ, ಅವರು ಮೋಸ ಮಾಡ್ತಾರೆ, ಇವರು ವಂಚನೆ ಮಾಡ್ತಾರೆ. ಹಾಗಿರುವಾಗ ನಾವು ಮಾತ್ರ ಸಾಬೀತ್ನಲ್ಲಿ ಹೇಗೆ ಬದುಕಲಿಕ್ಕೆ ಸಾಧ್ಯ ಉಂಟು? ನಾವು ಮಾತ್ರ ಸತ್ಯ ಸತ್ಯ ಅಂತೇಳಿ ಹೇಗೆ ಬದುಕಲಿಕ್ಕೆ ಸಾಧ್ಯ ಉಂಟು? ಮಾರ್ಕಂಡೇಯನ ಈ ಮಾತು ಹೇಳಬೇಕು. ಚಂದ್ರಶೇಖರ ಮಾಶ್ರಯೇ ಮಮ ಕಿಂ ಕರಿಷ್ಯತಿ ವಯ್ಯಮ. ನಾವು ಸತ್ಯದಲ್ಲಿ ನಡೆದಿದ್ದೇವೆ, ಧರ್ಮದಲ್ಲಿ ನಡೆದಿದ್ದೇವೆ, ಆ ಶಿವನನ್ನ ಆಶ್ರಯಿಸಿದ್ರೆ ಯಾರು ಕೂಡ ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಂದಲೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭಾವನೆ ನಮ್ಮಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಕೂಡ ಬರಬೇಕಾಗ್ತದೆ. ಮಾರ್ಕಂಡೇಯನ ಈ ಮಾತುಗಳನ್ನ ಕೇಳಿ ರೋಮಾಂಚಿತರಾಗ್ತಾರೆ ಮೃಕಂಡು ದಂಪತಿಗಳು. ಹೋಗಿ ಬಾ ಮಗ, ನಿನಗೆ ಶ್ರೇಯಸ್ಸಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಪಶುಪತಿನಾಥ ಕ್ಷೇತ್ರಕ್ಕೆ ತೆರಳುತ್ತಾ ಇದ್ದಾನೆ. ದಾರಿಯಲ್ಲಿ ಹೋಗುವಾಗ ನಾರದ ಮಹರ್ಷಿಗಳ ಭೇಟಿ ಆಗ್ತದೆ. ನಾರದ ಮಹರ್ಷಿಗಳು ಆ ಮಾರ್ಕಂಡೇಯನ ಧ್ಯೇಯವನ್ನ ತಿಳಿದುಕೊಂಡು ರೋಮಾಂಚಿತರಾಗ್ತಾರೆ. ನಿನಗೆ ಶ್ರೇಯಸ್ಸಾಗಲಿ ಅಂತೇಳಿ ಹೇಳಿ ಅವನಿಗೆ ಪಂಚಾಕ್ಷರಿ ಮಂತ್ರವನ್ನ ಉಪದೇಶ ಮಾಡ್ತಾರೆ. ಆ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡ್ತಾ ಓಂ ನಮ ನಮ ಶಿವಾಯ ನಮ, ಓಂ ನಮ ನಮ ಶಿವಾಯ ನಮ. ನೀಲಕಂಠನಿಗಮಾಗಮ ಸನ್ನುತ ಫಲ ನೇತ್ರ ಕರುಣಾಕರ ಶಂಕರ ನಾಮ ಶಿವಾಯ ನಮ, ಓಂ ನಮ ನಮ ಶಿವಾಯ ನಮ. ನೀಲಕಂಠನಿಗಮಾಗಮ ಸನ್ನುತ ಫಲ ನೇತ್ರ ಕರುಣಾಕರ ಶಂಕರ ನಾಮ ಶಿವಾಯ, ನಾಮ ಶಿವಾಯ, ನಾಮ ಶಿವಾಯ ನಮ. ಆ ಪಶುಪತಿನಾಥ ಕ್ಷೇತ್ರಕ್ಕೆ ಬಂದು ನದಿ ತಟದಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡಿಕೊಂಡು ನಿರಂತರವಾಗಿ ಪರಶಿವನನ್ನ ಮೊರೆ ಇಡ್ತಾ ಇದ್ದಾನೆ. ರುದ್ರ ಶಂಕರ ಶಂಭೋ
ಶಿವನಿನ್ನ ಪಾದವನು ನಂಬಿದೆ, ಎನ್ನ ಕಾಯುವ ಭಾರವು ನಿನ್ನದು ಎಂದೆ. ಶಿವನಿನ್ನ ಪಾದವನು ನಂಬಿದೆ, ಎನ್ನ ಕಾಯುವ ಭಾರವು ನಿನ್ನದು ಎಂದೆ. ಭಕುತಾರ ಬಂಟ ನೀನಂತೆ, ಮುನ್ನ ಬಾಣನ ಬಾಗಿಲ ಕಾಯ್ದವನಂತೆ. ಭಕುತಾರ ಬಂಟ ನೀನಂತೆ, ಮುನ್ನ ಬಾಣನ ಬಾಗಿಲ ಕಾಯ್ದವನಂತೆ. ಹಾಲಲೋಚನ ನಿನ್ನ ಭಜಿಸಿದ ಉಪಮನ್ಯು, ಹಾಲಲೋಚನ ನಿನ್ನ ಕ್ಷೀರವಾರಿಧಿ ಇತ್ತು ಸಲಹಿದೆ ತಂದೆ. ಕ್ಷೀರವಾರಿಧಿ ಇತ್ತು ಸಲಹಿದೆ ತಂದೆ. ಶಿವನಿನ್ನ ಪಾದವನು ನಂಬಿದೆ, ಎಲ್ಲ ಕಾಯುವ ಭಾರವು ನಿನ್ನದು ಎಂದೆ. ಶಿವನಿನ್ನ ಪಾದವನು ನಂಬಿದೆ. ಹೇ ಶಂಕರ, ಈ ಶರೀರ ಅಶಾಶ್ವತವಾದದ್ದು, ಒಂದಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತಹದ್ದು. ನಾನು ಅರಿತಿದ್ದೇನೆ. ನನಗೆ ಬದುಕಬೇಕೆನ್ನುವಂತ ಯಾವ ಆಕಾಂಕ್ಷೆಯೂ ಇಲ್ಲ. ಆದರೆ ನನಗಿರುವಂತ ಇಚ್ಛೆ ಒಂದೇ. ಒಬ್ಬ ಪುತ್ರನಾದವನ ಕರ್ತವ್ಯ ಏನು, ಪುತ್ರನಾದವನ ಧರ್ಮ ಏನು? ನಮ್ಮ ಶಾಸ್ತ್ರ ಹೇಳ್ತದೆ, ಯಾವಾಗ ಜನ್ಮ ಸಾರ್ಥಕವಾಗ್ತದೆ ಅಂತೇಳಿ ಹೇಳಿದರೆ, ಭಗವಂತನಿಂದ ಪಡೆದಿರುವಂತ ಈ ಶರೀರವನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆವಾಗ ಈ ಜನ್ಮ ಸಾರ್ಥಕವಾಗ್ತದಂತೆ. ಆದರೆ ಸತ್ತ ಮೇಲೆ ಈ ಶರೀರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವೇ ಇರೋದಿಲ್ಲ. ಹಾಗಿರುವಾಗ ಇದನ್ನು ಸಮರ್ಪಣೆ ಮಾಡುವುದು ಯಾರು? ಅದಕ್ಕಾಗಿ ಮಕ್ಕಳು ಬೇಕು ಅಂತೇಳಿ ಹೇಳುವಂತಹದ್ದು. ನನ್ನ ಬದಲಿಗೆ ನನ್ನ ಪ್ರತೀಕವಾಗಿರುವಂತ, ನನ್ನ ಪ್ರತಿರೂಪವಾಗಿರುವಂತ ಮಗ ಈ ಶರೀರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಲಿ, ಅಗ್ನಿಮುಖಕ್ಕೆ ಅರ್ಪಣೆ ಮಾಡಲಿ ಎನ್ನುವಂತ ಉದ್ದೇಶದಿಂದಾಗಿ ಮಕ್ಕಳನ್ನ ತಂದೆ ತಾಯಿಗಳು ಅಪೇಕ್ಷಿಸುವಂತಹದ್ದು ಅಂತೇಳಿ ಹೇಳುತ್ತಾರೆ. ಹಾಗಾಗಿ ಈ ಕರ್ತವ್ಯವನ್ನು ನಾನು ಮಾಡಬೇಕಲ್ಲ, ಪುತ್ರನಾಗಿ ನನ್ನಿಂದ ಈ ಕರ್ತವ್ಯ ಆಗ್ಬೇಕು ಅಂತ ಹೇಳಿ ಆದರೆ ನನ್ನ ತಂದೆ ತಾಯಿಗಳ ಇಚ್ಛೆಯನ್ನ ನಾನು ಪೂರೈಸಬೇಕು. ಅದಕ್ಕೋಸ್ಕರ ನಿನ್ನ ಇಚ್ಛೆ ಹೇಗುಂಟು ಹಾಗೆ ಮಾಡು ಶಿವ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪರಮೇಶ್ವರ ಶಿವ. ಇತ್ತ 16 ವರ್ಷ ಆಯುಷ್ಯ ತುಂಬುವಂತಹ ದಿನ ಬಂದಿದೆ. ಸೂರ್ಯೋದಯ ಆಗ್ಬೇಕು. ಆ ಹೊತ್ತಿಗೆ ಯಮಧರ್ಮರಾಯ ತನ್ನ ಅನುಚರರನ್ನ ಕರೆದು ಆದೇಶಿಸ್ತಾನೆ, ಹೋಗಿ ಆ ಮಾರ್ಕಂಡೇಯನ ಪ್ರಾಣಹರಣ ಮಾಡಿಕೊಂಡು ಬನ್ನಿ. ಆ ಯಮಭಟರು ಬರ್ತಾ ಇದ್ದಾರೆ. ಆ ಪಶುಪತಿನಾಥ ಕ್ಷೇತ್ರದ ಬಳಿಗೆ ಬರುವಾಗ ಇತ್ತ ಮಾರ್ಕಂಡೇಯ ಶಿವಾಕಾಂತ ಶಂಭೋ ಶಶಾಂಕಾರ್ಧ ಮೌಲಿ ಮಹೇಶಾನ ಶೂಲಿಂಜಟಾಜೂಟಧಾರ. ಶಿವಾಕಾಂತ ಶಂಭೋ ಶಶಾಂಕಾರ್ಧ ಮೌಲಿ ಮಹೇಶಾನ ಶೂಲಿಂಜಟಾಜೂಟಧಾರ. ತ್ವಮೇಕೋ ಜಗದ್ವ್ಯಾಪಕೋ ವಿಶ್ವರೂಪ, ತ್ವಮೇಕೋ ಜಗದ್ವ್ಯಾಪಕೋ ಪ್ರಸೀದ ಪ್ರಸೀದ ಪ್ರಭೋ. ನೀರಿಡುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಮಾರ್ಕಂಡೇಯನ ಬಳಿಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವುದೋ ಅವ್ಯಕ್ತವಾದಂತಹ ಶಕ್ತಿ ಅವರನ್ನ ಹಿಮ್ಮೆಟ್ಟಿಸ್ತಾ ಇದೆ. ಆ ಯಮಭಟರಿಗೆ ಮಾರ್ಕಂಡೇಯನ ಬಳಿಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಿಂದಿರುಗುತ್ತಾರೆ ಯಮಲೋಕಕ್ಕೆ. ಬಂದು ಒಡೆಯನಲ್ಲಿ ಹೇಳ್ತಾ ಇದ್ದಾರೆ, ನಮ್ಮಿಂದ ಸಾಧ್ಯ ಇಲ್ಲ ಆ ಮಾರ್ಕಂಡೇಯನ ಪ್ರಾಣಹರಣ. ಆವಾಗ ತಾನೇ ವೃಷಭವಾಹನನಾಗಿ ಹೊರಟು ನಿಂತಿದ್ದಾನೆ ಯಮಧರ್ಮರಾಯ. ಆ ಪಶುಪತಿನಾಥ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಇನ್ನೇನು ಬಂದಿದ್ದಾನೆ ಮಾರ್ಕಂಡೇಯನ ಪ್ರಾಣಹರಣ ಮಾಡಬೇಕು ಅಂತ ಹೇಳಿ. ಆದರೆ ಇದು ಯಾವುದರ ಪರಿವೆಯೂ ಇಲ್ಲದೆ ಆ ಶಿವಲಿಂಗವನ್ನ ಬಾಚಿ ಆಲಂಗಿಸಿಕೊಂಡು ಏಕ ಪ್ರಕಾರವಾಗಿ ಮೊರೆ ಇಡ್ತಾ ಇದ್ದಾನೆ ಮಾರ್ಕಂಡೇಯ. ಪಶೂನಾಂ ಪತಿಂ ಪಾಪನಾಶಂ ಪರೇಶಂ ಗಜೇಂದ್ರಸ್ಯ ಕೃತ್ಯಂ ವಸಾನಂ ವರೇಂ
ಪಶೂನಾಂ ಪತಿಂ ಪಾಪನಾಶಂ ಪರೇಶಂ ಗಜೇಂದ್ರಸ್ಯ ಕೃತ್ಯ ವಸಾನಂ ವರೇಂ ಜಟಾಜೂಟ ಮಧ್ಯೆ ಸ್ಫುರದಾಂಗವಾರಿಂ ಜಟಾಜೂಟ ಮಧ್ಯೆ ಮಹಾದೇವಮೇಕಂ ಸ್ಮರಾಮಿ ಸ್ಮರಾಮಿ ಮಹಾದೇವಮೇಕಂ ಸ್ಮರಾಮಿ ಸ್ಮರಾಮಿ ಮಹಾದೇವಮೇಕಂ ಸ್ಮರಾಮಿ ಸ್ಮರಾಮಿ. ಆ ಮಾರ್ಕಂಡೇಯನ ಬಳಿಗೆ ಬರುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ ಯಮಧರ್ಮರಾಯ. ಸಾಧ್ಯವಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಪ್ರಾಣಹರಣ ಮಾಡಲೇಬೇಕು ಅಂತ ಹೇಳಿ ತಾನು ನಿಂತಿದ್ದಂತಹ ಸ್ಥಾನದಿಂದಲೇ ಆ ಪಾಶವನ್ನು ಎತ್ತಿ ಎಸೆದಿದ್ದಾನೆ ಮಾರ್ಕಂಡೇಯನೆಡೆಗೆ. ಆ ಯಮಧರ್ಮರಾಯ ಎಸೆದಂತ ಪಾಶ ಶಿವಲಿಂಗ ಸಮೇತವಾಗಿ ಮಾರ್ಕಂಡೇಯನ ಕೊರಳಿಗೆ ಬಿದ್ದಿದೆ. ಹದಾರಂತೇಳಿ ಎಳೆಯಬೇಕಾದ್ರೆ ಬರಸಿಡಿಲು ಬಡಿದ ಹಾಗೆ ಆಯಿತು. ಬ್ರಹ್ಮಾಂಡ ಕವಾಟವೇ ಬಿರಿಯಿತೋ ಎಂಬಂತೆ ಶಂಕರ ಹರ ಹರ ಶಂಕರ ಪ್ರಳಯ ಭಯಂಕರ ತೋರಿದ ರೌದ್ರ ಲೀಲೆ. ಹರ ಹರ ಶಂಕರ ಪ್ರಳಯ ಭಯಂಕರ ತೋರಿದ ರೌದ್ರ ಲೀಲೆ. ರುದ್ರ ಮನೋಹರ ನೇತ್ರಗಳಿಂದ ಕಾರಿದ ಕ್ರೋಧಜ್ವಾಲೆ. ಸಿರಿದೆದ್ದವು ಜ್ವಾಲಾಮುಖಿಗಳು, ಮುಗಿದೆದ್ದವು ತ್ರೈಭುವನಗಳು, ಉಕ್ಕೇರ್ದವು ನವಜಲ ಶರದಿಗಳು, ದಿಕ್ಕೆಟ್ಟವು ವನಜಲ ತರಗಳು. ಹರ ಹರ ಶಂಕರ ಪ್ರಳಯ ಭಯಂಕರ ತೋರಿದ ರೌದ್ರ ಲೀಲೆ. ರುದ್ರ ಮನೋಹರ ನೇತ್ರಗಳಿಂದ ಕಾರಿದ ಕ್ರೋಧಜ್ವಾಲೆ. ಶಂಕರ ಆ ಪರಶಿವ ಪ್ರತ್ಯಕ್ಷನಾಗಿದ್ದಾನೆ. ಅಬ್ಬರಿಸ್ತಾ ಇದ್ದಾನೆ. ಯಮ, ಏನಿದು ನಿನ್ನ ಅಕ್ರಮ? ಗಡಗಡೆ ನಡುಗುತ್ತಾ ಇದ್ದಾನೆ ಎಂಬ ಧರ್ಮರಾಯ. ಸ್ವಾಮಿ, ನನ್ನಿಂದೇನು ಅಪರಾಧವಾಯಿತು? ಅಲ್ಲಯ್ಯ, ಏನು ಅರಿಯದ ಮುಗ್ಧನಾಗಿರುವಂಥ ಭಕ್ತನಾಗಿರುವಂಥ ಈ ಮಾರ್ಕಂಡೇಯನ ಮೇಲೆ ಪ್ರಾಣಹರಣಕ್ಕಾಗಿ ಪಾಶ ಪ್ರಯೋಗ ಮಾಡಿದೆಯಲ್ಲ, ಇದು ಸರಿಯೇ? ಯಮಧರ್ಮರಾಯ ಹೇಳ್ತಾನೆ, ಸ್ವಾಮಿ, ತಾವಿತ್ತಂಥ ವಚನ, ತಾವಿತ್ತಂಥ ಆದೇಶ, ಈ ಮಾರ್ಕಂಡೇಯನಿಗೆ 16 ವರ್ಷ ಆಯು, ಅದರಂತೆ ಪ್ರಾಣಹರಣಕ್ಕೋಸ್ಕರ ಬಂದೆ. ಅಲ್ಲಯ್ಯ, ನೀನು ಕೇವಲ ಯಮನಲ್ಲ, ಯಮಧರ್ಮರಾಯ ಅಂತ ಹೇಳಿ ಕರೀತದೆ ಲೋಕ ನಿನ್ನನ್ನು. ಯಾಕಂತ ಹೇಳಿದ್ರೆ ಧರ್ಮದ ಮರ್ಮವನ್ನು ಅರಿತಂಥ ಪ್ರಾಜ್ಞ ನೀನು. ಯಾಕೆ ಮರೆತೆ ನೀನು? ಯಾರು ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿವ. ಬಾಲ್ಯದಿಂದಲೇ ಯಾರು ಧರ್ಮದ ಪ್ರಜ್ಞೆಯುಳ್ಳವರಾಗಿ ಭಗವಂತನನ್ನು ನಿರಂತರವಾಗಿ ಭಜಿಸ್ತಾರೋ, ಪೂಜಿಸ್ತಾರೋ, ಅರ್ಚಿಸ್ತಾರೋ ಅಂಥವರ ಪ್ರಾಣಹರಣ ಮಾಡುವಂತಹದ್ದು ನಿನ್ನ ಕರ್ತವ್ಯ ಅಲ್ಲ. ಅದು ನಿನ್ನ ಸುಪರ್ದಿಗೆ ಸೇರಿದ್ದಲ್ಲ. ಇದನ್ನು ಯಾಕೆ ನೀನು ಮರೆತೆ? ಎಂಥ ಬದುಕನ್ನು ಬಾಳಿದ್ದಾನೆ ಈ ಮಾರ್ಕಂಡೇಯ. ತಾಪಸಿಕ ಜೀವನವನ್ನು ನಡೆಸಿದ್ದಾನೆ. ಎಂಥ ಭಕ್ತಿ, ಎಂಥ ತ್ಯಾಗ ಇವನದ್ದು. ಹಾಗಿರುವಾಗ ಇಂಥವನ ಮೇಲೆ ಪಾಶ ಪ್ರಯೋಗ ಮಾಡಿದೆಯಲ್ಲ, ತಪ್ಪು ಇದು ಅಂತೇಳಿ ಹೇಳುವಾಗ ಕ್ಷಮೆಯಾಚನೆ ಮಾಡುತ್ತಾನೆ. ಪರಶಿವ ಮಾರ್ಕಂಡೇಯನೆಡೆಗೆ ತಿರುಗಿ ಹೇಳ್ತಾನೆ, ಹೇ ಮಾರ್ಕಂಡೇಯ, ನಿನ್ನ ಭಕ್ತಿ ನಾನು ಮೆಚ್ಚಿದ್ದೇನೆ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಲೋಕಕ್ಕೆ ಗುರುವಾಗಬಲ್ಲಂಥ ಯೋಗ್ಯತೆ ನಿನ್ನದು. ನಿನ್ನ ಮೂಲಕ ಜ್ಞಾನದ ಪ್ರಸಾರವಾಗಲಿ, ಅಧ್ಯಾತ್ಮದ ಪ್ರಸಾರವಾಗಲಿ, ಸದಾಕಾಲ ಚಿರಂಜೀವಿಯಾಗಿ 16ರ ಹರೆಯದ ಯುವಕನಾಗಿಯೇ ನೀನು ಇರ್ತೀಯ, ಲೋಕಕ್ಕೆ ಅನುಗ್ರಹ ಮಾಡ್ತಾ ಇರ್ತೀಯ ಎಂಬುದಾಗಿ ಆಶೀರ್ವಾದ ಮಾಡಿ ಪರಶಿವ ಅಂತರ್ಧಾನನಾಗಿದ್ದಾನೆ. ಆ ಹೊತ್ತಿಗೆ ಮೃಕಂಡು ದಂಪತಿಗಳು ಕೂಡ ಬಂದಿದ್ದಾರೆ. ನಡೆದಂಥ ವಿಚಾರವನ್ನ ಅರಿತುಕೊಂಡು ಅವರು ಕೂಡ ಸಂತುಷ್ಟರಾಗಿದ್ದಾರೆ. ಪರಶಿವನನ್ನ ಒಲಿಸಿಕೊಂಡು ಬಂದಂಥ ಮೃತ್ಯುವನ್ನೇ ಜಯಿಸಿದಂಥ ಮಹಾನ್ ಭಕ್ತ ಮಾರ್ಕಂಡೇಯ. ಜೀವನದಲ್ಲಿ ಸವಾಲುಗಳು ಬಂದಂತಹ ಸಂದರ್ಭದಲ್ಲಿ ಧೃತಿಗೆಡದೆ ಭಗವಂತನಿಗೆ ಮೊರೆ ಇಟ್ಟು, ಭಗವಂತನಲ್ಲಿ ನನ್ನ ಬುದ್ಧಿಗೆ ಪ್ರೇರಣೆಯನ್ನು ಕೊಟ್ಟು ನನ್ನ ಧರ್ಮ ಮಾರ್ಗದಲ್ಲಿ ಮುನ್ನಡೆಸೆಂಬುದಾಗಿ ಪ್ರಾರ್ಥನೆ ಮಾಡಿದರೆ ಆ ಭಗವಂತ ನಮ್ಮನ್ನು ಖಂಡಿತವಾಗಿ ರಕ್ಷಣೆ ಮಾಡ್ತಾನೆ ಎನ್ನುವುದಕ್ಕೆ ಈ ಮಾರ್ಕಂಡೇಯನ ದಿವ್ಯ ಕಥಾ ಭಾಗವೇ ಒಂದು ದೊಡ್ಡ ಸಂದೇಶ ಅಂತಲೇ ಹೇಳುತ್ತಾ, ಪೀಠಿಕಾ ಭಾಗದಲ್ಲಿ ಹೇಳಿದಂತೆ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ
ಬೆರ್ಮೆಯಿಂದ ದೇಹ ನಂಬಬೇಡಿ ಕಾಣಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಬೆರ್ಮೆಯಿಂದ ದೇಹ ನಂಬಬೇಡಿ ಕಾಣಿರೋ. ಧರ್ಮವೆನ್ನುವಂತ ಸಂಬಳವನ್ನು ನಾವೆಲ್ಲರೂ ಕೂಡ ಸಂಪಾದನೆ ಮಾಡಬೇಕು ಎನ್ನುವಂತ ಪುರಂದರದಾಸರ ಸಂದೇಶವನ್ನ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮಾರ್ಕಂಡೇಯನ ಕಥಾ ಭಾಗದ ಮೂಲಕ ಮಹಾಲಿಂಗೇಶ್ವರನ ಮಹಾಗಣಪತಿಯ ಪಾದಪದ್ಮಗಳಿಗೆ ಹರಿಕಥಾ ರೂಪದಲ್ಲಿ ಸಮರ್ಪಣೆ ಮಾಡುವಂತಹ ಸುಯೋಗವನ್ನು ಕಲ್ಪಿಸಿಕೊಟ್ಟಂಥ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ವಿಶೇಷವಾಗಿ ಸಾಂಸ್ಕೃತಿಕ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಪ್ರಣಾಮಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂಥ ನನ್ನ ಆತ್ಮೀಯರಾದಂಥ ಈ ಪಡುಬಿದ್ರೆಯ ವಿಶ್ವಕರ್ಮ ಯುವಬಳಗದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನನ್ನ ವಿಶೇಷವಾದಂಥ ಕೃತಜ್ಞತೆಗಳನ್ನು, ಸತೀಶಾಚಾರ್ಯಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮತ್ತೊಮ್ಮೆ ಈ ಉರಿ ಬಿಸಿಲಿನಲ್ಲಿ ಹರಿಕಥೆ ಕೇಳುವಂಥ ಸಮಯ ಖಂಡಿತವಾಗಿ ಇದು ಅಲ್ಲ. ಆದರೂ ಕೂಡ ಈ ಹೊತ್ತಿನಲ್ಲಿ, ಹೊಟ್ಟೆ ತಾಳ ಹಾಕ್ತಾ ಇರುವಂಥ ಈ ಹೊತ್ತಿನಲ್ಲಿ ತಾವೆಲ್ಲರೂ ಕೂಡ ಪ್ರಸನ್ನ ಚಿತ್ತರಾಗಿದ್ದುಕೊಂಡು ಬಹಳ ಶ್ರದ್ಧೆಯಿಂದ ಕಥೆಯನ್ನು ಆಲಿಸಿದ್ದೀರಿ. ತಮಗೆಲ್ಲರೂ ಕೂಡ ದೊಡ್ಡ ನಮಸ್ಕಾರವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ, ಹರಿಕಥೆ ಬಹಳ ಲುಪ್ತವಾಗಿ ಹೋಗ್ತಾ ಉಂಟು, ಹಿನ್ನೆಲೆಗೆ ಹೋಗ್ತಾ ಉಂಟು. ಅಚ್ಯುತದಾಸರೇ ಒಂದು ಸಂದರ್ಭದಲ್ಲಿ ಹೇಳಿದ್ದುಂಟು, ಹರಿಕಥೆಯಲ್ಲಿ ಇಂಟರ್ವೆಲ್ ಅಂತ ಹೇಳಿ ಇಲ್ಲ. ಒಂದ್ಸರ್ತಿ ಪ್ರಾರಂಭ ಮಾಡಿದ್ರೆ ಮಂಗಳ ಆಗುವ ತನಕ ಕೂತ್ಕೊಳ್ಬೇಕು, ಹರಿದಾಸರು ಕೂತ್ಕೊಳ್ಬೇಕು, ಕಥೆ ಕೇಳೋರು ಕೂಡ ಕೂತ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಇಂಟರ್ವೆಲ್ ಕೊಟ್ರೆ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಿ ಖಾತ್ರಿ ಇಲ್ಲ. ಹಾಗಾಗಿ ನಾನು ನೋಡ್ತಾ ಇದ್ದೇನೆ, ಪ್ರಾರಂಭದಿಂದ ಇಷ್ಟರವರೆಗೆ ಅನೇಕ ಮಂದಿ ಬಹಳ ತನ್ಮಯತೆಯಿಂದ ಕೇಳ್ತಾ ಇದ್ದೀರಿ. ಹಾಗಾಗಿ ಹರಿಕಥೆಗೆ ಮುಂದೆಯೂ ಕೂಡ ಒಳ್ಳೆಯ ಭವಿಷ್ಯ ಉಂಟು. ಯಾಕಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಮಾತು, ಕಾಡು ಯಾವತ್ತೂ ಕೂಡ ಉಳಿಯುತ್ತದೆ, ಜೊಳ್ಳು ಅಳೀತದೆ ಅಂತ ಹೇಳಿ. ಸತ್ತು ಇರುವಂತಹ ಕಲೆ ಈ ಹರಿಕಥಾ ಕಲೆ. ಹಾಗಿರುವಾಗ ಇದಕ್ಕೆ ಯಾವತ್ತಿಗೂ ಕೂಡ ಭವಿಷ್ಯ ಉಂಟು ಅಂತೇಳಿ ಹೇಳ್ತಾ, ಅದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಕೂಡ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ, ಈ ಹರಿಕಥೆಗೆ ಹಿಮ್ಮೇಳದಲ್ಲಿ ಅದ್ಭುತವಾದಂಥ ಸಹಕಾರವನ್ನು ಕೊಟ್ಟವರು ನನ್ನ ಮಿತ್ರರಾದಂಥ ಶ್ರೀ ರವಿರಾಜ್ ಶೆಟ್ಟಿ ಒಡಿಯೂರು ಅವರು. ಅದ್ಭುತವಾದಂಥ ಕಂಪೋಸರ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ಕೂಡ ಆಗಿದ್ದಾರೆ, ಹಾಡ್ತಾರೆ. ಇವತ್ತು ಹರಿಕಥೆಗೆ ಹಿಮ್ಮೇಳದಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಕೃತಜ್ಞತೆ. ಮತ್ತೋರ್ವ ಶ್ರೀ ರಾಕೇಶ್ ಆಚಾರ್ ಅವರು ತಬ್ಲಾದಲ್ಲಿ ಉತ್ತಮವಾದಂಥ ಸಹಯೋಗವನ್ನು ಕೊಟ್ಟಿದ್ದಾರೆ. ನನ್ನ ಮಗಳು ಶ್ರದ್ಧಾ, ಆಕೆ ಕೂಡ ಹರಿಕಥೆ ಮಾಡ್ತಾಳೆ. ಈಗ BSc ಮೊದಲ ವರ್ಷ ಕಲಿತಾ ಇದ್ದಾಳೆ. ಹರಿಕಥೆಯ ರಂಗದಲ್ಲಿ ಒಂದು ಒಳ್ಳೆ ಭರವಸೆಯನ್ನು ಮೂಡಿಸ್ತಾ ಇದ್ದಾಳೆ. ಅವಳಿಗೆ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ, ಈ ಅವಕಾಶವನ್ನು ನೀಡಿದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ ಕಥೆಗೆ ಮಂಗಳವನ್ನು ಹಾಡಲಿಕ್ಕೆ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಹಾಡಿಬಿಡುವುದಾ? ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ. ಗೋಪ ಗೋಪೀ ಸುತ ಗೋವಳರಾಯಗೆ, ಗೋವರ್ಧನೋದ್ಧಾರಿ ಗೋವಿಂದಗೆ, ಗೋಕುಲದಲ್ಲಿ ಮುಂಟಿ ಗೋಗಳ ಕಾಯ್ದ ಗೋಪಾಲ ಕೃಷ್ಣನ ಶ್ರೀಪಾದಕ್ಕೆ. ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ, ಮಂಗಳಂ ಜಯ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ. ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲಯಮಗಾಯ್ತು. ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲಯಮಗಾಯ್ತು. ಕಾಲೇ ವರ್ಷದ ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ, ದೇಶೋಯಂ ಶೋಭರಹಿತೋ ಸಜ್ಜನಾಃ ಸಂತು ನಿರ್ಭಯಾಃ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರನ್ನಮ ಪಾರ್ವತೀ ಪತಯೇ,
ಹರ ಹರ ಮಹಾದೇವ. ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಭಾರತ್ ಮಾತಾ ಕೀ ಜೈ. ಸನಾತನ ಧರ್ಮ ಕೀ ಜೈ. ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಈ ಒಂದು ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಮೂಡಬಿದ್ರಿಯ SN ಮೂಡಬಿದ್ರಿ ಪಾಲಿಟೆಕ್ನ ಉಪನ್ಯಾಸಕರಾಗಿ ಇದ್ದುಕೊಂಡು ಒಬ್ಬ ಶ್ರೇಷ್ಠ ಕಥಾ ಕೀರ್ತನ ಕಲಾವಿದರಾಗಿದ್ದುಕೊಂಡು ತೆರೆಮರೆಗೆ ಸರಿಯುವಂತಹ ಈ ಹರಿಕತೆಗೆ ಮತ್ತೆ ವೇದಿಕೆಯಲ್ಲಿ ಎಲ್ಲರ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಸತತವಾಗಿ ಮಾಡ್ತಿರುವಂತಹ ನಮ್ಮ ಡಾಕ್ಟರ್ SP ಗುರುದಾಸ್ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ YN ಶೆಟ್ಟಿ ಅವರು ಗೌರವದ ಕಾಣಿಕೆಯನ್ನು ನೀಡಬೇಕು. ಅದೇ ರೀತಿ ಅವರ ತಂಡಕ್ಕೂ ಕೂಡ ಹಾರ್ಮೋನಿಯಂನಲ್ಲಿ ಸಹಕರಿಸಿದವರು ಶ್ರೀ ರವಿರಾಜ್ ಶೆಟ್ಟಿ ಓಡಿಯೂರು, ತಬ್ಲಾ ಶ್ರೀ ರಾಕೇಶ್ ಕೆ ಆಚಾರ್, ತಾಳದಲ್ಲಿ ಕುಮಾರಿ ಶ್ರದ್ಧಾ ಗುರುದಾಸ್. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ವಿಶ್ವಕರ್ಮ ಯುವ ಬಳಗ ಪಡುಬಿದ್ರಿ ಘಟಕ. ತಾವು ಕೂಡ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಭದ್ರಗಿರಿ ಅಚ್ಯುತದಾಸರು ನಾವೆಲ್ಲ ಕೇಳ್ಪಟ್ಟಂತಹ ಒಂದು ದೊಡ್ಡ ಹರಿಕಥಾ ಕಲಾವಿದರು. ಮತ್ತೆ ನಾವು ಡಾಕ್ಟರ್ SP ಗುರುದಾಸ್ ಈ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಇನ್ನಷ್ಟು ಕಡೆಗಳಲ್ಲಿ ಈ ಒಂದು ಹರಿಕಥೆಯನ್ನು ನೀವು ನೀಡ್ತಾ ಹೋಗ್ಬೇಕು. ಜನರಿಗೆ ಮರೆತು ಹೋಗುವಂತ ಸಂದರ್ಭ ಮತ್ತೆ ನೆನಪಿಸ್ತಾ ಬನ್ನಿ ಅನ್ನುವ ಆಶೀರ್ವಾದ ಹಾರೈಕೆಯೊಂದಿಗೆ ನಾವು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಸನ್ನಿಧಿಯಲ್ಲಿ ತಮ್ಮ ತಂಡಕ್ಕೆ ಯಶಸ್ಸು ಸಿಗ್ಲಿ, ಇನ್ನಷ್ಟು ಒಳ್ಳೆಯ ವೇದಿಕೆಗಳು ತಮಗೆ ದೊರೆಯಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಯುವ ಬಳಗ ಪಡುಬಿದ್ರಿ ಘಟಕ, ಶುಭಕರ್ ಅವರಿದ್ದಾರೆ ನಮ್ಮ ಜೊತೆ. ಧನ್ಯವಾದಗಳು. ಒಂದೊಳ್ಳೆಯ ಕಾರ್ಯಕ್ರಮವನ್ನು ಈ ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ಪ್ರಾಯೋಜಿಸಿದ್ದೀರಿ. ತಮಗೂ ಕೂಡ ಶ್ರೀದೇವರು ಇನ್ನಷ್ಟು ಕಾರ್ಯಕ್ರಮಗಳನ್ನು ಪ್ರಾಯೋಜಿಸುವ ಶಕ್ತಿಯನ್ನು ಕರುಣಿಸಲಿ ಅನ್ನುವ ಪ್ರಾರ್ಥನೆ ನಮ್ಮದು. ಭಾರತ ಅಪ್ಪನ ಉಡಲ್ ಪುಟಿನ ನಮ್ಮ ಪುಣ್ಯದ ಭೂಮಿ ತುಳುನಾಡು. ಈ ತುಳುನಾಡದ ಸಂಸ್ಕೃತಿ ಪನ್ನ ಮಾಮಲ್ಲವು ಅಂಚೆನೆ ತುಳುಕು ಐತನೇ ಐನ ಲಿಪಿ ಉಂಡು. ಇನಿಕ್ ನಮ್ಮ ಒಟ್ಟುಗುಲ್ಲೇರು ತುಳು ಲಿಪಿತ ತಂಡ ನಮ್ಮ ವೇದಿಕೆದ ಮುಂಭಾಗಡು ತುಳು ಲಿಪಿತ ತಂಡ ಉಂಡು. ದಯದೀದ್ ಮಾತಾಡಲ ಭಿನ್ನಪು ಈ ಒಂಜಿ ತುಳು ಕಲ್ಪರೆ ಅಕಲೊಟ್ಟು ಸೇರೊನ್ನೆ ನಮ್ಮ ತುಳು ಲಿಪಿ ನಮ್ಮ ತುಳು ಅಕ್ಷರಲೆನ್ನ ಕಲ್ಪುನಂಚಿನ ಒಂಜಿ ಎಡ್ಡೆ ಬೇಲೆ ನಮ್ಮ ತುಳು ಲಿಪಿತ ತಂಡ ಮಲ್ದೇರು ಮಾತೆಲ್ಲ ಅಲ್ಪ ಬತ್ತದ ತುಳು ಕಲ್ಪೊಡು ಪನ್ಪಿನ ಭಿನ್ನಪು ನೆಂಕ್ಲೊಂಜಿ ನಿಕ್ಲಿನ ದುಂಬುದಿ ಒಂದುಲ್ಲ. ಅಂಚನೆ ಇನಿ ಬೈಯಗ್ 4-5 ಗಂಟೆ ಮುಟ್ಟ ಆಶೀರ್ವಚನ ಕಾರ್ಯಕ್ರಮ ಉಂಡು. ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯರು ಶ್ರೀ 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 ಭಾರತ ತೀರ್ಥ ಮಹಾಸನ್ನಿಧಾನ ಬೊಕ್ಕ ತತ್ಕರ ಕಮಲ ಸಂಜಾತರೇನ ಶ್ರೀಮದ್ ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು. ಅಂಚೆನೆ ಇನಿ ಮಧ್ಯಾಹ್ನ 1:00ಕ್ಕೆ ಸರಿಯಾದ ಒಂದುವೆ ಸುಧರ್ಮ ಪ್ರಕಾಶ ವೇದಿಕೆಡೆ ಯಕ್ಷಗಾನ ತಾಳಮದ್ದಲೆ ಯಕ್ಷ ಮಂಜುಳ ಮಹಿಳಾ ತಾಳಮದ್ದಲೆ ಬಳಗ ಕದ್ರಿ ಮಂಗಳೂರು ಮೊಕ್ಕಲ್ನ ಯಕ್ಷಗಾನ ತಾಳಮದ್ದಲೆ ಉಂಡು. ಈ ಒಂದು ಕಾರ್ಯಕ್ರಮವನ್ನು ಶ್ರೀಮತಿ ಚಂದ್ರಿಕಾ ಬೊಕ್ಕ ಶ್ರೀ ರಾಜೇಶ್ ರಾವ್ ಪಡುಬಿದ್ರಿ ಮೊಕ್ಕಲು ಪ್ರಾಯೋಜಕ ಮಲ್ತೊಂದುಳ್ಳೇರು. ಅಂಚನೆ ಬೈಯಡ್ 5 ಗಂಟೆಗೆ ಸರಿಯಾದ ಇದುವೇ ಸುಧರ್ಮ ಪ್ರಕಾಶ ವೇದಿಕೆಡು ಭರತನಾಟ್ಯ ನಡಪರಂಡು. ರಂಜಿತ್ ಶರ್ಮಾ ಪಡುಬಿದ್ರಿ, ಶ್ರೀಮತಿ ಪಲ್ಲವಿ MH ಬೊಕ್ಕ ಕುಮಾರಿ ಪ್ರಣತಿ ಮೊಕ್ಕಲೆರ್ದು ಈ ಒಂಜಿ ಕಾರ್ಯಕ್ರಮ ಪ್ರಾಯೋಜನೆ ಮಲ್ತೊಂದುಳ್ಳೇರು ವನದುರ್ಗ ಟ್ರಸ್ಟ್ ಪಡುಬಿದ್ರಿ ಮೊಕ್ಕಲ್ನ. ಅಂಚನೆ ಬಯ್ಯಗ್ ವೇದಿಕೆದ ಕಾರ್ಯಕ್ರಮ ಧಾರ್ಮಿಕ ಸಭೆ ಎಲ್ಲ ನಡಪರಂಡು.
ರಾತ್ರಿ ಧಾರ್ಮಿಕ ಸಭೆ ಮುಗಿಬೋಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದುಷಿ ಶ್ರುತಿ ಎ ರಾಜ್ ಸಿಂಗಾಪುರ್ ಮೇರೆಡ್ದು ನಡಪರುಂಡು ಈ ಒಂಜಿ ಕಾರ್ಯಕ್ರಮ ಶ್ರೀ ಅನಂತರಾಜ್ ಬೆಂಗಳೂರು ಮೇರ ಪ್ರಾಯೋಜನೆ ಮಲ್ತೊಂದುಲ್ಲೇರು ಅಂಚೆನೆ 4:05 ಗಂಟೆ ಮುಟ್ಟ ತುಳು ಯಕ್ಷಗಾನ ತಾಳಮದ್ದಲೆ ಕೃಷ್ಣ ರಾಜಿ ಪ್ರಸಂಗ ಪಡುಬಿದ್ರಿ ಗಜಾನನ ಯಕ್ಷಗಾನ ಮಂಡಳಿ ಮೊಕಲೇರ್ದು ನಡಪರುಂಡು ಈ ಒಂಜಿ ಕಾರ್ಯಕ್ರಮನು ಪ್ರಾಯೋಜನೆ ಮಲ್ದೇರು ಶ್ರೀ ಭಾಸ್ಕರ್ ಕೆ ಪಡುಬಿದ್ರಿ ಅಂಚೆನೆ ಒಂದು ಆಯ್ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಡು ತುಳು ನಾಟಕ ಪೊರಿಪುದಪ್ಪೆ ಜಲದುರ್ಗೆ ಈ ಒಂಜಿ ನಾಟಕನು ಪ್ರಾಯೋಜನೆ ಮಲ್ತಿನಕ್ಲು ಕಲ್ಲಟ್ಟೆ ಜಾನಂದಯ ಸ್ಥಾನ ಪಡುಬಿದ್ರಿ ಇದು ಮಾತೆಲ್ಲ ಈ ಕಾರ್ಯಕ್ರಮ ಎಂತೂದು ಕಲಾವಿದರನ್ನು ಪ್ರೋತ್ಸಾಹ ಮಲ್ಪೊಂದು ಮಾತಾಡಲ ನಮಕೇನೊಂದುಲ್ಲ ಅಂಚೆನೆ ತುಳು ತಂಡ ನಮ್ಮೊಟ್ಟು ಉಂಡು ತುಳು ಲಿಪಿ ಕಲ್ಪನಂಚಿನ ಮಾತೆಲ್ಲ ಬಹುಶಃ ನಮ್ಮ ಮಾತೆಲ್ಲ ಕಲ್ಪೊಡಾಯಿನವೇ ತುಳು ಲಿಪಿ ಆ ಒಂಜಿ ಅವಕಾಶ ನಮಕು ತುಳು ಲಿಪಿತ ತಂಡ ನಮಕು ಕೊರೊಂದುಲ್ಲೇರು ದಯದಿದು ನಿಗೆಲ್ಲ ಒಂಜಾತ್ ಪೊರ್ತುನು ಆ ತುಳು ಲಿಪಿ ಕಲ್ಪರೆ ಉಪಯೋಗ ಮಲ್ತೊಲ್ಲೆ ಪಂದ್ ಮಾತಾಡಲಕ್ಕೇನೊಂದುಲ್ಲ. ಅಂಚೆನೆ 5ನೇ ತಾರೀಕು ದಾನಿ 5ನೇ ತಾರೀಕಿನಂದು ಮಂಗಳವಾರ ಸಂಜೆ 6ರಿಂದ ಸಂಗೀತ ಕಾರ್ಯಕ್ರಮ ಧನರಾಜ್ ಮತ್ತು ತಂಡ ಏರ್ಮಾಳಿವರಿಂದ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಗೋವರ್ಧನ ಗಿರಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಅದೇ ರೀತಿ ತದನಂತರದಲ್ಲಿ ಸಂಗೀತ ಕಾರ್ಯಕ್ರಮ ಶ್ರೀ ಗುರು ರಾಘವೇಂದ್ರ ಮ್ಯೂಸಿಕಲ್ಸ್ ಕಂಚಿನಡ್ಕ ಇವರಿಂದ ನಡೆಯಲಿಕ್ಕಿದೆ. ದಿನಾಂಕ 6/5/2026 ಬುಧವಾರ ತುಳು ನಾಟಕ ದೈವರಾಜ ಕೋರ್ದಬ್ಬು. ಈ ಒಂದು ನಾಟಕದ ಪ್ರಾಯೋಜಕರು ದೈವರಾಜ ಕೋರ್ದಬ್ಬು ದೇವಸ್ಥಾನ ಪಡುಬಿದ್ರಿ. ದಿನಾಂಕ 7/5/2026 ಗುರುವಾರ ಸಂಜೆ 5ರಿಂದ ಕಾರ್ಯಕ್ರಮ
ఇచ్చయ తద్వారా ఈ జాగ్రత్తకి కలగలు కదా ఆ దాదాపు మన అన్నదాన పుణ్య సంపాదన తీరంటారు ಒಂದು ನೆಮ್ಮದಿ ఇంకా శాంతి నెమ్మది జీవన కూడా స్థానమాన గీచి గౌరవ అభివృద్ధి సత్య ನಮ್ಮ ಸಂಸಾರ ಸಂಪೂರ್ಣ ನೆಮ್ಮದಿ ಮಕ್ಕಳ ಎಂಗಳ ಗೊತ್ತೇನಾ ವಿದ್ಯಾಭಿವೃದ್ಧಿ ಸಂಸ್ಕೃತಿ 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 ಜೀವನ ಸಾರ್ಥಕ కదా ಯೋಗವಾಕ್ಯ ద్వారా ಮಾದೇಶಲ ಇದ್ದಾಗಲಕ ಪುಣ್ಯ ಸಂಪಾದನೆ ನಾದುಂಡ ಅನ್ನದಾನದ ಮದುವಾಗ ಬರ್ತದೆ ಹೂವಾಗ ಬರ್ತದೆ ನಾಲ್ಕು ಭಗವಂತುಜ ಬರ್ತದ ನಾಲ್ಕು ಹೊಸಪೋಗುಜ ಆ ಬಲಪುಣ್ಯ ಅವೇ ಬರ್ತದೆ ಅದೇ ಪುಣ್ಯ ಸಂಪಾದನೆ ಶ್ರೀರಕ್ಷಾ ಜೀವನ ಸಾರ್ಥಕ ಮತ್ತು ಯೋಜನೆ ಫಲದ ಭಗವಂತ ಪರಿಪೂರ್ಣ ಅಂಕಲ್ ಮಕ್ಕಳು ದೇವರ ಪ್ರತಿಫಲ ಮಹಾದೇವಿ ಮಹಾದೇವಿ ಮಾದಾನಂದಕ್ಕೆ ಗೋವಿಂದ ಗೋವಿಂದ
Thank you.
ಸತ್ಸಂಗ ಅನೇಕ ವರ್ಷಗಳಿಂದ ನಡೆಯುತ್ತಾ ಅನೇಕ ಗಣ್ಯ ವ್ಯಕ್ತಿಗಳ ಪೂಜ್ಯ ಸ್ವಾಮೀಜಿಯವರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ಮೈಸೂರು ಸುತ್ತೂರು ಮಠದಲ್ಲಿ ಮಂತ್ರಾಲಯ ಮಠದಲ್ಲೂ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರ 77ನೇ ಸಮಕ್ಷಮದಲ್ಲಿಯೂ ತನ್ನ ತಾಳಮದ್ದಳೆಯ ಕಂಪನ್ನು ಬೀರಿ ಪ್ರಶಂಸೆ ಪಡೆದುಕೊಂಡಿದ್ದಾರೆ. ಮಂಗಳೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದರಾಗಿರುವ ಇವರ ಅನೇಕ ಪ್ರಸಂಗಗಳ ತಾಳಮದ್ದಳೆಗಳು ಪ್ರಸಾರವಾಗುತ್ತಲೇ ಇರುತ್ತದೆ. ಶ್ರೀಮತಿ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜಾವರ ಇವರ ಸಂಚಾಲಕತ್ವದ ಈ ಬಳಗದ ನಿರ್ದೇಶಕರು ಖ್ಯಾತ ಯಕ್ಷಗಾನ ಕಲಾವಿದ ಕಲಾಗುರು ಪ್ರಸಂಗಕರ್ತ ಶ್ರೀ ರವಿ ಅಲೆವೂರಾಯ ವರ್ಕಾಡಿ ಇವರು. ಯಕ್ಷ ಮಂಜುಳಾ ಕದ್ರಿ ಮಹಿಳಾ ಬಳಗ ಇಂದು ಪ್ರಸ್ತುತಪಡಿಸುತ್ತಿರುವ ಕಥಾ ಪ್ರಸಂಗ ದಕ್ಷ ಯಜ್ಞ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಚಿನ್ಮಯ್ ಭಟ್ ಕಲ್ಲಡ್ಕ, ಚೆಂಡೆ ಮತ್ತು ಮದ್ದಳೆ ಶ್ರೀ ಚೈತನ್ಯ ಕೃಷ್ಣ ಪದ್ಯಾಣ ಮತ್ತು ಕೌಶಲ್ ರಾವ್ ಪುತ್ತಿಗೆ, ಚಕ್ರತಾಳ ಮತ್ತು ನಿರ್ದೇಶನ ಶ್ರೀ ರವಿ ಅಲೆವೂರಾಯ ವರ್ಕಾಡಿ. ಅರ್ಥಧಾರಿಗಳಾಗಿ ಶ್ರೀಮತಿಯರಾದ ಶೈಲಜಾ ಶ್ರೀಕಾಂತ್ ರಾವ್ ಈಶ್ವರನಾಗಿ, ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜಾವರ ದಾಕ್ಷಾಯಿಣಿಯಾಗಿ, HT ರೂಪಾ ರಾಧಾಕೃಷ್ಣ ದೇವೇಂದ್ರನಾಗಿ, ಅನುಪಮ ಪ್ರಭಾಕರ ಅಡಿಗ ವೃದ್ಧ ಬ್ರಾಹ್ಮಣನಾಗಿ, ಪೂರ್ಣಿಮಾ ಪ್ರಶಾಂತ್ ಶಾಸ್ತ್ರಿ ದಕ್ಷನಾಗಿ, ಕುಮಾರಿ ಮೇಧಾರಾವ್ ನಾರದನಾಗಿ, ಶ್ರೀಮತಿ ನಿವೇದಿತಾ ಶೆಟ್ಟಿ ವೀರಭದ್ರನಾಗಿ ಈ ಒಂದು ಕತೆಗೆ ಅರ್ಥಧಾರಿಗಳಾಗಿದ್ದಾರೆ. ಈ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸುವರೆ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ನೀಡಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾವು ಭಕ್ತಿಯಿಂದ ಗೌರವಪೂರ್ವಕವಾಗಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಆಗಮಿಸಿದ ಎಲ್ಲ ಭಕ್ತ ವೃಂದದವರು ಸುಧರ್ಮ ಪ್ರಕಾಶ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು.
ವೇದಿಕೆಗೆ ಆಗಮಿಸಬೇಕು. ಯಕ್ಷ ಮಂಜುಳಾ ಕದ್ರಿ ಇದರ ಎಲ್ಲ ಕಲಾವಿದರು, ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂತ ಶ್ರೀಮತಿ ಚಂದ್ರಿಕಾ ಮತ್ತು ಶ್ರೀ ರಾಜೇಶ್ ರಾವ್ ತಾವು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕು. ನಮ್ಮ ಸಾಂಸ್ಕೃತಿಕ ವಿಭಾಗದ ಸಂಚಾಲಕರಾದಂತಹ ಡಾಕ್ಟರ್ ವೈಎನ್ ಶೆಟ್ಟಿ ಹಾಗೂ ಸಹ ಸಂಚಾಲಕರಾದ ನಟರಾಜ್ PS ಅವರು ವೇದಿಕೆಗೆ ಆಗಮಿಸಿ ಇವರೆಲ್ಲರನ್ನು ಕೂಡ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ರಾಜೇಶ್ ರಾವ್ ಅವರ ತಾಯಿ ಶ್ರೀಮತಿ ಶ್ರೀದೇವಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಈ ಕಲಾ ತಂಡವನ್ನು ಗೌರವಿಸಬೇಕು. ದಯವಿಟ್ಟು ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಚಂದ್ರಿಕಾ ಮತ್ತು ಶ್ರೀ ರಾಜೇಶ್ ರಾವ್, ಅದೇ ರೀತಿ ಶ್ರೀ ರಾಜೇಶ್ ರಾವ್ ಅವರ ತಾಯಿ ಶ್ರೀಮತಿ ಶ್ರೀದೇವಿ, ಅದೇ ರೀತಿ ಅವರ ತಂದೆ ಶ್ರೀ ರಮೇಶ್ ರಾವ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಇದೀಗ ನಮ್ಮ ಸಾಂಸ್ಕೃತಿಕ ವಿಭಾಗದಿಂದ ನಮ್ಮ ತಂಡಕ್ಕೆ ಗೌರವ ಅರ್ಪಿಸ್ತಾ ಇದ್ದೇವೆ. ದಕ್ಷ ಯಜ್ಞ ಎನ್ನುವಂತಹ ಯಕ್ಷಗಾನ ತಳಮದ್ದಲೆಯನ್ನು ಈ ಒಂದು ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ನೀಡಲಿರುವಂತಹ ಈ ತಂಡಕ್ಕೆ ಯಕ್ಷ ಮಂಜುಳಾ ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ದೇವಳದ ಪರಿಸರದಲ್ಲಿ ಹುಟ್ಟಿಕೊಂಡಂತ ಈ ತಂಡಕ್ಕೆ ನಮ್ಮ ಸಂಸ್ಥೆಯಿಂದ, ನಮ್ಮ ಸಂಸ್ಕೃತಿ ವಿಭಾಗದಿಂದ ಒಂದು ಕಿರು ಗೌರವ. ಅದೇ ರೀತಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂತಹ ಶ್ರೀಮತಿ ಚಂದ್ರಿಕಾ ಮತ್ತು ಶ್ರೀ ರಾಜೇಶ್ ರಾವ್ ಅವರಿಗೂ ಕೂಡ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನಷ್ಟು ಕಾರ್ಯಕ್ರಮಗಳನ್ನು ಪ್ರಾಯೋಜಿಸುವಂತಹ ಸೌಭಾಗ್ಯವನ್ನು ಶ್ರೀ ದೇವರು ಕರುಣಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ, ಅದೇ ರೀತಿ ತಂಡಕ್ಕೆ ಇನ್ನಷ್ಟು ಉತ್ತಮ ವೇದಿಕೆಗಳು ಲಭಿಸಲಿ ಎನ್ನುವ ದೇವರ ಪ್ರಾರ್ಥನೆಯ ಮೂಲಕ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಅಂಚನೆ ನಮ್ಮ ವೇದಿಕೆದ ದುಂಬು ಜೈ ತುಳುನಾಡ್ದಕುಲು ನಮಕು ತುಳು ಕಲ್ಪವರೆ ಕುಲ್ದೇರು ನಿಕಲ್ ನಿಕಲ್ನ ಪುದರ್ ತುಳುಟು ಎಂಚ ಬರೆಪಿನ್ ಪನ್ಪಿನ ಅಕುಲ್ ಕಲ್ಪಾದು ಕೊಲ್ಪೇರು ದಯದಿದ ಮಾತ ಓನಸ್ ಮಾಲ್ತದ ಅಲ್ಪ ಬದ ನಿಕಲ ಪುದರ್ ಬರೆಯವರ ಕಲ್ತದ ಪೋಡು ನಮ್ಮ ತುಳುಕು ಅವೆತನ ಆಯ್ನ ಲಿಪಿ ಉಂಡು ನಮ್ಮ ಶ್ರೇಷ್ಠ ತುಳು ಲಿಪಿನ ಕಲ್ತೋನುಡು ಪಂದಕ್ಕೆ ಏನೊಂದುಲ್ಲ ಈ ಒಂಜಿ ಸೇವೆ ನಕ್ಲು ಉಚಿತವಾದ ನಮಕ್ ಕೊರೊಂದುಲ್ಲೇರು ತಡ ಮಲ್ಪೋಡ್ಚು ನಿಕಲ ಒಂಜಿ ಜಾತು ಪೊರ್ತು ನಿಕಲ ಪುದರ್ ಬರೆಯರ ಕಲ್ಪುಲೆ ತುಳುಟು ತುಳು ಲಿಪಿಟ್ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಚಂದ್ರಿಕಾ ಮತ್ತು ಶ್ರೀ ರಾಜೇಶ್ ರಾವ್ ಕೃತಜ್ಞತೆಗಳು ತಮಗೆ. ಇನ್ನಷ್ಟು ಕಾರ್ಯಕ್ರಮ ಪ್ರಾಯೋಜಿಸುವಂತಹ ಸೌಭಾಗ್ಯ ದೇವರು ಕರುಣಿಸಲಿ ಎನ್ನುವ ಭಕ್ತಿಯ ಪ್ರಾರ್ಥನೆಯೊಂದಿಗೆ ಇದೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಒಂದು ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಲೆ ದಕ್ಷ ಯಜ್ಞ ಮೂಡಿ ಬರ್ಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಒಂದು ಯಕ್ಷಗಾನ ತಾಳಮದ್ದಲೆಯ ಸವಿಯನ್ನು ಸವಿಬೇಕು ಅಂತ ತಮ್ಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. ಸ್ವಾಗತ ಇಲ್ಲ ಬ್ರಾಹ್ಮಣರಿಗೆ ಸ್ವಾಗತ ಇಲ್ಲ. ಹಲೋ 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 ಮಾನಿಟರ್ಗೆ ಬೈಚಿ ಡಿಲೇ. ಹಲೋ ಹಲೋ ಹಾಂ ಚೂರು ಸ್ಲೋ ಮಲ್ಪೋದು ಡಿಲೇ ಡಿಲೇ. ಹಲೋ ಹಲೋ ಸ್ಲೋ ಮಲ್ಪಲೆ ಡಿಲೇ. ಹಲೋ ಹಲೋ ಅವು ಚೂರು ಜಾಸ್ತಿ ಆಗಲಿ ಚೂರು. ಹಲೋ ಹಲೋ Days off.
ಒಂದೇ ಮೈಕಲ್ಲಿ ಅದು ತೆಗೀರಿ ಡಿಲೇ. ಶಾರ್ಪ್ ಸ್ವಲ್ಪ ಶ್ರೀ ಗುರುಗಣಾಧಿಪತಯೇ ನಮಃ. ಜಂಬವೈರಿ ವಿನುತ ಮರ ವಂದಿತ ಜಂಬವೈರಿ ವಿನುತ ಮರ ವಂದಿತ ಲಂಬೋದರ ವಿಘ್ನಾಪುಧಿ ಕುಂಭಜ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸಂಹಿತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಪಡುಬಿದ್ರೆಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಮತ್ತು ಮಹಾಗಣಪತಿ ದೇವರಿಗೆ ಯಕ್ಷ ಮಂಜುಳಾ ಕದ್ರಿ ಮಂಗಳೂರು ಮಹಿಳಾ ತಾಳ ಮದ್ದಳೆ ವಿಭಾಗ ಇದರ ಸದಸ್ಯರ ಭಕ್ತಿ ಪೂರಕವಾದ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಬ್ರಹ್ಮ ಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಈಗ ಮಹಿಳಾ ಯಕ್ಷಗಾನ ತಾಳಮದ್ದಲೆ ಇಂದಿನ ಕಥಾ ಪ್ರಸಂಗ ದಕ್ಷ ಯಜ್ಞ. ಈ ಕಥಾ ಪ್ರಸಂಗದಲ್ಲಿ ನಮ್ಮೊಂದಿಗೆ ಭಾಗವತರಾಗಿ ಸಹಕರಿಸ್ತಾ ಇದ್ದಾರೆ ಗಜಮೇಳವೆಂದೇ ಪ್ರಖ್ಯಾತ ಪಡೆದಿರುವ ದಕ್ಷಿಣ ಕನ್ನಡದ ಹನುಮಗಿರಿ ಮೇಳದ ಕಲಾವಿದರಾದಂತಹ ಚೈತನ್ಯ ಚಿನ್ಮಯ ಭಟ್ ಕಲ್ಲಡ್ಕ ಇವರು ಇವತ್ತು ಭಾಗವತಿಕೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಹಾಗೆಯೇ ಚೆಂಡೆಯಲ್ಲಿ ಶ್ರೀ ಕೌಶಲರಾವ್ ಪುತ್ತಿಗೆ ಮತ್ತು ಮದ್ದಳೆಯಲ್ಲಿ ಚೈತನ್ಯ ಕೃಷ್ಣ ಪದ್ಯಾಣ ಇವರು ಹನುಮಗಿರಿ ಮೇಳದ ಕಲಾವಿದರೇ ಆಗಿದ್ದುಕೊಂಡು ನಮ್ಮೊಂದಿಗೆ ಯುವ ಕಲಾವಿದರಾಗಿ ಸಹಕರಿಸ್ತಾ ಇದ್ದಾರೆ. ಇನ್ನು ಚಕ್ರತಾಳದಲ್ಲಿ ಮತ್ತು ನಮ್ಮ ನಿರ್ದೇಶಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ರವಿ ಅಲೆವುರಾಯ ವರ್ಕಾಡಿ ಇವರು. ಯಕ್ಷಗಾನ ಕಲಾವಿದನಾಗಿ ಸ್ತ್ರೀ ಪಾತ್ರ ಅರ್ಥಧಾರಿಯಾಗಿ ನಿರ್ದೇಶಕನಾಗಿ ಪ್ರಸಂಗಕರ್ತನಾಗಿ ಯಕ್ಷ ಗುರುವಾಗಿ ತನ್ನ ಜೀವನವನ್ನೇ ಯಕ್ಷಗಾನ ಕಲೆಗೆ ಮುಡಿಪಾಗಿ ಇಟ್ಟವರು ಶ್ರೀ ರವಿ ಅಲೆವುರಾಯ ವರ್ಕಾಡಿ ಇವರು ನಮ್ಮ ನಿರ್ದೇಶಕರು ಹೌದು. ಇನ್ನು ಮುಮ್ಮೇಳ ಅರ್ಥಧಾರಿಗಳಾಗಿ ಈ ಕಥಾ ಪ್ರಸಂಗದಲ್ಲಿ ಈಶ್ವರನ ಪಾತ್ರದಲ್ಲಿ ಶ್ರೀಮತಿ ಶೈಲಜಾ ಶ್ರೀಕಾಂತ್ ರಾವ್, ದೇವೇಂದ್ರನಾಗಿ ಶ್ರೀಮತಿ ರೂಪಾ ರಾಧಾಕೃಷ್ಣ, ವೃದ್ಧ ಬ್ರಾಹ್ಮಣನ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಪ್ರಭಾಕರ ಅಡಿಗ, ದಕ್ಷನ ಪಾತ್ರದಲ್ಲಿ ಶ್ರೀಮತಿ ಪೂರ್ಣಿಮಾ ಪ್ರಶಾಂತ್ ಶಾಸ್ತ್ರಿ, ದಾಕ್ಷಾಯಿಣಿಯಾಗಿ ನಾನು ಶ್ರೀಮತಿ ಪೂರ್ಣಿಮಾ ಪ್ರಭಾಕರ್ ರಾವ್ ಪೇಜಾವರ, ವೀರಭದ್ರನ ಪಾತ್ರದಲ್ಲಿ
ಶ್ರೀಮತಿ ನಿವೇದಿತಾ ಎನ್ ಶೆಟ್ಟಿ. ಕೊನೆಯಲ್ಲಿ ವಿಶೇಷ ಕಲಾವಿದೆಯಾಗಿ ಬಾಲ ಕಲಾವಿದೆ, ಬ್ರಾಹ್ಮಣನ ಪತ್ನಿ ಮತ್ತು ನಾರದನ ಪಾತ್ರದಲ್ಲಿ ದ್ವಿಪಾತ್ರದಲ್ಲಿ ಕುಮಾರಿ ಮೇಧಾರಾವ್ ಇವತ್ತು ಅರ್ಥಧಾರಿಗಳಾಗಿ ಭಾಗವಹಿಸಿ ಈ ಕಥಾ ಪ್ರಸಂಗವನ್ನು ಸಂಪನ್ನಗೊಳಿಸಲಿದ್ದೇವೆ. ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯವರಿಗೆ, ಪುರೋಹಿತ ವರ್ಗದವರಿಗೆ, ನೌಕರ ವೃಂದದವರಿಗೆ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರಿಗೂ, ಸಾಂಸ್ಥಿಕ ಕಲಾ ವಿಭಾಗದ ಎಲ್ಲ ಸಂಚಾಲಕರಿಗೂ, ಮುಖ್ಯ ಸಂಚಾಲಕರಾದ YN ಶೆಟ್ಟಿ ಇವರಿಗೂ, ವಿಶೇಷವಾಗಿ ನಮ್ಮ ಪ್ರಾಯೋಜಕರಾದಂತಹ ಶ್ರೀಮತಿ ಚಂದ್ರಿಕಾ ಮತ್ತು ರಾಜೇಶ್ ರಾವ್ ಇವರಿಗೂ ವಿಶೇಷವಾದ ಸ್ವಾಗತವನ್ನು ಕೋರುತ್ತಾ, ಕಲಾಭಿಮಾನಿ ಧರ್ಮಾಭಿಮಾನಿ ಬಂಧುಗಳಾದ ತಮಗೆಲ್ಲರಿಗೂ ಪ್ರೀತಿ ಪೂರಕವಾದ ಸ್ವಾಗತವನ್ನು ಕೋರುತ್ತಾ, ಈಗ ನಿಮ್ಮ ಮುಂದೆ ಕಥಾ ಪ್ರಸಂಗ ದಕ್ಷ ಯಜ್ಞ. ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯ ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿ ನೀ ಕಥಾಮೃತವ
ಕಾಪಾಡು ತಂದೆ ಕಾಪಾಡು. ದೇವತೆಗಳೇ, ಎಂದಿನಂತೆ ಇಂದು ಕೂಡ ಬ್ರಾಹ್ಮಿ ಮುಹೂರ್ತಕ್ಕೆ ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡು 3 ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಸುಧರ್ಮ ಸಭಾಸ್ಥಾನದ ಓಲಗವನ್ನು ಸೇರಿಕೊಂಡವನಿದ್ದೇನೆ. ಗುರು ಬೃಹಸ್ಪತಿ ಆಚಾರ್ಯರಿಗೆ ವಂದಿಸುತ್ತಾ ದಿಕ್ಪಾಲಕರಾದ ನಿಮ್ಮನ್ನು ಮನ್ನಿಸಿದ್ದೇನೆ. ಆಹಾ ಆಹಾ, ನೋಡಬಾರದೆ ನಮ್ಮ ಈ ಸಭೆಯ ವೈಭವವನ್ನು. ಒಂದೆಡೆಯಿಂದ ನೋಡಿದರೆ ಸುರರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು. ಮಗದೊಂದೆಡೆಯಿಂದ ನೋಡಿದರೆ ನಾರದರು, ಮುನಿಗಳು, ತುಂಬುರರು ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಿ ಈ ಸಭೆಯ ಗೌರವವನ್ನು ಹೆಚ್ಚಿಸಿದ್ದಾರೆ. ಅಗ್ನಿ, ವಾಯು, ನಿರತಿ, ಕುಬೇರ ಮುಂತಾದ ದಿಕ್ಪತಿಗಳು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ರಂಭಾದಿ ತರುಣಿಯರ ನರ್ತನ ಒಂದೆಡೆಯಾದರೆ ಚಿತ್ರಸೇನನ ಗಾಯನ ಹಿಮ್ಮೇಳ ಮುಮ್ಮೇಳ ಏಕರಸವಾಗಿ ನಮ್ಮ ಈ ಸಭೆಯ ಸಾಂಸ್ಕೃತಿಕ ವೈಭವವನ್ನು ಸಾರುತ್ತಿದೆ. ಕಲ್ಪತರು, ಸುರದೇನು, ಪಾರಿಜಾತ ವೃಕ್ಷ, ಅಮೃತದ ಭಾಂಡ ಇವೇ ಮೊದಲಾದ ಸುವಸ್ತುಗಳು ನಮ್ಮಲ್ಲಿ ಅಪೂರ್ವವಾಗಿ ಸೇರಿವೆ. ಕೈಯಲ್ಲಿ ವಜ್ರಾಯುಧ, ಶಕ್ತಿ ಕೇಂದ್ರಗಳಾಗಿ ನೀವು ದಿಗದಿಪರು. ಹೀಗೆ ಹೇಳುತ್ತಾ ಹೋದಷ್ಟು ನಮ್ಮ ವೈಭವ ವರ್ಣಿಸಲು ಅಸಾಧ್ಯ. ಇಷ್ಟೆಲ್ಲ ಇದ್ದರು ದೇವತೆಗಳೇ, ನಮ್ಮನ್ನು ಸದಾ ಕಾಡುವ ಪ್ರಶ್ನೆಯೊಂದಿದೆಯಲ್ಲ, ಸುಮನಸರೇ ಕೇಳಿ. ಸುಮನಸರು ಕೇಳಿದಿರೇ ಅಡಿಗಡಿಗೆ ಹಾದಿ ನಿದಗೆ ಸುಮನಸರು ಕೇಳಿದಿರೆ ಕೇಳಿದಿರೆ ಓ ದಿಗದೀಪರೇ, ಸ್ವರ್ಗಲೋಕದ ಅಷ್ಟೈಶ್ವರ್ಯಗಳನ್ನು ಅನುಭವಿಸುತ್ತಾ ಬಂದಿದ್ದೇವೆ ಆ ಕಮಲನಾಭನ ಕೃಪೆಯಿಂದ. ಹೌದಷ್ಟೇ, 3 ಮೂರ್ತಿಗಳು ಮೆಚ್ಚಿ ನಮಗಿತ್ತ ಸುಮನ ಸಾಧ್ಯಕ್ಷ ಪೀಠ. ನಿತ್ಯವೂ ಧರ್ಮಗಳ ಬಗ್ಗೆ ಗಮನ ಹರಿಸುತ್ತಾ ಲೋಕಕ್ಕೆ ಸುಭಿಕ್ಷೆನುಂಟು ಮಾಡಿದವರು ನಾವು. ಆದರೆ ಮರ್ತ್ಯದ ಒಂದು ವರ್ಗ ಉಂಟಲ್ಲ, ಅದೇ ನಮ್ಮ ಹಿರಿಯ ದಿತಿದೇವಿಯ ಮಕ್ಕಳು. ಸ್ವರ್ಗದ ಈ ಸಿರಿ ಸೊಬಗಿನ ಮೇಲೆ ಆಸೆ ಇರಿಸಿ ನಮ್ಮ ಲೋಕಕ್ಕೆ ಆಗಾಗ್ಗೆ ದಾಳಿ ನೀಡುತ್ತಾ ಬಂದಿದ್ದಾರೆ. ಅವರು ಪಡೆದ ವರಬಲಕ್ಕನುಗುಣವಾಗಿ ನಾವು ಸೋಲನ್ನೇ ಅನುಭವಿಸಿದರು ಆ ಪರಮಾತ್ಮ ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿದ್ದಾನೆ. ಇರಲಿ ಇರಲಿ, ಅದೆಲ್ಲ ಒತ್ತಟ್ಟಿಗಿರಲಿ. ದೇವತೆಗಳೇ, ಇಂದಿನ ವಿಶೇಷ ಕೇಳಿದಿರಾ ನೀವು? ಆ ತ್ರಿವೇಣಿ ಸಂಗಮದಲ್ಲಿ ಪರಮ ಪಾವನ ಗಂಗಾ ಯಮುನ ಸಂಗಮದಿ
ನೆರವೇರುತ್ತಿರುವಂತ ಸತ್ರಾತ್ವರದಿ ಹರನ ಪದವ ಕಂಡು ಪೂಜಿಬ ಬಗೆಗೆ ತೆರಳುವುದೆಲ್ಲರೂ ಕೈಲಾಸದಿಡೆಗೆ ಹರನ ಪದವ ಕಂಡು ಪೂಜಿಪ ಬಗೆಗೆ ತೆರಳುವುದೆಲ್ಲರೂ ಕೈಲಾಸದಿಡೆಗೆ ಪರಮ ಪಾವನ ಗಂಗಾ ಯಮುನ ಸಂಗಮದಿ ನೆರವೇರುತ್ತಿರುವಂತ ಸತ್ರಾತ್ವರದಿ ಓ ಸುಮನಸರೇ, ಪರಮ ಪವಿತ್ರವಾದ ಗಂಗಾ ಯಮುನಾ ಸರಸ್ವತಿ ಸಂಗಮ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಯಜ್ಞವು ನಡೆಯುವುದಂತೆ. ಆ ಯಜ್ಞಕ್ಕೆ ಜ್ಞಾನ ಸತ್ರ ಎಂದೇ ಹೆಸರಂತೆ. ತ್ರಿವೇಣಿ ಸಂಗಮದ ಆ ಪುಣ್ಯ ಕ್ಷೇತ್ರದಲ್ಲಿ ನಡೆಯುವಂತಹ ಆ ಯಜ್ಞಕ್ಕೆ ಜಗತ್ರಯಗಳಲ್ಲಿನ ಮನು ಮುನಿಗಳು ವಿದ್ವಾಂಸರು ಸೇರಿ ಯಜ್ಞ ಮೀಮಾಂಸೆಯನ್ನೇ ನಡೆಸುತ್ತಾರಂತೆ. ಯಾಗಶಾಲೆ ಸಂಭ್ರಮಿಸುತ್ತದೆ. ದೇವತೆಗಳಾದ ನಮಗೂ ಇದಕ್ಕೆ ಆಹ್ವಾನವಿದೆ. ಹರಿಹರ ಬ್ರಹ್ಮಾದ್ಯರು ಬಂದು ಸೇರಿ ಆ ಯಜ್ಞವನ್ನು ಪುನೀತಗೊಳಿಸುತ್ತಾರೆಂದಾದರೆ ನಾವು ಅಲ್ಲಿಗೆ ತೆರಳಲೇಬೇಕಷ್ಟೇ. ಇನ್ನು ತಡ ಮಾಡುವುದೇಕೆ? ಶೀಘ್ರವಾಗಿ ಅತ್ತ ಕಡೆಗೆ ಸಾಗೋಣ. ಯಾವುದೇ ಒಂದು ಪ್ರದೇಶ ಅದು ಪ್ರಸಿದ್ಧಿಗೆ ಬರಬೇಕಾದರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತವಂತೆ. ಅದರಲ್ಲಿ ಕೆಲವೊಮ್ಮೆ ಆ ಪ್ರದೇಶದ ಮಹತ್ವ, ಅಲ್ಲಿನ ಸ್ಥಳ ಪುರಾಣದಿಂದಾಗಿ ಅದು ಪ್ರಖ್ಯಾತಗೊಳ್ಳುತ್ತದೆ. ಇನ್ನು ಕೆಲವೊಮ್ಮೆ ಆ ಪ್ರದೇಶವನ್ನು ಆಳುವ ಅಲ್ಲಿನ ಆಡಳಿತ ಚುಕ್ಕಾಣಿ ಹಿಡಿದ ನಾಯಕನಿಂದಾಗಿ ಆ ಪ್ರದೇಶ ಪ್ರಸಿದ್ಧಿಗೆ ಬರುತ್ತದೆ. ಈ ಎರಡನೇ ವರ್ಗ ಇದೆಯಲ್ಲ, ಅದೇ ಇಂದು ಪ್ರಾಚೀನ ಬರ್ಹಿಗೆ ಇಷ್ಟೊಂದು ದೊಡ್ಡ ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ. ಈ ಮಾತು ದಕ್ಷ ಪ್ರಜಾಪತಿಯಾದ ನನಗೂ ಹೆಮ್ಮೆ ತರುವ ವಿಚಾರವೇ ಆಗಿದೆ. ದಶ ಪ್ರಜಾಪತಿಗಳಲ್ಲಿ ಓರ್ವನಾಗಿರುವ ನಾನು ಇಲ್ಲಿ ಆಳುತ್ತಿರುವುದರಿಂದ ನಮ್ಮ ಈ ನಾಡನ್ನು ಎಲ್ಲರೂ ನಿಬ್ಬೆರಗಾಗಿ ನೋಡುವಂತೆ ಮಾಡಿದೆ. ಬ್ರಹ್ಮನ ಬಲಗೈ ಹೆಬ್ಬೆಟ್ಟಿನಿಂದ ಮಾನಸ ಪುತ್ರನಾಗಿ ಜನಿಸಿದೆ. ಜೀವನದಲ್ಲಿ ಏನಾದರೂ ಹೊಸತನ್ನೇ ಮಾಡಬೇಕೆಂದು ನನ್ನ ಮನಸ್ಸಿಗೆ ಸಂಕಲ್ಪ ಬಂತು. ಹಾಗಾಗಿ ಸಂಕಲ್ಪ ಸೃಷ್ಟಿಯನ್ನು ಆರಂಭಿಸಿದೆ. ಮೊದಲಿಗೆ 10,000 ಹರಿಯಶ್ವರರನ್ನು ಸೃಷ್ಟಿಸಿದೆ. ಪ್ರಜಾ ಸಂಪದ ಅಭಿವೃದ್ಧಿ ಕಾರ್ಯವನ್ನು ಮಾಡಿದೆ. ಆದರೆ ನನ್ನ ತಮ್ಮ ನಾರದ ಇದ್ದಾನಲ್ಲ, ಮಹಾ ಅವಿವೇಕಿ, ನನ್ನ ಸೃಷ್ಟಿಗೂ ವೈರಾಗ್ಯ ಬೋಧನೆ ಮಾಡಿ ಅವರನ್ನು ಕರ್ತವ್ಯದಿಂದ ವಿಮುಖನನ್ನಾಗಿಸಿ ವಿರಾಗಿಗಳನ್ನಾಗಿಸಿದ. ಬಿಡಿ, ನಂತರದಲ್ಲಿ 5,000 ಶಬಲಾಶ್ವರರನ್ನು ಸೃಷ್ಟಿಸಿದೆ. ಆಗಲೂ ನಾರದ ಸುಮ್ಮನಿರಲಾಗದೆ ತನ್ನ ಕೈವಾಡವನ್ನು ತೋರಿಸಿಯೇ ಬಿಟ್ಟ. ಆಗ ಕುಪಿತನಾಗಿ ನಿಂತಲ್ಲಿ ನಿಲ್ಲಲಾರದೆ ಹೋಗಲಿ ಎಂದು ಆತನಿಗೆ ಶಪಿಸಿದೆ. ಈಗ ನೋಡಿ ಅಂಡಲೆಯುತ್ತಾ ಇದ್ದಾನೆ. ಇರಲಿ ಬಿಡಿ, ಇವೆಲ್ಲ ಸಾಕೆಂದು ತೀರ್ಮಾನಿಸಿ ಸಮಾಗಮ ಸೃಷ್ಟಿಗೆ ಇಳಿದೆ. ವೀರಣ್ಣನ ಮಗಳಾದ ಅಸೀಕ್ನಿಯನ್ನು ವಿವಾಹವಾಗಿ ಆಕೆಯಿಂದ 60 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದೆ. ಆ ಹೆಣ್ಣು ಮಕ್ಕಳೆಲ್ಲರೂ ಪ್ರಾಯ ಪ್ರಬುದ್ಧರಾಗುವ ಕಾಲಕ್ಕೆ ಅವರಲ್ಲಿ 13 ಮಂದಿಯನ್ನು ಕಶ್ಯಪನಿಗೂ, ಮಹರ್ಷಿ ಧರ್ಮನಿಗೆ 10 ಮಂದಿಯನ್ನು, 27 ಮಂದಿಯನ್ನು ಚಂದ್ರನಿಗೆ, ಕೃಷಾಶ್ವನಿಗೆ 2 ಆಂಗಿರಸರಿಗೆ 4, ಭೂತ ಮಹರ್ಷಿಗೆ 2, ಬೃಹದಶ್ವನಿಗೆ 2 ಕೊಟ್ಟು ವಿವಾಹ ಮಾಡಿದೆ. ಆ ಮಕ್ಕಳೆಲ್ಲರೂ ಅವರವರ ಸಂಸಾರದೊಂದಿಗೆ ನನ್ನ ಪ್ರಜಾ ಸಂಪದಭಿವೃದ್ಧಿ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಆಗ ನಡೆಯಿತು ನೋಡಿ ನನ್ನ ಬದುಕಿನಲ್ಲಿ ಒಂದು ವಿಚಿತ್ರವಾದ ಘಟನೆ. ನಾನು ನನ್ನ ನಿತ್ಯ ವಿಧಿಯಂತೆ ಗಂಗಾ ನದಿಯಲ್ಲಿ ಮಿಂದು ಅರ್ಘ್ಯವನ್ನೀಯುವ ಕಾಲಕ್ಕೆ
ಪ್ರವಾಹಕ್ಕೆ ವಿರುದ್ಧವಾಗಿ ತೇಲಿ ಬರುತ್ತಿರುವ ಶಂಖವೊಂದನ್ನು ಕಂಡೆ. ಪ್ರವಾಹಕ್ಕೆ ವಿರುದ್ಧವಾಗಿ ಎಂದರೆ ಕೆಳಗಿನಿಂದ ಮೇಲ್ಮುಖವಾಗಿ ಚಲಿಸುತ್ತಿರುವ ಶಂಖ. ಅದರಲ್ಲೇನೋ ವಿಶೇಷತೆ ಇದೆ ಎಂದು ತಿಳಿದು ಅದನ್ನು ತಂದು ನನ್ನ ಪೂಜಾಗ್ರಹದಲ್ಲಿರಿಸಿ ಪೂಜೆ ಸಲ್ಲಿಸಿದೆ. ಆಗ ನಡೆಯಿತು ನೋಡಿ ಇನ್ನೊಂದು ವಿಚಿತ್ರವಾದ ಘಟನೆ. ಆ ಶಂಖದೊಳಗಿಂದ ಗೌರವರ್ಣದ ಸುಂದರವಾದ ಒಂದು ಹೆಣ್ಣು ಮಗು ಮೂಡಿ ಬರಬೇಕೆ. ಗೌರವರ್ಣದಿಂದ ಕೂಡಿದ ಆಕೆಗೆ ಗೌರಿ ಎಂದು, ಶಂಖದಿಂದ ಉದ್ಭವಿಸಿದ ಆಕೆಗೆ ಶಂಖಜ ಎಂದು, ದಕ್ಷನ ಮಗಳಾದ್ದರಿಂದ ದಾಕ್ಷಾಯಿಣಿ ಎಂದು ಆಕೆಗೆ ಹೆಸರಿರಿಸಿ ಆಕೆಯನ್ನು ಪ್ರೀತಿಯಿಂದ ಸಾಕುತ್ತಾ ಬಂದೆ. ಆಕೆಯು ಪ್ರಾಯ ಪ್ರಬುದ್ಧಳಾಗುವ ಕಾಲಕ್ಕೆ ನನ್ನಪ್ಪ ಬ್ರಹ್ಮದೇವನ ಆದೇಶದಂತೆ ಕೈಲಾಸದ ಶಂಕರನಿಗಿತ್ತು ಆಕೆಯ ವಿವಾಹವನ್ನು ಮಾಡಿದೆ. ಮಗಳ ಸಂಸಾರದ ಬಗ್ಗೆಯೂ ಬಹಳಷ್ಟು ತೃಪ್ತನಿದ್ದೇನೆ. ಸಕಲ ಐಶ್ವರ್ಯದಿಂದ ಮೆರೆಯುತ್ತಾ ಇದ್ದೇನೆ. ಈಗ ನೋಡಿ, ನಮ್ಮ ವೈಭವದ ಪ್ರದರ್ಶನಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಮರೀಚಿ ಬ್ರಹ್ಮನಿಂದ ಸತ್ರಯಾಗಕ್ಕೆ ಕರೆ. ಸರಿಯಾದ ಸಮಯಕ್ಕೆ ಬರಬೇಕೆಂದಿದ್ದಾನೆ ಆತ. ಆದರೆ ಬೇಡ, ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮದಲ್ಲಿಯೂ ಗಣ್ಯ ವ್ಯಕ್ತಿಗಳು ಬರುವಾಗ ಸ್ವಲ್ಪ ವಿಳಂಬವಾಗಿ ಆಗಮಿಸುವುದು. ಆಗ ಅಲ್ಲಿ ನೆರೆದಿರುವವರೆಲ್ಲ ಅವರನ್ನು ಆಸೆಗಣ್ಣುಗಳಿಂದ, ಬೆರಗುಗಣ್ಣುಗಳಿಂದ ನೋಡಿ ಆಧರಿಸಿ ಗೌರವಿಸುವುದು ಸರ್ವೇ ಸಾಮಾನ್ಯ ತಾನೆ. ಹಾಗಾಗಿ ನಾನು ಕೂಡ ಆ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವಂತಹ ಆ ಮಹಾಸತ್ರದಲ್ಲಿ ಪ್ರಧಾನ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಆ ಕಡೆಗೆ ನಡೆಯುತ್ತೇನೆ. ನೋಡೋಣ ಏನಾಗುವುದೆಂದು. ದೇವತೆಗಳೇ, ಬಂದು ಬಂದು ನಾವು ತ್ರಿವೇಣಿ ಸಂಗಮವನ್ನು ಸೇರಿದ್ದೇವಷ್ಟೇ. ಇನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಆ ಪರಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ. ಹರ ಹರ ಶಂಭೋ ಶಿವ ಶಿವ ಶಂಭೋ ಪಾವನ ಮೂರ್ತಿ ಪರಮೇಶ ಜ್ಞಾನ ಚಕ್ಷುಗಳನ್ನು ತಿರದಿ ಶಿವಶಂಕರನಿ ಕಾಪಾಡೋ. ಹರ ಹರ ಶಂಭೋ ಶಿವ ಶಿವ ಶಂಭೋ ಪಾವನ ಮೂರ್ತಿ ಪರಮೇಶ ಚಂದ್ರಚೂಡ ಕಾಲಕಂಧರ. ಜಯ 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 ಜಯ. ಓ ಚಂದ್ರಚೂಡ, ನಾಗಭೂಷಣ ಸ್ವಾಮಿಯೇ, ಕಾಪಾಡು ತಂದೆ, ಕಾಪಾಡು. ಸ್ವಾಮಿ, ಇಂದು ನಡೆಯಲಿರುವ ಈ ಜ್ಞಾನ ಸತ್ರಕ್ಕೆ ತಾವು ಸಭಾಧ್ಯಕ್ಷರಾಗಿದ್ದುಕೊಂಡು ಈ ಕಾರ್ಯಕ್ರಮವು ಸಾಂಗವಾಗಿ ನೆರವೇರುವಂತೆ ದೇವತೆಗಳಾದ ನಮ್ಮೆಲ್ಲರನ್ನು ಹರಸಬೇಕೆಂದು ಭಕ್ತಿಯಿಂದ ಕೋರುತ್ತೇವೆ. ದೇವೇಂದ್ರಾದಿ ದೇವತೆಗಳೇ, ಸ್ವಾಮಿ, ಹಾಗೂ ಇಲ್ಲಿ ಸೇರಿರುವಂತಹ ಲೋಕಲೋಕಾಂತರದ ವಿದ್ವಜ್ಜನರೇ, ಮರೀಚಿ ಬ್ರಹ್ಮನ ನೇತೃತ್ವದಲ್ಲಿ ವರಗಂಗಾ ಯಮುನಾ ಸರಸ್ವತಿಯರ ತ್ರಿವೇಣಿ ಸಂಗಮದ ಈ ಪುಣ್ಯ ಪ್ರದೇಶದಲ್ಲಿ ನಡೆಯುತ್ತಾ ಇರುವಂತಹ ಜ್ಞಾನ ಸತ್ರಕ್ಕೆ ನೀವೆಲ್ಲರೂ ನನ್ನನ್ನು ಅಧ್ಯಕ್ಷನನ್ನಾಗಿ ಸಕಲ ಮನ್ನಣೆಯೊಂದಿಗೆ ಪೀಠಾರೋಹಣವನ್ನು ಮಾಡಿಸಿದ್ದೀರಿ. ಹೌದು ಸ್ವಾಮಿ. ನೀವು ಭಕ್ತಿಯಿಂದ ನನಗಿತ್ತಂತಹ ಈ ಪದವಿಯನ್ನು ನಾನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಯಾಗ ಕರ್ಮಾದಿಗಳು ಮುಂದುವರಿಯಲಿ. ಹಾಗೇ ಆಗಲಿ ಸ್ವಾಮಿ. ಜಯ 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 ಜಯ. ಒಂದು ದಿನ ಸತ್ರದಲ್ಲಿ ನೆರೆದುದು ಬಂದು ದಿಗ್ಬಾಲಾದಿ ಸುಮಲತ ಸಂದಣಿಗಳೊಪ್ಪಿರುವ ಸಭೆಗ ದಕ್ಷನೈ ತಂದ. ಬಂದು ಬಂದು ಸೇರಿದ್ದೆ ತ್ರಿವೇಣಿ ಸಂಗಮವಲ್ಲವೇ? ಆಹಾ, ನೋಡಬಾರದೆ ಇಲ್ಲಿ ವೈಭವವನ್ನು. ಅದೆಷ್ಟು ಸುಂದರವಾಗಿ ಈ ಪುರವನ್ನು ಶೃಂಗರಿಸಿದ್ದಾರೆ. ಅದೆಷ್ಟು ಜನ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಇರಲಿ ಇರಲಿ, ನನ್ನ ಆಗಮನ ಇಲ್ಲಿ ಅವರಿಗೆ ತಿಳಿಯಬೇಕಲ್ಲವೇ? ಹಾಗಾಗಿ ಯಾಗ ನಡೆಯುತ್ತಿರುವಂತಹ ಸ್ಥಳಕ್ಕೆ ಸಾಗುತ್ತೇನಂತೆ. ವೃಂದವಿದ್ದಿದಿರಾಗಿ ಭಯದಲ್ಲಿ, ವೃಂದವಿದ್ದಿದಿರಾಗಿ ಭಯದಲ್ಲಿ ವಂದಿಸುತ್ತಿರಲು. ದಕ್ಷ ಪ್ರಜಾಧಿಪತಿಗಳಿಗೆ ಜಯವಾಗಲಿ.
ಪ್ರಜಾಧೀಶ್ವರನಿಗೆ ಸ್ವಾಗತ ಸ್ವಾಗತ. ದೇವತೆಗಳಾದ ನಾವೆಲ್ಲರೂ ಎದ್ದು ನಿಂತು ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಭಯದಲ್ಲಿ ವಂದಿಸುತ್ತಿರನು ಯಾರದು ಚಂದದಿ ಕುಳಿತಿರಲು ಕಂಡ ದಕ್ಷ ಖಚಿಗೊಂಡ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನನಗೆ ಗೌರವವನ್ನು ಸಲ್ಲಿಸಿದರು. ಕೆಲವರು ಎದ್ದು ನಿಂತು ನನಗೆ ನಮಸ್ಕರಿಸಿದರೆ, ಇನ್ನು ಕೆಲವರು ತಾವು ಕುಳಿತಲ್ಲೇ ಕುಳಿತು ನಸುನಕ್ಕು ನನಗೆ ಸ್ವಾಗತವನ್ನು ಕೋರಿದರು. ಅವರ ಸ್ವಾಗತದಿಂದ ನನ್ನ ಮನದುಂಬಿ ಹೋಯಿತು. ಹಾಗೆ ಈ ಸಭೆ ಎಲ್ಲವನ್ನು ಒಮ್ಮೆ ವೀಕ್ಷಿಸಿದರೆ ಓ ಅವ ಒಬ್ಬ ಮಾತ್ರ ಸುಮ್ಮನೆ ಕುಳಿತಿದ್ದಾನಲ್ಲ, ಯಾರದು? ಹೇಳಲು ಹೋದರೆ ಬೇರೆ ಯಾರು ಅಲ್ಲ, ನನ್ನ ಅಳಿಯ, ನನ್ನ ಮಗಳಾದ ಸತೀದೇವಿಯ ಗಂಡ ಶಂಕರ. ಅಲ್ಲ, ನನ್ನಂತಹ ಮಾವನನ್ನು ನಿರ್ಲಕ್ಷಿಸಲು ಈತನಿಗೆ ತಾನು ಸದಾಶಿವನೆಂಬ ಅಹಂಕಾರದ ಪಿತ್ತ ನೆತ್ತಿಗೇರಿದೆ. ಏಳದೆ ಇದ್ದರೆ ಬೇಡ, ಒಂದು ನಗೆಸೂಸಿ ಸುಮ್ಮನಿರಬಹುದಿತ್ತಲ್ಲ, ಈಗ ಅದೂ ಇಲ್ಲ. ವಚನೇಕ ದರಿದ್ರತ. ಒಂದು ಬಾರಿ, ಒಂದೇ ಒಂದು ಬಾರಿ, ಮಾವ ಈಗ ಬಂದಿರೆ, ಹೀಗೆ ಬನ್ನಿ ಮಾವ, ಹೀಗೆ ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ ಎಂದು ಹೇಳುತ್ತಿದ್ದರೆ ಇವನ ಗಂಟೇನು ಹೋಗುತ್ತಿತ್ತು. ಛೆ, ಇವನ ನಾಲಿಗೆಗೆ ಬಂದ ಕುಂದೇನು. ಇಲ್ಲಪ್ಪ, ಇಲ್ಲ, ಇಂತಹವನಿಗೆ ನನ್ನ ಮಗಳನ್ನು ಕೊಟ್ಟು ಕೆಟ್ಟೇನಲ್ಲ. ಅದು ಯಾರ ಮಾತು ಕೇಳಿ? ಆ ಪರಮೇಷ್ಠಿಯ ಮಾತು ಕೇಳಿ ಅಲ್ಲವೇ? ಸರಸಿಜ ನುಡಿಗೆ ಮರುಳಾಗಿ, ಹೌದಲ್ಲ, ಮರುಳಾಗಿ
ಕೋಡಗನ ಕೈಯ ಅರಿಗಿದನು ಕೋಡಗನ ಕೈಯ ಮಾನೆಯ ಕೊಟ್ಟ ತೆರಲಾದುದ ಕಟ ಎನ್ನ ಬದುಕು ಅಕಟ 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 ಹೌದಲ್ಲ, ಈ ಬೂದಿ ಬಡುಕನಿಗೆ ನನ್ನ ಮಗಳನ್ನು ಕೊಟ್ಟು ಕೆಟ್ಟು ಹೋದೆನಲ್ಲ. ಅದು ಯಾರ ಮಾತು ಕೇಳಿ? ಆ ಸರಸಿಜಾಸನನ ಮಾತು ಕೇಳಿ. ಹ, ಅಳಿಯ ಒಳ್ಳೆಯವ, ಕೊಟ್ಟು ಬಿಡು ಎಂದ. ಆದರೆ ಆಗ ಅರ್ಥವಾಗದ್ದು ಈಗ ಅರ್ಥವಾಯಿತು ನೋಡಿ. ಓಹೋಯ್, ಕೋಡಗನ ಕೈಗೆ ಕುಸುಮ ಮಾಲೆ ಕೊಟ್ರೆ ಅದು ಏನು ಮಾಡಿಯಿತು ಹೇಳಿ? ಒಮ್ಮೆ ಹೀಗೆ ಆಗ್ರಾಣಿಸುತ್ತದೆ, ಆಚೆ ಹೊಸಕಿ ಹಾಕುತ್ತದೆ. ಹಾಗೇ ಆಯ್ತು ನನ್ನ ಮಗಳಾದ ಗೌರಿಯನ್ನು ಈ ಕೋಡಗನ ಕೈಗೆ ಕೊಟ್ಟದ್ದು. ಹಿರಿಯರಿಗೆ ಮರ್ಯಾದೆ ಕೊಡುವ ಬುದ್ಧಿಯೂ ಇಲ್ಲದ ಗುಡ್ಡೆಯ ಮೇಲಿರುವ ಕಲ್ಲು ಬಂಡೆ. ಸರಿಯಾದ ಮನೆ ಇಲ್ಲ, ಉಡಲು ವಸ್ತ್ರ ಇಲ್ಲ, ಸ್ನಾನ ಹೇಗೂ ಮಾಡುವುದಿಲ್ಲ ಬಿಡಿ. ಓ, ಅಲ್ಲಿ ಸ್ಮಶಾನ ಕಾಣುತ್ತದಲ್ಲ, ಅಲ್ಲಿ ಸುಟ್ಟ ಹೆಣಗಳ ಭಸ್ಮವನ್ನು ತನ್ನ ಮೈಗೆ ಲೇಪಿಸಿಕೊಂಡು ಶರಣರನ್ನು ಪೊರೆಯುವವನಂತೆ ಈತನ ನಾಟಕ ಬೇರೆ. ಆದರೆ ಈತನನ್ನು ನಂಬುವ ಕೆಲವು ವರ್ಗಗಳಿದೆಯಲ್ಲ, ಅದ್ಯಾರು ಬಲ್ಲಿರ? ಹಸುರರತಿ ಮಾತುಗಾರಿಗಳು ಹಸುರರತಿ ಮಾತುಗಾರಿಗಳು ಶಕ್ತಿಗಳು ಮಸುದೆ ಕಕ್ಕದ ದೈವವೆಂದು ಉಸುರು ಬರು ಹೊರಸೊಲ್ಲುವ ಗೀತ ಬಾಯಲೇ ಜನುದಕ್ಕೂ ಸರಿಸಬೇಯಿಂದ ಹೊರವಂಟ. ಹೌದಲ್ಲ, ಈತನು ನಂಬುವ, ಈತನನ್ನು ಆರಾಧಿಸುವ ಕೆಲವು ವರ್ಗಗಳಿದೆಯಲ್ಲ, ಅವರ್ಯಾರು ಬಲ್ಲಿರ? ಅವರೇ ಆ ಅಸುರರು, ಪಾಖಂಡಿಗಳು. ರಕ್ತ ಮಾಂಸ ಭಕ್ಷಿಸಿ ಮದಿರೆಯನ್ನು ಸೇವಿಸಿ ಅರ್ಚಿಸಿ ಕರೆದರೆ ಓ ಎನ್ನುತ್ತಾ ಓಡಿ ಹೋಗುವ ವಸುದೆಯಲ್ಲಿರುವ ಬರೀ ಅಗ್ಗದ ದೈವ ಇವ. ಇದು ನಾನೊಬ್ಬನೇ ಹೇಳುವ ಮಾತಲ್ಲ, ಸಮಸ್ತ ಪ್ರಪಂಚವೇ ಕೊಂಡಾಡುತ್ತದೆ ಈತನ ಕಲ್ಯಾಣ ಗುಣಗಳನ್ನು. ಭೂತಗಳೊಂದಿಗೆ ನರ್ತಿಸುವ ಭೂತಪತಿ ಇವ ಗ್ರಹಿಸಿರಬಹುದು ನಾನು ಈತನಲ್ಲಿ ಮಾತನಾಡಿಸಬೇಕೆಂದು. ಇವನಲ್ಲಿ ಮಾತೇನು, ಇವನಿರುವ ಸ್ಥಳವು ನಮಗೆ ನಿಷಿದ್ಧ. ಇನ್ನು ಸ್ವಲ್ಪ ಹೊತ್ತು ಇಲ್ಲಿದ್ದರೆ ಈ ಪಾಪ ನಮಗೆ ಹತ್ತಿತ್ತು. ಹಾಗಾಗಿ ಈ ಕುಟಿಲ ಬುದ್ಧಿಯ ಸಭೆಯನ್ನು ತ್ಯಜಿಸಿ ಈಗಲೇ ಹಳ ನಡೆಯುತ್ತದೆ. ಸುಮನಸರೇ, ಸ್ವಾಮಿ ಹಾಗೂ ಇಲ್ಲಿ ನೆರೆದಿರುವಂತಹ ಸಭಾಸದರೇ, ನೀವ್ಯಾರು ವಿಚಲಿತರಾಗಬೇಕಾದದ್ದಿಲ್ಲ. ತಡವಾಗಿ ಬಂದವ ಅಷ್ಟೇ ವೇಗವಾಗಿ ಹೋದ. ಸಭಾ ಮರ್ಯಾದೆಯನ್ನೇ ಕಲಿಯದ ಇವ ಯಾವ ದೇಶದ ದೊರೆ? ಇದೆಲ್ಲ ಒತ್ತಟ್ಟಿಗಿರಲಿ, ಸಭಾ ಕಲಾಪಗಳು ಸಾಂಗವಾಗಿ ನೆರವೇರಲಿ. ಹಾಗೇ ಆಗಲಿ ಸ್ವಾಮಿ. ಜಯ 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 ಜಯ. ಸಭಾ ತ್ಯಾಗ ಮಾಡಿ ಹೊರಬರುತ್ತಿದ್ದಂತೆ ಹಿಂದಿನಿಂದ ಹೇಳಿದ್ದು ಕೇಳಿಸಿತು, ಇವ ಯಾವ ದೇಶದ ದೊರೆ ಎಂಬುದಾಗಿ. ಮನಸ್ಸಿಗೆ ಬಹಳಷ್ಟು ಬೇಸರವಾಯಿತು. ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ನೇರವಾಗಿ ನನ್ನ ತಂದೆಯವರಲ್ಲಿ ಹೋಗಿ ಇಲ್ಲಿ ನಡೆದ ಎಲ್ಲ ವಿಚಾರವನ್ನು ಅರುಹಿದೆ. ಆತ ನನ್ನನ್ನು ಸಮಾಧಾನಿಸಿ ಪ್ರಜಾಧೀಶ್ವರರಿಗೆ ಈಶ್ವರ ಎಂಬ ಹಾಗೆ ಬಿರುದನ್ನು ಕೊಟ್ಟಿದ್ದಾನೆ. ಈಗ ನಮ್ಮ ತೂಕ ಬಹಳಷ್ಟು ಏರಿದೆ ನೋಡಿ. ಇದು ಸರಿಯಾದ ಸಮಯ. ನಮಗೆ ಆದ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ನಾನು ಒಂದು ಮಹತ್ತಾದ ಯಾಗವನ್ನು ಕೈಗೊಳ್ಳಬೇಕೆಂದಿದ್ದೇನೆ. ಆ ಯಾಗದ ಪ್ರಯುಕ್ತ ನಮ್ಮ ಬೃಹಸ್ಪತಿ ಆಚಾರ್ಯರಲ್ಲಿ ಹೋಗಿ ವಿಚಾರ ವಿಮರ್ಶೆ ಮಾಡಿದೆ. ಅವರು ಸಂತೋಷವಾಗಿ ಈ ಯಾಗವನ್ನು ನಡೆಸಿಕೊಡುತ್ತೇನೆ ಎಂದು ನನಗೆ ಆಶ್ವಾಸನೆಯನ್ನು ಇತ್ತಿದ್ದಾರೆ. ಇದು ಅಂತಿಂತಹ ಯಾಗವಲ್ಲ, ನಾ ಭೂತೋ ನಾ ಭವಿಷ್ಯತಿ ಎಂಬ ಹಾಗೆ ಹಿಂದೆಂದು ನಡೆದಿರದಂತಹ
ಮುಂದೆಂದು ನಡೆಯಲಾರದಂತಹ ಒಂದು ಮಹತ್ತಾದ ಯಾಗ. ಈ ಯಾಗಕ್ಕೆ ಸಪ್ತ ದಿಕ್ಪಾಲಕರು ಬರಬೇಕು, ಯಜ್ಞ ನಾರಾಯಣನೂ ಇರಬೇಕು, ಅದೇ ರೀತಿ ಬ್ರಹ್ಮನೂ ಇರಬೇಕು, ಲೋಕಾಂತರದ ವಿದ್ವಾಂಸರು, ಋಷಿಮುನಿಗಳು, ವಿದ್ವಜ್ಜನರು ಎಲ್ಲರೂ ಆಗಮಿಸಬೇಕು. ಆದರೆ ಒಬ್ಬನಿಗೆ ಮಾತ್ರ ಆಮಂತ್ರಣವಿಲ್ಲ. ಯಾರು ಬಲ್ಲಿರ? ಆ ಈಶ್ವರ. ಇದೊಂದು ನಿರೀಶ್ವರ ಯಾಗ, ಆತನಿಗೆ ಮಾತ್ರ ಇಲ್ಲಿಗೆ ಆಮಂತ್ರಣವಿಲ್ಲ. ಈ ಯಾಗವನ್ನು ನಾನೇ ಮುಂದೆ ನಿಂತು ಮಾಡುತ್ತೇನೆಂದು ಗುರುಗಳಾದ ಬೃಹಸ್ಪತಿ ಆಚಾರ್ಯರು ತಿಳಿಸಿದ್ದಾರೆ. ಅವರ ನಿರ್ದೇಶನದ ಮುಖಾಂತರವೇ ಇದು ನಡೆಯುವ ಕಾರಣ ಈ ಯಾಗಕ್ಕೆ ಬೃಹಸ್ಪತಿ ಸವ ಎಂಬ ಹೆಸರು ಚೆನ್ನಾಗಿ ಒಪ್ಪುತ್ತದೆ. ಇರಲಿ, ಯಾಗದ ಸಿದ್ಧತೆಗಳನ್ನು ಎಲ್ಲವನ್ನು ನಾನು ಏರ್ಪಾಡು ಮಾಡಿಕೊಳ್ಳಬೇಕಾಗಿದೆ. ನೋಡೋಣ, ಯಾಗವು ನಡೆಯಲಿ, ಏನಾಗುವುದೆಂದು ನೋಡೋಣ. ಶಿಖರದಿ ವರಮಗ ಕೈಲಾಸ ಶಿಖರದಿ ಹರ ನರಸಿ ಕಂಡಾಗ ಕೌತುಕ ವಿರಸಿ ಹರ ನರಸಿ ಕಂಡಾಗ ಕೌತುಕ ವಿರಸಿ ಭೂಸುರನೋರ್ವನನು ಬೆಸಗೊಂಡಳು ಉಮೆ ಕರೆಸಿ ಹರ ನರಸಿ ಕೌತುಕ ವಿರಸಿ ಹರ ನರಸಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದವರಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಪರಮ ಸೌಖ್ಯ ಲಭಿಸುವುದಂತೆ ಇದು ಹಿರಿಯರು ನಂಬಿಕೊಂಡು ಬಂದಂತಹ ಸತ್ಯ. ನನ್ನ ಬದುಕಿನಲ್ಲೂ ಇದು ನಿಜವಾಯಿತು ಕೈಲಾಸದೊಡೆಯನ ಕೈ ಹಿಡಿದ ಮೇಲೆ. ಎಲ್ಲರೂ ದೇವರಂತಹ ಗಂಡನೇ ಸಿಗಬೇಕೆಂದು ಬಯಸುತ್ತಾರೆ. ಆದರೆ ದಾಕ್ಷಾಯಿಣಿಯಾದ ನನ್ನ ಪಾಲಿಗೆ ದೇವರೇ ಗಂಡನಾಗಿ ದೊರಕಿದ್ದಾನಲ್ಲ, ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು? ಇದು ಯೋಗವೂ ಹೌದು. ಯೋಗ ಭಾಗ್ಯಗಳೆರಡೂ ಕೂಡಿ ಬಂದರೆ ಬದುಕಿನ ಲಕ್ಷ್ಯ ತೀರಿತು ಎಂದೇ ಅರ್ಥವಲ್ಲವೇ? ಕೈಲಾಸದೊಡೆಯನ ಪತ್ನಿಯಾಗಿ ಸುಖ ಸಂತೋಷದಿಂದ ಇದ್ದವಳು ನಾನು. ಆದರೆ ಇಂದೇಕೋ ಮನಸ್ಸಿಗೆ ಉದಾಸಿ, ದೇಹಕ್ಕೆ ಆಲಸ್ಯ, ಚಿತ್ತಕ್ಕೆ ಶಾಂತಿ ಇಲ್ಲ. ಈ ಉದಾಸೀನವನ್ನು ಬೆಳೆಸಕೂಡದು. ಈ ಆಲಸ್ಯವೇ ಮುಂದೆ ಶತ್ರುವಾದಿತೆಂದು ಭಾವಿಸಿ ನನ್ನ ಇನಿಯನಿಂದ ಸ್ವಲ್ಪ ದೂರ ಸರಿದು ಪ್ರಕೃತಿಯ ಸೊಬಗನ್ನು ಸವಿಯುವುದಕ್ಕಾಗಿ 4 ಹೆಜ್ಜೆ ಮುಂದೆ ಸಾಗಿ ಬಂದು ನೋಡುತ್ತಿರುವಾಗ, ಓಹೋ, ಅದೇನದು ಜನರೆಲ್ಲರೂ ಒಟ್ಟಾಗಿ ರಜತಾದ್ರಿಯ ಕೆಳಗೆ ಇರುವೆಯ ಸಾಲಿನಂತೆ ಸಾಗುತ್ತಾ ಇದ್ದಾರಲ್ಲ. ಶಿವ ದರ್ಶನಕ್ಕಾಗಿ ಕೈಲಾಸವನ್ನೇರಿ ಬರಬೇಕಾಗಿದ್ದಂತಹ ಇವರು ಶ್ರೀಶೈಲವನ್ನು ಬಳಸಿಕೊಂಡು ಹೋಗುವುದಾದರೂ ಎಲ್ಲಿಗೆ? ಸ್ತ್ರೀ ಸಹಜವಾದ ಕುತೂಹಲ ನನ್ನಲ್ಲಿ ಹೆಚ್ಚುತ್ತಲೇ ಇದೆ. ಹಾಗೆಂದು ನನ್ನನ್ನೇ ನಾನು ಪ್ರಶ್ನಿಸುತ್ತಾ ಕುಳಿತರೆ ಉತ್ತರ ದೊರಕದು. ನಾನೇ ಕೆಳಗಿಳಿದು ಹೋಗಿ ಅವರಲ್ಲೋರ್ವರನ್ನು ವಿಚಾರಿಸಿ ಉತ್ತರ ಪಡೆಯುತ್ತೇನಂತೆ. ಅತ್ತ ಕಡೆ ಸಾಗುತ್ತೇನೆ. ಬ್ರಾಹ್ಮಣೋತ್ತಮರೇ, ಅಮ್ಮ, ಪ್ರಣಾಮಗಳನ್ನು ಸ್ವೀಕರಿಸಬೇಕೆಂದು ಭಕ್ತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಿಬ್ಬಾಗಲಿ ಮಗಳೇ, ಸಿಬ್ಬಾಗಲಿ. ಏನು ಸ್ವಾಮಿ ಅದು? ಸಿಬ್ಬಾಗಲಿ ಅಂತ ಹೇಳಿದ್ದು. ಓಹೋ, ಶುಭವಾಗಲಿ ಎಂದೇ? ಹೌದಮ್ಮ. ಪೂಜ್ಯರೇ, ಅಮ್ಮ, ದಾರಿ ಮಧ್ಯದಲ್ಲಿ ನನಗೆ ಸಿಕ್ಕಿದ್ದೀರಿ. ತಮ್ಮ ಪ್ರಯಾಣಕ್ಕೆ ಅಡ್ಡಿಪಡಿಸಿದೆ ಎಂದು ತಾವು ಭಾವಿಸಬಾರದು. ವಯೋವೃದ್ಧರು ತಾವು. ಬನ್ನಿ, ಇಲ್ಲಿ ಬನ್ನಿ. ಇಲ್ಲೇ ಬದಿಯಲ್ಲಿರುವ ಈ ಕಲ್ಲು ಬಂಡೆಯ ಮೇಲೆ ಕುಳಿತುಕೊಳ್ಳಿ, ಆ ನಂತರ ಮಾತನಾಡೋಣ. ಹಾಗೆ ಆಗಲಿ. ಒಮ್ಮ ದೇವರೇ, ಏನಾಯ್ತು ಸ್ವಾಮಿ? ಏನಿದು? ನನ್ನ ಪೃಷ್ಠಭಾಗವೆಲ್ಲ ಹೆಪ್ಪುಗಟ್ಟಿ ಹೋಯ್ತಲ್ಲ. ಇದು ನಾ
ನಾನು ಬಂಡೆ ಕಲ್ಲು ಅಂತ ಕುಳಿತ್ರೆ ಇದು ಮಂಜುಗೆಡ್ಡೆ. ಸ್ವಾಮಿ ನನಗೆ ತಿಳಿಯಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು ತಾವು. ನೀನೇನು ಬೇಜಾರು ಮಾಡಬೇಡಮ್ಮ. ಬ್ರಾಹ್ಮಣರಿಗೆ ಮಂಡೆ ಉಂಟು ನೋಡು. ಇಲ್ಲಿ ನನ್ನ ಕೈಯಲ್ಲಿದ್ದ ಈ ಗಂಟನ್ನು ಇಟ್ಟು ಕುಳಿತುಕೊಳ್ಳುವ ಚಂದವನ್ನೊಮ್ಮೆ ನೋಡಮ್ಮ. ಸರಿ. ಹಬ್ಬ, ಈಗ ಸಮಾಧಾನ ಆಯ್ತಮ್ಮ. ಮತ್ತೆ ವಿಷಯ ಏನೋ ನನ್ನ ನಿಲ್ಸಿದ್ದೆ ಯಾಕೆ? ಪೂಜ್ಯರೇ, ಅಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳ ಸರಮಾಲೆ ಮೂಡುತ್ತಾ ಇದೆ. ಏನಮ್ಮದು ಮುತ್ತಿನ ಮಾಲೆ? ಹಾಗಲ್ಲ ಸ್ವಾಮಿ, ಮತ್ತೆ ಅನೇಕ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಅದಕ್ಕೆ ಉತ್ತರಿಸಿ ಮುಂದೆ ಸಾಗಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಆದೀತು. ಓ ಭೂಮಿದೇವಾ, ಆವಲಿಂದ ಬಂದಿರಯ್ಯ ಭೂಮಿದೇವಾ. ಎಲ್ಲಿಂದ ಸ್ವಾಮಿ? ಬಂದಿರಯ್ಯ ಭೂಮಿದೇವಾ. ಶತ ಸಾವಿರವು ಹೋಗುವುದಲ್ಲಿ ಭೂಮಿದೇವಾ. ಶತ ಸಾವಿರವು ಹೋಗುವುದಲ್ಲಿ ಭೂಮಿದೇವಾ. ಈ ವಿಧದ ಭೂಸುರರು ಭೂಮಿದೇವಾ. ನೀವಿಂದಾವಲ್ಲಿಗೆ ಪಯಣವಯ್ಯ ಭೂಮಿದೇವಾ. ಅವಲ್ಲಿಂದ ಬಂದಿರಯ್ಯ ಭೂಮಿದೇವಾ. ಬ್ರಾಹ್ಮಣೋತ್ತಮರೇ, ಅಮ್ಮ ಮಗದೊಮ್ಮೆ ತಮ್ಮ ಪಾದಾರವಿಂದಗಳಿಗೆ ಮಡಿಯುತ್ತಾ ಮಾತಿಗೆ ತೊಡಗುತ್ತಾ ಇದ್ದೇನೆ. ಹೇಳಮ್ಮ, ಎಷ್ಟು ಅಂತ ಅಡ್ಡ ಬೀಳ್ತಿ? ಹೇಳಮ್ಮ. ಸ್ವಾಮಿ, ಅಮ್ಮ ಒಬ್ಬರಲ್ಲ ಇಬ್ಬರಲ್ಲ, ಸಹಸ್ರ ಸಂಖ್ಯೆಯೋ ಎಂಬಂತೆ ಸಾಗುತ್ತಾ ಇದ್ದೇನೆ. ಹೌದು. ಅಗ್ರಹಾರಕ್ಕೆ ಅಗ್ರಹಾರವೇ ಹೊರಟ ಹಾಗಿದೆ. ಏನು, ಯಾರಾದರೂ ರಾಜರುಗಳು ತಮ್ಮ ಕುಮಾರನ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ದಾರೆ. ಅಲ್ಲ, ರಾಜಕುಮಾರಿಯ ವಿವಾಹಕ್ಕೂ ತಿಳಿಯದಾಗಿದೆ. ಓ ನೋಡಿ ನೋಡಿ, ಅಲ್ಲಿ ನೋಡಿ, ಓರ್ವಾಕೆ ಹೆಣ್ಣು ಮಗಳು ಒಂದು ಮಗುವನ್ನು ಹೊತ್ತುಕೊಂಡು ಬಹಳ ಕಷ್ಟಪಟ್ಟು ನಡೆಯುತ್ತಾ ಇದ್ದಾಳೆ. ಬಹುಶಃ ತಮ್ಮ ಮಗಳು ಅಂತ ಕಾಣ್ತದೆ ಅಲ್ವೇ? ಏನಮ್ಮ, ಇವಳು ಮಗಳು ಹೌದು, ಆದ್ರೆ ಅವಳ ತಂದೆ ತಾಯಿಗೆ ನನ್ನ ಹೆಂಡತಿ ಅಮ್ಮ ಇವಳು. ಶಾಂತಂ ಪಾಪಂ. ಸ್ವಾಮಿ, ನಾನು ಹೇಳಿದಿರಲ್ಲೇ ಬೇಸರವಿಲ್ಲವಷ್ಟೇ. ಇಲ್ಲಮ್ಮ, ನೀವು ತಿಳಿಯದೆ ಹೇಳಿದಲ್ವಾ. ನಾನು ತಿಳಿದು ಸುಳ್ಳು ಹೇಳಬಾರ್ದಲ್ಲ. ಪೂಜ್ಯರೇ, ಅಮ್ಮ, ದೇವಲೋಕದಲ್ಲಿ ದೇವತೆಗಳು ಹೇಗೆ ಶ್ರೇಷ್ಠರು, ಹಾಗೆ ಭೂಲೋಕದಲ್ಲಿ ನೀವು ಬ್ರಾಹ್ಮಣರು, ಭೂಸುರರು. ನಾನು ತಿಳಿದಂತೆ ಎಲ್ಲರೂ ತಮ್ಮನ್ನು ನಡೆದಾಡುವ ದೇವರೆಂದೇ ತಿಳಿದು ಗೌರವಿಸುತ್ತಾರೆ. ಹೌದು. ಬ್ರಾಹ್ಮಣ ಮಮ ದೇವತಾ ಎಂದು ಮನ್ನಿಸುತ್ತಾರೆ. ಆದರೆ ಈಗ ತಮ್ಮನ್ನು ಸುಳ್ಳುಗಾರರೆಂದೇ ತಿಳಿಯಬೇಕಾಗುತ್ತದಲ್ಲವೇ? ಯಾಕಮ್ಮ, ನಾನೀಗ ಏನು ಸುಳ್ಳು ಹೇಳಿದೆ ಅಂತ? ಅಲ್ಲದಿದ್ರೆ ಮತ್ತೇನು ಸ್ವಾಮಿ, ತಮಗೋ 60ರ ಮೇಲಿನ ವಯಸ್ಸು, ಆಕೆಗೆ ಕೇವಲ 16ರ ಆಸುಪಾಸು, ಷೋಡಶಿ. ಎಲ್ಲಿಯ ತಾಳ ಎಲ್ಲಿಯ ಮೇಳ ನೀವೇ ಹೇಳಿ ಅಲ್ವಾ? ಅಮ್ಮ, ಇವಳು ನನ್ನ 3ನೇ ಹೆಂಡತಿ ಅಮ್ಮ. ಬಲ ಹಾಗಾದ್ರೆ ಇನ್ನು ಬರೆಯಲ್ಲಿ ನೋಡಿ, ಅಲ್ಲಿ ಎದುರಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ನನ್ನ ಮೊದಲ ಹೆಂಡತಿಯ ಹಿರಿ ಮಗ ಆತ. ಓಹೋ, ಅವಳೆಲ್ಲಿದ್ದಾಳೆ? ಅವಳು ಹೋಗಿದ್ದಾಳಮ್ಮ. ನೀವ್ಯಾಕೆ ಹೋಗ್ಲಿಲ್ಲ? ಏನಮ್ಮ, ಅವಳು ಮೇಲೆ ಹೋದ್ದು. ನಾನು ಇಷ್ಟು ಬೇಗ ಹೋಗುವ ಏನ್ ಏರ್ಪಡ ನಿಮ್ಮದು ಕಳಿಸೋದು? ಹಾಗಲ್ಲ ಸ್ವಾಮಿ. ಮತ್ತೆ ಏನಾಯ್ತು ವಿಚಾರಣೆ? ಹಾಗೋ, ಅವರು ದೇವರ ಪಾದ ಸೇರಿಕೊಂಡಿದ್ದಾರಮ್ಮ. ಅಯ್ಯೋ ದೇವ್ರೆ, ಅವರಿಗೆ ನನ್ನೊಡನೆ ಬಾಳುವ ಯೋಗವನ್ನು ಆ ದೇವರು ಕರುಣಿಸ್ಲಿಲ್ಲಮ್ಮ. ನೋಡಿ, ಒಂದು ದಿನ ನನ್ನ ಮೊದಲ ಹೆಂಡತಿ ನಮ್ಮ ಪಕ್ಕದ ಮನೆಯ ಕೆರೆಗೆ ಬಟ್ಟೆ ಒಗಿಲಿಕ್ಕೆ ಅಂತ ಹೋಗಿದ್ಲಮ್ಮ. ಸರಿ. ಆ ಒಂದು ದಿನ
ಆ ಒಂದು ಕುಂಭ ದ್ರೋಣ ಮಳೆ ಬಂತು ನೋಡಿ ಅಮ್ಮ. ಆ ಮಳೆ ನೆರೆಯಲ್ಲಿ ನನ್ನ ಹೆಂಡತಿಯೂ ಇಲ್ಲ, ಬಟ್ಟೆಯೂ ಇಲ್ಲ, ಕೊಚ್ಚಿಕೊಂಡು ಹೋದ್ರಮ್ಮ ಅವರು. ಹೀಗಾಗಬಾರ್ದಿತ್ತು. ಹೌದಮ್ಮ. ಇನ್ನೊಬ್ಬಳು ಸ್ವಾಮಿ, ಅವಳ ಕತೆ ಏನು ಕೇಳ್ತೀರಾ? ಏನಾಯ್ತು? ಅವಳಿಗೋ ಒಂದು ವಿಚಿತ್ರ ರೋಗವೇ? ಹೌದಮ್ಮ, ದಮ್ಮು ಕೆಮ್ಮು. ಆದ್ರೂ ನೋಡಿ ಅವಳು ಹೀಗೆ ನಾವು ಸರಸದಿಂದ ಚಂದದಿಂದ ಮಾತಾಡಿಕೊಂಡಿದ್ವಿ ನೋಡಿ. ಸರಿ. ಆಗ ದಮ್ಮು ಮೇಲೆ ಸ್ವಾಮಿ ಸಾವಾರಿಸಿಕೊಳ್ಳಿ, ಸ್ವಾಮಿ ಸಾವಾರಿಸಿಕೊಳ್ಳಿ. ಏನೇ ನೀನ್ ಹೇಳುದು? ಸಾವು ಇಷ್ಟು ಬೇಗ ಅರಿಸಿಕೊಳ್ಬೇಕೆ ನಾನು? ಹಾಗಲ್ಲ ಸ್ವಾಮಿ. ಮತ್ತೆ ಹೇಗೆ? ಅದಿತ್ತು ಇರ್ಲಿ ಅಮ್ಮ. ಅವಳು ಇದ್ದಕ್ಕಿದ್ದಂತೆ ಇನ್ನಿಲ್ಲವಾದ್ಲಮ್ಮ. ಸರಿ, ಆಮೇಲೆ? ಇನ್ನು ಮುಂದೆ ಮದುವೆನೇ ಬೇಡ ಅಂತ ನಾನ್ ಸುಮ್ಮನೆ ಕುಳಿತೆ ನೋಡಿ. ಸರಿ. ಈ ಊರಿನವರೆಲ್ಲ ಬಿಡ್ಬೇಕೆ? ಭಟ್ರೆ ನೀವೊಂದು ಮದುವೆ ಆಗಿ, ಭಟ್ರೆ ನೀವೊಂದು ಮದುವೆ ಆಗಿ ಅಂತ ಒತ್ತಾಯಮ್ಮ ಅವ್ರದ್ದು. ಹಾಗಾಗಿ ಇವರೆಲ್ಲರ ಒತ್ತಾಯಕ್ಕಾಗಿ ನೀವು ಇವಳನ್ನು ಕಟ್ಟಿಕೊಂಡದ್ದೀರಿ. ಹೌದಮ್ಮ. ಆದ್ರೆ ಈ ಬಾರಿ ನಾನು ಭಾರಿ ಜಾಗ್ರತೆ ಮಾಡಿದ್ದೇನಮ್ಮ. ಜಾಗ್ರತೆ? ಹೌದಮ್ಮ. ಜಾತಕ ನೋಡಿ ಮದುವೆ ಆದ್ದು. ಒಳ್ಳೇದಾಯ್ತು. ಅವಳಿಗೋ ಗಂಡ ಸಾಯುವ ಯೋಗ, ನನಗೋ ಹೆಂಡತಿ ಸಾಯುವ ಯೋಗ. ಆದರೀಗ ಜಾತಕ ಹೊಟ್ಕೊಂಡಿದ್ದಮ್ಮ. ಈಗ ನಾವು ಆರಾಮವಾಗಿದ್ದೇವೆ ನೋಡಿ. ಸ್ವಾಮಿ, ಈ ಮಗು ಮತ್ತೆ ಏನಮ್ಮ ತಮಾಷೆ ಮಾಡ್ತಾ ಇದ್ದೀರಾ? ಅದು ನನ್ನ ಸಣ್ಣ ಮಗ. ಪೂಜ್ಯರೇ, ಅಮ್ಮ ಬಹಳ ರಂಜನೀಯವಾಗಿದೆ ತಮ್ಮ ಜೀವನ ಚರಿತ್ರೆ. ಸರಿ, ಸದಾ ಕಾಲ ಹೀಗೆ ದಾಂಪತ್ಯ ಸುಖದಲ್ಲಿ ಬಾಳಿಕೊಂಡಿರಿ. ಆದೀತು. ಆದರೆ ಈಗ ತಮ್ಮ ಗಮನವನ್ನು ತಿಳಿಸುತ್ತೀರಾ ಸ್ವಾಮಿ? ಅಮ್ಮ, ನಾವು ಹೊರಟ ವಿಚಾರವನ್ನ ಕೇಳ್ತಾ ಇದ್ದೀರಾ? ಹೌದು ಸ್ವಾಮಿ, ಕೇಳಿ ಅಮ್ಮ. ತಕ್ಷಣ ಯಾಗಕ್ಕೆ ನಾವು ಪೋಪೆವಮ್ಮ. ಬಹು ದಕ್ಷಿಣಗಳ ಇವರಂತೆ ಕೇಳಿರಮ್ಮ. ಬಹು ದಕ್ಷಿಣಗಳ ಇವರಂತೆ ಕೇಳಿರಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ. ನಮ್ಮ ಪೇಚಿಗಳ ಇವರಂತೆ ಪೋಪೆವಮ್ಮ. ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ. ಅಮ್ಮ ದೇವಿ, ಸ್ವಾಮಿ, ನಿಮಗೆ ನಿಜ ಸಂಗತಿ ತಿಳಿದಿಲ್ಲ ಅಲ್ವೇ? ಏನದು? ಊರಿಗೆ ಊರೇ ಹೊರಟಿದೆ ಅಮ್ಮ. ಎಲ್ಲಿಗೆ ಸ್ವಾಮಿ? ಅಲ್ಲಿ ದೊಡ್ಡ ಯಜ್ಞವೇ ನಡೀತಾ ಇದೆಯಂತೆ. ಯಜ್ಞವೇ? ಹೌದಮ್ಮ. ನೋಡಿ, ನಮ್ಮಲ್ಲಿ ಏಳ್ಲಿಕ್ಕೆ ಕೂಡ್ಲಿ ಬಿಡ್ಲಿ ಎಲ್ರು ಹೊರಟಿದ್ದೇವಮ್ಮ ನಾವು. ಓಹೋ, ಸಕುಟುಂಬಿಕರಾಗಿ ಬನ್ನಿ ಎಂದು ಎಲ್ಲರನ್ನು ಆಮಂತ್ರಿಸಿದ್ದಾರೆ. ಹೌದಮ್ಮ. ನೀವು ಬನ್ನಿ, ನಿಮ್ಮವರನ್ನು ಕರೆದು ತನ್ನಿ ಅಂತ ಆಹ್ವಾನಿಸಿದ್ದಾರೆ. ಅಮ್ಮ, ನಮಗೊಂದು ವಿಷಯ ಗೊತ್ತಾಯ್ತು. ಏನು? ಉಪನಯನ ಆದ ಮಾಣಿಗಳಿಗೆ ದಕ್ಷಿಣೆ ಹೆಚ್ಚು ಕೊಡ್ತಾರೆ ಗೊತ್ತಾಯ್ತಮ್ಮ. ಅದಕ್ಕೆ ನೋಡಿ, ನಮ್ಮಲ್ಲಿದ್ದ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲಿ ಕೃಷ್ಣ ಮಂದಿರದಲ್ಲಿ ಅವಸರದಲ್ಲಿ ಧರ್ಮೋಪನಯನ ಮಾಡಿಕೊಂಡು ಹೊರಟೇ ಬಿಟ್ಟಿದ್ದೇವಮ್ಮ ನಾವು. ಬಹಳ ಒಳ್ಳೇದಾಯ್ತು ಅಮ್ಮ. ಅಲ್ಲಿ ಹಿಡಿ ದಕ್ಷಿಣೆ ಬಾಚಿ ಕೊಡ್ತಾರಂತಮ್ಮ. ಹೌದೇ? ಹೌದಮ್ಮ. ಕೆಲವು ಕಡೆ ನೋಡಿ ವೀಳ್ಯದೆಲೆಗೂ ಸಾಕಾಗುದಿಲ್ಲ ಈ ದಕ್ಷಿಣೆ. ಇಲ್ಲಿ ಹಾಗಲ್ಲ, ದನದ ರಾಶಿಯೇ ಹಾಕಿದ್ದಾರಂತೆಮ್ಮ. ದನಗಳ ರಾಶಿ?
ಹೌದಮ್ಮ, ಅದೇ ಬಾಲ ಇರುವ ದನದ ರಾಶಿ. ಓಹೋ, ಹಣದ ರಾಶಿಯನ್ನೇ ಸುರಿದಿದ್ದಾರೆ ಎಂದಾಯ್ತು. ಹೌದಮ್ಮ. ಯಾವ್ದು? ಅಷ್ಟೇ ಅಲ್ಲಮ್ಮ, ಗೋದಾನ, ಭೂದಾನ, ರಜತ ದಾನ, ಸುವರ್ಣ ದಾನ, ಮೈದಾನ, ಪಂಚೆ, ಸೀರೆ, ಏನೇನೆಲ್ಲ ಉಂಟಂತೆಮ್ಮ. ಮೈದಾನವೇ? ಹೌದಮ್ಮ. ಅದು ಯಾವುದೋ ಒಂದು ದಾನ ಅಂತೆ, ನಾನು ಹೋಗಿ ನೋಡ್ಬೇಕಷ್ಟೇ. ಪೂಜಾರಿ ಅಮ್ಮ, ಇಷ್ಟೂ ಮಂದಿಗೆ ಅವರು ದಕ್ಷಿಣೆ ಇಷ್ಟೊಂದು ಬಾರಿ ಕೊಡುತ್ತಾರೆ ಎಂದಾದರೆ ಭೂಲೋಕದಲ್ಲಿ ಆತ ಸಾಕ್ಷಾತ್ ಇಂದ್ರನೇ ಇರ್ಬೇಕು. ಹೌದು, ಆಗರ್ಭ ಶ್ರೀಮಂತನೇ ಇರ್ಬೇಕಲ್ವೇ? ಹೌದಮ್ಮ. ನೋಡಿ, ಅದಕ್ಕೋಸ್ಕರ ನೋಡಿ, ಅಲೆ ಊರಾಯರು, ಬೈಪಡಿತಾ ಇರೋ, ಕಲ ಪಡಿತಾ ಇರೋ, ಊರಾಳ್ರು ಎಲ್ಲರನ್ನು ಸೇರಿಸಿಕೊಂಡು ಹೊರಟಿದ್ದೇವೆ ನೋಡಿ ಅಮ್ಮ ನಾವು. ಒಳ್ಳೇದಾಯ್ತು, ಒಳ್ಳೇದಾಯ್ತು. ನೋಡಿ, ಹೇಳಿ. ಆಗುದೆಲ್ಲಿ ಗೊತ್ತುಂಟಾ ನಿಮ್ಗೆ? ಸರಿ. ಅದೇ ಆ ಪ್ರಾಚೀನ ಕರ್ಮದಲ್ಲಿ. ಪ್ರಾಚೀನ? ಅದು ಪ್ರಾಚೀನ ಕರ್ಮದಲ್ಲಿ. ಪ್ರಾಚೀನ ಬರಿಹಿಯೇ? ಅಲ್ಲೇ ಅಮ್ಮ. ಯಾರು ಸ್ವಾಮಿ? ಅದೇ ಯಾರೇ ಅವರು? ಅಲ್ಲೇ ಅವರೇ ನಡೆಸುವ ಯಾಗ ಅಮ್ಮ, ಅದು ದಸ್ಕದ್ವಾರ ಅಂತಾರೆ. ಏನು? ದಕ್ಷ ಪ್ರಜಾಪತಿಗಳೇ? ಹೌದಮ್ಮ. ಸ್ವಾಮಿ ಏನಾಡಿದಿರಿ? ಪ್ರಾಚೀನ ಬರಿಹಿಯಲ್ಲಿ ಯಾಗ ಅಂದರೆ ನಮ್ಮಪ್ಪನ ಮನೆಯಲ್ಲೇ ಯಾಗ ನಡೆಯುವುದೆಂದಾಯ್ತು? ಸರಿಯಾಗಿ ನೋಡೆ, ಹಾಳಾಗಿ ಹೋಗ್ಲಿ. ಯಾರು ಸ್ವಾಮಿ? ಇಲ್ಲಮ್ಮ, ನನ್ನ ಮರಿವಿಗೆ ನಾನು ಹೇಳಿದ್ದು. ಇಲ್ದಿರೆ ನಿಮ್ಮ ಪರಿಚಯ ನನ್ಗಿಲ್ವಾ? ನಿಮ್ಮನ್ನು ಆ ಕೈ ಸಾಲದವನಿಗಲ್ವ ಅಮ್ಮ ಕೊಟ್ಟದ್ದು? ಕೈಲಾಸ ದೊಡೆಯ ಅವರಿಗೆ ಕೊಟ್ಟದ್ದು. ಅಂದ್ರೆ ನೀವು ಕಾತ್ಯಾಯಿನಿ ಅಲ್ವಾ? ಅಲ್ಲ ಅಲ್ಲ, ನೀವು ದಾಕ್ಷಿಣ್ಯದ ಅಮ್ಮ. ದಾಕ್ಷಾಯಿಣಿ? ಹೌದಮ್ಮ. ನಿಮ್ಮ ಮದುವೆಗೆ ಬಂದು ಒಂದು 25 ಲಾಡು, 10 ಹೋಳಿಗೆ, ಮತ್ತೆ ಇಷ್ಟು ಪಾಯಸ ತಿಂದು ತೇಗಿದ್ದು ಈಗ್ಲೂ ನೆನಪುಂಟಮ್ಮ ನನಗೆ. ಏನು ನಿಮ್ಮ ಎಡಗೈ ಪರಿಮಳವೇ? ಅಲ್ಲಮ್ಮ, ಆ ದಿನದ ಊಟವನ್ನು ಆಸ್ವಾದಿಸ್ತಾ ಇದ್ದೇನೆ ನಾನು. ರುಚಿಯಾದ ಭೋಜನವನ್ನು ಇನ್ನೂ ತಾವು ಮರೆತಿಲ್ಲ. ಹೌದಮ್ಮ. ಏನು? ಹೌದು, ನಿಮ್ಮ ಅಪ್ಪನ ಮನೆ ಯಾಗಕ್ಕೆ ನೀನ್ ಯಾಕೋ ಹೋಗ್ಲಿಲ್ಲ? ಈಗ ತಾನೇ ಅಶ್ವಿನಿ, ಭರಣಿ, ಕೃತಿಕೆ ಎಲ್ಲ ನಮ್ಮ ಮನೆ ಅಂಗಳದಲ್ಲೇ ಹೋದಮ್ಮ. ನನ್ನ ಅಕ್ಕ ತಂಗಿಯರಿ? ಹೌದಮ್ಮ. ನೋಡಿ, ಈ ಊಳೆ ಅವರಿಗೆಲ್ಲ ಬೆಲ್ಲ ನೀರು ಕೊಟ್ಟದ್ದು. ಹೌದೇ? ನೀವೇನು ಯೋಚನೆ ಮಾಡಬೇಡಿ. ನೋಡಿ, ನಮ್ಮಲ್ಲಿ ಇಷ್ಟು ಜನ ಹೆಂಗಸರಿದ್ದಾರೆ. ನೀವು ಬನ್ನಿ ಅಮ್ಮ, ಹೊರಡಿ ಹೋಗೋಣ. ಪೂಜಾರಿ ಅಮ್ಮ, ಇವೆಲ್ಲ ಹೀಗೆ ಸತಿಪತಿಗಳಲ್ಲವೇ? ಹೌದಮ್ಮ, ನಾವು ತಚ್ಚಬಿಚಿಗಳು. ಹಾಗಲ್ಲ ಸ್ವಾಮಿ. ಮತ್ತೆ ನೀವೆಲ್ಲರೂ ಒಟ್ಟಾಗಿ ದಂಪತಿ ಸಮೇತರಾಗಿ ಹೋಗುತ್ತೀರಾದರೆ ನಾನೊಬ್ಬಳೇ ಹೇಗೆ ಬರಲಿ? ನೀವು ಮುಂದೆ ಸಾಗಿ, ನಿಮ್ಮ ಬೆನ್ನಲ್ಲೇ ಬರುತ್ತೇನೆ. ಅಯ್ಯೋಯ್ಯೋಯ್ಯೋ, ಮೊದಲೇ ನಾನು ಬಗ್ಗಿಕೊಂಡು ಹೋಗುವವ. ನೀವು ಬೇರೆ ನನ್ನ ಬೆನ್ನ ಮೇಲೆ ಬಿದ್ರೆ ಆಗ್ಲಿಕ್ಕೆ ಇಲ್ಲಮ್ಮ. ಹಾಗಲ್ಲ ಸ್ವಾಮಿ. ಮತ್ತೆ ನಿಮ್ಮ ಬೆನ್ನ ಹಿಂದೆ ಅಂದರೆ ಪ್ರಾಣೇಶನನ್ನು ಕೂಡಿಕೊಂಡು ಬರುತ್ತೇನೆಂದು ಹೇಳಿದೆನಷ್ಟೇ. ಹಾಗಾದ್ರೆ ಆಗ್ಲಿ ಅಮ್ಮ. ಸರಿ. ಅಮ್ಮ ನೋಡಿ, ಪಾಪದದ್ರ ಮುಸುಡು ನೋಡಿ ಅಮ್ಮ. ಏನಾಗಿದೆ ಸ್ವಾಮಿ? ಮದುವೆ ದಿನ ಒಂದು ಪಟ್ಟೆ ಸೀರೆ ಕೊಡ್ಸಿದ್ದೆ, ಅದು ಎಲ್ಲ ಒಟ್ಟೆ ಆಗಿದೆ ಅಂತ ನನ್ನ ಪ್ರಾಣ ಹಿಡ್ತಾ ಇದ್ದಾಳಮ್ಮ ಅವಳು. ನೋಡಿ ನೋಡಿ, ನನ್ನ ಸೀರೆಯನ್ನು ಒಟ್ಟೆ ಆಗಿದೆ. ಒಂದಾದ್ರೂ ತೆಗ್ಸಿ ಕೊಟ್ಟಿದ್ದೀರಾ ನೀವು? ಎಲ್ಲ ಮಾತಾಡೆ, ನನ್ನ ಮರ್ಯಾದೆ ತೆಗಿಬೇಡವೆ ನೀನು. ನೋಡಿ ಅಮ್ಮ, ಹೀಗೆ ಪ್ರಾಣ ಹಿಂಡೋದಮ್ಮ ಮನೆಯಲ್ಲಿ. ಹೇಗೋ ನಿಮ್ಮ ಅಪ್ಪನ ಮನೆಯಾಗ ಒಂದು ಪಟ್ಟೆ ಸೀರೆ ಕೊಡ್ಸಿದ್ರೆ ಒಳ್ಳೇದಿತ್ತು. ಸರಿ ಸರಿ, ನೀವಿಬ್ರು ಒಟ್ಟಿಗೆ ಸೇರ್ಕೊಂಡು ಗಲಾಟೆ ಮಾಡೋದು ಬೇಡ. ಒಂದಲ್ಲ 10 ಸೀರೆ ಕೊಡ್ತೇನೆ. ನನ್ನ ಅಪ್ಪನ ಮನೆಯಲ್ವೇ? ಬೇಡವೇ ಬೇಡಮ್ಮ. ಇದ್ದ ಒಂದು ಸೀರೆಯಲ್ಲಿ ಅವಳು ಊರಿಡೀ ಸುತ್ತಾಳೆ. ಇನ್ನು 10 ದಿವಸಕ್ಕೊಂದು ಹುಟ್ಟು ನನ್ನಿಂದ ಆಗ್ಲಿಕ್ಕೆ ಇಲ್ಲಮ್ಮ ಅವಳನ್ನು ಸುಧಾರಿಸ್ಲಿಕ್ಕೆ. ಸರಿ ಸರಿ, ನಿಮ್ಮ ಇಚ್ಛೆಯಂತೆ ಮಾಡುತ್ತೇನಂತೆ. ಆಗ್ಲಿ ಅಮ್ಮ. ಇನ್ನೊಂದು ವಿಷಯ. ಏನು? ನಿನ್ನ ಅಪ್ಪನ ಮನೆಯಲ್ಲಿ ಅಪ್ಪನ ಹತ್ರ ಹೇಳಿ ಸ್ವಲ್ಪ ದಕ್ಷಿಣೆ ಹೆಚ್ಚು ಕೊಡ್ಸಿದ್ರೆ ಒಳ್ಳೇದಿತ್ತು. ಖಂಡಿತವಾಗಿ. ಮತ್ತೆ ನೀನು ಬರುವಾಗ ಹೇಗೂ ಸ್ವಲ್ಪ ತಿಂಡಿ ತಿನಿಸು ಮಕ್ಕಳಿಗೆ ಅಮ್ಮ ದಾರಿ ಖರ್ಚಿಗೆ ಕಟ್ಟಿ ಕೊಡ್ತಿದ್ರೆ ಒಳ್ಳೇದಿತ್ತು. ಅದಕ್ಕೇನು ಯೋಚನೆ ಮಾಡುದು ಬೇಡ. ಅದೌದು, ಇಷ್ಟು ದೊಡ್ಡ ಸಭೆಯಲ್ಲಿ ನನ್ನ ಪರಿಚಯ ಆಗ್ತದ ಇಲ್ವಾ ಗುರುತು ಹಿಡಿಲಿಕ್ಕೆ ಕಷ್ಟ ಆದೀತೋ ಏನೋ. ಅದು ಸ್ವಲ್ಪ ಕಷ್ಟವೇ. ಸರಿ, ನೀನೇನು ಯೋಚನೆ ಮಾಡಬೇಡ. ನೀನು ಸಭೆಗೆ ಪ್ರವೇಶ ಮಾಡಿದ ಕೂಡ್ಲೆ ನನ್ನ ಈ ಕೋಲನೊಂದು ಎತ್ತಿ ಹಿಡಿತೇನೆ. ಬಹಳ ಒಳ್ಳೇದಾಯ್ತು. ಆಗ ನನ್ನನ್ನು ವಿಚಾರಿಸಿಕೋ ಆದೀತೋ. ಖಂಡಿತವಾಗಿಯೂ. ಪೂಜಾರಿ, ತಾವಿನ್ನು ಮುನ್ನಡೆಯಿರಿ.
ಶುಭವಾಗಲಿ. ಆಯ್ತು, ಹೇಳಿದಲ್ವ ಅಮ್ಮ ಒಳ್ಳೆಯವರು, ನಿಮಗೆ ಸೀರೆ ಕೊಡಿಸ್ತಾರೆ ಆಯ್ತಾ. ಬರ್ತೇವಮ್ಮ. ಏ ಬಾರೆ ನಡಿಯೇ, ಏ ಬಾರೆ ನಡಿಯೇ, ಏ ಬಾರೆ ನಡಿಯೇ. ಸರಿ, ಶುಭವಾಗಲಿ. ಹಾ, ಏನಂತೆ ಬ್ರಾಹ್ಮಣರಾಡಿದ್ದು? ನನ್ನ ಕನ್ನಡತೆಯ ದೂರಕ್ಕೂ ನೋಡಿದೆ. ಅವರೊಂದಿಗೆ ತೆರಳಿದೆ ನನ್ನ ಮನಸ್ಸು. ಯಾಕೆ ಹೀಗಾಯಿತು? ನನ್ನ ಅಪ್ಪನ ಮನೆಯಲ್ಲಿ ನಡೆಯುವಂತಹ ಯಾಗ, ಆದರೆ ಕೈಲಾಸಕ್ಕೆ ಆಮಂತ್ರಣವಿಲ್ಲ. ಯಾಕಿಲ್ಲ? ಮಗಳು ಬರುವುದು ಬೇಡವೆಂದೇ ಹೂಸುರನು ತಾಂತೆರಳಲಿತ ಗುಣವಂತೆ ಗೌರಿಯೋ ಮನದಿ ಚಿಂತಿಸುತ್ತಲೊಂದು ಮರೆತರೆ ಮನು ಪೇಳನಿರಲಾರದೆ ಮರೆತರೆ ಮನು ಪೇಳಲಿರಲಾರದೆ ಎಲ್ಲ ಪತಿಗರುಗಿ ಕರೆದೊಯ್ವಿ ಎಲ್ಲ ಪತಿಗರುಗಿ ಕರೆದೊಯ್ವಿನ ವರಮಗಾತ್ವರಕ್ಕೆ ಕರೆದೊಯ್ವೆ ಮರೆತರೆ ಎಲ್ಲ ಮರೆತರೆ ಹೌದಲ್ಲ, ಮನದಲ್ಲಿ ದೊಡ್ಡ ಚಿಂತೆಯೇ ಆವರಿಸಿತಲ್ಲ. ನನ್ನ ಅಪ್ಪನ ಮನೆಯಲ್ಲಿ ನಡೆಯುವಂತಹ ಇಂತಹ ದೊಡ್ಡ ಯಾಗ, ಆದರೆ ಕೈಲಾಸಕ್ಕೆ ಆಮಂತ್ರಣವಿಲ್ಲ. ಯಾಕಿಲ್ಲ? ಮಗಳು ಅಳಿಯ ಬರುವುದು ಬೇಡವೆಂದೇ? ಛೇ, ಹಾಗಿರಲಾರದು. ಮರೆತರೋ ಏನು? ವಿಷಯ ತಿಳಿದರೆ ಮಗಳು ಗೌರಿ ಬಂದೇ ಬರುತ್ತಾಳೆಂದು ತಿಳಿದು ತಂದೆಯವರು ಯಾರದ್ದೋ ಕೈಯಲ್ಲಿ ಆಮಂತ್ರಣವನ್ನು ಕೊಟ್ಟು ಕಳುಹಿಸಿದ್ದಿರಬಹುದು. ಅದು ಇನ್ನಷ್ಟೇ ತಲುಪಬೇಕಾಗಿದೆ. ಇರಲಂತೆ. ಈ ವಿಷಯವನ್ನು ನನ್ನ ಪತಿ ಗರುಹಿ ಆದಷ್ಟು ಬೇಗನೆ ತಂದೆ ಮನೆಗೆ ಹೋಗುವಂತೆ ಸಿದ್ಧಗೊಳಿಸುತ್ತೇನೆ. ವೇಗವಾಗಿ ಶ್ರೀ ಶೈಲವನ್ನು ಏರಿಕೊಳ್ಳುತ್ತೇನಂತೆ. ಸ್ವಾಮಿ, ಇದು ವಂದಿಸಿಕೊಂಡಿದ್ದೇನೆ, ಅಡ್ಡ ಬಿದ್ದಿದ್ದೇನೆ, ನಮಸ್ಕರಿಸುತ್ತಿದ್ದೇನೆ. ಓಹೋ, ಒಂದೇ ಒಂದು ಆಶೀರ್ವಾದ ಮಾಡಬೇಕು ತಾವು. ದಾಕ್ಷಾಯಿಣಿ, ಮೇಲೇಳು. ಇದೇನಿದು? ಸ್ವಲ್ಪ ಹೊತ್ತಿನ ಹಿಂದೆ ನಾನು ನೋಡುವಾಗ ನೀನ್ ಇಲ್ಲಿರಲಿಲ್ಲ. ಮತ್ತೆಲ್ಲಿಗೆ ಹೋದೆ ಎಂದು ಕಣ್ಣಾಡಿಸುವಾಗ ಓಡೋಡಿ ಬಂದು ನನ್ನ ಕಾಲಿಗೆ ನಮಸ್ಕರಿಸುತ್ತಾ ಇದ್ದಿ. ಹೌದು. ಇದೇನಿದು? ನಮಸ್ಕಾರದ ಹಿಂದಿನ ಚಮತ್ಕಾರ ಏನು? ನಗೆಯ ಬಗೆಯೇನೇ ಗೌರಿ? ದೇವಾ, ಈ ನಮಸ್ಕಾರದ ಹಿಂದೆ ಯಾವ ಚಮತ್ಕಾರವೂ ಇಲ್ಲ. ಓರ್ವಕ್ಕೆ ಸತಿ ಪತಿಗೆ ನಮಸ್ಕರಿಸುವಂತೆಯೇ. ಇಲ್ಲಿ ಬನ್ನಿ. ಓ, ಅಲ್ಲಿ ನೋಡಿ, ಏನು ಕಾಣಿಸುತ್ತಿದೆ? ಏನು ಕಾಣಿಸ್ತಾ ಇದೆ? ನೋಡಿರಿ ದ್ವಿಜರು ಬೋಪುದನು. ನೋಡಿ ಸ್ವಾಮಿ, ನೋಡಿರಿ ದ್ವಿಜರು ಬೋಪುದನು. ನೋಡಿ 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 ಆ ಆ ಆ ಆ
ಜರುಪುವುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತಿ ನಿಮ್ಮಯ ಮಾವ ಮಾಡುವ ಯಜ್ಞವಂತಿ ನೋಡಿರಿ ಆಗಲಿ ನದಿಕ ಸಂಭ್ರಮವಂತಿ ಆಗಲಿ ಅಧಿಕ ಸಂಭ್ರಮವಂತಿ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿ ಅಡನೆ ನದಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ರಂಜಿಸುವರಂತೆ ಆಡಲೆ ನದಿಗ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿರಿ ದ್ವಿಜರೂಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ 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 ನೋಡಿರಿ ನೋಡಿರಿ ಸ್ವಾಮಿ ಗೌರಿ, ಓ ಅಲ್ಲಿ ನೋಡಿ ಏನು ಕಾಣಿಸುತ್ತಿದೆ? ಏನು ಕಾಣಿಸುತ್ತಾ ಇದೆ? ಎತ್ತರವಾದ ಕೈಲಾಸ, ಹಿಮಮಂಡಿತ ಶಿಖರ, ಎಲ್ಲವೂ ಬೆಳ್ಳಗೆ ಆಗಿದೆ. ಮೋಡಗಳು ಬಿಳಿಯಾಗಿದೆ. ಅದರಲ್ಲೇನಿದೆ ವಿಶೇಷ ಗೌರಿ? ಅದಲ್ಲ ದೇವ, ಆ ದಾರಿಯನ್ನು ಗಮನಿಸಿ. ಅಸಂಖ್ಯ ಮಂದಿಗಳು ಆ ದಾರಿಯಲ್ಲಿ ಸಾಗುತ್ತಾ ಇದ್ದಾರಲ್ಲ, ಅವರಲ್ಲಿ ಯಾರೆಂದು ಬಲ್ಲಿರ? ದಾರಿಯಲ್ಲಿ ಸಾಗುವವರು ನಮ್ಮ ದರ್ಶನಾಕಾಂಕ್ಷಿಗಳೇ ಇರಬೇಕು. ನಮ್ಮನ್ನು ಕಾಣುವುದಕ್ಕೆ ಇಲ್ಲಿಗೆ ಬರುತ್ತಾರೆ, ಪುನೀತರಾಗುತ್ತಾರೆ. ಅದರಲ್ಲೇನಿದೆ ವಿಶೇಷ? ಹಾಗಲ್ಲ ಸ್ವಾಮಿ, ಆ ದಾರಿಯಲ್ಲಿ ಸಾಗುತ್ತಿರುವವರೆಲ್ಲರೂ ಬ್ರಾಹ್ಮಣರು. ಬ್ರಾಹ್ಮಣರೇ? ಅದು ಹೇಗೆ ಗುರುತಿಸಿದೆ ಗೌರಿ ನೀನು? ಅಯ್ಯೋ, ತಿಳಿದಿಲ್ಲವೇ ನಿಮಗೆ? ಅವರಿಗೂ ಒಂದು ಅಲಂಕಾರ, ನಡೆ ನುಡಿಗಳು ಇರುತ್ತದಲ್ಲ. ಬ್ರಾಹ್ಮಣರಿಗೆ ನಾನು ಹೇಳಿದೆ, ಬ್ರಾಹ್ಮಣರಿಗೆ ಅಲಂಕಾರವೇ? ಅಲಂಕಾರವೇ ಇಲ್ಲದವರು ಬ್ರಾಹ್ಮಣರು? ಇಲ್ಲ ಇಲ್ಲ, ಅವರಿಗೊಂದು ಪಂಚ ಲಕ್ಷಣಗಳೆಂದಿದೆಯಲ್ಲ. ಅದು ಯಾವುದು? ತಲೆಯಲ್ಲೊಂದು ಜುಟ್ಟು, ಹಣೆಯಲ್ಲೊಂದು ಬೊಟ್ಟು, ಕೊರಳಲ್ಲೊಂದು ಯಜ್ಞದ ದಾರ, ಕಂಕುಳ ಕೆಳಗೆ ದರ್ಬೆಯ ಕಟ್ಟು, ಆಮೇಲೆ ನೆರಿಗೆ ದೋತ್ರ ಒಟ್ಟು. ಅದೂ ಅಲ್ಲದೆ ನಡೆಯುತ್ತಾ ಇರುವಾಗ ವೇದ ಶಾಸ್ತ್ರಗಳನ್ನು ಪಠಿಸುತ್ತಾ ನಡೆಯುತ್ತಾ ಇದ್ದಾರೆ. ಹಾಗಾಗಿ ನಾನು ಅಂದದ್ದು ಅವರು ಬ್ರಾಹ್ಮಣರೆಂದು. ಹೋ, ಬ್ರಾಹ್ಮಣರು ಎನ್ನುವ ಹಾಗೆ ಅವರನ್ನು ತಿಳಿದುಕೊಂಡಿ. ಹೌದು, ಇರಲಿ ಇರಲಿ. ಯಾವ ಕಡೆಗೆ ಸಾಗುತ್ತಾ ಇದ್ದಾರೆ? ಏನಂತೆ ವಿಶೇಷ? ದೇವರೇ, ಅವರು ನೀವು ತಿಳಿದಂತೆ ನಮ್ಮ ದರ್ಶನಕ್ಕಾಗಿ ಕೈಲಾಸವನ್ನೇರಿ ಬರುವವರಲ್ಲ. ಇಲ್ಲಿಗೆ ಬರುವವರಲ್ಲ, ಕೈಲಾಸದ ತಪ್ಪಲಿನ ಹಾದಿಯನ್ನು ಬಳಸಿ ಹೋಗುತ್ತಾ ಇದ್ದಾರೆ. ಓ, ಇಲ್ಲಿಗೆ ಬರುವವರಲ್ಲ, ಅಲ್ಲಿಗೆ ಸಾಗುತ್ತಾ ಇದ್ದಾರೆ. ಹೌದು. ಅದು ಹೇಗೆ ತಿಳಿಯಿತು? ಅವರ ಹತ್ತಿರ ಹೋಗಿ ಏನಾದರೂ ಮಾತನಾಡಿಸಿದೀಯಾ? ಹೌದು ಸ್ವಾಮಿ, ನಾನು ಅಲ್ಲಿ ಹೋಗಿ ಅವರನ್ನು ಮಾತನಾಡಿಸಿ ಪ್ರಶ್ನಿಸಿ ಉತ್ತರ ತಿಳಿದುಕೊಂಡದನ್ನು ಹೇಳಿದರೆ ನೀವು ಹರ್ಷಿಸುತ್ತೀರಿ 100 ಮಡಿಯಷ್ಟು. ಓಹೋ, ಅಂತ ವಿಚಾರ ಏನೇ ಗೌರಿ? ಸ್ವಾಮಿ, ಅವರೆಲ್ಲರೂ ಹೋಗುತ್ತಾ ಇರುವುದು ನಿಮ್ಮ ಮಾವನ ಮನೆಗಂತ. ನನ್ನ ಮಾವನ ಮನೆಗೆ? ನನಗೆ ಯಾರೋ ಮಾವನೋ? ಎಂತಹ ಮಾವನೋ? ಯಾಕೆ ನಿಮಗೆ ಮಾವಂದಿರೇ ಇಲ್ಲವೇ? ಗೌರಿ, ಲೌಕಿಕವಾಗಿ ನೋಡಿದರೆ ಮಾತ್ರ ನನಗೆ ಬಂಧು ಬಳಗ ಎಲ್ಲ. ಇಲ್ಲದೆ ಹೋದರೆ ಯಾರಿಗೆ ಯಾರು ಮಾವ?
ಯಾವ ಸಂಬಂಧದ ಬಗ್ಗೆ ನೀನು ಆಡುತ್ತಾ ಇದ್ದೀಗ? ಸರಿ, ಮಾವಂದಿರು ಹೇಗೆಲ್ಲ ಆಗುತ್ತಾರೆ ಹೇಳಿ? ತಾಯಿಯ ಅಣ್ಣ ತಮ್ಮಂದಿರು ಮಾವಂದಿರು ಅಂತಹವರು ಯಾರು ನನಗಿಲ್ಲ. ಆಮೇಲೆ ಇನ್ನು ಹೆಣ್ಣು ಕೊಟ್ಟ ಮಾವ. ಹಾ, ಹಾಗೆ ದಾರಿಗೆ ಬನ್ನಿ. ಹೆಣ್ಣು ಕೊಟ್ಟ ಮಾವನೇ. ಓಹೋಹೋ, ಅದನ್ನ ಇಷ್ಟೊಂದು ಸುತ್ತಿ ಬಳಸಿ ನೀನು ಆಡುತ್ತಾ ಇದ್ದಿ. ನೇರವಾಗಿ ನಿನ್ನ ಅಪ್ಪ ಅಂತ ಹೇಳಬಹುದಿತ್ತಲ್ಲ. ಹಾಗಲ್ಲ ಸ್ವಾಮಿ, ನನಗಾದ್ರೆ ಹುಟ್ಟಿದನೆಯಿಂದಲೋ ತಂದೆ, ನಿಮಗಾದ್ರೆ ಹೊಸದಾದ ನೆಂಟಸ್ತನ. ಹಾಗಾಗಿ ಈ ರೀತಿಯಾಗಿ ಬಳಸಿ ಹೇಳಿದೆ ಅಷ್ಟು. ಸರಿ ಸರಿ, ನನ್ನ ಮಾವನ ಮನೆಗೆ ನಿನ್ನ ತಾಯಿ ಮನೆಗೆ ಸಾಗುತ್ತಾ ಇದ್ದಾರೆ. ಹೌದು. ಏನು ಅಂತ ಏನಾದರೂ ವಿಚಾರಿಸಿದೀಯಾ ನೀನು? ಹೌದು ದೇವ. ಇದು ಅಲ್ಲಿ ಪ್ರಾಚೀನ ಬರಿಹಿಯಲ್ಲಿ ಅಂದರೆ ನಿಮ್ಮ ಮಾವನ ಮನೆಯಲ್ಲಿ, ನನ್ನ ಅಪ್ಪನ ಮನೆಯಲ್ಲಿ ಸರಿ ಬಹುದೊಡ್ಡ ಯಜ್ಞ ನಡೆಯುತ್ತಾ ಇದೆಯಂತೆ. ಲೋಕಾಂತರದ ಮಂದಿಗಳೆಲ್ಲರೂ ಸೇರಿ ಜರುಗುವಂತಹ ಈ ಯಜ್ಞಕ್ಕೆ ಬೃಹಸ್ಪತಿ ಆಚಾರ್ಯರದೇ ನೇತೃತ್ವ ಅಂತೆ. ಓಹೋ, ಹಾಗಾಗಿ ಇದಕ್ಕೆ ಬೃಹಸ್ಪತಿ ಸವ ಎಂಬ ಹೆಸರು ಇದೆಯಂತೆ. ನನ್ನ ಅಪ್ಪ ನಡೆಸುವ ಯಜ್ಞದ ವಾರ್ತೆ ನನಗೆ ಅವರಿಂದ ತಿಳಿಯಿತು. ಅವರಿಂದ ತಿಳಿ? ಹೌದು. ಅಲ್ಲಿ ನನ್ನ ಅಕ್ಕಂದಿರು ಭಾವಂದಿರು ಬಂಧು ಬಳಗ ಎಲ್ಲರೂ ಸೇರಿ ರಂಜಿಸುತ್ತಾರೆ. ಓಹ್, ಎಷ್ಟೋ ದಿನಗಳಿಂದ ಅವರನ್ನು ಕಾಣದ ನನಗೆ ಅವರನ್ನು ಕಂಡು ಬರುವ ಆಸೆ. ಅದು ಅಲ್ಲದೆ ಅಲ್ಲಿಗೆ ಹೋದ್ರೆ ನಮ್ಮ ಅಪೇಕ್ಷೆಗಳು ಈಡೇರುತ್ತದಂತೆ. ಹಾಗಾಗಿ ನನಗೆ ಅವರನ್ನು ನೋಡಬೇಕು. ಹೋಗೋಣವೇ? ಇನ್ನು ವಿದ್ಯೆ ಇದ್ದಿರಲ್ಲ ಸ್ವಾಮಿ, ಹೇಳಿ ಆ ಯಜ್ಞಕ್ಕೆ ಹೋಗೋಣ, ನಾವು ಪಾಲ್ಗೊಳ್ಳೋಣ ಅಲ್ಲವೇ? ದಾಕ್ಷಾಯಿಣಿ, ನೀನೀಗ ಸ್ವಲ್ಪ ಪರಶಿವನ ಹೆಂಡತಿಯಾಗಿ ಯೋಚಿಸಬೇಕು. ಏನು? ನೀನೇ ಹೇಳಿದ ಹಾಗೆ ಬ್ರಾಹ್ಮಣರು ಕೇವಲ ಆಮಂತ್ರಣ ಇಲ್ಲದೆ ಊಟದ ಆಸೆಗಾಗಿ ಅಲ್ಲಿಗೆ ತೆರಳುವವರಲ್ಲವೇ ಅಲ್ಲ. ಆಮಂತ್ರಣ ಇದ್ದೇ ಅಲ್ಲಿಗೆ ಹೋಗುತ್ತಾ ಇರಬಹುದು. ಇನ್ನು ನಿನ್ನ ಅಕ್ಕ ತಂಗಿಯಂದಿರು ಕೂಡ ಸೂಕ್ತ ಹೇಳಿಕೆ ಇದ್ದೇ ಅಲ್ಲಿಗೆ ತೆರಳುತ್ತಾರೆ. ಹಾಗಾದರೆ ನಿನಗೆ ತಿಳಿದ ಹಾಗೆ ಈ ಕೈಲಾಸಕ್ಕೆ ಅಂತಹ ಆಮಂತ್ರಣ ಏನು ಬರಲಿಲ್ಲವಲ್ಲ. ಹಾಗಾದರೆ ಆ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡು ಸ್ವಾಮಿ. ಬೇರೆ ಏನಾದ್ರೂ ನಾವು ಮಾತನಾಡೋಣ ಬಾ. ನನ್ನ ಬಳಿಯಲ್ಲಿ ಕುಳಿತುಕೋ ಗೌರಿ. ಸ್ವಾಮಿ, ಹೋಗದಿರುವುದಕ್ಕೆ ಆಮಂತ್ರಣವೇ ಬೇಕೆಂದೇನೂ ಇಲ್ವಲ್ಲ? ಅದೇನು? ಅನುಚಿತ ಜನಬೇಡ ಅರುಗಿಸದೆ ಐದುವುದು ಅನುಚಿತ ಎನಬೇಡ ಎನಬೇಡ ಎನಬೇಡ. ಅರುಗಿಸದೆ ಐದು ಬೂದನುಚಿತ ಎನಬೇಡ ಅನುಚಿತ ಎನಬೇಡ. ಅರುಹಬೇಕೆಂಬುದಿಲ್ಲ ಅರುಹಬೇಕೆಂಬುದಿಲ್ಲ. ಅರುಹಿಸದೆನುಚಿತ ಎನಬೇಡ ಅರುಹಬೇಕೆಂಬುದಿಲ್ಲ. ಅರುಹಿಸದೆನುಚಿತವೆನಬೇಡ ಅರುಹಬೇಕೆಂಬುದಿಲ್ಲ. ಅರುಹಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ ಕಾಂತನ
ಗೃಹಕ್ಕೆ ಅರಸನ ಗೃಹಗಳಿಗೆ ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹಕ್ಕೆ ಅರಸನ ಗೃಹಗಳಿಗೆ ಅರುಹಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹಕ್ಕೆ ಅರಸನ ಗೃಹಗಳಿಗೆ ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹಕ್ಕೆ ಅರಸನ ಗೃಹಗಳಿಗೆ ಅರುಹಬೇಕೆಂಬುದಿಲ್ಲ. ಅರುಹಿಸದೆ ಐದುವುದು ಅನುಚಿತ ಕೆನಬೇಡ ಅರುಹಬೇಕೆಂಬುದಿಲ್ಲ. ಅರುಹಿಸದೆ ಐದುವುದು ಅನುಚಿತ ಬೆನಬೇಡ ಅರುಹಬೇಕೆಂಬುದಿಲ್ಲ. ಅರುಹಿಸದೆ ಐದುವುದು ಅನುಚಿತ ಬೆನಬೇಡ ಅರುಹಬೇಕೆಂಬುದಿಲ್ಲ. ಅರುಹಬೇಕೆಂಬುದು ಇಲ್ಲ. ಸ್ವಾಮಿ ದಾಕ್ಷಾಯಿಣಿ, ನನಗೆ ತಿಳಿಯಿತು. ದಕ್ಷ ಯಜ್ಞದಲ್ಲಿ ಪಾಲ್ಗೊಳ್ಳುವುದು ನಿಮಗೆ ಇಷ್ಟವಿಲ್ಲ, ಹಾಗಾಗಿ ನನ್ನನ್ನು ಕಳಿಸುವುದು ಇಲ್ಲ. ಇದು ಅದಕ್ಕೊಂದು ನೆವ ಅಷ್ಟೇ. ಇಲ್ಲವಾದರೆ ಪಿತೃಗ್ರಹದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸುವುದು ಸಮಂಜಸವೇ ಆಗಿದೆ. ಅದು ಅಲ್ಲದೆ ನಾವು ಆ ಕಾರ್ಯಕ್ರಮದ ಒಂದು ಭಾಗವೇ ಆಗಿರುವಾಗ ಆಮಂತ್ರಣದ ಅಗತ್ಯವಾದರೂ ಏನು ಅಲ್ವೇ? ಇದು ಅಲ್ಲದೆ 4 ವಿಶೇಷ ಕಡೆಗಳಿಗೆ ನಾವು ಆಮಂತ್ರಣ ಇಲ್ಲದೆ ಹೋಗಬಹುದು. ಅದ್ಯಾವುದು ಗೌರಿ? ಒಂದು, ಗುರುಮಠದಲ್ಲಿ ಕಲಿಸಿದ ಗುರುವಿನ ಮನೆಗೆ ಶಿಷ್ಯ ಹೋಗಲು ಆಮಂತ್ರಣದ ಅಗತ್ಯವಿಲ್ಲ. ಇದಲ್ಲದೆ ಎರಡನೆಯದಾಗಿ ಅರಸನಲ್ಲಿಗೆ ಹೋಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಪ್ರಜೆಗಳಿಗೆ ಆಮಂತ್ರಣದ ಅಗತ್ಯ ಇಲ್ಲ. ಓಹೋ. ಮೂರನೆಯದಾಗಿ ತಾಯಿ ಮನೆಯಲ್ಲಿ ಅಥವಾ ತಂದೆ ಮನೆಯಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಮಕ್ಕಳು ಭಾಗವಹಿಸುವುದು ಪಾಲ್ಗೊಳ್ಳುವುದು ಅದು ಅವರ ಕರ್ತವ್ಯವೇ ಆಗಿದೆ. ಇದು ಪುತ್ರ ಧರ್ಮ ಅಥವಾ ಪುತ್ರಿಕಾ ಧರ್ಮ. ಸರಿ. ಗಂಡ ಹೆಂಡಿರ ನ್ಯಾಯ. ಹೆಂಡತಿ ಗಂಡನ ತವರು ಮನೆಗೆ ಅಥವಾ ಇನ್ನಾವುದೇ ಕಡೆಗಳಿಗೆ ಹೋಗಿದ್ದಾಗ ಗಂಡನ ಮನೆಯಲ್ಲಿ ನಡೆಯುವ ಯಾವುದೇ ಸಮಾರಂಭಗಳಲ್ಲಿ ಆಕೆ ಎಲ್ಲಿದ್ದರೂ ಓಡೋಡಿ ಬಂದು ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಸರಿ. ಇದು ಸತೀ ಧರ್ಮ. ಇದು ಅಲ್ಲದೆ ಇನ್ನೂ 2 ವಿಶೇಷ ಕಡೆಗಳಿಗೆ ನಾವು ಆಮಂತ್ರಣ ಇಲ್ಲದೆ ಹೋಗಬಹುದು. ದಾಕ್ಷಾಯಿಣಿ, ಇನ್ನೂ ಮುಗಿಯಲಿಲ್ಲವೇ ನಿನ್ನದು? ಇಲ್ಲ ಇಲ್ಲ. ಇದು ಊರಿನಲ್ಲಿರುವ ದೇವಾಲಯ. ಸರಿ. ಇಂತಹ ದೇವಾಲಯಗಳಿಗೆ ಹೋಗಬೇಕಾದ್ರೆ ಯಾರಿಗಾದ್ರೂ ಆಮಂತ್ರಣದ ಅಗತ್ಯವಿದೆಯೇ ಹೇಳಿ? ಎರಡನೆಯದಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಯಾಗ ಯಜ್ಞಾದಿಗಳಲ್ಲಿ ಭಾಗವಹಿಸಲು ಯಾರಿಗೂ ಆಮಂತ್ರಣದ ಅಗತ್ಯವಿಲ್ಲ. ಎಲ್ಲಾ ಕಡೆಗಳಿಗೆ ಆಮಂತ್ರಣವೇ ಬೇಡ ಅಂತಿರುವಾಗ ಇಲ್ಲ ಸಲ್ಲದ ಯವನವನ್ನು ಇಲ್ಲಿ ತಂದೊಡ್ಡುವುದು ಬೇಡ. ಹೇಳಿ ಹೋಗೋಣ, ಹೊರಡೋಣ ಬೇಗ ಅಲ್ವೇ? ಗೌರಿ, ಸಮಾಧಾನ ಪಟ್ಟುಕೋ.
ನೀನು ಇದುವರೆಗೆ ಆಡಿದಂತಹ ಮಾತುಗಳೆಲ್ಲವೂ ಸತ್ಯವೇ ಹೌದು. ಏನು ಹೇಳಿದೆ ನೀನು? ಗುರುವಿನ ಮನೆಗೆ ಹೋಗುವುದಕ್ಕೆ ಆಮಂತ್ರಣ ಬೇಡ. ಇಲ್ಲ, ಸರಿ, ಅದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಶಿಷ್ಯ ಧರ್ಮ. ಆದರೆ ಆ ದಕ್ಷ ನನಗೆ ಗುರುವೇ. ಆತ ನನ್ನ ಗುರುವೂ ಅಲ್ಲ, ನಾನಾತನ ಶಿಷ್ಯನೂ ಅಲ್ಲ. ನಾನೇ ಜಗದ್ಗುರು ನೋಡು. ಇನ್ನು ರಾಜನ ಮನೆಗೆ ಹೋಗುವುದಕ್ಕೆ ಪ್ರಜೆಗಳಿಗೆ ಆಮಂತ್ರಣ ಬೇಡ. ಆ ದಕ್ಷ ನನ್ನ ಪ್ರಜೆ, ರಾಜನೂ ಅಲ್ಲ, ಆತನ ಪ್ರಜೆಯೂ ನಾನಲ್ಲ ನೋಡು. ನಾನೇ ಜಗದೊಡೆಯ. ಇನ್ನು ನೀನೇನು ಹೇಳಿದೆ? ತಾಯಿ ಮನೆಗೆ ಆಮಂತ್ರಣ ಬೇಡ. ಸರಿ, ನನ್ನ ತಾಯಿ ತಂದೆ ಆತ ಅಲ್ಲ. ಇನ್ನು ನಾನೇ ಜಗತ್ಪತಿ. ಇನ್ನೂ ನೀನೆರಡು ಕಡೆಗಳಿಗೆ ಹೇಳಿದೆ. ದೇವಾಲಯ ಯಜ್ಞಯಾಗಾದಿಗಳಿಗೆ ಹೋಗುವುದಕ್ಕೆ ಆಮಂತ್ರಣ ಬೇಡ. ಸರಿ, ಈ ನನ್ನ ಪ್ರಕರಣದಲ್ಲಿ ಅದೆಲ್ಲ ಸರಿ ಬರುವುದಕ್ಕಿಲ್ಲ ನೋಡು. ಬಿಡು, ಆ ವಿಚಾರವನ್ನು ಬಿಟ್ಟು ಬಿಡು. ಅಲ್ಲಿಗೆ ಹೋಗುವ ವಿಚಾರವನ್ನೇ ಬಿಟ್ಟು ಬಿಡು. ಹಾಗಿದ್ದರೆ ಎಲ್ಲರನ್ನೂ ಆಮಂತ್ರಿಸಿ ನಾವೇ ಇಲ್ಲಿ ಅಂತಹ ಯಾಗವೊಂದನ್ನು ಮಾಡೋಣ, ಸಂಭ್ರಮಿಸೋಣ. ಆಗದೆ ಗೌರಿ? ಆಗದು ಸ್ವಾಮಿ, ಆಗದು. ಪತಿಯಲ್ಲಿ ವೈಭವಗಳಿಗೆ ಕೊರತೆ ಉಂಟೆಂದು ವನಿತೆಯರು ತಾಯಿ ಮನೆಗೆ ಹೋಗಲು ಬಯಸುವುದಲ್ಲ. ಇಲ್ಲೂ ಹಾಗೆ ನಿಮ್ಮಲ್ಲಿ ಕೊರತೆಯಾಗಿ ನಾನು ತಂದೆ ಮನೆಗೆ ಹೋಗ್ತೇನೆ ಅಂದುದಲ್ಲ. ನಾನೀಗ ಸಂಸಾರಿಯಾಗಿದ್ದೇನೆ. ಸಂಸಾರದ ಸಾರ ಎಲ್ಲಿದೆ ನೋಡಿ. ಗಂಡಸರ ಹಾಗಲ್ಲ ಹೆಂಗಸರು. ಗಂಡಸರಿಗಾದ್ರೆ ಹುಟ್ಟಿದ ಮನೆ ಒಂದೇ, ಹೆಂಗಸರಿಗಾದ್ರೆ ಹುಟ್ಟಿದ ಮನೆ ಒಂದಾದ್ರೆ ಹೊಕ್ಕ ಮನೆ ಇನ್ನೊಂದು. ಸರಿ, ಈ ಎರಡೂ ಮನೆಗಳನ್ನು ಉಳಿಸಿ ಬೆಳೆಸುವುದು ಹೆಣ್ಣಿನ ಧರ್ಮ. ನಾನೀಗ ಸಂಸಾರದ ಮೋಹಕ್ಕೊಳಗಾಗಿದ್ದೇನೆ. ನನ್ನಲ್ಲಿ ಹೋಗಲೇಬೇಕೆಂಬ ಇಚ್ಛೆ ಪ್ರಬಲವಾಗಿದೆ. ಹಾಗಾಗಿ ನಂದೀಶ್ವರನಿಗೆ ಆಜ್ಞೆ ನೀಡಿ ಅವ ನಮ್ಮ ಪ್ರಯಾಣಕ್ಕೆ ವ್ಯವಸ್ಥೆಗೊಳಿಸುತ್ತಾನೆ. ಹೋಗೋಣ ಬೇಗ. ಸ್ವತೀ, ಸ್ವಲ್ಪ ನಿಲ್ಲು. ಅವಸರಿಸಬೇಡ. ಅವಸರವೇ ಅನರ್ಥಕ್ಕೆ ಕಾರಣವಾದೀತು ನೋಡು. ಬಿಳಿಯಾದದ್ದನ್ನೆಲ್ಲ ಹಾಲು ಅಂತ ನಂಬುವವಳು ನೀನು. ಗಂಟಲು ಸುಡುವಾಗಷ್ಟೇ ತಿಳಿದೀತು ಅದು ಸುಣ್ಣದ ನೀರು ಎನ್ನುವ ಹಾಗೆ. ಇಲ್ಲಿಯೂ ಹಾಗೇ ಆಗಿದೆ. ಏನು? ಏನಾಗಿದೆ ಗೊತ್ತೇ? ನಿನ್ನ ಅಪ್ಪ ನೀನು ಅಂದುಕೊಂಡಂತಿಲ್ಲ. ಏನು ಮಾಡಿದ್ರು ನನ್ನಪ್ಪ? ಗೌರಿ, ಸತಿಪತಿಯರಲ್ಲಿ ವಂಚನೆ ಇರಕೂಡದು ಎನ್ನುವ ಹಾಗೆ ಒಪ್ಪಿಕೊಂಡವನು ನಾನಲ್ಲ. ಹೌದು, ದಾಂಪತ್ಯ ಧರ್ಮವಲ್ಲವೇ ಅದು? ಹಾಗಾದರೆ ಪತಿಗೆ ಅವಮಾನವಾದರೆ ನೀನು ಅದನ್ನು ಸಹಿಸಿಕೊಳ್ಳಲು ಸಿದ್ಧಳಿದ್ದೀಯೇ? ಏನು ಅವಮಾನವೇ? ಎಲ್ಲಿ? ತುಂಬಿದ ಸಭೆಯಲ್ಲಿ ಅವಮಾನ. ನಂದೊಡೆಯ ಜಗದೊಡೆಯನಿಗೆ ಅವಮಾನ, ಸಾವಿರ ಮಂದಿಯ ಅವಮಾನ, ಸಾವಿಗೆ ತಾನೇ ಸಮಾನ. ಸ್ವಾಮಿ, ಯಾವಾಗ, ಯಾರಿಂದ, ಯಾಕಾಗಿ? ಬೇಗ ಹೇಳಿ ಸ್ವಾಮಿ, ಬೇಗ ಹೇಳಿ. ಗೌರಿ, ಅದನ್ನು ಕೇಳುವುದಕ್ಕೆ ನೀನು ಸಿದ್ಧಳಾಗಿದ್ದೀಯೆ. ಹಾಗಾದರೆ ಕೇಳು. ಇಂದಿನದ್ದಲ್ಲ, ನಿನ್ನೆಯದ್ದು ಅಲ್ಲ. ಆ ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ಬಂದನು ದಕ್ಷತ ಏಳದ ಬಗೆಗೆ ನಿಂದಿಸಿ ಚರೆದನ್ನ ನುಡಿದಂತ ನುಡಿಯ ನಿಂದಿಸಿ ಚರೆದನ್ನ ನುಡಿದಂತ ನುಡಿಯ ಎಲ್ದಿಲ್ದಿಗದನು ನಾ ಮರಿವಿನಿ ಪರಿಯ ಒಂದು ದಿವಸ ತಾನು ಉಳಿದೀರ್ಪ ಸಭೆಗೆ ದಾಕ್ಷಾಯಿಣಿ, ಸ್ವಾಮಿ, ಅಂದೊಂದು ದಿನ ಗಂಗಾ ಯಮುನಾ ಸರಸ್ವತಿಯರ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರ ನಡೆದಿತ್ತು. ಹೌದು.
ಎಲ್ಲರೂ ನನ್ನನ್ನೇ ಸಭಾಧ್ಯಕ್ಷನನ್ನಾಗಿ ಆರಿಸಿದರು ನೋಡು. ಆ ಸಮಯಕ್ಕೆ ಅಧ್ಯಕ್ಷ ಪೀಠದಲ್ಲಿಯೇ ನಾನು ಕುಳಿತಿದ್ದೆ. ಅಲ್ಲಿಗೆ ತಡವಾಗಿ ಬಂದ ನಿನ್ನ ಅಪ್ಪ. ಸರಿಯಾದ ಸಮಯಕ್ಕೇನು ಆತ ಬಂದಿರಲಿಲ್ಲ. ಆತ ಬಂದ ಕೂಡಲೇ ಸಭೆಯಲ್ಲಿದ್ದವರೆಲ್ಲ ಎದ್ದು ನಿಂತು ಗೌರವವನ್ನು ಸೂಚಿಸಿದರು. ಇನ್ನು ಕೆಲವರು ಜಯಕಾರವನ್ನು ಹಾಕಿದರು. ಆದರೆ ಸಭಾಧ್ಯಕ್ಷನ ನೆಲೆಯಲ್ಲಿ ಮಾವನಿಗೆ ಅಳಿಯನಾಗಿ ನಾನು ಗೌರವ ಸೂಚಿಸಲಿಲ್ಲ ಎನ್ನುವ ಕಾರಣಕ್ಕೆ ಆತ ಕೋಪಗೊಂಡ. ಕೋಪಗೊಂಡು ಆತನ ಮನಸ್ಸಿಗೆ ತೋಚಿದದ್ದನ್ನೆಲ್ಲ ಹೇಳಿದ. ಏನು ಹೇಳಿದ ಗೊತ್ತೇ? ನಿನ್ನನ್ನು ಕೊಟ್ಟು ನನಗೆ ಮದುವೆ ಮಾಡಿದ್ದು ಕೋಡಗನ ಕೈಗೆ ಮಣಿಯನ್ನು ಕೊಟ್ಟ ಹಾಗೆ, ಹಾಗೆ ಹೀಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ. ಇರಲಿ, ಬೈದು ಸಮಾಧಾನ ಪಟ್ಟುಕೊಂಡನು ಅಂದುಕೊಂಡೆ. ಅದೂ ಇಲ್ಲ. ಅಲ್ಲಿದ್ದ ಸಭೆಯವರನ್ನು ಗಣನೆಗೆ ತೆಗೆದುಕೊಳ್ಳದೆ ಆತ ಸಭಾತ್ಯಾಗ ಮಾಡಿದ ನೋಡು. ಸ್ವಾಮಿ, ಒಂದು ವಿಷಯ. ನನ್ನ ಅಪ್ಪನಿಗೆ ಕೋಪ ಬಂದುದೇನೋ ಹೌದು, ಬರಬಾರದಿತ್ತು. ತಪ್ಪು ತಪ್ಪೆ. ಆದ್ರೆ ಒಂದು, ನನ್ನ ಅಪ್ಪ ಶೀಘ್ರ ಕೋಪಿಗಳಾದರೂ ದೀರ್ಘ ದ್ವೇಷಗಳಲ್ಲ. ಒಂದು ಸಲ ಕೋಪದಿಂದ ನುಡಿದಿದ್ದರು, ಆ ನಂತರ ಅಯ್ಯೋ ಶಿವನಿಂದೆ ಮಾಡಿದನಲ್ಲ ಎಂದು ಎಷ್ಟು ಪಶ್ಚಾತ್ತಾಪ ಪಟ್ಟುಕೊಂಡನೋ, ಎಷ್ಟು ಬೇಸರಗೊಂಡನೋ ಏನೋ ನನ್ನ ಅಪ್ಪ ಅಲ್ವೇ? ಗೌರಿ, ನಿನ್ನಪ್ಪ ಶೀಘ್ರ ಕೋಪಿಯಾದರೂ ದೀರ್ಘ ದ್ವೇಷಿ ಅಲ್ಲ ಎನ್ನುವ ಹಾಗೆ ನೀನು ಹೇಳುತ್ತಾ ಇದ್ದಿ. ಆದರೆ ಆ ದ್ವೇಷದ ಪರಿಣಾಮವೇ ಇದು. ಆ ದ್ವೇಷದಲ್ಲಿ ನಮ್ಮ ಕರೆಯ ನಿಲ್ಲುವುದು. ದ್ವೇಷದಲ್ಲಿ ನಮ್ಮ ಕರೆಯ ನಿಲ್ತು ಆ ದುಷ್ಟ ಕ್ರತುವಿಗೆ ಗೋಪೇದ ನಿಲ್ತು ಸಾಧಿಸುವರು ಹಗೆತನವ ನಮ್ಮೊಳಗೆ, ಸಾಧಿಸುವರು ಹಗೆತನವ ಹೋದರೆ ಅವಮಾನ ತಪ್ಪದು ಕಡೆಗೆ. ಒಂದು ದಿವಸ ತಾನು ಕುಳಿತಿರ್ಪ ಸಭೆಗೆ ಸ್ವಾಮಿ, ನೀನು ಮನಸ್ಸಿಗೆ ಬೇಸರ ಪಟ್ಟುಕೊಳ್ಳುತ್ತೀಯೋ ಏನೋ ಎನ್ನುವ ಕಾರಣಕ್ಕಾಗಿ ಇದನ್ನೆಲ್ಲ ನಾನು ನಿನಗೆ ಹೇಳಬಾರದೆಂದೇ ಇದ್ದೆ ನೋಡು. ಆದರೆ ನೀನು ತವರು ಮನೆಗೆ ಹೋಗುವ ಧಾವಂತವನ್ನು ನೋಡಿ ನಾನು ಈ ವಿಚಾರವನ್ನೆಲ್ಲ ನಿನಗೆ ಹೇಳಲೇಬೇಕಾಯಿತು. ಆ ದ್ವೇಷವನ್ನೇ ಸಾಧಿಸುತ್ತಾ ನಿನ್ನ ಅಪ್ಪ ಇಂದು ಈ ಅಧ್ವರವನ್ನು ಕೈಗೊಂಡಿದ್ದಾನೆ ನೋಡು. ಅಂದಿನ ನಿಂದನೆಯ ಮಾತುಗಳು ಇಂದು ಕೃತಿರೂಪಕ್ಕೆ ಆತನಿಂದ ಬರುತ್ತಾ ಇದೆ. ಈ ಅಧ್ವರವೇ ಆ ದ್ವೇಷದ ಪರಿಣಾಮವಾಗಿ ಆತ ಬೇಕು ಅಂತಲೇ ನಮಗೆ ಆಮಂತ್ರಣ ನೀಡದೆ ಅದನ್ನು ಮಾಡುತ್ತಾ ಇದ್ದಾನೆ. ನಾವೇನಾದರೂ ಎಲ್ಲವನ್ನೂ ಮರೆತು ದಕ್ಷಾಧ್ವರಕ್ಕೆ ಹೋದೆವೆಂದಾದರೆ ಅವಮಾನ ಕಟ್ಟಿಟ್ಟ ಗಂಟು ನೋಡು. ಹಾಗಾಗಿ ನಾವು ಹೋಗುವ ಮಾತಂತಿರಲಿ, ನೀನು ಸಹ ಅಲ್ಲಿಗೆ ಹೋಗಕೂಡದು. ನಿಂದಿಪ ಜನರಲ್ಲಿಗೆ ಹೋದರೆ ಅವಮಾನ ನಿಶ್ಚಿತ. ಹಾಗಾಗಿ ನೀನು ಅಲ್ಲಿಗೆ ಹೋಗುವುದು ಬೇಡ, ಬೇಡ, ಬೇಡವೇ ಸ್ವಾಮಿ. ಹಾಗೆನ್ನಬೇಡಿ, ಕದಿರೆಂಬ ವಚನವ ಹೇಳಬೇಡಿ ಸ್ವಾಮಿ. ಕೆಡಿಸದಿರಿ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರಿ ಸ್ವಾಮಿ. ಎಂದು ಪತಿಯನು ಕಾಡಿದ
ಕಂಬನಿ ದುಂಬಿಗೋಳಿಡುತ್ತ ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ದುಂಬಿಗೋಳಿಡುತ್ತ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರಿ ವಲ್ಲಭ ಬೇಡ ಅನ್ನಬೇಡಿ ಸ್ವಾಮಿ, ಅನ್ನಬೇಡಿ. ನಿಮ್ಮ ಬಾಯಿಂದ ಒಂದು ಸಲ ಬೇಡ ಅಂತ ಬಂದರೆ ಅದು ನಡೆಯುವುದು ಕುಂಟೆ. ಎಂದು ನಾನು ತವರ ಮನೆಗೆ ಹೋಗಲಿಕ್ಕೂ ಉಂಟೆ. ಬೇಡ ಅನ್ನಬೇಡಿ ಸ್ವಾಮಿ, ಬೇಡ ಅನ್ನಬೇಡಿ, ದಯವಿಟ್ಟು ಬೇಡ ಅನ್ನಬೇಡಿ. ಆಡೆ ಕೇಳಿಸಬೇಡಿ ಸ್ವಾಮಿ. ನನ್ನ ಅಪ್ಪನ ಮನೆಯಲ್ಲಿ ನಡೆಯುವಂತಹ ಯಾಗ ಒಂದು ದಿನ ಹೋಗಿ ಬರೋಣ ಸ್ವಾಮಿ. ತಮ್ಮಯ್ಯ ನಿಮ್ಮನ್ನು ಕೇಳಿಕೊಳ್ಳುತ್ತಾ ಬಂತಿವಳ್ಗೆ ಅತಿ ಕೇಡೆನುತ ನಿಶ್ಚಯಿಸಿ ಮಿಗೆ ಮಾತಾಡದತಿ ಮೌನವನು ತಾಳ್ದಿರಲೆಂದಳ್ ಅಬುಜಾಕ್ಷಿ ಪುರಹರ ನೋಡಿ. ಹೌದಲ್ಲ, ಪ್ರಾಣಾರ್ಧ ಶರೀರೆಯಾದ ಗೌರಿ ಎಂದಿನಂತಿಲ್ಲ. ತಾಯಿ ಮನೆಗೆ ಹೋಗುವ ಅವಸರದಿಂದ ತಾನೊಬ್ಬಳಾದರೂ ಸರಿ ಅಲ್ಲಿಗೆ ಹೋಗಿಯೇ ಹೋಗುತ್ತೇನೆ ಎನ್ನುವ ನಿರ್ಧಾರವನ್ನಾಕೆ ಕೈಗೊಂಡಿದ್ದಾಳೆ. ನಾನು ಎಷ್ಟು ಭಾರಿಯಾಗಿ ಹೇಳಿದರೂ ಅದನ್ನು ಆಕೆ ಅರ್ಥೈಸಿಕೊಳ್ಳುತ್ತಿಲ್ಲ. ಹಾಗಾದರೆ ಆಕೆ ಮೂಢಳೆ? ಖಂಡಿತವಾಗಿಯೂ ಅಲ್ಲ. ಆಕೆಗೆ ಇಂದು ಬುದ್ಧಿಗೆ ಕವಿದ ಮಂಕು ಹೀಗೆಲ್ಲ ಮಾತನಾಡಿಸುತ್ತಾ ಇದೆ. ಇರಲಿ, ಈಕೆ ಅಲ್ಲಿಗೆ ಹೋದರೆ ಅನೂಹ್ಯವಾದ ಪರಿಸ್ಥಿತಿಯನ್ನೇ ಎದುರಿಸಬೇಕಾದೀತು. ನಾನಿವಳಲ್ಲಿ ಇಂದು ಮಾತನಾಡುತ್ತಾ ಕುಳಿತರೆ ಈಕೆ ಕೇಳಿದಂತಹ ಪ್ರಶ್ನೆಗೆಲ್ಲ ನಾನು ಉತ್ತರಿಸುತ್ತಾ ಹೋಗಬೇಕಾದೀತು. ಎಂದಿನ ಸ್ನೇಹವನ್ನು ಕಡಿದು ಆಕೆ ಅಲ್ಲಿಗೆ ತೆರಳಲಾರಳು. ಅಂತಹವಳಲ್ಲ ನನ್ನ ಶಂಕರಿ. ಹಾಗಾದರೆ ಏನೋ ತಿಳಿಯದವನಂತೆ ನಾನು ಕುಳಿತು ಬಿಟ್ಟರೆ ಏನಾದೀತು? ಹಾಗಾಗಿ ಏನೂ ನಡೆಯದಂತೆ ಇನ್ನು ಸುಮ್ಮನಿದ್ದು ಬಿಡುತ್ತೇನಂತೆ ಮೌನವಾಗಿ. ಸ್ವಾಮಿ, ತಾಯಿ ಮನೆಗೆ ಹೋಗದೆ ಮನ ನಿಲ್ಲದು. ಮನವಲ್ಲಿ ಪೋಗದೆ ನಿಲ್ಲದು ಮನ ತಲ್ಲಿ ಹೋಗದೆ ಪ್ರಾಣದುಲ್ಲಭ ಕಳುಹಿಸಲಾಗದೆ ಪ್ರಾಣದುಲ್ಲಭ ಕಳುಹಿಸಲಾಗದೆ ನಿಲ್ಲದೆ ಬಗೆ ನಾಡೆ ಎಂದಳು ನಿಲ್ಲದೆ ಬಗೆ ನಾಡೆ ಎಂದಳು ಪತಿಗಲ್ಲವ ಪಿಡಿದು ಮುತ್ತಿಸಿದಳು ಪತಿಗಲ್ಲವ ಪಿಡಿದು ಮುತ್ತಿಸಿದಳು ನಿಲ್ಲದು ಮನವಲ್ಲಿ ಪೋಗದೆ ಪ್ರಾಣದುಲ್ಲಭ ಕಳುಹಿಸಲಾಗದೆ ವಲ್ಲಭ ವಲ್ಲಭ ವಲ್ಲಭ
ಮನಸ್ಸು ನಿಲ್ಲುತ್ತಾ ಇಲ್ಲ. ಕಣ್ಣು ಮುಚ್ಚಿ ತೆರೆದರೂ ಬಿಟ್ಟರು ಅದೇ ಕಾಣಿಸುತ್ತೆ ಸ್ವಾಮಿ. ಅದೇ ಪ್ರಾಚೀನ ಬನ್ನಿ. ನನ್ನ ಅಪ್ಪ ಅಮ್ಮ ಬಂಧು ಬಳಗ ಅಕ್ಕ ತಂಗಿರು ಇದೇ ಕಣ್ಣ ಮುಂದೆ ಕಾಣಿಸುತ್ತಾ ಇದೆ ಸ್ವಾಮಿ. ಕೈಲಾಸದಲ್ಲೇ ಆಲಸ್ಯವಾಗಿದೆ. ಕ್ಷಮಿಸಿ ಸ್ವಾಮಿ. ಒಂದು ಸಲ ನನ್ನನ್ನು ಸಮಾಧಾನದಿಂದ ತನ್ನ ಮನೆಗೆ ಕಳುಹಿಸಿಕೊಡಿ. ಇಂದು ಹೋಗಿ ನಾಳೆಯೇ ಬರುತ್ತೇನೆ. ನಾಳೆ ಪ್ರಾತಃ ಕಾಲದಲ್ಲಿ ಬಂದು ನಿಮ್ಮ ಪುಣ್ಯ ಪಾದ ಸೇವೆಗೆ ಈ ದಾಕ್ಷಾಯಿಣಿ ಸಿದ್ಧಳಾಗಿರುತ್ತಾಳೆ. ಪದಿ ಸೇವೆಯಲ್ಲಿ ನಾನು ಹಿಂದೆ ಬಿದ್ದವಳಲ್ಲ, ಬೀಳುವುದೂ ಇಲ್ಲ. ಉಳಿದ ಹೆಣ್ಣದಿರಂತೆ ಬೇಕುಗಳಿಂದ ಬೆಳೆಸಿಕೊಳ್ಳುವಳು ಅಲ್ಲ ನಾನು. ನಿಮ್ಮಲ್ಲಿ ಹಠ ಮಾಡಿಲ್ಲ, ಮಾಡುವುದೂ ಇಲ್ಲ. ಆದರೆ ಒಂದೇ ಒಂದು ಆಸೆ ಸ್ವಾಮಿ, ತಾಯಿ ಗೃಹಕ್ಕೆ ಹೋಗಲು ಅಪ್ಪಣೆ ಕೊಡಿ. ಇಂದು ಹೋಗಿ ನಾಳೆ ಬರುತ್ತೇನೆ. ನೀವು ಬರಲೇಬೇಕೆಂದು ನಾನು ಒತ್ತಾಯಿಸುವುದೂ ಇಲ್ಲ ಸ್ವಾಮಿ. ಹೋಗ್ತೇನೆ. ಮಾತಿಲ್ಲ, ಹೋಗುವುದಾದರೂ ಹೇಗೆ? ಹೌದಲ್ಲ, ಗೌರಿ ಶಂಕರರಾದ ನಾವು ಒಂದು ದಿನ ಒಂದು ಕ್ಷಣ ಅಗಲಿದವರಲ್ಲ. ದೇಹ ಪ್ರಾಣ ಒಂದರಂತೆ. ಪ್ರಾಣಕ್ಕೆ ದೇಹ ಆವರಣ ಹೀಗೂ ಉಂಟೆ. ಹೂ ಪರಿಮಳ ಅತ್ತಿ ಹೊಗೆಯಂತೆ ನಮ್ಮ ದಾಂಪತ್ಯ. ಬಿಟ್ಟು ಹೋಗುವುದಾದರೂ ಹೇಗೆ ಸ್ವಾಮಿ? ನೋಡುವಾಗ ಇದು ಕೋಪವಲ್ಲ, ನಟನೆ ಅಂತ ಕಾಣ್ತಾ ಇದೆ. ಸರಿ, ನಟನೆಗೆ ನಟನೆಯೇ ಮದ್ದು. ನನಗೂ ತಿಳಿದಿದೆ ಸ್ವಾಮಿ. ದೇವ, ಇಲ್ಲಿ ನೋಡಿ ಸ್ವಾಮಿ, ನಿಮ್ಮ ದಾಕ್ಷಾಯಿಣಿಯನ್ನು ಮಾತನಾಡಿ ಸ್ವಾಮಿ. ಇಲ್ಲಿ ನೋಡಿ ಸ್ವಾಮಿ. ತಿರುಗಿಸುವುದು ಯಾಕೆ? ನೋಡುವುದಿಲ್ಲ ಯಾಕೆ? ನನಗಿಷ್ಟು ಮಾತನಾಡಿದರು ಒಬ್ಬರು ಮಾತನಾಡಲೊಲ್ಲರು. ಹಾಗೆಂದ ಮಾತ್ರಕ್ಕೆ ಇವರು ಮಾತು ಬಾರದವರಲ್ಲ. ಮಾತು ಬಿಡ ಮಂಜುನಾಥ. ತಿಳಿಯಿತು, ಏನು ಮಾಡಲಿ, ನಾನೇ ಸೋಲಬೇಕಷ್ಟು. ದೇವಾ, ಇದು ನಾನು ತವರಿಗೆ ಹೋಗುವುದು ತಮಗಿಷ್ಟವಿಲ್ಲವಲ್ಲ. ಸರಿ, ಹಾಗಾದರೆ ಇದು ತಾಯಿ ಮನೆಗೆ ಹೋಗುವ ಯೋಚನೆಯನ್ನು ಕೈ ಬಿಟ್ಟಿದ್ದೇನೆ ದೇವಾ, ಕೈ ಬಿಟ್ಟಿದ್ದೇನೆ. ಗೌರಿ, ತಾಯಿ ಮನೆಗೆ ಹೋಗುವ ವಿಚಾರವನ್ನು ಕೈ ಬಿಟ್ಟೆಯ? ಈಗ ನೀನು ನನ್ನ ನಿಜವಾದ ಹೆಂಡತಿ ನೋಡು. ಗಂಡನಿಗೆ ಯಾವ ವಿಚಾರವು ಇಷ್ಟವಿಲ್ಲವೋ ಅದು ಹೆಂಡತಿಗೂ ಇಷ್ಟವಾಗ ಕೂಡದು ಅಲ್ಲವೇ? ಹೌದು ಸ್ವಾಮಿ. ನಾನು ಬುದ್ಧಿಗೆಟ್ಟು ಮಾತನಾಡಿ ತವರು ಮನೆಗೆ ಹೋಗ್ತೇನೆ ಅಂತ ಹಠ ಮಾಡಬಾರದಿತ್ತಲ್ವೇ? ಗೌರಿ, ನೋಡು, ಇಲ್ಲಿ ನೋಡು, ಎತ್ತರವಾದ ಕೈಲಾಸವನ್ನು ನೋಡು, ಹಿಮಮಂಡಿತ ಶಿಖರವನ್ನು ನೋಡು. ಹೌದು, ಪ್ರಮಥ ಗಣಗಳು ನಮ್ಮ ಸೇವೆಗಾಗಿ ಕಾಯುತ್ತಾ ಇದ್ದಾರೆ. ಹೌದಪ್ಪ. ಭೃಂಗಿ, ನಂದಿ, ಭೃಂಗಿ, ಭೃಕಟಿ ಮುಂತಾದವರೆಲ್ಲರೂ ನಮ್ಮ ಸೇವೆಯನ್ನೇ ಗೈಯುತ್ತಾ ಇದ್ದಾರೆ. ಇಷ್ಟೆಲ್ಲ ಇರುವಾಗ ಆ ಪ್ರಾಚೀನ ಬರ್ಹಿಯ ವಿಚಾರ ಯಾಕೆ ಹೇಳು? ಆ ವಿಚಾರವನ್ನು ಬಿಟ್ಟು ಬಿಡು. ಇಲ್ಲಿ ಬಾ, ನನ್ನ ಬಳಿಯಲ್ಲಿ ಕುಳಿತುಕೋ. ಹೌದು ಸ್ವಾಮಿ, ಇಲ್ಲಿ ಎಲ್ಲವೂ ಚೆನ್ನಾಗಿದೆ. ಆದರೆ ಆಗ ನನ್ನನ್ನು ಮಾತನಾಡಿಸಿ ಹೋದ ಬ್ರಾಹ್ಮಣರಿಗೆ ತಲಪಿರಬಹುದಷ್ಟೇ ಹೇಳಿ. ಗೌರಿ, ಏನು ನಿನ್ನ ಮಾತಿನ ಧಾಟಿ? ಹೌದು ಸ್ವಾಮಿ, ಅಲ್ಲಿ ಯಾಗ ಶಾಲೆಯಲ್ಲಿ ನನ್ನ ಅಪ್ಪ ಅಮ್ಮ ಕುಳಿತಿರಬಹುದು. ಲೋಕಾಂತರದ ಗಣ್ಯರು, ಋತ್ವಿಜರು ಎಲ್ಲರೂ ಸೇರಿದ್ದಾರೆ. ನನ್ನ ಅಕ್ಕಂದಿರು, ಭಾವಂದಿರು, ಬಂಧು ಬಳಗ ಎಲ್ಲರೂ ಇದ್ದಾರೆ. ಆದರೆ ನಾನು ಮಾತ್ರ ಇಲ್ಲಿದ್ದೇನಲ್ಲ. ದಾಕ್ಷಾಯಿಣಿ, ಆ ವಿಚಾರ ಬೇಡ, ಬಿಟ್ಟು ಬಿಡು ಎಂದನಲ್ಲ ಒಮ್ಮೆ. ಸ್ವಾಮಿ, ಒಂದು ಮಾತು, ನಾವು ತಂದೆಯನ್ನು ದ್ವೇಷಿಸಬಹುದು, ಬಿಡಬಹುದು, ಆದ್ರೆ ನನಗಲ್ಲಿಗೆ ಹೋಗಲೇಬೇಕು. ತಂದೆಯನ್ನು ಕಾಣುವುದಕ್ಕಲ್ಲ, ಅಕ್ಕ ತಂಗಿಯರನ್ನು ಪ್ರೀತಿಸುವುದಕ್ಕಲ್ಲ, ಬಂದು ಬಳಗದವರನ್ನು ನೋಡುವುದಕ್ಕಲ್ಲ. ಯಾರನ್ನು ಮರೆತರೂ ನಾನು ಒಬ್ಬಳನ್ನು ಮಾತ್ರ ಮರೆಯಲಾರೆ. ಆಕೆಯೂ ನನ್ನನ್ನು ಮರೆಯಲಾರಳು. ನನ್ನ ಅಮ್ಮ. ತಾಯಿ ಮಕ್ಕಳನ್ನು ಮರೆಯುವುದಕ್ಕುಂಟೆ ಹೇಳಿ? ಮಕ್ಕಳು ತಾಯಿಯನ್ನು ಮರೆಯುವುದಕ್ಕುಂಟೆ ಹೇಳಿ? ನನ್ನ ಅಮ್ಮ ಯಾಗ ಶಾಲೆಯಲ್ಲಿ ಕುಳಿತು ಎಲ್ಲಾ ಮಕ್ಕಳ ಮುಖ ನೋಡುತ್ತಾ ಬರುವಾಗ ಮಮಕಾರದ ಮಗಳಾದ ಈ ಗೌರಿಯ ಮುಖ ನೋಡಿದಾಗ ಎಷ್ಟು ಅಳುತ್ತಾಳೋ ಏನೋ. ನನ್ನ ಗೌರಿ ಯಾಕೆ ಬರಲಿಲ್ಲ? ನನ್ನ ದಾಕ್ಷಾಯಿಣಿ ಎಲ್ಲಿದ್ದಾಳೆ?
ಎಷ್ಟು ಬೇಸರ ಪಟ್ಟುಕೊಳ್ಳುತ್ತಾಳೋ ಏನು. ಇನ್ನು ತಾಯಿ ಮಕ್ಕಳ ಬಾಂಧವ್ಯದ ಬಗ್ಗೆ ನಾನು ನಿಮಗೆ ಹೇಳಬೇಕಾದ್ದಿಲ್ಲ. ಗುರುಮಠಕ್ಕೆ ಹೋದ ಮಗನ ಹಿಂತಿರುಗಿ ಬರುವಾಗ ತಂದೆ ಕೇಳುವ ಮಾತು ಬೇರೆ, ತಾಯಿ ಕೇಳುವ ಮಾತು ಬೇರೆ. ತಂದೆ, ಮಗನೇ ಎಷ್ಟು ವಿದ್ಯೆ ಕಲಿತೆ ಎಂದು ಕೇಳಿದರೆ ತಾಯಿ ಹಾಗಲ್ಲ. ಮಗನೇ, ಒಳಗೆ ಬಾ, ಬಡಿಸಿಟ್ಟಿದ್ದೇನೆ, ಉಣ್ಣು, ಉಂಡ ಬಳಿಕ ಕಲಿತದ್ದನ್ನು ಕೇಳು. ಇದು ತಾಯಿ ಮಕ್ಕಳ ಕರುಳ ಸಂಬಂಧ. ಸಣ್ಣ ಮಕ್ಕಳಿಗೆ ಹೊಡೆದಾಗ ಅವರು ಹತ್ತುಕೊಂಡು ಓಡಿಕೊಂಡು ಹೋಗಿ ಅಪ್ಪಿಕೊಂಡು ಅಳುವುದು ಅಪ್ಪನನ್ನಲ್ಲ. ಇದು ಪ್ರಪಂಚದಲ್ಲಿ ತಾಯಿ ಮಕ್ಕಳ ಬಾಂಧವ್ಯ. ಸ್ವಾಮಿ, ನನಗೆ ಅಮ್ಮನನ್ನು ನೋಡಲೇಬೇಕು, ಕಳುಹಿಸಿಕೊಡಿ ದೇವಾ. ನನಗೆ ಅಮ್ಮನ ಮನೆಗೆ ಹೋಗಲೇಬೇಕು. ತಮ್ಮಯ್ಯ, ಕಳುಹಿಸಿಕೊಡಿ ದೇವಾ, ಕಳುಹಿಸಿಕೊಡಿ, ಕಳುಹಿಸಿಕೊಡಿ, ಕಳುಹಿಸಿಕೊಡಿ. ಗೌರಿ, ಇದೇನಿದು? ಇದು ನಿನ್ನ ಕೊನೆಯ ತೀರ್ಮಾನವೇ? ದಕ್ಷಾಧ್ವರಕ್ಕೆ ಹೋಗದೇ ಇರಲು ನಿನಗೆ ಸಾಧ್ಯವೇ ಇಲ್ಲವೇ? ಆ ಅಧ್ವರಕ್ಕೆ ಹೋಗಿ ಅಲ್ಲಿ ಏನು ಕಷ್ಟ ನಷ್ಟಗಳು ಸಂಭವಿಸಿದರು, ಅಲ್ಲಿ ಯಾರು ನಿನ್ನನ್ನು ಅವಮಾನಿಸಿದರು, ಅದನ್ನು ಸಹಿಸಿಕೊಳ್ಳಲು ಈಗ ಸಿದ್ಧಳೇ ಆಗಿದ್ದಿ ನೀನು. ಇನ್ನು ನನ್ನನ್ನು ಬಿಟ್ಟಿರುವುದಕ್ಕೂ ನೀನು ಸಿದ್ಧಳಾಗಿದ್ದಿ. ಕೈಲಾಸವು ನಿನಗೆ ಬೇಡವಾಯಿತೆ. ಇದೇನಿದು? ಇದು ನಿನ್ನ ಕೊನೆಯ ನಿರ್ಧಾರವು? ಹಾಗಾದರೆ ನಡೆಯಾಚೆ, ನಡೆಯಾಚೆ. ಸ್ವಾಮಿ, ಹಲವು ಪರಿಯಲಿ ಕಾದಿ ನಿಜ ಕಾದನಗಿ ಕರುಣವ ತೋರಿ, ಹಲವು ಪರಿಯಲಿ ಕಾಂತಿ ನಿಜ ಕಾದನಗಿ ಕರುಣವ ತೋರಿ, ಚಿತ್ತವನೊಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲೇ, ಬಂಧು ದರ್ಶನ ಪಾರವಶ್ಯದಲ್ಲಿ ಹಲವು ಪರಿಯಲಿ ಕಾಂತೆ ನಿಜ ಕಾದಲಗೆ ಕರುಣವ ತೋರಿ, ಸ್ವಾಮಿ, ನಮಸ್ಕರಿಸುತ್ತಿದ್ದೇನೆ ಸ್ವಾಮಿ. ನಾನು ಸೋತೆ ಸ್ವಾಮಿ. ನಿಮ್ಮ ಅರ್ಥ ಶರೀರಿಯಾದರೂ ಲೋಕ ಶಂಕರನಾದ ನಿಮ್ಮನ್ನು ಅರ್ಥೈಸಿಕೊಳ್ಳದಾದೆ ದೇವ, ಅರ್ಥೈಸಿಕೊಳ್ಳದಾದೆ. ಪುನಃ ಮೌನಿಯಾದೆಯ, ನನ್ನನ್ನು ಹರಸಿ ಬೀಳ್ಕೊಳ್ಳಲಾರೆಯ ದೇವರೇ. ನನಗೂ ಗೊತ್ತಿದೆ, ಮನದೊಳಗೆ ಕುಳಿತು ಹೋಗೆನ್ನುವ ನೀವು ಹೊರಗಿನಿಂದ ಬೇಡ ಎಂದುವಿ. ಇದಕ್ಕೇನರ್ಥ? ಇಲ್ಲ, ತಾಯಿ ಮನೆಯ ಉತ್ಸವವನ್ನು ಕಳೆದುಕೊಳ್ಳಲಾರೆ. ನಾನೀಗ ತವರ ಮನೆಗೆ ಹೋಗಲಿಲ್ಲವೆಂದಾದರೆ ತಂದೆ ಮನೆಯ ಆ ಸಂಬಂಧವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಯಾಕೆ ದ್ವಂದ್ವ? ಇಲ್ಲ, ಕಳೆದುಕೊಳ್ಳಲಾರೆ, ಕಳೆದುಕೊಳ್ಳಲಾರೆ. ಸ್ವಾಮಿ, ಜಗದೇಕ ನಾಯಕನಾದ ನಿನ್ನ ಪಾದ ರಜವನ್ನು ನನ್ನ ಶಿರಸಿನಲ್ಲಿರಿಸುತ್ತ ಇದು ನಿನಗೆ 3 ಬಾರಿ ಬಲ ಬಂದು ಪ್ರಾಚೀನ ಬರಿಹಿಗೆ ಹೊರಡುತ್ತಿದ್ದೇನೆ ಸ್ವಾಮಿ, ಹೊರಡುತ್ತಿದ್ದೇನೆ. ಓ ಗೌರಿವರನೇ, ನಿಲಯವನು ಬರವಂತಳಂಗನೇ, ಓ ಗೌರಿವರನೇ, ಇದು ನಿನ್ನ ಪ್ರೀತಿಯ ಗೌರಿ ತಾಯಿ ಮನೆಗೆ ಹೊರಡುತ್ತಿದ್ದಾಳೆ ಸ್ವಾಮಿ. ನಿಲಯವನು ಹೊರವಂಟಳಂಗನೇ, ಓ ಭವನೇ, ಭವಾನಿ ಹೊರಡುತ್ತಿದ್ದಾಳೆ ಸ್ವಾಮಿ. ಬಳಲಿ ಬಿಸುಸುಯಿ ಮುತ್ತ ನಿಲಯವನು ಹೊರವಂಟಳಂಗನೇ. ಓ ಶಿವನೇ, ಶಿವಾನಿ
ಹೊರಡುತ್ತಾ ಇದ್ದಾಳೆ. ಓ ಶರ್ವನೇ, ಶರ್ವಾಣಿ ಹೊರಡುತ್ತಾ ಇದ್ದಾಳೆ. ಓ ಶಕ್ತಿ ಸ್ವರೂಪನೇ, ಶಕ್ತಿ ಸ್ವರೂಪಿಣಿಯಾದ ದಾಕ್ಷಾಯಿಣಿ ಹೊರಟೇ ಹೋದಳು, ಹೊರಟೇ ಹೋದಳು, ಹೊರಟೇ ಬಳಲಿ ಬಿಸು ಸುಯ್ಯುತ್ತ ಹೋದಲು. ಬಳಿಕಲೈದಿತು ಈಶ್ವರಾಜ್ಞೆಯ ಪೀಲೆ ಪರಿವಾರ. ಏನು ದಾಕ್ಷಾಯಿಣಿ ಹೊರಟು ಹೋದಳೆಂದು ತಿಳಿದಿರಾ? ಇಲ್ಲವೇ ಇಲ್ಲ. ನಾನೊಂದು ಬಾರಿ ಪ್ರೀತಿಯಿಂದ ಕರೆದರೆ ಆಕೆ ಓಡೋಡಿ ಬರುತ್ತಾಳೆ. ದಾಕ್ಷಾಯಿಣಿ, ದಾಕ್ಷಾಯಿಣಿ. ಏನಿದು? ಸದ್ದೇ ಇಲ್ಲ. ದಾಕ್ಷಾಯಿಣಿ, ಗೌರಿ. ಹಾಗಾದ್ರೆ ಹೀಗೆ ಹೊರಟೇ ಹೋದಳೆ. ಹೀಗಾಗಕೂಡದು, ಹೀಗಾಗಕೂಡದು. ಛೇ ಛೇ ಛೇ, ಅನಾಹುತವಾಗಿ ಹೋಯಿತಲ್ಲ. ಎಲ್ಲಿ ನನ್ನ ಪ್ರಮಥ ಗಣಗಳು, ಎಲ್ಲಿ ನನ್ನ ಶಿವಸೇನೆ? ಹೀಗೆ ಬರಲಿ, ಹೀಗೆ ಬರಲಿ. ಗಣಗಳೇ, ನಿಮ್ಮ ಅಮ್ಮ ಹುಟ್ಟ ಬಟ್ಟೆಯಲ್ಲಿಯೇ ತವರು ಮನೆಗೆ ಹೊರಟು ಹೋಗಿದ್ದಾಳೆ. ಹೀಗೆ ಆಕೆ ಸಾಗಕೂಡದು. ಆಕೆ ನೊಂದುಕೊಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ಆಕೆಯನ್ನು ಸ್ವರ್ಣ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಕರೆದೊಯ್ಯಿರಿ. ಆಭರಣಗಳನ್ನೆಲ್ಲ ತೊಟ್ಟುಕೊಳ್ಳಲು ಹೇಳಿ. ಇನ್ನೊಂದು ಎಚ್ಚರಿಕೆಯ ಮಾತು. ಯಾಗಶಾಲೆಯಲ್ಲಿ ಏನಾದರೂ ಅನಾಹುತವಾದರೆ ಅಮ್ಮನನ್ನು ಕಾಯ್ದುಕೊಳ್ಳುವಂತಹ ಹೊಣೆ ನಿಮ್ಮದಾಗಿದೆ. ಹಾಗಾಗಿ ಸದಾ ಆಕೆಯ ಸೇವೆಯಲ್ಲೇ ಇರಿ. ಇದು ಶಿವನ ಆಜ್ಞೆ, ಶಿವನ ಆಜ್ಞೆ. ಬಂದಳು ದೇವಿ, ಬಂದಳು, ಬಂದಳು. ಬಂದಳಂದು ಅಂದಿ ಕುಂದಿ ನೊಂದು ಬೆಂದು ತಂದೆ ಮನೆಗೆ ಬಂದಳು. ಬಂದಳಂದು ತಂದಿ ಕುಂದಿ ನೊಂದು ಬೆಂದು ತಂದೆ ಮನೆಗೆ ಬಂದಳು. ಬಂದಳು ದೇವಿ, ಬಂದಳು. ಬಂದಳಂದು ಕಂದಿ ಕುಂದಿ ನೊಂದು ಬೆಂದು ತಂದೆ ಮನೆಗೆ ಬಂದಳು ದೇವಿ, ಬಂದಳು. ಬಂದೆ, ಬಂದೆ. ತಂದೆ ಮನೆಗೆ ಹೊರಟು ಬರುತ್ತಾ ಇದ್ದೇನೆ. ಆದರೆ ಏನು ವಿಚಿತ್ರ ನೋಡಿ. ಎಷ್ಟು ಪ್ರೀತಿ ಉಂಟೋ ಆ ಪ್ರೀತನಿಗೆ ಈ ಭಕ್ತರ ಮೇಲೆ. ತಾಯಿ ಮನೆಗೆ ಹೋಗುವ ದಾಕ್ಷಾಯಿಣಿ ಬರಿಗಾಲಲ್ಲಿ ಹೋಗಬಾರದೆಂದು ಪಲ್ಲಕ್ಕಿಯನ್ನು ಕಳಿಸಿಕೊಟ್ಟಿದ್ದಾರೆ. ಉಡಲು, ಸೀರೆ, ತೊಡಲು, ಆಭರಣಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸರಿ, ಆತನ ಇಚ್ಛೆಯಂತೆ ಎಲ್ಲವನ್ನೂ ಧರಿಸಿಕೊಂಡು ತಂದೆ ಮನೆ ಕಡೆಗೆ ಸಾಗುತ್ತೇನಂತೆ. ನೋಡೋಣ. ಆಚಾರ್ಯರೇ, ಯಾಗದ ಸಕಲ ಸಿದ್ಧತೆಗಳು ಸರಿಯಾಗಿದೆ ತಾನೆ? ಯಾವುದೇ ರೀತಿಯ ಕುಂದುಕೊರತೆಗಳಾಗಲಿಲ್ಲವಲ್ಲ? ದೇವೇಂದ್ರಾದಿ ದೇವತೆಗಳೇ, ನಿಮಗೆ ಮಾಡಿದ ಆದರಾತಿಥ್ಯದಲ್ಲಿ ಯಾವುದೇ ರೀತಿಯ ಕೊರತೆಗಳಾಗಲಿಲ್ಲವೆಂದು ಭಾವಿಸುತ್ತೇನೆ. ಇಲ್ಲ ಸ್ವಾಮಿ. ಸರಿ, ಹಾಗಾದರೆ ಯಾಗವು ನಿರ್ವಿಘ್ನವಾಗಿ ನಡೆಯಲಿ. ನೋಡೋಣ ಏನಾಗುವುದೆಂದು. ಪರಿಪರಿಯವೇ ದಗಳ ಕೋಚದಿ ನೆರೆದಿರುವ ಸಕಲ ಮುನಿಜ
ಪ್ರೇಮದ್ಯೋ ಅಖಿಳ ಸಂಭ್ರಮಗಳಿಂದ ಸುರಪ ಮುಖ್ಯ ಮರರ ವರ್ಗದ್ಯೂ ಸ್ವರ್ಗದ್ಯೂ ಸುರಪ ಮುಖ್ಯ ಅಮರರ ವರ್ಗದ್ಯೂ ಸ್ವರ್ಗದ್ಯೂ ಎರಡು ಬಡಿ ಅತಿಶಯಾನಂದದ್ಯೂ ಚಂದದ್ಯೂ ಧರೆಗೆ ನೂತನ ಮಾದ ಮಂತ್ರದ್ಯೂ ತಂತ್ರದ್ಯೂ ಧರೆಗೆ ನೂತನ ಮಾದ ಮಂತ್ರದ್ಯೂ ತಂತ್ರದ್ಯೂ ಮೆರೆದುದ ಯಜ್ಞಶಾಲೆ ಮೆರೆದುದ ಯಜ್ಞಶಾಲೆ ಮೆರೆದುದ ಯಜ್ಞಶಾಲೆ ಮೆರೆದುದ ಯಜ್ಞಶಾಲೆ ಆಹಾ ಆಹಾ ಎಷ್ಟೊಂದು ಸುಂದರವಾಗಿದೆ ಈ ಪ್ರದೇಶ. ಪರಿ ಪರಿಯ ಮಂತ್ರ ಘೋಷಗಳಿಂದ ರಂಜಿಸುತ್ತಿದೆ ಈ ಯಜ್ಞಶಾಲೆ. ಲೋಕದ ಋತ್ವಿಜರು ಎಲ್ಲರೂ ಇಲ್ಲಿ ನೆರೆದಿದ್ದಾರೆ. ದೇವೇಂದ್ರಾದಿ ದೇವತೆಗಳು ಇಲ್ಲಿ ನೆರೆದಿದ್ದಾರೆ. ಹಾಗಾದರೆ ಸ್ವರ್ಗವೇ ಇಲ್ಲಿ ನಿರ್ಮಾಣವಾದಂತಾಯ್ತಲ್ಲ. ಸರಿ, ಈ ಸುಂದರವಾದ ಪ್ರದೇಶಕ್ಕೆ ನಾನು ಬಂದುದು ನನ್ನ ಅಪ್ಪನಿಗೆ ತಿಳಿಯಬೇಕಲ್ಲ. ಸರಿ, ತಂದೆಯ ಕಡೆಗೆ ಸಾಗುತ್ತೇನಂತೆ. ಭುವನ ಸ್ತೋಮ ವಂದಿತೆ ಬಂದು ಬಂದು ಸ್ತೋಮ ತಾಯಿ ತಂದೆಯರ ಕಾಣುತ್ತ ವಂದಿಸುತ್ತ. ತೀರ್ಥರೂಪರೇ, ಇದು ನಿಮ್ಮ ಮಗಳು ದಾಕ್ಷಾಯಿಣಿ ವಂದಿಸಿಕೊಳ್ಳುತ್ತಿದ್ದಾಳಪ್ಪ. ಏನಂದೆ? ಮಗಳು? ಮಗಳು? ಯಾರ ಮಗಳು? ಯಾವ ಮಗಳು? ಯಾರು ಯಾರಿಗೆ ಮಗಳು? ನನ್ನ ಮಗಳು ಎಂದೋ ಸಂದು ಹೋಗಿದ್ದಾಳೆ. ಅಮ್ಮ, ಇದು ಮಗಳು ಗೌರಿ ನಮಸ್ಕರಿಸುತ್ತಿದ್ದಾಳಮ್ಮ. ತಿರುಗಿಸು ಮುಖವನ್ನು. ಒಂದಕ್ಷರ ಮಾತನಾಡಿದರೆ ನಾಲಿಗೆ ಕೊಯ್ದೇನು. ನನ್ನ ಅಕ್ಕ ತಂಗಿಯರೇ, ಯಾರೊಬ್ಬರು ಈಕೆಯನ್ನು ಮಾತನಾಡಿಸಬಾರದು. ಸಭೆಗೆ ಕರೆಯದೆ ಬಂದವರು ಯೋಗ್ಯರಲ್ಲ. ಕೋಮಲೆಯ ನಿಲ್ದು ನುಡಿಸದಿ ಮುದದಿ ಕುಳ್ಳಿರಲು ಸತಿ ಚಿಂತಾಮಬೋದದಿಯೊಳಗೆ ಮುಳುಗಿದಳದಿಗ ಬೆರಗಿನಲಿ. ಅಯ್ಯೋ, ಏನು ಕೇಳುತ್ತಿದ್ದೇನೆ ನಾನೆಂದು. ತಂದೆಗೆ ಮಗಳು ಅನ್ಯಳಾದಳೆ. ಛೇ ಛೇ, ಇಲ್ಲ, ನಾನು ಬಂದಿರುವುದು ಯಾಗದ ಸೊಬಗನ್ನು ವೀಕ್ಷಿಸಲು. ಸರಿ, ಅದನ್ನೇ ನೋಡುತ್ತೇನಂತೆ. ಯಾಗದ ಸೊಬಗೀಕ್ಷಿಸಿ ಯಾಗದ ಸೊಬಗೀಕ್ಷಿಸಿ ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಮಮ ಅಗ್ನಯೇ ಸ್ವಾಹ ಅಗ್ನಯೇ ಇದನ್ನ ಮಮ ಯಮಾಯ ಸ್ವಾಹ ಯಮಾಯ ಇದನ್ನ ಮಮ ನಿರೃತಯೇ ಸ್ವಾಹ ನಿರುತಯೇ ಇದನ್ನ ಮಮ ವರುಣಾಯ ಸ್ವಾಹ ವರುಣಾಯ ಇದನ್ನ ಮಮ ವಾಯವೇ ಸ್ವಾಹ
ದಾನವೇ ಇದನ್ನ ಮಮ ಕುಬೇರಾಯ ಸ್ವಾಹ ಕುಬೇರಾಯ ಇದನ್ನ ಮಮ ಈಶಾಯ ಕೂಡಲು ಏನಿದು ಏನಿದು ಪ್ರತಿಭಾಗವನ್ನಿಡದಿರ್ಪಗತುವನ್ನಿರುಗಿಸುತ್ತಾಗವು ತೂಗುತ ಚಿರಮು ಹರಗರ ಈ ಗತಿ ತನಗಾಯ್ತೆ ಎನ್ನುತ್ತ ಅಳಲಿದಳು ಸಭೆಯೊಳು ಯಾತಕ್ಕೆ ಬಂದೆ ನಾನೇ ಪಾತಕ್ಕೆ ಮಾಡುವ ಏತಕ್ಕೆ ಬಂದೆನು ತಾನೇ ಪಾತಕಿ ಮಾಡುವ ಯತ್ನಕ್ಕೆ ಏತಕ್ಕೆ ಬಂದೆನು ತಾನೇ ಪಾತಕಿ ಮಾಡುವ ಯತ್ನದ ರೀತಿಯನ್ನು ತರಿಯದೆ ಬಂದೀತೆರ ಪಾದುದಲ ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಗ ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಗ ಮದಿಯು ತಯಾರಿ ಬುದ್ಧಿಯು ಪಿತಗೀತಗೆ ಬಂತು ಪಿತಗೀತಗೆ ಬಂತು ಪಿತಗೀತಗೆ ಬಂತು ಅತಿ ದುಷ್ಟರು ಕೂಡಿ ಹದುರ್ಮತಿಗಳ ಮಧ್ಯಕ್ಕೆ ಅತಿ ದುಷ್ಟರು ಕೂಡಿ ಹದುರ್ಮತಿಗಳ ಮಧ್ಯಕ್ಕೆ ತಾನೇ ತಗಿ ಬಂದೆನು ಹಾವಿತಿಗೆ ಗತಿಗೆ ಅಕಟ ಅಕಟ ಕಟ ಅಕಟ ಅಕಟ ಯಾತಕ್ಕೆ ಬಂದೆ ನಾನೇ ಪಾತಕ್ಕೆ ಮಾಡುವ ಯತ್ನಕ್ಕೆ ನಾವೆಲ್ಲ ಅಪೇಕ್ಷಿತರಲ್ಲ ಇಲ್ಲಿ ನನ್ನ ಪತಿ ದೇವರಿಗೆ ಕ್ರತುವಿನ ಆವಿರ್ಭಾಗವನ್ನು ಕೊಡದೆ ಹೀಗೆ ದುಷ್ಟ ಕ್ರತುವನ್ನು ಕೈಗೊಳ್ಳುವವರುಂಟೆ ನಾನಿಲ್ಲಿಗೆ ಬಂದು ನಗೆಗೀಡಾದೆ ದುಷ್ಟರ ಬಲೆಗೆ ಬಿದ್ದ ಮಿಕವಾದೆ ಹೌದು ನನ್ನ ಸ್ವಾಮಿಯವರು ಏಳೆಯ ಮಗುವಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದರು ಅವರ ಮಾತನ್ನೇ ಮೀರಿ ಬಂದೆ ತಂದೆ ತಾಯಿಯ ಮೇಲಿನ ಪ್ರೀತಿ ನನ್ನನ್ನು ಕುರುಡಾಗಿಸಿತ್ತು ಗಂಡನ ಮಾತು ಕೇಳದಂತದ ಹೆಂಡತಿಗೆ ಯಾವ ಶಿಕ್ಷೆ ಆಗಬೇಕು ಅದೇ ನನಗಾಯಿತು ಅಯ್ಯೋ ನಾನು ಬರಬಾರದಿತ್ತು ಶಿವನೇ ಯಾಕಾಗೆ ಇಲ್ಲಿಗೆ ಬಂದೆನೋ ಬರಬಾರದಿತ್ತು ಬರಬಾರಿತ್ತು ಓ ಮುನೀಶ್ವರ ಇಕ್ಕೆಲಕ್ಕೆ ಕೆಲಸನ್ನೇ ಮಾಡಿದ ಮಿಕ್ಕ ಮುನಿಗಳು ಸುರರು ಕಿರುನಗಿಸು ಸಲೀಚಿಸುತ್ತ ಮುಕ್ಕಿದ ಮೂಗಿಡಿ ಕಣ್ಣಲ್ಲಿ ಪ್ರಳಯಾರ್ಕ ಶಿವನು ಜ್ವಲಿಸಿ ನೋಡಿ ಸುರರ್ಗಳನ್ನು ರೋಷದಲ್ಲಿ ತಂದೆಗೆ ನುಡಿದ ಅಬುಜಾಕ್ಷಿ ಗೆಳೆದುಕೊಂಡೆ ಮಖವ ನೀನು ಎಲ್ಲ ದಕ್ಷನೆಂಬ ಅಧಮನೆ ನೀನು ಏನು ಮಾಡುತ್ತಿರುವೆ ಬಲ್ಲೆಯೋ ಮೂರು ಲೋಕಗಳಲ್ಲಿ ಕ್ರತುವಿನ ಆವಿರ್ಭಾಗವನ್ನು ನನ್ನ ಪತಿ ದೇವರಿಗೆ ನೀಡದೆ ಹೀಗೆ ದುಷ್ಟ ಕ್ರತುವನ್ನು ಕೈಗೊಳ್ಳುವಂತೆ ಇದು ಲೋಕ ಕಲ್ಯಾಣಾರ್ಥವಾದ ಯಜ್ಞವಲ್ಲ ಇದು ಮಾರಣಾಧ್ವರ ತಿಳಿದುಕೋ ಓಹೋ ನೀನು ಮಾಡಿದ ಈ ತಪ್ಪಿಗೆ ಅಭವನಿಂದ ಶಿಕ್ಷೆಯನ್ನು ಹೊಂದಿವಿ ಇನ್ನ ಈ ದುಷ್ಟ ಶಿರ ಇನ್ನು ಕ್ಷಣ ಕಾಲವೂ ಈ ದೇಹದ ಮೇಲೆ ನಿಲ್ಲದು ನೆನಪಿರಲಿ ನಿನಗದು ಇನ್ನು ಬಂದಿದ್ದಾರಲ್ಲ ಈ ದೇವತೆಗಳು
ಸಹ ಪಂಕ್ತಿಯವರೆಗೆ ಕೂಡಿಕೊಂಡು ಮಹೇಶ್ವರನಿಗೆ ಕರ್ತುವಿನ ಆವಿರ್ಭಾಗವನ್ನು ಕೊಡದೆ ನೀನೊಬ್ಬನೇ ಸ್ವೀಕರಿಸಿದೆಯಲ್ಲ, ಅನ್ಯಾವನ ಪ್ರಶ್ನಿಸಿ ಸುಮ್ಮನೆ ಇರಬೇಕೆಂದಾದರೆ ಎಂತಹ ಅಲ್ಪನೋ ನೀನು. ಇದು ನೀನು ಆಡಿದ ಪ್ರಶ್ನೆಗೆ, ಈ ಕ್ರಿಯೆಗೆ ಅಭುವನಿಂದ ಶಿಕ್ಷೆಯನ್ನು ಹೊಂದುವಿ. ನೆನಪಿರಲಿ ನೆನಪಿರಲಿ. ಇನ್ನು ಬಂದಿದ್ದಾರಲ್ಲ ಈ ಬಂಡ ಮುನಿಗಳು, ಏನು ನನ್ನ ಈ ಸ್ಥಿತಿಯನ್ನು ನೋಡಿ ನಕ್ಕಿರ ಅವಮಾನಿಸಿದಿರ. ನಿಮಗೂ ಶಿಕ್ಷೆ ಕಾದಿದೆ ಅಭುವನಿಂದ. ಇನ್ನು ಇಲ್ಲಿ ನಿಲ್ಲಲಾರೆ, ನೇರವಾಗಿ ಕೈಲಾಸಕ್ಕೆ ಹೋಗುತ್ತೇನೆ. ಹೋಗು, ಎಲ್ಲಿಯಾದರೂ ಹಾಳಾಗಿ ಹೋಗು. ಇಲ್ಲ, ಕೈಲಾಸಕ್ಕೂ ಹೋಗಲಾರೆ. ಈ ಅಪವಿತ್ರ ದೇಹವನ್ನು ಹೊತ್ತುಕೊಂಡು ಅಲ್ಲಿಗೆ ಹೇಗೆ ಹೋಗಲಿ, ಯಾಕೆ ಹೋಗಲಿ? ಇನ್ನು ಸಾಕು ಸಾಕು ಸಾಕು, ಈ ದೇಹ ಸಾಕು ಸಾಕು, ನಿನ್ನಿಂದ ದೇಹ ಸಾಕು. ಸಾಕು, ನಿನ್ನಿಂದ ದೇಹವಿದಕ್ಕೆ ಸುಡು ಸುಡು ಪಿನಾಗಿ ಅರ್ಧ ಶರೀರವೆಂಬರು ಲೋಕ ಜನರು. ಎಲ್ಲ ದಕ್ಷಿಣೆಂಬ ಅಧಮನೆ, ನೀನು ತಿಳಿದಿರಬಹುದು ಈ ಯಾಗದ ಮೂಲಕ ಲೋಕ ಶಂಕರನನ್ನೇ ಅವಮಾನಿಸಬಹುದೆಂದು. ಆದರೆ ಅದು ನಿನ್ನ ಭ್ರಮೆ. ನಾನು ನಿನ್ನ ಮಗಳು, ಅಳಿಯನೆಂಬ ಈ ಸಂಬಂಧವನ್ನು ಮುಂದುವರಿಸಿಕೊಂಡು ಅಳಿಯನನ್ನು ಭಂಗಿಸಬೇಕೆಂದು ತಿಳಿದರೆ ನಿನ್ನಿಂದ ಸರ್ವತಾ ಸಾಧ್ಯವಿಲ್ಲ. ನಾನೇನು ನಿನ್ನ ಮಗಳಲ್ಲ, ನಾನು ಶಂಖೋದ್ಭವೆ, ನಿನಗೆ ಸಾಕು ಮಗಳು ಅಷ್ಟೇ. ನೀನು ನನ್ನ ಅಪ್ಪನಲ್ಲ, ನಾನು ನಿನ್ನ ಮಗಳಲ್ಲ. ಇದು ನಿನ್ನಿಂದ ಹೇತುವಾಗಿ ಬಂದ ಈ ದೇಹವನ್ನು ಅಗ್ನಿಗರ್ಪಿಸುತ್ತೇನೆ ನೋಡು. ಅಗ್ನಿ, ಈಕೆಯನ್ನು ಮುಟ್ಟದಿರು. ಈ ಅಗ್ನಿಗೆ ಬಿದ್ದರೆ ಜಾತನ ತೊಲಗಾಚೆ. ಅಧಮಳು, ಮೂರ್ಖಳು, ತೊಲಗಾಚೆ. ನೀನು ಸ್ಥಾಪಿಸಿದ ಅಗ್ನಿ ನನ್ನನ್ನು ಸುಡದೇ ಇರಬಹುದು, ಆದ್ರೆ ನನ್ನಲ್ಲೂ ಇದೆ ಯೋಗ. ಯೋಗ ಅಗ್ನಿಯಲಿ ಪಾವಗಳನ್ನು ನಿಜಾಗದಿ ಧರಿಸಿ ದೇವವ ಅನಲಗ ಹೊತ್ತಿಗೊಟ್ಟಳೈದಿನ ಅವಳು ಶಿವಪದವ. ಧೂರ್ತ, ನೀನು ಸ್ಥಾಪಿಸಿದ ಅಗ್ನಿ ನನ್ನನ್ನು ಸ್ಪರ್ಶಿಸದೇ ಇರಬಹುದು, ಆದರೆ ನನ್ನಲ್ಲೂ ಇದೆ ಯೋಗಾಗ್ನಿ. ಅದನ್ನು ಉದ್ದೀಪನಗೊಳಿಸಿ ಇದ ನಿನ್ನಿಂದ ಉಂಟಾದ ಈ ಶರೀರವನ್ನು ಅರ್ಧ ನಾರೀಶ್ವರನಿಗೆ ಅರ್ಪಿಸಿ ಕೃತಾರ್ಥಳಾಗುತ್ತೇನೆ. ಇದು ಮಂತ್ರ ಸ್ನಾನವನ್ನು ಮಾಡಿ ನನ್ನ ಅಪವಿತ್ರ ದೇಹವನ್ನು ಶುದ್ಧೀಕರಿಸಿಕೊಂಡೆ. ಇನ್ನು ಭಗವತ್ ಪಾದವನ್ನೇ ನೆನೆಯುತ್ತಾ ಈ ದೇಹವನ್ನು ಯಾಗಶಾಲೆಯ ಮಧ್ಯದಲ್ಲಿ ಮಹಾಲಿಂಗೇಶ್ವರನಿಗೆ ಅರ್ಪಿಸುತ್ತೇನಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೋದಳು, ಸುಟ್ಟು ಹೋದಳು, ಹೋಗಲಿ ಬಿಡಿ. ಯಾರು ಚಿಂತಿಸುವ ಅಗತ್ಯವಿಲ್ಲ. ಯಾಗವು ನಿರ್ವಿಘ್ನವಾಗಿ ಸಾಗಲಿ, ನೋಡೋಣ ಏನಾಗುವುದೆಂದು. ಆದಿತ್ಯಲಂತೆ ಜೋಪಿಸುತ್ತ ಶ್ರೀ ಹರಿ ಜಗದಾದಿ ಕೀಚವತ್ಸಲಗೆನುತ. ಆದಿತ್ಯಲಂತೆ ಜೋಪಿಸುತ್ತ ಶ್ರೀ ಹರಿ ಜಗದಾದಿ ಕೀಚವತ್ಸಲಗೆನುತ. ನಾರದ ಸ್ವಾಮಿ, ಏನು ಬಂದೆ? ಮುನಿ ಬಲಾನಿಸಿ ಕೇಳ ಮುನಿತೆ ದಕ್ಷಾತ್ವರ ಕಿನುತ ಭೋಗಿಗಳ ಮಳ. ಮುನಿಪಾಲಾನಿಧಿ ಕೇಳ ಮುನಿತೆ ದಕ್ಷಾತ್ವರ ಕಿನುತ ಭೋಗಿಗಳ ಬಳಲ್ಲಿ ನಡೆದ ಘನ ಹೊಸ ವಾರ್ತೆಯನ್ನುಂಟು ನೀ ತಿಳಿದಿದ್ದಡೆ. ಎನಗರೋಗೆನಲೆತ್ತು ನಗುತ್ತ ಮುನಿಪಾಲಾನಿಧಿ ಕೇಳ ಮುನಿತೆ ದಕ್ಷಾತ್ವರ ಕಿನುತ ಭೋಗಿಗಳ ಬಳಲ್ಲಿ ನಡೆದ
ಒಂದು ಪ್ರಶ್ನೆಯನ್ನು ಕೇಳುವುದಿದೆ, ಉತ್ತರಿಸುವೆಯಾ? ಹೇಳಿ ದೇವರೇ. ನಾರದ, ನನ್ನಿಂದ ಬೀಳ್ಕೊಂಡ ದಾಕ್ಷಾಯಿಣಿ ತವರು ಮನೆಯ ಅಧ್ವರಕ್ಕೆ ತೆರಳಿದವಳಿದ್ದಾಳೆ. ಅಲ್ಲಿನ ವೈಭವವನ್ನು ಲೀಲೆಯಿಂದ ಕಂಡು ಬರುತ್ತೇನೆ ಎಂದು ಹೋದವಳು ಇನ್ನೂ ಹಿಂದಿರುಗಿ ಬರಲಿಲ್ಲ. ಆ ಯಾಗಶಾಲೆಯಲ್ಲಿ ಏನಾಯಿತು? ನನ್ನ ಅರಸಿ ಈಗ ಎಲ್ಲಿದ್ದಾಳೆ? ನಿನಗೇನಾದರೂ ತಿಳಿದಿದೆ ನಾರದ? ದೇವರೇ, ಪಾದ ಕುಂದಿಸುತ್ತಿಂದ ತಿಳಿಯದಂದದಿ ಕೇಳ್ವೆ. ಪಾದ ಕುಂದಿಸುತ್ತಿಂದ ತಿಳಿಯದಂದದಿ ಕೇಳ್ವೆ. ಆದರೂ ಬೇಳ್ವಿ ಪೋದವಳ ಆದರಿಸದೆ ಯತ್ನ ಭಾಗವ ನಿನಗೀಯದೆ. ಆದುದ ಕಳ್ದು ಕೈರಿಸದೆ ಯೋಗಾಗ್ನಿಯಲಿ ಬೆಂದಳೊಡನೆ ಪೋದವರನ್ನು ಯಾಗಕ್ಕೆ ಭೃಗು ಹೋಮಿಸಿದನು ದೇವಾ. ಓ ಜಗದಾದೆ ತಂದೆ, ಏನೋ ತಿಳಿಯದವರಂತೆ ಆಡುವಿರಲ್ಲ. ಎಲ್ಲವನ್ನು ತಿಳಿದ ಸರ್ವಜ್ಞನಾದ ನೀವು ಈ ರೀತಿ ಪ್ರಶ್ನಿಸುವುದೇ? ಇರಲಿ, ನನ್ನ ತೊದಲು ನುಡಿಗಳಿಂದ ಅಲ್ಲಿ ನಡೆದ ವಿಚಾರವನ್ನು ತಿಳಿಸುತ್ತೇನೆ. ತಂದೆಯ ಮನೆಯ ವೈಭವದ ಯಜ್ಞಕ್ಕೆ ಮಾರು ಹೋದ ತಾಯಿ ದಾಕ್ಷಾಯಿಣಿ ಅಲ್ಲಿ ತನ್ನನ್ನು ಯಾರು ಮಾತನಾಡಿಸದೆ ತಿರಸ್ಕರಿಸಿದಾಗ ಕಂಗೆಟ್ಟಳು. ತಾನು ನಂಬಿದ ಆಪ್ತರು ಬೈದು ಭಂಗಿಸಿದಾಗ ಸಾವರಿಸಿಕೊಂಡು ಯಾಗದ ಸೊಬಗನ್ನು ನೋಡುತ್ತಾ ಬಂದಳು. ಆಗ ಈಶಾನನಿಗೆ ಅರ್ಥಾತ್ ನಿನಗೆ ಹವಿರ್ಭಾಗವಿಲ್ಲದನ್ನು ಕಂಡು ಝರ್ಝರಿತಳಾದಳು. ಯಾತಕ್ಕೆ ಬಂದೆ ಈ ಪಾತಕಿ ಮಾಡುವ ಯಜ್ಞಕ್ಕೆ ಎಂದು ತನ್ನನ್ನು ತಾನೇ ಹಳಿದುಕೊಳ್ಳುತ್ತಾ ಪರಿತಪಿಸಿದಳು. ಕ್ರೋಧದಿಂದ ತಂದೆ ದಕ್ಷನನ್ನೇ ಧಿಕ್ಕರಿಸುತ್ತಾ ತನ್ನ ದೇಹವನ್ನು ಅಗ್ನಿಗೆ ಸಮರ್ಪಿಸಲು ಮುಂದಾದಳು. ನಾನು ಸ್ಥಾಪಿಸಿದ ಅಗ್ನಿಯನ್ನು ಸ್ಪರ್ಶಿಸಬಾರದು ಎಂದು ದಕ್ಷ ವಿರೋಧಿಸಿದಾಗ ನಿನ್ನನ್ನೇ ಸ್ಮರಿಸುತ್ತಾ ಸ್ಮರಿಸುತ್ತಾ ಯೋಗಾಗ್ನಿಯಲ್ಲಿ ಬೆಂದು ದಗ್ಧಳಾಗಿ ಹೋದಳು. ದೇವ, ದಗ್ಧಳಾಗಿ ಹೋದಳು. ಎಂತಹ ಕರ್ಣ ಕಠೋರವಾದ ವಾರ್ತೆ! ನನ್ನ ದಾಕ್ಷಾಯಿಣಿ ದಕ್ಷಯಾಗದಲ್ಲಿ ಮನ್ನಣೆ ಸಿಗದೆ ಇದ್ದಾಗ ನೊಂದು ಬೆಂದು ದಗ್ಧಳಾಗಿ ಹೋದಳೆ. ನನ್ನ ಪ್ರಾಣೇಶ್ವರಿ ನನ್ನ ಬಿಟ್ಟು ನಡೆದಳೆ. ಇನ್ನು ಹೀಗೆಯೇ ಬಿಡಲಾರೆ ಕೆಂಡವೇ ಬ್ರಹ್ಮಾಂಡವೇ ನಾಶವಾಗಲಿ, ನಾನು ಬೆದರೇನು? ಈಶತ್ವವನ್ನು ಕೆಳಕಿ ಓರ್ವ ದುರಹಂಕಾರಿ ಇಲ್ಲಿ ಬದುಕಿ ಉಳಿಯಲು ಸಾಧ್ಯವೇ ಇಲ್ಲ. ಹಾಗಾಗಿ ನನ್ನ ನೇಟಿಲಾಕ್ಷಿಯನ್ನೇ ತೆರೆಯುತ್ತೇನಂತೆ. ಪುಂಡರೀಕಾಕ್ಷನ ಸಹಿತವಾಗಿ ಲೋಕಾಂತರಗಳೇ ಸುಟ್ಟು ಸುಡುಕರಿಯಾಗಲಿ. ಇದೋ ನನ್ನ ಶಿರದ ಜಡೆಯನ್ನು ನಳಕ್ಕೆ ಪಡಿಸುತ್ತೇನಂತೆ. ಏನಾಗುವುದೋ ನೋಡೋಣ, ಏನಾಗುವುದೋ ನೋಡೋಣ.
ಕೊಟ್ಟಿದೆಂದನು. ಅಪ್ಪ ಯಾಕೆ ನನ್ನ ಸೃಷ್ಟಿ ಅಪ್ಪ ಮೊತ್ತ ಮೊದಲಾಗಿ ನಿಮ್ಮ ಪದಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಮೇಲೇಳು ಕಂದ ಮೇಲೇಳು. ಯಾಕೆ ನನ್ನ ಸೃಷ್ಟಿ ಒಮ್ಮೆ ತಮ್ಮೇಲೆ ನನ್ನ ಸೃಷ್ಟಿ ಕಾರಣ ಏನೆಂದು ನಾನು ತಿಳಿಯಲಾರೆ. ನೀವೇ ನನಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೀರಾ, ಹಾಗಾಗಿ ನಿಮ್ಮನ್ನೇ ನಾನು ಜನಕ ಎಂಬುದಾಗಿ ಸಂಬೋಧಿಸುತ್ತಾ ಇದ್ದೇನೆ. ಜನಕ, ನಿಮ್ಮ ಮುಖ ಕಮಲವನ್ನು ಕಂಡಾಗ ಚೆಟ್ಟಿನಿಂದ ಕೆಂಡಾಮಂಡಲವಾಗಿದೆ. ಈ ರೀತಿಯ ಸಿಟ್ಟಿಗೆ ಕಾರಣವೇನು? ನನ್ನ ಸೃಷ್ಟಿ ಯಾತಕ್ಕಾಗಿ? ನೀವು ಹೇಳಿದಂತಹ ಕಾರ್ಯವನ್ನು ಅರಕ್ಷಣೆ ಮಾಡಿ ಮುಗಿಸುತ್ತೇನೆ. ಮಗನೇ ತಿಳಿಸಪ್ಪ, ತಿಳಿಸು. ಹರಿಸು ಮಗನೇ, ಎನ್ನ ಮರಿಯಾನೆ ಕುಮಾರ, ಹೀಗೆ ಬಾ, ಹೀಗೆ ಬಾ. ನನ್ನ ಹಸ್ತದ ಸ್ಪರ್ಶ ಮಾತ್ರದಿಂದಲೇ ನಿನ್ನ ಹಸಿವು ಬಾಯಾರಿಕೆಗಳನ್ನೆಲ್ಲ ಇಂಗಿಸಿದ್ದೇನೆ. ಸರಿಯಪ್ಪ, ನೀನು ನನ್ನ ಪಾಲಿಗೆ ವೀರನಾಗಿ, ವಿರೋಧಿಗಳ ಪಾಲಿಗೆ ಭದ್ರನಾಗಿ ವ್ಯವಹರಿಸಬೇಕು. ಆದ್ದರಿಂದ ನಿನಗೆ ವೀರಭದ್ರ ಎನ್ನುವ ಹಾಗೆ ಹೆಸರಿರಿಸಿದ್ದೇನೆ ಮಗನೇ. ನಾನು ವೀರಭದ್ರನೇ. ವೀರಭದ್ರ, ಹೌದು, ವೀರಭದ್ರನೇ ನೀನು. ನಿನ್ನ ಕಾರ್ಯವೇನು ಬಲ್ಲೆಯ? ಕೊಲ್ಲು, ಮಗನೇ ವೀರಭದ್ರ, ನನಗಾದಂತಹ ದುಃಖ ಏನೆಂದು ಬಲ್ಲೆಯ ಮಗನೇ? ಏನದು? ನಿನ್ನ ಅವೆಯಾದಂತಹ ದಾಕ್ಷಾಯಿಣಿ ನನ್ನ ಹೆಂಡತಿ ಮಗನೇ. ತಂದೆಯ ಮನೆಗೆ ಯಾಗಕ್ಕಾಗಿ ತೆರಳಿದವಳು ಮತ್ತೆ ಹಿಂದಿರುಗಿ ಬರಲೇ ಇಲ್ಲ ಮಗನೇ, ಬರಲೇ ಇಲ್ಲ. ಈಶನಿಗೆ ಹವಿರ್ಭಾಗ ಇಲ್ಲದನ್ನು ಕಂಡು ಯಾಗದಲ್ಲಿ ನೊಂದು ಬೆಂದು ದಗ್ಧಳಾಗಿ ಹೋದಳಂತೆ ಮಗನೇ, ದಗ್ಧಳಾಗಿ ಹೋದಳಂತೆ. ಆಕೆಯ ಸಾವಿಗೆ ಕಾರಣನಾದಂತಹ ಆ ದಕ್ಷನನ್ನು ಕೊಲ್ಲು ಮಗನೇ, ಕೊಲ್ಲು, ಕಡಿ, ಕೊಲ್ಲು ಮಗನೇ. ಇನ್ನು ಅಲ್ಲಿ ಕೆಲವರು ಋಷಿ ಮನಿಗಳು ಆಕೆಯನ್ನು ಪಚಾರಿಸಿ ಆಡಿದರಂತೆ. ಆ ವರಕ್ತ ಘಟವನ್ನು ಹಿಡಿದು ದರದರನೆ ಎಳೆದು ತಂದು ಹೋಮಕ್ಕೆ ಆಹುತಿ ನೀಡು. ಹೋಗು, ಆಕೆ ಅವರನ್ನೆಲ್ಲ ಕೊಂದು ಬಾ ಮಗನೇ. ನಿರೀಶ್ವರ ಯಾಗವನ್ನೇ ನಿಲ್ಲಿಸು ಮಗನೇ, ನಿಲ್ಲಿಸು. ಇಲ್ಲದೆ ಬೀಳ್ಕೊಂಡನು. ಅಪ್ಪ ಮಗನೇ, ನನ್ನಮ್ಮನ ಸಾವಿಗೆ ಆ ದಕ್ಷ ಕಾರಣನಾದನೆ. ಹೌದು ಮಗನೇ. ಬಿಡಲಾರೆ, ಬಿಡಲಾರೆ, ನನ್ನ ಕೊಚ್ಚಿಕೊಳ್ಳುತ್ತೇನಂತೆ. ಶಿವಶಕ್ತಿಯನ್ನು ದೂಷಿಸಿದವರಿಗೆ ರಕ್ಷಣವು ನಿಧಾನಿಸದೆ ಕಲಿಸುತ್ತೇನೆ. ಶ್ರೀಗಣನವನ್ನು ಎಲ್ಲರಿಗೂ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಯಾರೋ ಆ ಇಂದ್ರಾದಿ ದೇವತೆಗಳೇ ಅವರು ಕೂಡ ಕೊಪ್ಪಿ ಹೋದರೆ ಬಿಡಲಾರೆ, ಬಿಡಲಾರೆ, ಅವರಿಗೂ ತಕ್ಕ ಶಿಕ್ಷೆಯನ್ನು ವಿಧಿಸುತ್ತೇನೆ. ನನ್ನ ಅಮ್ಮನಿಗಾದಂತಹ ಅವಮಾನಕ್ಕೆ ತಕ್ಕ ಪ್ರತೀಕಾರವನ್ನು ತೀರಿಸುವುದಕ್ಕಾಗಿ ಹರಸಿ ಕಳುಹಿಸಪ್ಪ, ಹರಸಿ ಕಳುಹಿಸು. ಮಗನೇ ಸಂತೃಪ್ತನಾದೆ, ಮಗನೇ ಸಂತೃಪ್ತನಾದೆ. ಇದೋ ಇದೋ ಶಕ್ತಿಯಾಯುಧವನ್ನು ಧರಿಸಿ ಆಶೀರ್ವದಿಸಿದ್ದೇನೆ. ಜಯಶಾಲಿಯಾಗಿ ಬಾ ಮಗನೇ, ಜಯಶಾಲಿಯಾಗಿ ಬಾ. ಹಾಗೇ ಆಗಲಿ.
ಬೀಳ್ಕೊಂಡು ಶಾಲೆಯನ್ನು ಪ್ರವೇಶಿಸಿದ್ದೇನೆ. ಅಣಕವಾಡಿದ ಋಷಿ ಮುನಿಗಳ ತಲೆಗಳನ್ನು ಕಡಿದು ಯಜ್ಞಕ್ಕೆ ಹೋಮಿಸಿದ್ದೇನೆ. ಇನ್ನು ಇಂದ್ರಾದಿ ದೇವತೆಗಳು ಅವರನ್ನು ಕೂಡ ಹುಡುಕುತ್ತಾ ಸಾಗುತ್ತೇನೆ. ಕೆಟ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಏನು ಕೆಡುಕೆಂಬುದನ್ನು ಲೋಕಮಾತ್ರಕ್ಕೆ ತಿಳಿಸಿಕೊಟ್ಟ ಹಾಗಾಯಿತು. ಆಗ ಶಾಲೆಯನ್ನೆಲ್ಲ ಪುಡಿ ಪುಡಿ ಮಾಡಿದ್ದೇನೆ. ಚಿಕ್ಕವರೆಲ್ಲರೂ ನನ್ನಿಂದ ಹತರಾಗಿ ಹೋದರು. ಇನ್ನು ಮುಂದೆ ಮಿಕ್ಕ ಉಳಿದವರು ಎಲ್ಲಿ ಹುಡುಕುತ್ತಾ ಸಾಗುತ್ತೇನಂತೆ ಆ ಕಡೆಗೆ. ಫಡಫಡ ವೀರ ನಿಲ್ಲಲ್ಲಿ. ಯಾರೋ ಭೂತಾಕಾರದವನೇ, ಯಾಗವಿಲ್ಲಿ ಸಾಂಗವಾಗಿ ನಡೆದು ಎಲ್ಲರೂ ಬಂದು ತಿಂದುಂಡು ಹರ್ಷಿತರಾಗುತ್ತಿರುವಂತಹ ವೇಳೆಯಲ್ಲಿ ನೀನಾದರೂ ಎಲ್ಲಿಂದ ಬಂದೆಯೋ? ವಿಘ್ನ ಸಂತೋಷಿ ಅಂತ ಬಂದ ನೀನು ಈ ಯಜ್ಞವನ್ನು ಹಾಳುಗಡೆ ಇದ್ದೇ ಅಲ್ಲದೆ ಬ್ರಾಹ್ಮಣರ ಮೇಲೆ ಋತುಜನ ಮೇಲೆ ಕೈ ಮಾಡಿರುವೆ. ದೇವತೆಗಳಾದ ನಮಗೆ ಹವಿಸ್ಸು ಸಿಗುವುದೇ ಯಜ್ಞ ಯಾಗಾದಿಗಳಿಂದ. ಅದಕ್ಕೂ ನೀನು ಅಡ್ಡಿ ಉಂಟು ಮಾಡಿದೆ ಅಲ್ಲ. ಎಲ್ಲಾ ಮೂರ್ಖನೇ ತೊಲಗಾಚೆ. ಎಲ್ಲ ಫಡ ಸಚಿಪತಿಯೇ ದೇವೇಂದ್ರ, ಏನಿಲ್ಲ, ನೀವೆಲ್ಲರೂ ಅನ್ಯಾಯಗಾರರು, ಮೋಸಗಾರರು, ಪಾಪಿಗಳು. ನಿಮ್ಮಲ್ಲೇ ಸಹಪಂಕ್ತಿಯಲ್ಲಿ ಒಬ್ಬನಾದಂಥ ಹರನನ್ನು ಬಿಟ್ಟು ಹವಿಸ್ಸನ್ನು ನೀವೆಲ್ಲ ತಿಂದು ಬಿಟ್ಟಿರಲ್ಲ. ಬೆಕ್ಕು ಕಣ್ಣು ಮುಚ್ಚಿ ತಿಂದ ಹಾಗೆ ನಿಮ್ಮ ಕುಸಿತ ಬುದ್ಧಿಯೇ. ಯಾಕೆ ನೀವು ಯಾರು ಅದನ್ನು ಪ್ರಶ್ನಿಸಲಿಲ್ಲ? ಆಗ ಆ ದಕ್ಷನಿಗೆ ಹೆದರಿದಿರೆ ಅಥವಾ ನ್ಯಾಯವನ್ನೇ ನಿಮ್ಮ ಮೂಗಿನ ನೇರಕ್ಕೆ ಕಿತ್ತುಕೊಂಡಿರೆ? ದೇವೇಂದ್ರ, ನನ್ನಮ್ಮನಿಗಾದಂತಹ ಅವಮಾನಕ್ಕೆ ತಕ್ಕ ಪ್ರತೀಕಾರವನ್ನು ತೀರಿಸುವುದಕ್ಕಾಗಿ ಬಂದವ ನಾನು. ಯಾರು ನೀನು? ಹರನನ್ನು ಉಳಿದು ಮಾಡಿದಂತಹ ನಿಮ್ಮ ಕೃತ್ಯ. ನೀವು ಅನುದಿನವೂ ಶಂಕರನಿಂದ ಪಡೆಯುತ್ತಿರುವಂತಹ ನೀವು ಉಪಕಾರವನ್ನು ಆತನಿಗೂ ಮರೆಯಲಿ. ನೀವು ಕೃತಜ್ಞರಾಗಿ ಹೋದಿರಲ್ಲವೇ ದೇವತೆಗಳು? ನಿಮ್ಮನ್ನು ಬಿಡಲಾರೆ. ಪ್ರಶ್ನಿಸುವುದಕ್ಕಾಗಿ ಬಂದವ ಯಾರು? ವೀರಭದ್ರ. ಓಹೋ, ವೀರಭದ್ರನೋ ನೀನು? ಹೌದು. ಯಾರಾದರೆ ನನಗೇನು? ಏನು? ನಾನು ಹಾಗೆ ಹೋಗಲು ಬಿಡಲಾರೆ. ಯುದ್ಧದಲ್ಲಿ ಬಲಾಬಲಗಳ ಪರೀಕ್ಷೆ ಆಗಲಿ. ಬಾ ಮುಂದೆ.
ಏನಿದು ಅವಾಂತರ, ಅಲ್ಲಲ್ಲ ಗಂಡಾಂತರ. ಯಜ್ಞವು ಸಾಂಗವಾಗಿ ನಡೆಯಬೇಕಾದದ್ದು ಇಂದು ಹಾಗಿಲ್ಲ. ಒಂದೆಡೆಯಿಂದ ಋಷಿ ಮುನಿಗಳು ಓಡಾಡಿ ಬಂದು ನಮ್ಮನ್ನು ರಕ್ಷಿಸೆಂದು ನನ್ನಲ್ಲಿ ಮೊರೆ ಇಡುತ್ತಾ ಇದ್ದಾರೆ. ಇನ್ನೊಂದೆಡೆಯಿಂದ ದೇವೇಂದ್ರಾದಿ ದೇವತೆಗಳು ಓಟ ಕಿತ್ತಿದ್ದಾರೆ. ಹಾಗಾದರೆ ಯಾರೋ ಒಬ್ಬ ಬಲವುಳ್ಳವರೇ ಬಂದಿದ್ದಾನೆ ಎಂಬ ಹಾಗಾಯಿತು. ಆದರೆ ನನ್ನೀ ಯಜ್ಞಶಾಲೆಯನ್ನು ಪ್ರವೇಶಿಸಿ ಇಲ್ಲದ ಅನಾಹುತ ಎಬ್ಬಿಸಿದ ಧೂರ್ತನಾರು ನನ್ನಲ್ಲೂ ಕೌತುಕವನ್ನುಂಟು ಮಾಡಿದನಲ್ಲ. ಇರಲಿ, ಬಂದವನು ಯಾರೆಂದು ವಿಚಾರಿಸುವುದಕ್ಕಾಗಿ ನಾನೇ ಆ ಕಡೆಗೆ ತೆರಳುತ್ತೇನೆ. ಇಂತಹ ಪವಿತ್ರವಾದ ಕ್ಷೇತ್ರ ಪವಿತ್ರವಾಗುವಂತೆ ಬಂದೆಯಲ್ಲ. ದಾನ ಧರ್ಮಾದಿಗಳೇ ನಡೆಯಬೇಕಾದಂತಹ ವೇದಿಕೆಯಲ್ಲಿ ಬಂದ ನೀನು ಇಂತಹ ಕುಕೃತ್ಯವನ್ನು ಗೈಯುವುದೇ? ಈ ಯಜ್ಞಾಲಯದಲ್ಲಿ ಅದೆಷ್ಟು ಜನರ ರಕ್ತದೋಕೊಳೆಯನ್ನು ಹರಿಸಿದೆ. ಕಾರಣ ಇದೆ. ಹೇಳು ನನ್ನ ಮುಂದೆ, ಯಾರು ನೀನು? ಯಾರಿಂದ ಕಳುಹಿಸಲ್ಪಟ್ಟೆ? ಯಾಕೆ ಇಲ್ಲಿ ಬಂದೆ? ನಿನ್ನನ್ನು ವಿಚಾರಿಸಲು ಬಂದವನೇ ದಕ್ಷ ಪ್ರಜಾಪತಿ. ಉತ್ತರಿಸು ಸರಿಯಾಗಿ. ದಕ್ಷನೇ ನೀನು? ಎಲ್ಲ ದಕ್ಷ, ಏನಿಲ್ಲ, ಯಾಗ ಯಜ್ಞಗಳನ್ನು ಮಾಡಬೇಕಾದರೆ ಎಲ್ಲರ ಪ್ರೀತ್ಯರ್ಥವಾಗಿ ಮಾಡಬೇಕು. ಅದು ನನಗೂ ತಿಳಿದಿದೆ. ಆದರೆ ನೀನೇನು ಮಾಡಿದೆ? ಏನು ಮಾಡಿದೆ? ಈಶ್ವರ ಯಾಗವನ್ನು ಮಾಡಿ ನಿನ್ನ ಅಧಪತನವನ್ನು ನೀನೇ ಕಂಡುಕೊಂಡೆ. ಅರನನ್ನು ಬಿಟ್ಟು ಮಾಡಿದಂತಹ ಯಾಗ ಅದು ಯಾಗವೇ ಅಲ್ಲ, ಮತ್ತೆ ಅದು ನಿನ್ನ ಮಾರಣ ಹೋಮ. ಹಾಗೆಂದು ನನ್ನಮ್ಮ ಇಲ್ಲಿಗೆ ಬಂದಾಗ ಅವಳನ್ನು ಭಂಗಿಸಿ ಅವಮಾನಿಸಿದಯ ಪಾತಕಿ ಎಲ್ಲ ಅಧಮ. ಏನಿಲ್ಲ, ನನ್ನಮ್ಮನಿಗೆ ಆದಂತಹ ಅವಮಾನಕ್ಕೆ ಹಾಗೂ ನನ್ನ ತಂದೆಗಾದಂತಹ ಹವಿಸ್ಸನ್ನು ಸಿಗದ ಬಗ್ಗೆ ಪ್ರಶ್ನಿಸುವುದಕ್ಕಾಗಿ ಬಂದವ ಈಶಪುತ್ರ ವೀರಭದ್ರ. ಹಾಗಾದರೆ ನೀನೀಗ ಈಶನ ಮಗನು. ಇನ್ನು ಮುಂದೆ ಈ ಯಜ್ಞವನ್ನು ಹೇಗೆ ನಡೆಸುತ್ತೇನೆಂದು ನೀನೇ ನೋಡು. ಕಡಿದು ನಿನ್ನೆ ತಲೆಯ ದಾಕ್ಷಾಯಿಣಿ ದಗ್ಧಳಾಗಿ ಹೋದ ಮೇಲೆ ನೀನು ಹುಟ್ಟಿಕೊಂಡರೆ ನೀನು ಹೇಗೆಯೋ ಹುಟ್ಟಿಕೊಂಡೆ. ಹಾಗಾದರೆ ನೀನೊಂದು ಉತ್ಪಾತ ಪಿಂಡವೇ ಸರಿ. ಅದಕ್ಕಾಗಿಯೇ ಇಲ್ಲೆಲ್ಲ ಇಂತಹ ಉತ್ಪಾತಗಳನ್ನು ನಡೆಸಿದೆ. ಬಿಡು, ಮಾಡಿದ್ದು ತಪ್ಪಾಯ್ತೆಂದು ನನ್ನ ಕಾಲಿಗೆರೆಗು. ನಿನ್ನನ್ನು ಕ್ಷಮಿಸಿಯೇನು. ಅದಲ್ಲದೆ ಹೀಗೆ ಮುಂದುವರಿದರೆ ನಿನ್ನ ತಲೆಯನ್ನು ಕಡಿದು ಹೋಗುವ ಮುಚ್ಚುವಾಯಿ.
ನಮ್ಮಳು ಮಾತಾಡುದ ದಕ್ಷ ಏನಲ್ಲ ಕ್ಷಮೆ ಕೇಳಬೇಕಾದವನು ನೀನೇ ಹೊರತು ನಾನಲ್ಲ. ಮುಚ್ಚವೇ ತಂದೆಯಾಗಿ ಮಗಳನ್ನು ಕೊಂದಂಥ ಪಾತಕಿ ಅಲ್ವೇ ನೀನು? ಅವಳ ಸಾವಿಗೂ ಕಾರಣಾದ ಸರ್ವಾತ್ಮಕನಾದಂಥ ಮೃತ್ಯುಂಜಯನಲ್ಲಿ ಇನ್ನಾದರೂ ನಿನ್ನ ಛಲವನ್ನು ಬಿಟ್ಟು ಕ್ಷಮೆಯನ್ನು ಯಾಚಿಸು. ಆತನು ನಿನ್ನನ್ನು ಕ್ಷಮಿಸಬಹುದು. ಓಹೋ, ನಾನು ಪರೆಯುತ್ತೇನೆ. ಇನ್ನಾದರೂ ಛಲನವನ್ನು ಬಿಡದೆ ಇದ್ದರೆ ನಾನು ಅರನಿದ್ದಂತಹ ಈ ಶಕ್ತಿ ಆಯುಧದಿಂದ ನಿನ್ನ ತಲೆಯನ್ನು ಕಡಿದು ಅಭಿಮಾನಿ ದೇವತೆಗಳಿಗೆ ಹವಿಸ್ಸನ್ನು ಕೊಟ್ಟೇನು. ನನ್ನ ತಂದೆಗೆ ಸಿಗದಂತ ತಾನ ಮಾನ ಗೌರವವನ್ನು ಮರಳಿಸಿಕೊಡುತ್ತೇನಂತೆ ಮರಳಿಸಿಕೊಡುತ್ತೇನೆ. ಬಾಲಕ, ಬಹಳ ಅಲ್ಪಾಯಸ್ಸು ಅಂತ ಕಾಣುತ್ತದೆ ನಿನಗೆ. ಇಲ್ಲದೆ ಹೋದರೆ ಈ ದಕ್ಷನ ಮುಂದೆಯೇ ನಿನ್ನ ಉದ್ದಟತನವೇ. ಬಿಡು, ಯುದ್ಧದಲ್ಲೇ ಬಲಾಬಲ ಪರೀಕ್ಷೆ ಆಗಲಿ. ಬಾ ಮುಂದೆ. ಶಿರವನ್ನು ಕಡಿದು ಯಜ್ಞಕ್ಕೆ ಹೋಮಿಸಿದೆ. ಅಕ್ಷರ ಪಕ್ಷದವರೆಲ್ಲರೂ ಓಡೋಡಿ ಬಂದು ಇರುತ್ತಾ ಇದ್ದಾರೆ, ಕ್ಷಮೆಯನ್ನು ಯಾಚಿಸುತ್ತಾ ಇದ್ದಾರೆ. ಅವರೆಲ್ಲರಿಗೂ ಸಮಾಧಾನದ ಮಾತುಗಳನ್ನು ಹೇಳಿದ್ದೇನೆ. ಹಾಗೆಯೇ ಈ ವಿಷಯವನ್ನು ತಿಳಿಸುವುದಕ್ಕಾಗಿ ನೇರವಾಗಿ ಕೈಲಾಸಕ್ಕೆ ಹೋಗುತ್ತೇನಂತೆ. ಅಪ್ಪ ಮಗನೇ, ನೀವಂದಂತೆ ತಕ್ಷಣ ಶಿರವನ್ನು ಕಡಿದು ಯಜ್ಞಕ್ಕೆ ಹೋಮಿಸಿದೆ. ಅಲ್ಲಿ ಎಲ್ಲರಿಗೂ ಸಮಾಧಾನದ ಮಾತುಗಳನ್ನು ಹೇಳಿದ್ದೇನೆ. ಅವರೆಲ್ಲರೂ ಸುಖಿಗಳಾಗಿದ್ದಾರೆ. ಇನ್ನು ಮುಂದೇನು ಎಂಬುದನ್ನು ನೀವು ತಿಳಿಸಬೇಕಪ್ಪ. ಮಗನೇ, ಸಂತೃಪ್ತನಾದೆ. ಇನ್ನು ನೀನು ಬೇಕಾದಲ್ಲಿ ಕರ ಕಳುಹಿಸುತ್ತೇನೆ. ಒಳಗಿದ್ದುಕೋ, ಒಳಗಿದ್ದುಕೋ. ಹಾಗೇ ಆಗಲಿ. ಆಡಿನ ಚಿರವನು ಜೋಡಿಸಿ ತಕ್ಷಣ ಗಾಢದಿಂದ ಪಿತನು. ಓ ಆಡಿನ ಚಿರವನು ಜೋಡಿಸಿ ತಕ್ಷಣ ಗಾಢದಿಂದ ಪಿತನು. ಕುಡಿದ ಮಸ್ತ ದೇವರ್ಗಳು ರುಚಿಗಳು ಮಾಡಿದ ಯತ್ನಗಳ ಆಡಿನ ಶಿರವನ್ನು ಜೋಡಿಸಿ ತಕ್ಷಣ ಗಾಢದಿಂದಿಬ್ಬಿದನು. ದಕ್ಷನ ಶಿರವನ್ನು ಕಡಿದಾಯಿತು. ಬ್ರಹ್ಮನು ಹರಿಯೂ ಬಂದು ನನ್ನನ್ನು ಪ್ರಾರ್ಥಿಸಿಕೊಂಡರು. ನಾನು ಶಾಂತನಾದೆ. ಆಡಿನ ಶಿರವನ್ನು ಜೋಡಿಸಿ ದಕ್ಷನನ್ನು ಬದುಕಿಸಿದೆವು. ಈಗ ಆತ ನಮ್ಮ ಭಕ್ತನೂ ಆಗಿದ್ದಾನೆ. ಯಾಗವೂ ಸಂಪನ್ನಗೊಂಡಿತು. ಇಂತಹ ಮಂಗಳಮಯ ಸನ್ನಿವೇಶದಲ್ಲಿ ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಲಂ. ಕರದುಳು ಪರಶು ಪಾಶ ಕುಶಧಾರಿಗೆ ಹರುಚದಿ ಭಕುತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ ಪಡುಬಿದ್ರೆ ಬ್ರಹ್ಮಕಲಶೋತ್ಸವ. ಈ ಶುಭ ಸಂದರ್ಭದಲ್ಲಿ
ಯಕ್ಷ ಮಂಜುಳ ಕದ್ರಿ ಮಂಗಳೂರು ಈ ಯಕ್ಷಗಾನ ತಾಳಮದ್ದಲೆ ಬಳಗದ ಸದಸ್ಯರು ಇಂದು ದಕ್ಷಯಜ್ಞ ಎಂಬ ಈ ಕಥಾ ಪ್ರಸಂಗವನ್ನು ಕ್ಷೇತ್ರದ ಮಹಾಲಿಂಗೇಶ್ವರ ದೇವರಿಗೆ ಮತ್ತು ಮಹಾಗಣಪತಿ ದೇವರಿಗೆ ಕಲಾರಾಧನೆಯ ಮೂಲಕವಾಗಿ ಸಮರ್ಪಿಸಿದ್ದೇವೆ. ಇದನ್ನು ನಮಗೆ ಪ್ರಸ್ತುತಿಗೊಳಿಸಲು ಅನುವು ಮಾಡಿಕೊಟ್ಟಂತಹ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ, ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರಿಗೆ ನಮ್ಮ ವಿಶೇಷವಾದ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಭಾಗದ ಮುಖ್ಯ ಸಂಚಾಲಕರಾದ ಡಾಕ್ಟರ್ YN ಶೆಟ್ಟಿ ಇವರಿಗೂ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಹಾಗೆ ಸಹ ಸಂಚಾಲಕರಾಗಿರುವಂತಹ ಶ್ರೀ ನಟರಾಜ್ ಮತ್ತು ರಾಜೇಶ್ ರಾವ್ ಇವರಿಗೂ ವಿಶೇಷವಾದ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಧ್ವನಿವರ್ಧಕದ ಬಂಧುಗಳು ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಸಹಕರಿಸಿದ್ದಾರೆ, ಅವರಿಗೂ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಹಾಗೆ ಎಲ್ಲ ಕಲಾಭಿಮಾನಿ ಧರ್ಮಾಭಿಮಾನಿ ಬಂಧುಗಳು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ್ದೀರಿ, ನಿಮಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಮೂಡಿ ಬರಬೇಕಾದ್ರೆ ಮುಖ್ಯ ಪ್ರಾಯೋಜಕರು ಶ್ರೀ ರಾಜೇಶ್ ರಾವ್ ಮತ್ತು ಚಂದ್ರಿಕಾ ರಾಜೇಶ್ ಇವರು. ದಯವಿಟ್ಟು ಅವರು ವೇದಿಕೆಯ ಮುಂಬದಿಗೆ ಬರಬೇಕು. ನಮ್ಮ ಗೌರವ ಸಲಹೆಗಾರ ಅಂತ ಶ್ರೀ ಪ್ರಭಾಕರ್ ರಾವ್ ಪೇಜಾವರ್ ಕೃತಜ್ಞತಾ ಪೂರ್ವಕವಾದ ನಮ್ಮ ಬಳಗದ ಒಂದು ಪ್ರೀತಿ ಪೂರ್ವಕವಾದ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಜೇಶ್ ರಾವ್ ಮತ್ತು ಚಂದ್ರಿಕಾ ರಾವ್ ಬ್ರಹ್ಮಕಲಶೋತ್ಸವ ಪ್ರಾರಂಭವಾದಂದಿನಿಂದಲೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾವಾಗಲೂ ಪಾಲ್ಗೊಂಡು ಅಹರ್ನಿಶಿ ದುಡಿಯುತ್ತಾ ತಮ್ಮ ನಿರ್ಮಲವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಧನ್ಯವಾದಗಳು. ನಿರ್ಮಲವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಮಹಾಲಿಂಗೇಶ್ವರ ದೇವರು ಮತ್ತು ಮಹಾಗಣಪತಿ ದೇವರು ಆಯುರಾರೋಗ್ಯ ಭಾಗ್ಯ ಉಜ್ವಲ ಭವಿಷ್ಯವನ್ನು ಎಲ್ಲವನ್ನು ಸಕಲ ಸೌಭಾಗ್ಯವನ್ನು ಕೊಟ್ಟು ಹರಸಲಿ ಎಂದು ಅಪೇಕ್ಷಿಸುತ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಯಕ್ಷಗಾನ ತಾಳಮದ್ದಲೆ ಮಂಡಿಸಿದಂತಹ ಯಕ್ಷ ಮಂಜುಳ ಈ ಒಂದು ತಂಡಕ್ಕೆ ಈ ಸಂದರ್ಭ ವಿಶೇಷವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತೇವೆ. ಅದರೊಂದಿಗೆ ಈ ನಮ್ಮ ತಂಡದಲ್ಲಿ ಚೆಂಡೆ ಮಾಂತ್ರಿಕರಾಗಿ ನಮ್ಮೆಲ್ಲರನ್ನ ರಂಜಿಸಿದಂತಹ ಪಡುಬಿದ್ರಿಯ ಹೆಮ್ಮೆಯ ಶ್ರೀಯುತ ರಜನೀಶ್ ಅವರನ್ನ ಅತ್ಯಂತ ಭಕ್ತಿ ಗೌರವಗಳೊಂದಿಗೆ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಲವಾರು ಯಕ್ಷಗಾನ ಆಗಿರ್ಬೋದು ತಾಳಮದ್ದಲೆ ತಂಡಗಳಲ್ಲಿ ತನ್ನ ಕಲಾಸೇವೆ ನೀಡುತ್ತಿರುವಂತಹ ಹೆಮ್ಮೆಯ ನಮ್ಮ ಊರಿನ ಹೆಮ್ಮೆಯ ಚೆಂಡೆ ಮಾಂತ್ರಿಕರಾಗಿರ್ತಕ್ಕಂಥ ರಜನೀಶ್ ಅವರನ್ನು ಮತ್ತೊಮ್ಮೆ ಗೌರವಿಸಿಕೊಳ್ಳುತ್ತಾ ಈ ನಮ್ಮ ಯಕ್ಷ ಮಂಜುಳ ಮಹಿಳಾ ತಾಳಮದ್ದಲೆ ಬಳಗ ಕದ್ರಿ ಇವರನ್ನ ಮತ್ತೊಮ್ಮೆ ಗೌರವಿಸಿಕೊಳ್ಳಿ. ಎಲ್ಲರೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆ ನೀಡಿಕೊಳ್ಳುವುದರ ಮುಖಾಂತರವಾಗಿ ತಮ್ಮನ್ನ ಅತ್ಯಂತ ಭಕ್ತಿ ಗೌರವದಿಂದ ಪ್ರಣಾಮಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಪಡುಬಿದ್ರಿಯ ಈಶ್ವರ ಅದೇ ರೀತಿ ಪಡುಬಿದ್ರಿಯ ಉಲ್ಲಾಯನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎನ್ನುವಂತ ಆಶಯಗಳೊಂದಿಗೆ ತಮಗೆ ಮತ್ತೊಮ್ಮೆ ಪ್ರಣಾಮಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಇವತ್ತು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎನ್ನುವಂತಹ ಮಾತು ಅಬ್ಜುಕ್ತವಾಗಿ ಈ ಒಂದು ತಂಡಕ್ಕೆ ಅತ್ಯಂತ ಕ್ರಿಯಾಶೀಲವಾಗಿದೆ. ಬಹುಶಃ ಮಹಿಳೆ ಎನ್ನುವಂತಹ ಶಕ್ತಿ, ನಾರಿ ಎನ್ನುವಂತಹ ಶಕ್ತಿ ಕೇವಲ ಮನೆಯಲ್ಲೆಲ್ಲ ಆಕೆ ಎಲ್ಲ ಕ್ಷೇತ್ರದಲ್ಲೂ ತನ್ನ ಛಾಪನ್ನ ಮೂಡಿಸುತ್ತಿರುವಂತಹ ಈ ಒಂದು ವ್ಯಕ್ತಿಯಲ್ಲಿ ಪಡುಬಿದ್ರಿಯ ಉಲ್ಲಾಯನ ಸಾನ್ನಿಧ್ಯ ಬ್ರಹ್ಮಕಲಶೋತ್ಸವ ಸುಧರ್ಮ ಪ್ರಕಾಶ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಲೆಯನ್ನು ಕೂಡ ಅತ್ಯಂತ ಭಕ್ತಿಪೂರ್ವಕವಾಗಿ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಮಹಿಳಾ ಶಕ್ತಿಯ ಪ್ರಾಧಾನ್ಯತೆಯನ್ನ ತಾವು ಮತ್ತೆ ಎತ್ತಿ ತೋರಿಸಿದ್ದೀರಿ. ಹಾಗಾಗಿ ಮಹಿಳೆ ಕೇವಲ ಒಂದು ಮನೆಯ ಸೊತ್ತಲ್ಲ, ಅದು ಇಡೀ ಒಂದು ವಿಶ್ವದ ಸೊತ್ತು, ಇಡೀ ದೇಶದ ಅರ್ಥವ್ಯವಸ್ಥೆ ಇವತ್ತು ಮಹಿಳೆ ಕೈಯಲ್ಲಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರಣಾಮಗಳನ್ನ ಸಲ್ಲಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ಪಡುಬಿದ್ರಿಯ ಉಲ್ಲಾಯನ ಪಾದಪದ್ಮಗಳಿಗೆ ಅರ್ಪಣೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮವನ್ನ ಅಂಚನೆ ಜೈ ತುಳುನಾಡು ಈ ಒಂಜಿ ಕೂಟದ ಪ್ರಮುಖರವರ ವೇದಿಕೆ ಬರಡು ಬಂದಿಕೊಂಡ ವಿಜ್ಞಾಪನೆ ಸಂದೇಶ ಮಲ್ತೊಂದುಲ್ಲ ಪಡುಬಿದ್ರಿದ ಉಳ್ಳಾಯನ ಸಾನ್ನಿಧ್ಯ ನಡತೊಂದು ಪುಣಂಚಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂಚನೆ ವಾರ್ಷಿಕ ಉತ್ಸವದ ಪರ್ವ ಕಾಲಡ್ ಈ ಒಂಜಿ ಕ್ಷೇತ್ರಡು ಬತ್ತದ ಅಪ್ಪೆ ಭಾಷೆ ತುಳುತ್ತ ಲಿಪಿನ್ ಜನಮಂದೆಗೆ ತೆರಿಪಾದು ಕೊರಡು ಪನ್ಪುಣಂಚಿನ ನಿಗಲ ಮಲ್ಲ ಆಸೆಗೆ ಉರುವಾದಿ ಪುಣ್ಯದ ಮನ್ನೆಡೆ ನಿಗಲು ಒಂಜಿ ಬಾರಿ ಮಲ್ಲ ಸೇವೆನ ಮಲ್ತೊಂದುಲ್ಲಾರು
ತುಳು ಲಿಪಿನ ಬರೆಪಿನ ಮುಖಾಂತರವಾದ ತುಳು ಲಿಪಿಟ್ ಊರೊರ್ಮೇಲ ಐತ ಪುಗಾರ್ತೆ ಐತ ಗೌರವನು ನನಾತ್ ಹೆಚ್ಚಿಸೋಡು ತುಳು ಲೋಕದ ಮಾಮಲ್ಲ ಭಾಷೆ ಅದು ತುಳು ಇರುವನೆ ಸಂವಿಧಾನದ ಪರಿಚಯದೋಡು ಸೇರೋಡು ಪನ್ಪುಡಚನಿಗಳ ಮಾತ ಆಶೆಗೆ ಪೂರಕವಾದ ಇರಿತಾದಿರುಂಟು ಉಲ್ಲಾಯನ ಸಾನ್ನಿಧ್ಯೋಡು ಮಲ್ಲ ಸೇವೆನ ಮತ್ತೊಂದು ರಂಚಾದ ಜೈ ತುಳುನಾಡು ತಂಡದ ಸದಸ್ಯರನ್ನ ಹೊರ ವೇದಿಕೆ ಮಿತ್ತ ಚಾವಟಿಗೆ ಬರಡು ಬಂದಿಕೊಂಡ ಪ್ರೀತಿಪೂರ್ವಕವಾದ ವಿಜ್ಞಾಪನೆ ಸಂದೇತ ಮತ್ತೊಂದುಳ್ಳ ಅಪ್ಪೆ ಭಾಷೆ ತುಳುನು ಸಂವಿಧಾನದ ಅಡಿಟ್ ಅವನು ಸೇರಿಸೋಡು ಪನ್ಪುಡಚನ ಮಲ್ಲ ಆಸನದಿ ಒಂದು ಮಾತ ಬಂದುಳ್ಳಗಳು ಬರಿ ಮಲ್ಲ ಮಟ್ಟದ ಸೇವೆನೆ ಈ ಪುಣ್ಯದ ಮನ್ನಡು ನಡುತ್ತೊಂದುಳ್ಳಾರು ನಿಖಲಿಗೆ ಮಾತೆರೆಗ್ಲ ಬೊಕ್ಕೋರ ಅಭಿನಂದನೆ ಗೌರವ ಸಂದೇತ ಮತ್ತೊಂದು ವೇದಿಕೆಗೆ ಆಗಮಿಸೋಡು ಮಂದಿಗಂಡ ಪ್ರೀತಿಪೂರ್ವಕವಾದ ಈ ಪೊರ್ತುಡು ವಿಜ್ಞಾಪನೆ ಸಂದೇತ ಮತ್ತೊಂದುಳ್ಳ ಪಠ್ಯೇತರದ ಉಳ್ಳಾಯನ ಸಾನ್ನಿಧ್ಯೋಡು ದೇವಸ್ಥಾನನು ಪುನರ್ ನಿರ್ಮಾಣ ಮಲ್ಪಾದ ಈ ಪೊರ್ತುಡು ಪುನರ್ ಪ್ರತಿಷ್ಠೆ ಮಲ್ಪಾದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪವಿತ್ರ ಕಾಲುಡು ಪುರಂಚಿನ ಪೊರ್ತುಡು ನಮ್ಮ ಜೈ ತುಳುನಾಡು ಸಂಘಟನೆ ತಗುಲು ಲೋಕರ್ಮೇಲ ತುಳು ಭಾಷೆದ ಬಗ್ಗೆಟ್ ಅಪ್ಪೆ ಭಾಷೆ ತುಳುತ್ತ ಬಗ್ಗೆಟ್ ಬಾರಿ ಮಲ್ಲ ಮಟ್ಟದ ತನಕಲ್ನ ಚಾಕಿರಿನ ಸೇವೆನ ಮಲ್ತೊಂದು ಪುಣಂಚಿನ ಇವಂಜಿ ತಂಡ ಇನಿ ಪಡುಬಿದಿರಿದ ಉಲ್ಲಾಯರ ಸಾನ್ನಿಧ್ಯ ಬತ್ತದ ತುಳು ಭಾಷೆನ ಇಡೀ ಒಂಜಿ ಲೋಕದ ಜನಮಂದಲೆಗೆ ತುಳು ಲಿಪಿನ ತೆರಿಪಾವಡು ಪನ್ಪಡ ಉದ್ದೇಶಡು ಐತನೇ ಒಂದು ವಿಶೇಷವಾದ ಪುನಃ ಲಿಪಿಟ್ ಜನಕಲ್ನ ಉದಾಹರಣೆ ಪಡು ಅಕಲ್ನ ವಿಚಾರವಾದ ಬರಿಪಿನಂಚಿನ ಒಂಜಿ ಮಲ್ಲ ಸೇವೆನ ತುಳು ಅಪ್ಪೆನ ಸೇವೆನ ಮತ್ತೊಂದುಲ್ಲ ನಿಖಲಿಗೆ ಬೊಕ್ಕೋರ ಈ ಪುರ್ತದ ವಿಶೇಷವಾದ ಅಭಿನಂದಿಸವ ನಮ್ಮ ಜೈ ನಮ್ಮ ಸಾಂಸ್ಕೃತಿಕ ವಿಭಾಗದ ಸಹ ಸಂಚಾಲಕರಾದ ಪುನಂಚಿನ ನಟರಾಜ್ PS ಅಂಚನೆ ರಾಜೇಶ್ ಅಣ್ಣೀರ್ ಅಂಚನೆ ಎಂಕಲ ಪ್ರಸಿದ್ಧ ಕಾರ್ಯಕ್ರಮ ನಿರೂಪಕರ ಅಂಚನೆ ಸಾಂಸ್ಕೃತಿಕ ವಿಭಾಗದ ಪ್ರಮುಖರಾದ ಪುನಂಚಿನ ಯಶೋಧ ಮೇಡಮ್ ವೇದಿಕೆಗೆ ಆಗಮಿಸಾದ ಈ ಒಂಜಿ ಕೂಟನು ಅಭಿನಂದಿಸೋಡು ಬಂದು ಪುರ್ತುಡು ವಿಜ್ಞಾಪನೆ ಸಂದೇತ ಮತ್ತೊಂದುಳ್ಳ ತುಳು ಭಾಷೆ ಪಂಡಂದಾಂಡ ಅವು ಅಪ್ಪೆ ಭಾಷೆ ಪಂಚ ದ್ರಾವಿಡ ಭಾಷೆಲು ಒಂಜಾದು ಪುಣಂಚಿನ ಭಾಷೆಗೆ ಮಾನ್ಯತೆ ಖಂಡಿತವಾದ ಉಂಡು ಆಂಡ ಲೋಕದ ಮಾನ್ಯತೆ ದಿಕ್ಕೊಡುಂದಾಂಡ ಐಕ್ ಬೋಡಾ ಪುಣಂಚಿನ ಸರ್ವ ವಿಚಾರವಾದ ಪುಣಂಚಿನ ಬೇಲೆ ಮಲ್ಪುಡು ಪುಣಂಚಿನ ಮಲ್ಲ ಆಸನದಿ ಒಂದು ತುಳು ಅಪ್ಪೆನ ಜೋಕುಲು ಒಟ್ಟಾದ ಇಂಚಿತ್ತಿನ ಮಾತ ದೈವಸ್ಥಾನಗಳು ಮಾತ ಅಭಿವೃದ್ಧಿ ಪುನರ್ಚೇತನಾಪಿನಂಚಿನ ಪೊರ್ತುಡು ಅಕಲ್ಲ ಬೋದು ಅಲ್ಪ ತುಳು ಅಪ್ಪೆನ ಸೇವೆ ಮಲ್ತೊಂದು ಪುಣಂಚಿನ ಇಂಚಿತ್ತಿನ ತಂಡಗು ವಿಶೇಷವಾದ ಈ ಪೊರ್ತುಡು ಅಭಿನಂದನೆ ಸಂದೇತ ಮಲ್ತೊಂದುಲ್ಲ ಬೊಟ್ಟುಡು ತುಳುವ ತೆಂಬೆರಿನ ನಟ್ಟುವೆ ತುಳುವಪ್ಪೆ ಯಾನೀರಿನ ಜಡಪತಿ ನಕಲೆನು ಕುರ್ಕುದಲ ಕಾಲ ನಂಜಿನರ ಕೆಟ ತೊರ್ತು ಕಿಡಪುಲ ಕಂಟೆನು ಕಾಪುನ ಕಂಟಕವರಿಪುಲ ಒಟ್ಟುಗು ಬದುಕುನ ಗೇನ ಈವ್ರು ಕೊರ್ಲ ಉದಿಯ ಬೆನಡು ಗಾಲಿ ಪುಡಲ್ದ ಉಳೈ ಪಣಂದು ತುಳುವಪ್ಪೆ ಮಾತೆರೆಗ್ಲ ಎಡ್ಡೆ ಪುನು ಮಲ್ಪಡು ಬಂದಿ ಪೊರ್ತುಡು ವಿಶೇಷವಾದ ಅಭಿನಂದನೆ ಸಂದೇತ ಮತ್ತೊಂದು ತುಳು ಭಾಷೆ ನನಾತ್ ಮಿತ್ತು ಚಾವಡಿಗೆ ಬರಡು ತುಳು ಲಿಪಿಗೆ ನನಾತ್ ಮಾನ್ಯತೆ ದಿಕ್ಕಡು ತುಳುವಪ್ಪೆ ನಮಕ್ ಮಾತೆರೆಗ್ಲ ಆಸರೆಯಾದ ಪಡು ಬಂದು ಈ ಪೊರ್ತುಡು ಪನೊಂದು ಅಪ್ಪೆ ಭಾಷೆಗೆ ಬೊಕ್ಕೋರ ತೆರಕಂತ ಪಾಡೊಂದು ವಿನೀತ ಕಾರ್ಯಕ್ರಮ ಬೊಕ್ಕೋರ ಗುಡೋರ ಸುಳಿತು ಸುಳ್ಮೆಣ ಸಂದೇತ ಮತ್ತೊಂದು ತುಳುವಪ್ಪೆ ಸದಾ ಪೊರ್ತುಲ ನಮ್ಮ ಬೆರಿಸಾಯಾದ ಉಳ್ಳೋಲು ಪನ್ಪುಡಂಚಿನ ಆಸೆನ ಅಂಗಲಪ್ಪುನಿ ಪೊರ್ತುಡು ಪಡ್ಡೆದ್ರದ ಉಳ್ಳಾಯನ ಪಾದ ಪದ್ಮಗು ಅರ್ಪಿತ ಮಲ್ಪ ಒಂದು ಕಾರ್ಯಕ್ರಮ ಮುಂದುವರಿಸುವುದುಳ್ಳ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕ್ಷೇತ್ರ ನವೀಕರಣಗೊಂಡು ಅದೇ ರೀತಿ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪುಣ್ಯ ಕಾಲಘಟ್ಟದ ನಾವೆಲ್ಲರೂ ಕೂಡ ಇದ್ದೇವೆ. ಸಂಜೆ 5ರಿಂದ 6 ಗಂಟೆ ಅವಧಿಯಲ್ಲಿ ವನದುರ್ಗ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ರಂಜಿತ್ ಶರ್ಮಾ ಪಡುಬಿದ್ರಿ ಮತ್ತು ಶ್ರೀಮತಿ ಪಲ್ಲವಿ MH ಮತ್ತು ಕುಮಾರಿ ಪ್ರಣತಿ ಆಚಾರ್ಯ ಇವರಿಂದ ಭರತನಾಟ್ಯ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ ಸಂಜೆ 6ರಿಂದ ಪೂಜ್ಯ ಕೃಷ್ಣಾಪುರ ಮಠದ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದ ಶ್ರೀ 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 ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಲ ದಿವ್ಯ ಉಪಸ್ಥಿತಿಯಲ್ಲಿ ಅದೇ ರೀತಿ ಗಣ್ಯಮಾನ್ಯರ ಗೌರವಗಳೊಂದಿಗೆ ಈ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆದು ಬರಲಿಕ್ಕಿತ್ತು. ತದನಂತರದಲ್ಲಿ ಅನಂತರಾಜ್ ಪಡುಬಿದ್ರಿ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ವಿದುಷಿ
ಶ್ರುತಿರಾಜ್ ಸಿಂಗಾಪುರ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ ನಾಳೆ ದಿವಸ 4/5/2026 ಸೋಮವಾರದಂದು ಸಂಜೆ 4ರಿಂದ 6 ಗಂಟೆ ಅವಧಿಯಲ್ಲಿ ಭಾಸ್ಕರ್ ಕೆ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಗಜಾನನ ಯಕ್ಷಗಾನ ಮಂಡಳಿ ಪಡುಬಿದ್ರಿ ಇವರಿಂದ ಕೃಷ್ಣನ ರಾಜಿ ಎನ್ನುವಂತಹ ಯಕ್ಷಗಾನ ತಾಳಮದ್ದಳೆ ತುಳು ಯಕ್ಷಗಾನ ತಾಳಮದ್ದಳೆ ನಡೆಯಲಿಕ್ಕಿದೆ. ಅದೇ ರೀತಿ ಸಂಜೆ 6ರಿಂದ ಶ್ರೀ ದುರ್ಗಾ ಪರಮೇಶ್ವರಿ ಮಂದಿರ ಕಾರ್ದನ್ ಪಾಡಾ ಮುಂಬೈ ಮತ್ತು ಕಲ್ಲಟ್ಟೆ ಜಾರಂದಯ ದೇವಸ್ಥಾನ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ತುಳು ನಾಟಕ ಪೊರಿಪುದಪ್ಪೆ ಜಲದುರ್ಗೆ ಎನ್ನುವಂತಹ ತುಳು ನಾಟಕ ಕೂಡ ನಡೆದು ಬರಲಿಕ್ಕಿದೆ. ಅದೇ ರೀತಿ ನಾಳಿನ ಮಧ್ಯಾಹ್ನದ ಅನ್ನ ಸಂತರ್ಪಣೆಯು ಕೂಡ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ನಾಳೆ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಸೇವಾಕರ್ತರು ಶ್ರೀ ಜಾರಂದಯ ದೇವಸ್ಥಾನ ಕಲ್ಲಟ್ಟೆ ಇವರ ವತಿಯಿಂದ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಅದೇ ರೀತಿ ದಿನಾಂಕ 5/5/2026 ಮಂಗಳವಾರದಂದು ಸಂಜೆ 6ರಿಂದ 8 ಗಂಟೆ ಅವಧಿಯಲ್ಲಿ ಧರ್ಮರಾಜ್ ಮತ್ತು ತಂಡ ಯರ್ಮಾಳ್ ಇವರಿಂದ ಸಂಗೀತ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಗೋವರ್ಧನಗಿರಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ಅದೇ ರೀತಿ ಸಂಜೆ 8ರಿಂದ ಶ್ರೀ ಗುರುರಾಘವೇಂದ್ರ ಮ್ಯೂಸಿಕಲ್ಸ್ ಕಂಚನಾಡ್ ಪಡುಬಿದ್ರಿ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ದಿನಾಂಕ 6/5/2026 ಬುಧವಾರದಂದು ಶ್ರೀ ದೈವರಾಜ ಕೋರ್ದಬ್ಬು ದೇವಸ್ಥಾನ ಅಬ್ಬೇಡಿ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ದೈವರಾಜ ಶ್ರೀ ಕೋರ್ದಬ್ಬು ಎನ್ನುವಂತಹ ತುಳು ನಾಟಕ ಮೂಡಿ ಬರಲಿಕ್ಕಿದೆ. ಅದೇ ರೀತಿ 7/5/2026 ಗುರುವಾರದಂದು ತರಂಗಿಣಿ ಮಿತ್ರ ಮಂಡಳಿ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ಸಂಜೆ 5ರಿಂದ 6 ಅವಧಿಯಲ್ಲಿ ತರಂಗಿಣಿ ಯುವ ಬಳಗ ಕುಮಾರಿ ಅಂಕಿತ ಗುರುರಾಜ್ ಆಚಾರ್ಯ ಮಾರುತಿ ಮಿಲ್ಸ್ ಪಡುಬಿದ್ರಿ ಇವರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ 6ರಿಂದ ಶ್ರೀ ರಾಜೇಶ್ ಉಪಾಧ್ಯಾಯ ಕೃಷ್ಣಾಪುರ ಮಠ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ನೂತನ ಯಕ್ಷಗಾನ ಪ್ರಸಂಗ ನಡೆಯಲಿಕ್ಕಿದೆ. 8/5/2026 ಶುಕ್ರವಾರದಂದು ಸಂಜೆ 7:30ರಿಂದ ದಿನಾಂಕ 8/5/2026 ಶುಕ್ರವಾರ ಸಂಜೆ 7:30ರಿಂದ ರಥಬೀದಿ ಹವ್ಯಾಸಿ ಕಲಾವಿದರು ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ವಿಜಯ ಕಲಾವಿದರು ಕಿನ್ನಿಗೋಳಿ ಅಭಿನಯದ ಹರೀಶ್ ಪಡುಬಿದ್ರಿ ರಚನೆಯಲ್ಲಿ ತುಳು ಹಾಸ್ಯಮಯ ಕೌಟುಂಬಿಕ ನಾಟಕ ಮಣಿಪಂದೆ ಕುಲ್ಲಡೆ ಎನ್ನುವಂತಹ ನಾಟಕ ಈ ವೇದಿಕೆ ನಡೆಯಲಿಕ್ಕಿದೆ. ಅದೇ ರೀತಿ ದಿನಾಂಕ 9/5/2026 ಶನಿವಾರದಂದು ಹೋಟೆಲ್ ಪಲ್ಲವಿ ಇದರ ಮಾಲಕರಾಗಿರ್ತಕ್ಕಂಥ ಸಂತೋಷ್ ಶೆಟ್ಟಿ ಪಡುಬಿದ್ರಿ ಮತ್ತು ಓಂಕಾರ ಕಲಾ ಸಂಗಮ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ತುಳುನಾಡ ಕಲಾವಿದರು ರಿಜಿಸ್ಟರ್ಡ್ ಪಡುಬಿದ್ರಿ ಇವರಿಂದ ತಾಳತರಂಗ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ದಿನಾಂಕ 10/5/2026 ರವಿವಾರದಂದು ವನದುರ್ಗ ಟ್ರಸ್ಟ್ ರಿಜಿಸ್ಟರ್ಡ್ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಶ್ರೀ ರವಿ ಭಟ್ ಇವರ ದಕ್ಷ ನಿರ್ದೇಶನದಲ್ಲಿ ದಕ್ಷ ಯಜ್ಞ ಗಿರಿಜಾ ಕಲ್ಯಾಣ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. 11/5/2026 ಸೋಮವಾರದಂದು ಶ್ರೀಮತಿ ವೈಷ್ಣವಿರಾವ್ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಮಯೂರ ಸ್ಕೂಲ್ ಆಫ್ ಭರತನಾಟ್ಯ ಬೆಂಗಳೂರು ಇವರಿಂದ ಭರತನಾಟ್ಯ ನಡೆಯಲಿಕ್ಕಿದೆ. 12/5/2026 ಮಂಗಳವಾರ ವಾರ್ಷಿಕ ರಥೋತ್ಸವದ ಪರ್ವಕಾಲದ ಸಂದರ್ಭದಲ್ಲಿ ಮಧ್ಯಾಹ್ನ 12:30ರಿಂದ ಶ್ರೀಮತಿ ಮತ್ತು ಶ್ರೀ ಬಿ ದುರ್ಗಾ ಪ್ರಕಾಶ್ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ಈ ನಾಡಿನ ಪ್ರಸಿದ್ಧ ಸಂಗೀತ ಕಲಾವಿದರಾಗಿರ್ತಕ್ಕಂತಹ ಶ್ರೀ ಚಂದ್ರಕಾಂತ್ ಆಚಾರ್ಯ ಪಡುಬಿದ್ರಿ ಇವರ ನೇತೃತ್ವದಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ 6ರಿಂದ ಹರೀಶ್ ರಾವ್ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀಮತಿ ಶ್ರೇಷ್ಠ ನಿತೇಶ್ ಮತ್ತು ಮಧುರೂಪಿ ಸುಬ್ರಹ್ಮಣ್ಯ ಮತ್ತು ತಂಡದವರಿಂದ ವೇಣುವಾದನ ಮತ್ತು ಗಾಯನ ನಡೆಯಲಿಕ್ಕಿದೆ.
ಅದೇ ರೀತಿ ಸಂಜೆ ರಾತ್ರಿ 8ರಿಂದ ವಿಶ್ವಾಸ್ ವಿ ಅಮೀನ್ ಅಧ್ಯಕ್ಷರು ರಾಗ್ರಂಗ್ ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ಶಶಿ ಮ್ಯೂಸಿಕಲ್ಸ್ ಪಡುಬಿದ್ರಿ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. 13/5/2026ರಂದು ರಾಘವೇಂದ್ರ ರಾವ್ ಬೈಲಾ ಪಡುಬಿದ್ರಿ ಇವರ ಪ್ರಾಯೋಜಕತ್ವದಲ್ಲಿ ವನದುರ್ಗ ಫ್ರೆಂಡ್ಸ್ ಪಡುಬಿದ್ರಿ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ವಾರ್ಷಿಕ ರಥೋತ್ಸವದ ಪರ್ವಕಾಲದಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಿಕೊಳ್ಳುತ್ತಾ ನಾದಪ್ರಿಯನಾಗಿರ್ತಕ್ಕಂತಹ ಗಾನಪ್ರಿಯನಾಗಿರ್ತಕ್ಕಂತಹ ಭಕ್ತಿಪ್ರಿಯನಾಗಿರ್ತಕ್ಕಂತಹ ನೃತ್ಯ ಪ್ರಿಯನಾಗಿರ್ತಕ್ಕಂತಹ ಪಡುಬಿದ್ರಿಯ ಉಲ್ಲಾಯನಿಗೆ ತಮ್ಮ ಕಲಾ ಸೇವೆಯನ್ನ ಸಲ್ಲಿಸಿಕೊಳ್ಬೇಕಾಗಿ ತಮ್ಮೆಲ್ಲರೂ ಕೂಡ ವಿಜ್ಞಾಪನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನೀನು ಕೆಲವೇ ಕ್ಷಣಗಳಲ್ಲಿ
Thank you.
ಶ್ರೀ